ಅಂಬರು ಮದನನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗೊಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ದಶರಥ ಪುತ್ರ ರಾಮ ಮೇ ಲಕ್ಷ್ಮಣರ ನೊಡಗೊಂಡು ಯಜ್ಞರಕ್ಷೆಯ ನೆವದಲ್ಲಿ ಕೌಶಿಕದಾನು ವ್ಯಕ್ತಿಯೋರ್ವನ ಜೀವನದಲ್ಲಿ ನಡೆಯುವಂತಹ ಘಟಿತವಾದಂತಹ ಘಟನೆಯೊಂದು ವ್ಯಕ್ತಿಯ ಜೀವನವನ್ನೇ ರೂಪುಗೊಳಿಸುವುದಕ್ಕೋ ವಿಪರ್ಯಾಸಕ್ಕೆ ಕೊಂಡೊಯ್ಯುವುದಕ್ಕೋ ಮೂಲ ಕಾರಣವಾಗ್ತದೆ ಅನ್ನೋದಕ್ಕೆ ಜ್ವಲಂತ ನಿದರ್ಶನವಾಗಿ ನಾನು ಮಗು ವಿಶ್ವರಥ ನಾಮಕನಾದಂತಹ ಕೌಶಿಕನ ಗಾದಿ ಸಂಜಾತನಾಗಿ ಹುಟ್ಟಿ ರಾಜನಾಗಿ ರಾಜ್ಯಭಾರವನ್ನು ಮಾಡುತ್ತಿರುವಾಗ ವಸಿಷ್ಠರೊಂದಿಗೆ ನಡೆದಂತಹ ಅಘಟಿತವಾದಂತಹ ಘಟನೆಯೊಂದರಿಂದ ಜೀವನದಲ್ಲಿ ತಾನು ಹತವಾದಿಯಾಗಬೇಕೆಂಬ ತೀರ್ಮಾನವನ್ನು ಮಾಡುವ ಹಾಗಾಯಿತು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಇದನ್ನು ಮನದಲ್ಲೇ ನಾನಿಟ್ಟುಕೊಂಡಂತಹ ನಾನು ಬ್ರಹ್ಮ ಋಷಿಯಾಗಿ ಜೀವನದಲ್ಲಿ ಏನನ್ನೆಲ್ಲ ಸಾಧಿಸಬಹುದೋ ಅಂತಹುದನ್ನೆಲ್ಲ ಸಾಧಿಸಿದ್ದೇನೆ. ಜೀವನದ 7 ಬೀಳುಗಳನ್ನು ಅನುಭವಿಸಿದವ ನಾನು. ತ್ರಿಶಂಕುವಿನಂತಹ ಮಹಾರಾಜನಿಗೆ ಪ್ರತಿಸರ್ಗವನ್ನು ನಿರ್ಮಾಣ ಮಾಡಿಕೊಟ್ಟವನು ನಾನು. ಕೆಲವೊಂದು ಪ್ರಕರಣದಲ್ಲಿ ಪ್ರಪಾತಕ್ಕೆ ಬಿದ್ದದ್ದು ಉಂಟು. ಆದರೂ ಜೀವನವನ್ನು ಸಮತುಲ್ಯ ಭಾವದಲ್ಲಿ ಇರಿಸಿಕೊಂಡು ಕೌಶಿಕನಾದಂತಹ ನಾನು ವಿಶ್ವಕ್ಕೆ ಮಿತ್ರನಾಗಿ ಹೋದೆ. ವಿಶ್ವಾಮಿತ್ರ ನಾಮಕನಾಗಿ
ಇನ್ನು ಮುಂದೇನು ಅನ್ನೋ ಹಾಗೆ ಯೋಚಿಸಿ ಲೋಕ ಕಲ್ಯಾಣಾರ್ಥವಾಗಿ ಯಾವಾಗಲೂ ಯಾಗ ಯಜನಾದಿಗಳನ್ನು ಮಾಡುತ್ತಾ ಇರುವವ ನಾನು. ಆದರೇನು ಮಾಡೋಣ? ನಿರಂತರವಾಗಿ ನಾನು ಗೈಯುವಂತಹ ಯಾಗಕ್ಕೆ ದಾನವರಿಂದ ಉಪಹತಿಯಾಗುತ್ತಾ ಇತ್ತು, ಯಜ್ಞ ಭಂಗವಾಗುತ್ತಾ ಇತ್ತು. ನಿಗ್ರಹಿಸುವಂತಹ ಶಕ್ತಿ ನನ್ನಲ್ಲಿದ್ದರೂ ಉಪಯೋಗಿಸುವಂತಹ ಸ್ಥಿತಿ ಅದಲ್ಲ. ಆದ್ದರಿಂದ ಇದನ್ನು ನಿಗ್ರಹಿಸುವುದಕ್ಕೋ ಯಜ್ಞವನ್ನು ಸಂರಕ್ಷಣೆ ಮಾಡುವುದಕ್ಕೋ ಯೋಗ್ಯನಾದಂತಹ ಶಿಷ್ಯನೋರ್ವ ನನಗೆ ಬೇಕು ಅನ್ನೋ ಕಾರಣಕ್ಕಾಗಿ ಶಿಷ್ಯಕಾಮೇಷ್ಟಿಯನ್ನು ವಿರಚಿಸಿದೆ ಮಗು. ಆದರೆ ನಾನು ಬೈದಂತಹ ಶಿಷ್ಯಕಾಮೇಷ್ಟಿ ಸರಿಯಾದ ಫಲಶ್ರುತಿಯನ್ನು ನೀಡಲಿಲ್ಲ. ಯಾಕೆ ಅನ್ನುವ ಹಾಗೆ ಅಂತಚಕ್ಷುವನ್ನು ತೆರೆದು ನೋಡಿದಾಗ ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿ ಪುತ್ರಕಾಮೇಷ್ಟಿಯನ್ನು ವಿರಚಿಸುತ್ತಾ ಇದ್ದಾನೆ. ತತ್ಪರಿಣಾಮವಾಗಿ ನನ್ನದಾದಂತಹ ಶಿಷ್ಯಕಾಮೇಷ್ಟಿಯು ದಶರಥ ಚಕ್ರವರ್ತಿಯ ಪುತ್ರಕಾಮೇಷ್ಟಿಯು ಸಮ್ಮಿಳಿತವಾಗಿದೆ. ದಿವ್ಯ ದೃಷ್ಟಿಯಿಂದ ಕಂಡಾಗ ಅಯೋಧ್ಯೆಯ ಅರಮನೆಯಿಂದ ವಸಿಷ್ಠರ ಆಶ್ರಮಕ್ಕೆ ದಿವ್ಯ ಜ್ಯೋತಿಯನ್ನು ಸಂಚರಿಸುವುದನ್ನು ಕಂಡೆ. ಆಗ ನನಗರ್ಥವಾಯಿತು, ನನ್ನ ಶಿಷ್ಯಕಾಮೇಷ್ಟಿಯು ಫಲಸಿದ್ಧಿಯನ್ನು ನೀಡಿದೆ. ಪರಿಣಾಮವಾಗಿ ತಾರಕ ಮಂತ್ರವೇ ಮೈದಳೆದು ಧರೆಗೆ ಅವತರಿಸಿ ಬಂದಿದೆ ರಾಮನಾಮಕನಾಗಿ. ಹೀಗೆ ತಿಳಿದುಕೊಂಡೆ ನಾನು. ಹಾಗಿದ್ರೆ ಯಾವುದನ್ನು ಯಾರಲ್ಲಿ ಮಾಡಿಸಬೇಕೋ ಅಂಥವರಿಂದಲೇ ಅದನ್ನು ಮಾಡಬೇಕೆಂಬ ದೃಷ್ಟಿಯಿಂದ ನೇರವಾಗಿ ಅಯೋಧ್ಯೆಯ ಅರಮನೆಗೆ ಬಂದಾಗ ದಶರಥ ಭೂಪತಿ ನನಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಕರೆತಂದು ಉಪಚರಿಸಿದ. ಅಭಿಷ್ಟವೇನು ಅಂತ ಕೇಳಿಕೊಂಡಾಗ ಮತ ಸಂರಕ್ಷಣೆಗಾಗಿ ನಿನ್ನ ಮಗನಾದ ರಾಮನನ್ನು ಕಳುಹಿಸಿಕೊಡು ಹೀಗೆ ಕೇಳಿಕೊಂಡಾಗ ಪುತ್ರವಾತ್ಸಲ್ಯ ಅನ್ನುವುದು ಯಾರಿಗೂ ಬಿಟ್ಟು ಹೋಗುವುದಿಲ್ಲ ಮಗು. ಪುತ್ರವಾತ್ಸಲ್ಯದಿಂದ ಒಮ್ಮೆ ನಿರಾಕರಿಸಿದ್ರೂ ಕೂಡ ಕುಲಗುರುವಾದಂತಹ ವಸಿಷ್ಠನ ಅಭಿಮತದಂತೆ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಒಪ್ಪಿದ. ಜೊತೆಯಾಗಿ ತಮ್ಮನಾದ ನೀನೂ ಬಂದೆ. ಮುಂದತ್ತಿ 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 ನಾವು ಬರುತ್ತಾ ಇರುವುದು ಪ್ರದೇಶಗಳನ್ನು ಕಾಣುತ್ತಾ ಪರಿಸರದ ಪರಿಚಯವನ್ನು ಹೇಳುತ್ತಾ ನಿಮ್ಮನ್ನು ಕರೆದುಕೊಂಡು ಬಂದು ಈ ನಿಂತ ಪ್ರದೇಶ ಇದು. ಈ ಪ್ರದೇಶವನ್ನೆಲ್ಲ ಕಾಣುವಾಗ ನಿಮಗೇನಾದರೂ ಮನಸ್ಸಿನಲ್ಲಿ ಸಂದೇಹಗಳು ಮೂಡಿ ಬಂದ್ರೆ, ಏನಾದರೂ ಜಿಜ್ಞಾಸೆಗಳು ಮೂಡಿ ಬಂದ್ರೆ ಅದನ್ನು ಕೇಳಿಕೊಳ್ಳಬಹುದು. ಸಂದೇಹವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಮುನಿಲಲಾಮನೆ ನಿನ್ನ ಸೇವೆಯದೆ ನಡೆ ಪೂರ್ವದ ಪುಣ್ಯ ಭಜದಿ
ರಾಮ ಲಕ್ಷ್ಮಣರ ಪ್ರಣಾಮವನ್ನು ಸಲ್ಲಿಸಿದ್ದೇವೆ. ಶುಭವಾಗಲೇ ಕಂದ. ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡವರು. ಆ ಕಾಲಕ್ಕಾಗುವಾಗ ಹ. ಗುರು ವಸಿಷ್ಠರ ನೇತೃತ್ವದಲ್ಲಿ ಹ. ನಮ್ಮ ಬದುಕನ್ನು ಕಟ್ಟಿಕೊಂಡವರು. ಹ. ನಮಗೆ ಬೇಕಾದಂತಹ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಹ. ಅಷ್ಟು ಮಾತ್ರವಲ್ಲ, ಅವರ ಜೀವನ ಚರಿತ್ರೆಯನ್ನು ಹೇಳುತ್ತಾ ಅವರ ಜೊತೆಯಾಗಿ ಸಂತೋಷವಾಗಿ ನಮ್ಮ ಬದುಕನ್ನು ಕಟ್ಟಿಕೊಂಡವರು. ಆ ಕಾಲಕ್ಕಾಗುವಾಗ ನಿಮ್ಮ ಆಗಮನವಾಯಿತು. ಹೌದು. ತಂದೆಯವರಲ್ಲಿ ಕೇಳಿಕೊಂಡಾಗ ಮೊದಲಾಗಿ ತಂದೆಯವರು ಒಪ್ಪಲಿಲ್ಲ. ಒಪ್ಲಿಲ್ಲ ಮಗು. ಗುರು ವಸಿಷ್ಠರ ಮಾತಿನಂತೆ ನಿಮ್ಮ ಜೊತೆಗೆ ನಮ್ಮನ್ನು ಕಳುಹಿಸಿಕೊಟ್ಟವರಿದ್ದಾರೆ. ಇದು ನಮ್ಮ ಭಾಗ್ಯವೇ ಸರಿ. ನಿಮ್ಮಂತಹ ಗುರುಗಳು ನಮಗೆ ಒದಗಿ ಬಂದದ್ದು ಪೂರ್ವ ಜನ್ಮದ ಸುಕೃತ ಫಲವೇ ಆಗಿದೆ. ರಾಮ, ಗುರುದೇವ, ಮಾತನಾಡುತ್ತಾ ಕ್ರಮಿಸುತ್ತಾ ನಾವು ಮುಂದೆ ಬಂದಾಗ ಕಾಣುತ್ತಾ ಇರುವುದು ಸರಯೂ ನದಿ. ಓಹೋ, ಈ ನದಿಗೂ ಒಂದು ವಿಶೇಷತೆ ಇದೆ ಮಗು. ಏನು? ಒಂದು ಕಾಲದಲ್ಲಿ ವಸಿಷ್ಠ ಅರುಂಧತಿಯರು ವಿವಾಹವಾಗಿ ವಿಹರಿಸಿದಾಗ ಆ, ಶವಿಸಿದಂತಹ ಜಲ 7 ವಿಭಾಗಗಳಾಗಿ ಸಂಚರಿಸಿತಂತೆ. ಓಹೋ, ಸಂಚರಿಸಿ ಸರಿಯುತ್ತಾ ಮುಂದೆ ಹೋದಂತಹ ಒಂದು ಭಾಗ ಅದು ಸರಯು ಅನ್ನುವಂತಹ ಪ್ರತೀತಿಯನ್ನು ಪಡೆಯಿತು. ಈ ಸರಯು ನದಿಯಲ್ಲಿ ಅಂತರ್ಮುಖವಾಗಿ ನಾವು ಶುದ್ಧರಿದ್ದರೂ ಬಹಿರ್ಮುಖವಾದಂತಹ ಕಲ್ಮಶವನ್ನು ತಡೆಯುವುದಕ್ಕಾಗಿ ನಿಂದು ಶುಚಿರ್ಭೂತರಾಗಿದ್ದೇವೆ. ಮುಂದೆ ಕ್ರಮಿಸಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಅದಕ್ಕೆ ಪರಿಹಾರವನ್ನು ಕಂಡು ಹುಡುಕುವವರು ನಾವಾಗಿದ್ದೇವೆ. ಅದೆಷ್ಟೋ ಕಾಡು ಪ್ರದೇಶವನ್ನು ದಾಟಿ ಬಂದವರು ನಾವು. ಬರುವಂತಹ ಸಂದರ್ಭದಲ್ಲಿ ಈ ಕಾಡೆನ್ನುವುದು ಪ್ರಶಾಂತವಾಗಿ ಕಾಣುತ್ತಾ ಇತ್ತು, ಸಸ್ಯ ಶ್ಯಾಮಲೆಯಾಗಿ ಗೋಚರಿಸ್ತಾ ಇತ್ತು. ಪ್ರಾಣಿಗಳ ಗರ್ಜನೆ, ಪಕ್ಷಿಗಳ ಚಿಲಿಪಿಲಿ ನಾದ ಇವುಗಳನ್ನ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಗುತ್ತಾ ಇತ್ತು. ಹಾಗೆಂದು ಮುಂದೆ ಹೆಜ್ಜೆಯನ್ನಿಡುವಾಗ ಗುರುದೇವ, ಈ ಪ್ರದೇಶವನ್ನೊಮ್ಮೆ ನೋಡಿದಾಗ ನಾವು ಏನನ್ನು ಆಡಿದ್ದೇವೆ ಅನ್ನೋದು ಯಾರಿಗೂ ಅರ್ಥವಾಗ್ತದೋ ಇಲ್ಲವೋ ಅನ್ನೋ ಜಿಜ್ಞಾಸೆ ಬರ್ತಾ ಇದೆ. ಹೌದು, ಪರಿಸ್ಥಿತಿ ಹಾಗಾಗಿ ಖಂಡಿತ. ಎಲ್ಲಿ ನೋಡಿದ್ರು ಗರ್ಜನೆ ಅಲ್ಲದೆ ಬೇರೆ ಏನು ಏನೂ ಕೇಳುವುದಿಲ್ಲ. ಸೂರ್ಯನ ಪ್ರಕಾಶ ಎನ್ನುವುದು ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ. ಬೆಳಕಿಲ್ಲ ಮಗು, ಎಲ್ಲಿ ನೋಡಿದ್ರು ಕತ್ತಲೆ. ಪಕ್ಷಿಗಳ ಕಿಲಿಬಿಲಿ ನಾದ ಕೇಳುವುದಿಲ್ಲ. ಪ್ರಾಣಿಗಳ ಸಂಚಾರ ಇಲ್ಲ. ಎತ್ತರವಾಗಿ ಬೆಳೆದು ನಿಂತಿದೆ ಮರ. ಮರದಲ್ಲಿ ರೆಂಬೆ ಕೊಂಬೆಗಳು ಮಾತ್ರ ಗೋಚರಿಸ್ತಾ ಇದೆ. ಎಲೆಗಳಿಲ್ಲ, ಹಣ್ಣುಗಳಿಲ್ಲ, ಹೂವುಗಳೂ ಇಲ್ಲ. ಹೀಗೆಲ್ಲ ಆಗುವುದಕ್ಕೆ ಕಾರಣವೇನು? ಯಾಕೆ ಈ ರೀತಿಯಾಗಿ ಕಪ್ಪಾಗಿದೆ? ಮುನಿಯಂದ ಖಾತಿಸುತ್ತಲಿಂದ್ರ ವೃತ್ರನನು ಮುಂದಿನ ಪುಣ್ಯ ವಿಜೇತನದು ಆತನು ಪರಮ ರುಚಿವರನು. ಮಕ್ಕಳೇ, ಜಿಜ್ಞಾಸೆ ಅನ್ನುವುದು ಅಜ್ಞಾನದ ಲಕ್ಷಣವಲ್ಲ ಮಗು. ತಿಳಿದುಕೊಳ್ಳಬೇಕೆಂಬ ಹಂಬಲ ನಿಮಗುಂಟು ಅಂತಾದ್ರೆ ಅದನ್ನು ಪರಿಹರಿಸಬೇಕಾದ್ದು, ಜಿಜ್ಞಾಸೆಯನ್ನು ತೀರಿಸಬೇಕಾದ್ದು ಗುರುವಾಗಿ ನನ್ನ ಕರ್ತವ್ಯವೇ ಹೌದು. ಖಂಡಿತ ತಿಳಿದುಕೊಳ್ಳಬೇಕು ಗುರುವೇ. ಒಂದು ಕಾಡು, ಒಂದು ಪರಿಸರ ಎಂಬಾಗ ಮನುಷ್ಯರ ಜೀವನಕ್ಕೆ ಅದೊಂದು ಉಲ್ಲಾಸದಾಯಕವಾದಂತಹ ಶಕ್ತಿಯನ್ನು ಕೊಡುವ ಪ್ರಕೃತಿಯಾಗಿರ್ತದೆ. ಆ ಪ್ರಕೃತಿಯಲ್ಲೇ ವೈಪರೀತ್ಯವನ್ನು ನಾವು ಕಂಡಾಗ ಯಾಕೆ ಹೀಗಾಯಿತು? ಗಿಡ ಮರಗಳಲ್ಲಿ ಅರಳಿರಬೇಕಾದಂತಹ ಹೂವುಗಳು ಇಲ್ಲಿ ಗೋಚರಿಸುತ್ತಾ ಇಲ್ಲ. ಗಿಡ ಮರಗಳಲ್ಲಿ ಹಣ್ಣಿರಬೇಕು, ಹೌದು, ಅದು ಇಲ್ಲಿಲ್ಲ. ಹೂವೇ ಇಲ್ಲ ಅಂತ ಆದ ಮೇಲೆ ಹಣ್ಣಿರುವುದಕ್ಕೆ ಸಾಧ್ಯವೋ? ಹೌದು.
ಹಾಗೆಂದು ಹಕ್ಕಿ ಪಕ್ಕಿಗಳ ಕೂಜನ ಇಲ್ಲಿ ಕೇಳ್ತಾ ಇಲ್ಲ. ಕೇಳುತ್ತಾ ಇಲ್ಲ. ಜುಳುಜುಳು ನಿನಾದದಿಂದ ಹರಿಯುವಂತಹ ನದಿಯಲ್ಲಿ ನೀರು ಕಲುಷಿತವಾಗಿದೆ. ಯಾಕೋ ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಪ್ರದೇಶ ಇದಾಗಿದೆ. ಇದು ನಿಮ್ಮ ಅನುಭವ. ಖಂಡಿತ. ಹಿಂದೊಂದು ಕಾಲದಲ್ಲಿ ಆ, ತ್ವಷ್ಟುಪುತ್ರನಾದಂತಹ ವೃತ್ರಾಸುರನನ್ನು ದೇವೇಂದ್ರ ಕೊಲ್ಲಬೇಕಾಯಿತು. ಹ್ಮ್. ತ್ವಷ್ಟುವಿನ ಅಭಿಮತವೇ ಹಾಗಿತ್ತು. ಆ, ದೇವೇಂದ್ರ ಕೊಲ್ಲುವ ಮಗನನ್ನು ಪಡೆಯಬೇಕು, ದೇವೇಂದ್ರನನ್ನು ಕೊಲ್ಲುವ ಮಗನನ್ನು ಪಡೆಯಬೇಕು ಅಂತ ಸಂಕಲ್ಪವಿದ್ರು ಭಾಷಿಸಿದ್ದು ದೇವೇಂದ್ರ ಕೊಲ್ಲುವ ಮಗನನ್ನು ಪಡೆಯಬೇಕು. ಆ, ಪರಿಣಾಮವಾಗಿ ವೃತ್ರದಾನವನನ್ನು ಹ್ಮ್. ದೇವೇಂದ್ರ ಕೊಂದ. ಹಾಗೆಂದು ಬ್ರಹ್ಮಹತ್ಯಾ ದೋಷ ಅವನನ್ನು ಹುಟ್ಟಿಕೊಂಡಿತು. ಆ, ಈ ದೋಷಪೂರಿತರಾದವರು ಅಧಿಕಾರದಲ್ಲಿರಬಾರದು, ಹ್ಮ್. ಅಧಿಕಾರದಿಂದ ಕೆಳಗಿಳಿಯಲೇಬೇಕು. ಒಂದು ವೇಳೆ ಮಗದೊಮ್ಮೆ ಅವರನ್ನು ಆ ಅಧಿಕಾರದಲ್ಲಿ ಕೂರಿಸಬೇಕಿದ್ರೆ ಆ, ಅವರದ್ದಾದಂತಹ ಲೋಪದೋಷಗಳನ್ನು ತೊಳೆದು ಕೂರಿಸಬೇಕು. ಖಂಡಿತ. ಹೀಗೆ ಯೋಚಿಸಿದಂತಹ ಬೃಹಸ್ಪತ್ಯಾಚಾರ್ಯರು ಹ್ಮ್. ಸಕಲ ತೀರ್ಥಕ್ಷೇತ್ರಗಳಿಂದಲೂ ತೀರ್ಥಗಳನ್ನು ತಂದು ಆ, ಅವನ ಮೇಲೆ ಅಭಿಷೇಚನವನ್ನು ಮಾಡಿದರು, ಗಂಗಾಜಲವನ್ನು. ಓಹೋ. ಆ ನೀರು ಬಿದ್ದಾಗ ಹ್ಮ್. ಅವನ ಪಾಪವೆಲ್ಲವೂ ಕರಗಿ ಹ್ಮ್. ಈ ಪ್ರದೇಶಕ್ಕೆ ಬಿತ್ತು. ಹಾಗಿದ್ರೆ ಮೊದಲು ಈ ಪ್ರದೇಶಕ್ಕೆ ಹೆಸರಿರ್ಲಿಲ್ವೇ? ಹೆಸರು? ಮಲದ ಕರೋಶ ಓಹೋ. ಅನ್ನುವಂಥ ಪ್ರಾಂತ್ಯವಾಗಿತ್ತು ಇದು. ಹ್ಮ್. ಮಲದ ಕರೋಶವಿರುವಾಗ ಇಲ್ಲಿ ಬೇಕಾದಷ್ಟು ಜನಸಂಚಾರವಿತ್ತು, ನಾಗರಿಕತೆ ಕೂಡಿಕೊಂಡಿತ್ತು, ಇದೊಂದು ನಗರವಾಗಿತ್ತು, ಎಲ್ಲವೂ ಸೇರಿಕೊಂಡಿತ್ತು. ಹಾಗಾದ್ರೆ ಹೀಗಾಗುವುದಕ್ಕೆ ಕಾರಣ? ಈ ಪಾಪದ ಜಲ ಇಲ್ಲಿ ಬಿದ್ದ ಕಾರಣ ಹ್ಮ್. ಇದು ಕಲುಷಕಾಂತಾರವಾಯಿತು. ಓಹೋ. ಒಂದು ಗಿಡ ಮರದ ಹತ್ತಿರ ಹೋಗಿ ನಿತ್ಯವೂ ನಾವು ಮಾತನಾಡುತ್ತಾ ಇದ್ರೆ ಹ್ಮ್. ಅದರ ಬುಡಕ್ಕೆ ಗೊಬ್ಬರ ಹಾಕಬೇಕು ಅಂತ ಇಲ್ಲ ಮಗು. ಆ, ನಾವು ಮಾತನಾಡುತ್ತಾ ಇರುವಾಗ ಮನುಷ್ಯರ ಸಂಸರ್ಗದಿಂದಲೂ ಆ ಮರದಿಂದ ನಮಗೆ ಸಿಗುವಂತಹ ಶಕ್ತಿ, ನಮ್ಮಿಂದ ಮರಕ್ಕೆ ಸಿಗುವಂತಹ ಶಕ್ತಿ, ಇದು ಒಂದು ರೀತಿಯಲ್ಲಿ ಪರಸ್ಪರವಾಗಿ ನಾವು ಕೊಂಡುಕೊಳ್ಳುವಿಕೆಯ ಹಾಗೆ. ಜನಸಂಚಾರವೇ ಇಲ್ಲ ಅಂತಾದ ಮೇಲೆ ನಡೆದು ಹೋಗುವಂತಹ ದಾರಿಯಲ್ಲಿ ಯಾರೂ ಹೋಗದಿದ್ರೆ ಪರಿಣಾಮವಾಗಿ ಹುಲ್ಲುಗಳು ಗಿಡಗಂಟೆಗಳು ಬೆಳೆದು ಆ ದಾರಿಯೇ ಇಲ್ಲ ಅಂತಾಗಿ ಹೋಗ್ತದೆ. ಅದೇ ರೀತಿ ಇಲ್ಲಿಯೂ ಆಯಿತು. ಹಾಗಿದ್ರೆ ಯಾರೂ ಸಂಚರಿಸಿದ ಪ್ರದೇಶದಲ್ಲಿ ಇರುವವರು ಯಾರು? ಯಾರು? ದಾನವರು. ಅವರಿಗೆ ಜನವಾಸ ಬೇಡ, ಮನುಷ್ಯರು ಸಂಚರಿಸುವಲ್ಲಿ ಅವರು ವಾಸಿಸುವುದಿಲ್ಲ. ಮನುಷ್ಯರ ಮನದಲ್ಲಿ ಭಯವನ್ನು ಉತ್ಪಾದಿಸುವಂತಹ ಭಯೋತ್ಪಾದಕರು, ಒಂದು ರೀತಿಯಾದಂತಹ ತೀವ್ರಗಾಮಿಗಳು, ಉಗ್ರಗಾಮಿಗಳು ಸೇರಿಕೊಂಡಂತಹ ಪ್ರದೇಶ ಇದು. ಕಾಡಲ್ಲೇ ಇರುವುದವರೆಲ್ಲ ಒಂದು ಕಾಲದಲ್ಲಿ ಹಾಗಿದ್ದಂತಹ ಪ್ರದೇಶ ಈ ದಾನವರೆಲ್ಲ ಸೇರಿಕೊಂಡ ಮೇಲೆ ಇದು ಕಲುಷಕಾಂತಾರವಾಯಿತು. ಹಾಗಿದ್ರೆ ಕಲುಷಕಾಂತಾರದಲ್ಲಿ ಭಯವನ್ನು ಹುಟ್ಟಿಸುವವರು ಯಾರು ಅಂತ ಬೇಕಲ್ಲ? ಬೇಕು. ಒಬ್ಬಳಿದ್ದಾರೆ. ಯಾರು? ತಾಟಕಿ. ಆಹಾ. ಸಾವಿರಾನೆಯ ಮಲುಹನ್ನು ಹೊಂದಿದಂತಹ ತಾಟಕಿ ಎನ್ನುವಂತಹ ದಾನವಿಯವರವಳಿದ್ದಾಳೆ. ಹಾಗಿದ್ರೆ ಅವಳು ದಾನವಿಯೇ? ಅಲ್ವೇ? ದಾನವಿ ಅಲ್ಲ. ಮತ್ತೆ ಅವಳ ಜೀವನಕ್ಕೂ ಒಂದು ಚರಿತ್ರೆ ಇದೆ. ಯಾಕೆ ದಾನವಿಯಾದಳು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಬನ್ನಿ. ರಘುವೀರ ಬಲು ಚಕ್ರವರ್ತಿಗೆ ಅನುಕೂಲನಾಗಿರುತ್ತಿದ್ದ ಕಂಪನೆಂಬೋರ್ವ ಖಳಾತ್ಮ ಕೆಳಗದಿ ವೃತ್ರಾರಿಯಿಂದ ಹತನಾಗಲಾಗದ ಸೂನು ಸುಂದಾಕ್ಷನು ವಿಂಧ್ಯಗಿರಿಯಲ್ಲಿ
ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಈಗ ಜೀವನದ ಬಗ್ಗೆ ಯೋಚನೆಯನ್ನು ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾವುದನ್ನು ಹೇಳಬೇಕಿದ್ರು ಕೂಡ ನಮ್ಮವರಿದ್ದಾರೆ. ಬರ್ಲಿ ನೋಡ. ಎಲ್ಲವರು ನನ್ನವರು. ಜಂಬು ಮಲ್ಲು ಶಂಭು. ಜಂಬು ಮಲ್ಲು ಶಂಭು. ಜಂಬು ಮಲ್ಲು ಶಂಭು ಅಂದ್ರೆ ಒಬ್ಬೊಬ್ಬರ ಹೆಸರು. ಹಾಗೆ. ಅಯ್ಯ, ನೀನು ಬಹಳ ಹಿಂದಿನವ, ಹೌದು, ಇವತ್ತಿನವಲ್ಲ ನೀನು. ಅದೆಷ್ಟೋ ಕಾಲಗಳಿಂದ ನನ್ನ ಜೊತೆಯಲ್ಲೇ ಇದ್ದವ ನೀನು. ವಲ್ಲೂಕ ನಾನೆಣಿಸಿದ್ದು ಕರಡಿಯ ಅಂತ. ಹೌದು ಅಂತ ಹೆಸರು ಮಾತ್ರ. ಹೌದು, ಹೆಸರು ವ್ಯಕ್ತಿ ಇರ್ಬೇಕಂತ ಆಗ ಇರ್ಬೇಕು ಅಂತಿಲ್ಲ. ಅಯ್ಯ, ಅದೆಷ್ಟೋ ಕಾಲಗಳಿಂದ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ನಮಗೆ ಎಷ್ಟು ಪ್ರಾಯ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಹೌದು, ಇಲ್ಲಿ ಬಂದ ಮೇಲೆ ಪ್ರಾಯದ ಪರಿವೇ ನಮಗೆ ಇರುವುದಿಲ್ಲ. ಎಲ್ಲಿಗೆ ಬಂದ ಮೇಲೆ? ಇಲ್ಲಿ ಬಂದು ನಮ್ಮ ಕೂಟ ಕೂಟ ಒತ್ತಾಡಾಗ. ಅಯ್ಯ, ಖಲುಜ, ಖಲುಜಪುರ ನಮ್ಮದು, ನಾವೇ ನಿರ್ಮಾಣ ಮಾಡಿದ್ದು. ಇಲ್ಲ ಇಲ್ಲ, ಅಂತಃಪುರದಲ್ಲಿ ವಶವನ್ನು ಮಾಡುತ್ತಾ ಇದ್ದೇವೆ. ಅದೆಷ್ಟೋ ಖಳರು ಎಲ್ಲೆಲ್ಲೋ ದಾರಿ ಮಧ್ಯದಲ್ಲಿ ಬಿದ್ದುಕೊಂಡು ಎದ್ದುಕೊಂಡು ಜೀವನವನ್ನು ನಡೆಸುವುದಕ್ಕಾಗದೆ ಒದ್ದಾಡ್ತಾ ಇದ್ರು. ಅವರನ್ನೆಲ್ಲ ತಂದದ್ದು ನೀನು. ದಾರಿ ಬದಿಯಲ್ಲಿ ಒಂದು ಮುತ್ತು ಚಲ್ಲಾಪಿಲ್ಲಿ ಆಗಿದ್ರೆ ಅದನ್ನು ಯಾರು ನೋಡೋರಿಲ್ಲ. ಅದನ್ನೇ ಹಾರವಾಗಿ ಮಾಡಲ್ಪಟ್ಟಾಗ ಆಹಾರವಾಗ್ತದೆ, ನೋಡುವವರ ಕಣ್ಣಿಗೆ ಚಂದವಾಗ್ತದೆ. ಹಾಗೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ನಮ್ಮ ರಾಕ್ಷಸ ಪಡೆಯೆಲ್ಲ ಒಟ್ಟು ಸೇರಿಸಿ ನಮಗೆ ನೇತಾರರಾಗಿ ದಾತಾರರಾಗಿ ಮೆರೆದವರು ನೀವು. ಈಗ ನಾವಿಷ್ಟೇ. ಹೌದು, ಉಳಿದವರೇ ಎಲ್ಲ ಹಿಂದಿನ ತಯಾರಾಗ್ತಾ ಇದ್ದಾರೆ. ಹೌದಾ? ಇರ್ಲಿ ಅಯ್ಯ, ನಾನು ಅದನ್ನೆಲ್ಲ ಯೋಚಿಸುವುದು. ನನಗೇನು ಒಂದು ಹುರುಪುಂಟು, ಇವತ್ತು ಉತ್ಸಾಹ ಉಂಟು. ಕುರುಪೇನು ಕುರುಪಲ್ಲವೋ, ಉತ್ಸಾಹ, ದೇಹದಲ್ಲಿ ಶಕ್ತಿ ಹೆಚ್ಚುತ್ತಾ ಇದೆ. ಯಾಕೆ ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದು ನನ್ನ ಮನಸ್ಸಿನಲ್ಲಿ, ಇನ್ನು ನನ್ನ ಹೃದಯದಲ್ಲಿ ಒಂದು ನೋವುಂಟು. ಏನದು ನಿಮಗೆ ಹೃದಯ ನೋವು? ಯಾವಾಗ ಪ್ರಾರಂಭ ಆದದ್ದು? ಯಾವಾಗ? ಇವತ್ತಲ್ಲ, ಆ ಕಾಲದಲ್ಲಿ. ಹೌದು, ಆ ಹೃದಯ ನೋವು ಇನ್ನೂ ಗುಣ ಆಗಲಿಲ್ಲ. ಕಾರಣ ಏನು ಗೊತ್ತುಂಟಾ? ಏನು? ನನ್ನಪ್ಪ, ನಿಮ್ಮಪ್ಪ ಜಂಬ. ಆ ಜಂಬಾಸುರನನ್ನು ಕೊಂದವ ಯಾರು? ವೃತ್ರಾರಿ, ಆ ಇಂದ್ರ. ಆ ಅಂದು ಕಾಲದಲ್ಲಿ, ಯಾವಾಗ? ಅಂದು ನಿಮ್ಮ ಅಪ್ಪ ಜಂಬರಾಸುರ ಯುದ್ಧಕ್ಕೆ ಹೋದಾಗ, ಆ ಕಾಲದಲ್ಲಿ ಇಂದ್ರನಿಂದ ವಧಿಸಲ್ಪಟ್ಟರು. ಅಲ್ಲಿಂದ ಇವತ್ತಿನವರೆಗೂ ಹಗೆಯನ್ನು ತೀರಿಸಬೇಕು ಎನ್ನುವ ಕಾರಣದಿಂದ ಜೀವವನ್ನು ಉಳಿಸಿಕೊಂಡಿದ್ದೇನೆ, ನಿಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದೇನೆ. ಈಗ ನನಗೆ ಅನ್ನಿಸ್ತಾ ಉಂಟು, ಇವತ್ತು ವಿಶೇಷವಾದಂತಹ ಸಭೆ ಯಾವ ಕಾರಣಕ್ಕಾಗಿ? ಒಂದು ಮೇಲೆ ಹೋಗಬೇಕು ಅಂತ, ಒಮ್ಮೆ ಮೇಲೆ ಹೋಗಬೇಕು ಅಂತ. ಸರಿ, ನೀವು ಒಬ್ಬರೇ ಮೇಲೆ ಹೋಗುದಾ? ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ನಿಮ್ಮನ್ನೆಲ್ಲ ಜೊತೆಗೆ ಕರೆಸಿಕೊಂಡು ಹೋಗುದು. ಮೇಲೆ ಅಂತ ಹೇಳಿದ್ರೆ ಸ್ವರ್ಗ. ತಪ್ಪಲ ಪ್ರದೇಶ. ಆಹಾ,
ಭೂಲೋಕದಲ್ಲಿರುವಂತಹ ಎತ್ತರವಾದಂತಹ ಪರ್ವತ ಅಲ್ಲ, ಅದಕ್ಕಿಂತಲೂ ಎತ್ತರವಾದಂತಹ ಸ್ವರ್ಗ. ಆ ದೇವೇಂದ್ರನನ್ನು ಕೆಳಗಿಳಿಸಬೇಕು, ಅವನಿರುವಂತಹ ಪೀಠದಲ್ಲಿ ನಾನು ರಾರಾಜಿಸಬೇಕು. ಓ, ನೀವು ಸ್ವರ್ಗಸ್ಥರಾಗಬೇಕೆನ್ನುವ ನಿನ್ನ ನಾಲಿಗೆಯನ್ನು ಕೊಯ್ದೆನು. ಏನು ಸ್ವರ್ಗಸ್ಥರು ಅಂತ ಹೇಳಿದ್ರೆ ಇಲ್ಲಿ ಸತ್ತು ಮೇಲೆ ಹೋಗುದು, ನಾವು ಜೀವಂತ ಸ್ವರ್ಗಸ್ಥರಾಗುವುದು. ಎಂಥದ್ದು ಹಾಗೆಲ್ಲ ಉಂಟಾ? ಮತ್ತೆ ಸ್ವರ್ಗಸ್ಥರಾಗ ಸ್ವರ್ಗ ಸಶರೀರರಾಗಿ ಸ್ವರ್ಗಕ್ಕೆ ಹೋಗುವುದು. ಅದೇ ಸ್ವರ್ಗಕ್ಕೆ ಹೋಗದೆ ಸ್ವರ್ಗಸ್ಥರಾಗುವುದು ಹೇಗೆ ನಾವು? ಆಯ್ತು, ನಿನ್ನ ಭಾಷೆಯಲ್ಲಿ ಹಾಗೆ ಅಂತಾದ್ರೆ ಸರಿ. ಒಪ್ಪಿಕೊಳ್ಳೋಣ. ಸರಿ. ಅದಲ್ಲ, ನಿಮ್ಮನ್ನೆಲ್ಲ ಕರೆಸಿದ್ದು ಯಾಕೆ ಗೊತ್ತುಂಟಾ? ಯಾಕೆ? ನೀವೆಲ್ಲ ಪ್ರಬುದ್ಧರಿದ್ದೀರಾ, ನಿಮ್ಮಲ್ಲಿ ಶಕ್ತಿ ಉಂಟಾ? ಸ್ವರ್ಗಕ್ಕೆ ಹೋಗಬೇಕು ಅಂತ ಮನ ಮಾಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಎದೆ ಕೇಳುತ್ತ ಚಂಪುಕದ ಬೇಡಿದ ನಮ್ಮಲ್ಲಿ ಯಾರು ರಕ್ಕಸರು, ಯಾರು ನಮ್ಮ ಒಳ್ಳೆಯವರು, ಯಾರು ಕೆಟ್ಟವರಂತ ಇಷ್ಟು ತನಕ ನಾವು ಏನು ಮಾಡಿದ್ದಿಲ್ಲ. ಈಗ ಸಮಗ್ರವಾಗಿ ನಾವು ಒಟ್ಟಾಗಿದೆ. ಮುಖ್ಯ ನಮಗೆ ಮಾಡಬೇಕಾದ್ದು ರಕ್ಕಸರ ಜಾತಿ ಎಷ್ಟಿದೆ ಅಂತೇಳಿ ಜಾತಿ ಗಣತೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಜಾತಿ ಗಣತೆ? ಹೌದು. ಅದ್ಯಾಕೆ ಬೇಕು? ಬೇಕಾ? ನಮಗೆ ಬೆಂಬಲ ಕೊಡುವವರು ಎಷ್ಟು ಮಂದಿ ಇದ್ದಾರೆ ಅಂತ ನಮ್ಮ ಜಾತಿ ಗಣತಿ ಮುಖ್ಯವಾಗಿ ನಾವು ಮಾಡಬೇಕು. ಹಾಗೆ ನಾವು ಯಾವುದೇ ಪಕ್ಷದಿಂದ ಹೋದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಕಾಲವನ್ನು ಗೂಗೆಗಳು, ತಮಾಲಿಯನ್ನು ರವಿರಶ್ಮಿಗಳು, ಚೋರನು ನಿದ್ರೆಯನ್ನು ವಿರೋಧಿಸುವಂತೆ ಮರದ ತುಂಡನ್ನು ಗರಗಸವು ಯಾವ ರೀತಿ ವಿರೋಧಿಸುವುದು ಹಾಗೆ ದೇವತೆಗಳನ್ನು ನಾವು ವಿರೋಧಿಸ್ತಾ ಬಂದಿದ್ದೇವೆ. ಇನ್ನು ಮುಂದೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ನಮ್ಗೊಂದು ಅಪ್ಪಣೆಯನ್ನು ಕೊಡಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ನನ್ನ ಭುಜದಲ್ಲಿ ಗೋಳಿ ಬಜೆ ಉಕ್ಕೇರ್ತಾ ಇದೆ. ಗೋಳಿ ಬಜೆಯಲ್ಲಿ ಭುಜಬಲ ಉಕ್ಕೇರ್ತಾ ಇದೆ. ಆದ್ದರಿಂದ ನಮ್ಮ ಭುಜಬಲಿಯ ಬಗ್ಗೆ ನೀವು ಚಿಂತೆ ಮಾಡಬೇಕಾದಾಗ
ಭುಜ ಬಲಿ ಹೌದು. ಭುಜ ಬಲ. ಭುಜದ ಬಲದ ಬಗ್ಗೆ ನೀವು ಚಿಂತೆ ಮಾಡಬೇಕಾದ ತಲೆಯೆಲ್ಲ ಹಣ್ಣಾಗಿದೆ, ನಿನ್ನ ಹತ್ರ ಬಲ ಉಂಟಾ ಈಗ? ಬಲ ಉಂಟು. ಹಣ್ಣಾದಷ್ಟು ಹೆಚ್ಚು ಪಕ್ವವಾಗುವುದಲ್ವೇ? ಸರಿಯಾಗಿ ಭೂಲೋಕದಲ್ಲಿ ಯೋಚನೆ ಮಾಡಿ ನೋಡಿ. ಯಾವುದೇ ಎಳೆಯ ಗಿಡದ ಬೀಜವನ್ನು ತೆಗೆದು ಅದನ್ನು ಫಲವತ್ತಾಗಿ ಮಾಡುವುದಕ್ಕೆ ಪ್ರಯತ್ನ ಪಡುವುದಿಲ್ಲ. ಹಳೆಯ ಮರದ ತೆಂಗಿನಕಾಯಿಯನ್ನು ಅಡಿಕೆಯನ್ನು ತೆಗೆದು ಅದನ್ನು ಬೀಜ ಮಾಪನ ಮಾಡ್ತಾರೆ. ಯಾಕೆ? ಅದು ಮುಂದೆ ಒಳ್ಳೆ ಫಲ ಕೊಡ್ತದೆ ಎನ್ನುವ ಕಾರಣಕ್ಕಾಗಿ. ಕೂದಲು ಹಣ್ಣಾಗಿದೆ ಎಂಬುದ ವಿಚಾರವನ್ನು ಬಿಟ್ಟು ಬಿಡಿ. ಅಪ್ಪಣೆಯನ್ನು ನಮಗೆ ನೋಡಿ. ನಿಮ್ಮ ಜೊತೆಯಲ್ಲಿ ಎಲ್ಲಿಯಾದ್ರೂ ಬೀಜ ಹಾಕಿದ್ಯಾ? ಎಲ್ಲಿಯಾದ್ರೂ ಬೀಜ ಇನ್ನು ಮಾಪನ ಮಾಡ್ತಾ ಇದ್ದೇವೆ ಅಷ್ಟೇ. ಹೌದಾ? ಹಾಗಾಗಿ ನೀವು ತಲೆ ಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಸರಿ ಸರಿ. ದೇವತೆಗಳನ್ನು ಗೆದ್ದು ಅವರ ತಲೆಯನ್ನು ಮೆಟ್ಟಿ ನಿಮಗೆ ಅಧಿಕಾರ ಪದವಿಯನ್ನು ನಾವು ಒಪ್ಪಿಸಿಕೊಡ್ತೇವೆ. ನೀನು ಒಬ್ಬ ಇದ್ರೆ ಸಾಕು. ಹೋಗುವ. ಚಂದದ ಧ್ವನಿಯನ್ನು ಕೇಳಿ ಸುರಪೀಠದಲ್ಲಿ ಸ್ಥಿರವಾಗಿದ್ದಂತಹ ಸಂದರ್ಭದಲ್ಲಿ ಚಾರಕನವರು ಓಡೋಡಿ ಬಂದ. ಅಳುತ್ತಾ ವಿಚಾರವೊಂದನ್ನು ಮಂಡಿಸಿದ. ದ್ವಾರದಲ್ಲಿ ರಾಕ್ಷಸರು ಬಂದಿದ್ದಾರೆ. ಒಳಗೆ ಬರುವುದಕ್ಕೆ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲವೆಂದಾದ್ರೂ ನುಗ್ಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಪ್ರತಿಭಟಿಸಬೇಕು. ನಮಗೇನು ದಾನವರು ಬರುವುದು ಹೊಸತಲ್ಲ. ಇವತ್ತು ಬಂದಿದ್ದಾರಲ್ಲ, ಏನು ಇನ್ನು ಮುಂದೆ ಆ ದುಷ್ಟರು ಇಲ್ಲಿಗೆ ದಾಳಿ ಮಾಡಿದರೆ ಅವರನ್ನು ಶ್ರೀಹರಿಯ ದಯದಿಂದ Thank you.
ಆದ್ರೆ ಹ. ಇಲ್ಲಿ ರಾಕ್ಷಸರು ಬಂದದ್ದಲ್ಲ, ಮತ್ತೆ ಹೇಗೆ ಹುಚ್ಚರು ಬಂದಾಗೆ ಉಂಟು. ಎನ್ನುವುದಕ್ಕೆ ನೀನೇ ಸಾಕ್ಷಿ. ನಾನು ನಿರೀಕ್ಷೆ ಬೇರೆಯವರಲ್ಲಿದ್ದೆ, ನೀನು ಬಂದಿಯಲ್ಲ. ಏ ಹ. ಸುರಲೋಕಕ್ಕೆ ಬಂದ ಮೇಲೆ ಹ. ಅಲ್ಲಿ ನನ್ನನ್ನೇ ಕಾಣಬೇಕು. ಹ. ಎಲ್ಲರ ನಿರೀಕ್ಷೆ ಅದುವೇ. ಹೌದಾ? ಅದನ್ನು ಬಿಟ್ಟು ಮತ್ತೆ ಮಿಕ್ಕಿದ ದೇವತೆಗಳು ಏನು? ಮಿಕ್ಕಿಳಿದ ದೇವತೆಗಳನ್ನು ನೋಡಿಕೊಳ್ಳುವುದಕ್ಕೆ ಹ. ಯಾರು ಬೇಕಾಗಿಲ್ಲ. ಹ. ಯಾಕೆ ಅಂತ ಕೇಳಿದ್ರೆ ಯಾಕೆ? ಅವರಿಗಿಂತ ಮುಂಚೂಣಿಯಲ್ಲಿ ಸಾಗುವವ ನಾನು. ಹೌದು ಬಂ- ಪುಣ್ಯಾತ್ಮ. ಬಂದ ಭಟರನ್ನು ಒಂದೊಮ್ಮೆಗೆ ನಾನೇ ಹೊಡೆದು ಓಡಿಸುತ್ತೇನೆ. ಹೌದಾ? ಅಷ್ಟಕ್ಕೆ ಹ. ನಮ್ಮ ದೇವತೆಗಳೇನು ಅಸಮರ್ಥರಲ್ಲ, ಹ. ಅವರಲ್ಲೂ ಸಾಮರ್ಥ್ಯ ಇದೆ. ಹ. ನಿಮ್ಮಂತವರು ಬಂದ್ರೆ ಹ. ಒಂದೊಮ್ಮೆಗೆ ಹೊಡೆದು ಬಿಡ್ತಾರೆ. ಹ. ಆದ್ರೆ ಇವತ್ತೇನು ಮತ್ತೆ ಆಶ್ಚರ್ಯ, ಓಡ್ತಾರೆ. ಮುಂದೆಯಿಂದ ಬಂದವರು ಹ. ಒಡೆಯರಾಗಿರ್ಬೇಕು. ಹ್ಮ್. ಆದ್ರೆ ಹ. ನಿನ್ನಂತವರು ನನ್ನೆದುರಿಗೆ ಬರುವುದು. ಈಗ ಕಾಲ ಹೋಗಿದೆ ಮಗು, ನಿನಗೆ ಗೊತ್ತಿಲ್ಲ ಅದು. ಮಗು ಈಗ ಬೇರೆಯವರೇ ಮುಂದೆ ಬರುದು, ಒಡೆಯ ಹಿಂದೆ ನಿಲ್ಲದು, ಅಪ್ಪಣೆ ಮಾತ್ರ ಮಾಡುದು, ಅದು ಗೊತ್ತುಂಟ. ಏ ಅದು ನಿಮ್ಮಲ್ಲಿ ಆಗಿರ್ಬಹುದು, ನಮ್ಮಲ್ಲಿಯೂ ಹೋದಲ್ಲಿ ಎಲ್ಲಿಯೂ ಅದೇ ಅದು. ಆದರೆ ನಮ್ಮಲ್ಲಿ ಹಾಗಲ್ಲ. ಹ. ಹಾಗೆ ಅಂತ ಇದ್ರೆ ಹ. ನಿಮ್ಮೊಡೆ ಮುಂದೆ ಬರ್ಬೇಕಿತ್ತಲ್ಲ. ಹಾಗಿದ್ರೆ ನೀವು ಮೊದಲು ಬರ್ಬೇಕಿತ್ತಲ್ಲ, ದೇವತೆಗಳನ್ನು ಯಾಕೆ ಕಳಿಸಿ? ದೇವತೆಗಳು ನನ್ನ ಕ್ರಮ ಹಾಗೆ. ನಮ್ಮ ಕ್ರಮವು ಹೀಗೆ. ಆ, ಏನು? ದೇವೇಂದ್ರ ಮಾಡಿದವ ನೀನೆಯೋ? ದೇವೇಂದ್ರ ಮಾಡಿದವರು ಅಲ್ಲ, ಇಷ್ಟು ತನಕ ನಮ್ಮರನ್ನು ಬಡಿದು ಓಡಿಸಿದವ ನೀನೆಯೋ? ನಾನೇ ಧರ್ಮವನ್ನು ಮೀರಿ ಹ. ಅಧರ್ಮದ ಗದ್ದುಗೆ ನಡರಿ ಕ್ಷಣಿಕವಾದಂತಹ ನಿಮ್ಮ ಆಡಂಬರದ ವಿಡಂಬನೆಯಿಂದ ಮಾಡುವ ವಿಕಟ ಅಟ್ಟಹಾಸವು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಈಗ ಜಾಗೃತವಾಗಿದೆ. ಏನಂತ ಗೊತ್ತುಂಟ? ನಮ್ಮವರೆಲ್ಲ ಬಡಿದೋಡಿಸಿ ಎನ್ನುವಂತ ತುಂಬ ಭಾವನೆಗೆ ತಿಲಾಂಜಲಿಗಳು ನಿನ್ನನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಿ ಪ್ರಚೋದಿಸಿ ಕಳಿಸಿದ ಮುಕ್ಕಣ್ಣನಿದ್ದರೆ ನಮಗೆ ಲೆಕ್ಕವಿಲ್ಲ. ದೇಶ ಕಾಲ ಕ್ಷೇತ್ರ ಪಾತ್ರ ಪರಿಸ್ಥಿತಿ ಇವುಗಳ ಅರಿವಿಲ್ಲದ ರಕ್ತವಿಚ್ಚನ್ನು ತೋರದಕ್ಕೆ ಬಂದರೆ ನಿನ್ನ ಪಾಲಿನ ಯಮರಾದೇನು. ಎಲ್ಲರೊಮ್ಮೆ ಕರತಾಡಲು ತಟ್ಟಬೇಕು. ಯಾಕೆ? ನಿಮ್ಮಲ್ಲಿ ಹುಚ್ಚರು ಕೂಡ ಇಷ್ಟು ಕಲ್ತು ಬರ್ತಾರಲ್ಲ. ಏ ಮಗನೇ, ನಿನ್ಗೆ ಅದು ಯಾವುದು ಗೊತ್ತಿಲ್ಲ. ನೀನಿಲ್ಲಿ ಸುಮ್ಮನೆ ಕೂತ್ಕೊಂಡು ಕೈಕಾಲ ಅಲ್ಲಾಡಿಸ್ತಾ ಮಾತ್ರಕ್ಕೆ ಬೇರೆಯವರು ಹೆಡ್ಡರೆಂದು ಭಾವಿಸಬೇಡ. ನಿನಗೆ ಈ ಅವಕಾಶ ಸಿಕ್ಕಿದ ದೊಡ್ಡದು. ಯಾರು ಕೊಂಬುಂಟಲ್ಲ, ಹೊರಟೋಗಿದ್ದೇನೆ. ಬಂದಂತಹ ನನ್ನವರನ್ನೆಲ್ಲ ಯುದ್ಧದ ಮುಖೇನ ನೀನು ಸೋಲಿಸಿದ್ದೇನು ಅಂತ ಗರ್ವನೇನು ನಿನಗೆ? ಸೋಲಿಸಿದ್ದೇನೆ. ಸೋಲಿಸಿದಲ್ಲ, ಅದೊಮ್ಮೆ ಅವನಿಗೆ ಹೇಳು. ಸೋಲಿಸಿದಲ್ಲ. ಮತ್ತೆ? ಈ ಸುರಪೀಠಕ್ಕೆ ಮರ್ಯಾದೆ ಕೊಟ್ಟು ಅವರು ಹಿಂದುಳಿದಿದ್ದಾರೆ ಅಷ್ಟೇ. ಹೌದು, ನಾನು ಬಂದಿದ್ದೇನಲ್ಲ ನನಗಾಗಿ. ಇದ್ರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಒಂದುಂಟು. ಹಾಗೆ ನಿನ್ನ ವಿಚಾರ ಆಗಿದೆ. ಮೀಸೆ ಹೇಗೆ ಬಿದ್ದರೆ ಮಣ್ಣಾಗುದಿಲ್ಲ? ಹೇಗೆ ಹೇಗೆ ಬಿದ್ದರೆ ಮಣ್ಣಾಗುದಿಲ್ಲ? ನಿನ್ನದು ಒಂದೊಂದು ಪ್ರಶ್ನೆ ಉಂಟಲ್ಲ, ಏ ಪುಣ್ಯ, ಅದಕ್ಕೆ ತಲೆ ಬುಡ ಇರುವುದಿಲ್ಲ. ತಲೆ ಉಂಟ. ಅಂಗಾತ ಬಿದ್ದರೆ ಮೀಸೆಗೆ ಮಣ್ಣಾಗುದಿಲ್ಲ, ಕೌಚಿ ಬಿದ್ದರೆ ಈಗ ನೀವು ಬಿದ್ದದ್ದು ಹೇಗೆ? ನಾವು ಅಂಗಾತ ಕೌಚೆ ಬಿದ್ದದ್ದು. ನಾವು ಓರೆ ಬಿದ್ದದ್ದು. ಹೋಗ. ಇಂದ್ರ, ನನ್ನಪ್ಪನನ್ನು ಕೊಂದಿದ್ದೀಯ ನೀನು. ಆ ಗರ್ವ ನಿನ್ನಲ್ಲಿರಬಹುದು. ಬಂದವರ ಮಗ ನಿನ್ನ ಇಕ ಅಪ್ಪ ಯಾರು? ಜಂಬ ಜಂಬಾಸುರ. ಜಂಬಾರಾಸುರ. ಏ ಎಂತದು? ಜಂಬರಾಸುರ. ಜಂಬಾಸುರ. ಜಂಬಾಸುರ. ನಾನೊಂದು ಹೆಚ್ಚು ಸೇರಿಸಿದ್ರ. ಬೇಡ, ಹೆಚ್ಚಿಗೆ ಯಾವುದು ಬೇಡ. ಕಮ್ಮಿ ಮಾಡಬಾರ್ದು. ಇದ್ದದ್ದೇ ಸಾಕು ನಮಗೆ. ಕಮ್ಮಿ ಮಾಡಬಾರ್ದು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸೂರಪೀಠವನ್ನು ಬಿಟ್ಟು ಕೊಟ್ರೆ ನಿನ್ನನ್ನು ಉಳಿಸ್ತೇನೆ. ಇಲ್ಲಂತಾದ್ರೆ ಕರವಾಳದಿಂದ ನನ್ನ ಕಾರಣ ಕಳಿತೇನೆ.
ಕಂಡಿದ್ದೆ. ಯಾರನ್ನು? ಸಮುದ್ರ ಮಥನ ಕಾಲದಲ್ಲಿ ಯಾರವ? ಜಂಬಾಸುರನಂತೆ ಹೌದು. ಬಲಿ ಚಕ್ರವರ್ತಿಯೊಂದಿಗೆ ಬಂದಿದ್ದ. ಹ. ಆ ಕಾಲದಲ್ಲಿ ಹೊಡೆದೋಡಿಸಿದ್ದೇನೆ. ನನ್ನ ಅಷ್ಟು ಪೆಟ್ಟಿಗೆ ಅವ ಸತ್ತಿದ್ದಾನೆ ಅಂತ ಈಗ ನೀನು ಹೇಳುವಾಗಲೇ ಗೊತ್ತಾದದ್ದು. ಹ? ಹಾ, ಸತ್ತದ್ದಲ್ಲ ಅದು, ಸತ್ತದ್ದಲ್ಲ. ಮತ್ತೆಂತ? ಇಂಥವರ ಜೊತೆಯಲ್ಲಿ ಯುದ್ಧ ಮಾಡಿದ್ದೇನೆ ಅಂತ ಹೇಳಿ ತನ್ನ ಜೀವನದ ಬಗ್ಗೆ ಜಿಪ್ಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡದ್ದು. ಅದು ಹೇಳಿದೆ ಅಲ್ಲ, ಎಲ್ಲ ಕೆಲಸ ಆದ ಮೇಲೆ ಮತ್ತೆ ಸಮರ್ಥನೆ ಕೊಡುವುದು ಒಂದೇ ಉಳಿಯುವುದು. ಹಾಗಾಗಿ ಆ ವಿಚಾರ ಅಲ್ವೋ? ಹೌದೇ? ನಿನ್ನ ತಂದೆ ಬಂದದ್ದು ಯಾಕೆ? ಯಾಕೆ? ಯುದ್ಧಕ್ಕೆಂದು ಬಂದವರನ್ನು ಯುದ್ಧದಿಂದಲೇ ಸೋಲಿಸಬೇಕು. ತಲೆ ಕೆಟ್ಟವನೇ, ನಿನಗೆ ಓದಿದ್ದೇನೆ ಈಗ. ಶತಂ ಪ್ರತಿ ಶಾಟ್ಯಂ. ಇವರು ಹಾಗೆ ಸಮುದ್ರ ಮಥನ ಕಾಲದಲ್ಲಿ ಇವರಿಗೆ ಸಹಕಾರ ಮಾಡುವುದಕ್ಕಾಗಿ ನನ್ನಪ್ಪ ಪಾಪ ಎಷ್ಟು ಶ್ರಮ ವಹಿಸಿದ್ದಾರೆ, ಮತ್ತೆ? ಅದನ್ನು ಗಣಿಸಿದೆ ಪಾಪಿ ಮಗ. ಇವರೆಲ್ಲ ಹಾಗೆ ಜೇನಿನ ಹುಟ್ಟನ್ನು ಆವರಿಸಿದ ಹುಳಗಳಂತೆ ಬಲು ದುಷ್ಟರಾಗಿದ್ದಾರೆ. ಲೋಕದ ಜನರ ಕಣ್ಣಿಗೆ ಸಜ್ಜನರಂತೆ ಕಾಣಿಸಿಕೊಂಡು ಮಾರದ ಅನ್ಯಾಯವನ್ನು ಮಾಡ್ತಿರುವಂತಹ ಪಾಪಿಗಳು ಇವರು. ಬಂದವನನ್ನು ಯುದ್ಧ ಮುಖೇನ ಸೋಲಿಸಿದ್ದೇನೆ. ಯಾಕೆ? ಯಾಕೆ? ಬಂದವನನ್ನು ಪೂಜೆ ಮಾಡಿ ಸ್ವಾಗತಿಸುವುದಕ್ಕೆ ನಾನಿಲ್ಲಿರುವುದಲ್ಲ. ಆದ್ದರಿಂದ ಹೇಳುವುದು, ಹಿಂದೊಮ್ಮೆ ಮಹಿಷದಾನವ ಅಂತ ಇದ್ದನಂತೆ. ಅಪ್ಪನ ಮೇಲೆ ಯಾರೋ ಕೊಂದರು ಎಂಬ ಸೇಡಿಗಾಗಿ ಇಲ್ಲಿಗೆ ದಾಳಿ ಇಟ್ಟ. ನಂತರ ಏನನ್ನು ಕಂಡ? ಅವಸಾನವನ್ನು ಕಂಡ. ಅದು ಬಿಡಿ, ದೇವೇಂದ್ರನೆಲ್ಲ ಬೇರೆಯವರಿಂದ ಅಲ್ವಾ? ಹೇ, ಆಗಲಿ. ನೀವು ದೇವಿ ಮಾತ್ರೆಯ ಕಥೆಯನ್ನು ನಮಗೆ ಹೇಳುದ ನೀವೆಲ್ಲ? ದೇವತೆ ನೋಡಿದ್ಯಾ ನೀನು? ನನಗೆ ಹೇಳಿದ್ದೆ ಅವ ಎಷ್ಟು ಮುದುಕ, ಎಷ್ಟು ಹಿಂದಿನ. ಎಷ್ಟು ಅದರ ಅದನ್ನು ಕಂಡು ಮೇಲೂ ಮಾಡಿದ್ದೇವೆ ಅದು ಗೊತ್ತುಂಟು. ಅಷ್ಟೆಲ್ಲ ಗೊತ್ತಾದ ಮೇಲೂ ಸ್ವರ್ಗಲೋಕಕ್ಕೆ ದಾಳಿ ಮಾಡುತ್ತೀಯಲ್ಲ ಪುಣ್ಯಾತ್ಮ. ಹೌದು. ಈಗ ನಾವೆಲ್ಲ ಕಹಿ ಬೇವಿನಾಗೆ, ಇದು ಮದ್ದು. ಒಂದೇ ಎಲೆ ತಿನ್ಲಿಕ್ಕೆ, ಮರದಲ್ಲಿರುವಂತ ಎಲ್ಲಾ ಎಲೆಯನ್ನು ತಿಂತೇನೆ ಅಂತ ಹೇಳಿದ್ರೆ ಎಲ್ಲ ಸತ್ತೋಗ್ತಾರೆ. ಹೌದು. ಮತ್ತೆ ನಾವು ಅದನ್ನೇ ತಿನ್ನುವುದು, ಅದರಲ್ಲೇ ಹಲ್ಲುಜ್ಜುವುದು, ಆರೋಗ್ಯಕ್ಕೆ ಒಳ್ಳೆಯದಂತ ತೀರ್ಮಾನ ಮೊದಲಿರ್ಲಿತ್ತು ನಮಗೆ. ಬೇವಿನ ಸೊಪ್ಪು. ಹೌದು. ನಿಮಗೆ ಕಡೆಗೆ ಅದೇ ಬೇವು ನಿಮ್ಮ ಯಾವುದು? ಜೀವನ ಕಹಿಯಾಗಿಯೇ ಹೋಗ್ತದೆ. ಕರಿಬೇವಲ್ಲ, ಕಹಿಬೇವು. ಅದೇ ಯಾರು ಹೇಳಿದ್ದು ಕರಿಬೇವು ಅಂತ? ಮತ್ತೆ ನೀನು ಹೇಳಿದೆ ಕಹಿ ಆಗುತ್ತದೆ ಅಂತ ಹೇಳಿದ್ದು. ನೋಡು, ಜೀವನದಲ್ಲಿ ಕಹಿಯೂ ಆಗುತ್ತದೆ, ಸಿಹಿಯೂ ಆಗುತ್ತದೆ. ಸಿಹಿಯನ್ನು ನಾವು ಯಾವತ್ತೂ ಕೂಡ ಸ್ವಾಗತಿಸಬೇಕು ಎಂದಾದ್ರೆ ಇಂತಹ ಸುರಪನನ್ನು ಗೌರವಿಸುವುದಕ್ಕೆ ಕಲಿಬೇಕು. ನೋಡು, ನಾನು ನಿನಗಿಂತ ಹಿರಿಯವ, ನನಗೆ ನೀನು ಬೇಕಾದನ್ನು ಕೊಡು. ಯಾವುದು? ಪೀಠ. ನಿನ್ನನ್ನು ನಾನು ಚಂದದಲ್ಲಿ ನೋಡಿಕೊಳ್ತೇನೆ, ಏನು ಕಡಿಮೆ ಆಗದಾಗೆ ನಾನಿದ್ದೇನೆ. ಪೀಠ ಬೇಡವೋ? ಮತ್ತೆ ನನಗೆ ಪೀಠ ಬೇಡ. ಆದ್ರೆ ತ್ರಿಮೂರ್ತಿಗಳು ಒಂದು ಮನ್ವಂತರಕ್ಕೆ ಕೊಟ್ಟಿದ್ದಾರಲ್ಲ, ಅಂದ ಮೇಲೆ ಆಡಬೇಕಾದದ್ದು ನನ್ನ ಕರ್ತವ್ಯ. ಅವರು ಕೊಟ್ಟದ್ದು ಯಾಕೆ ಗೊತ್ತುಂಟಾ? ಯಾಕೆ? ಇಡೀ ನಿನ್ನ ಒಂದು ಮನ್ವಂತರದಲ್ಲಿ ನೀನು ಕಷ್ಟವನ್ನು ತಿನ್ನುವಷ್ಟು ತಿನ್ನು, ಆಮೇಲೆ ಸತ್ತು ಹೋಗು ಅಂತ. ನೀವು ಹಿರಿಯವಲ್ವೇ? ಇವ ನಿಮ್ಗಿಂತ ಸಣ್ಣವ, ನಿಮ್ಗೊಂದು ಮಗು ಇದ್ದಾಗ ಇವ. ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ, ಕರುವಿನ ಸಗಣಿ ಶುದ್ಧಕ್ಕೆಲ್ಲ ತೆಗೆದು ಹೊಡೀರಿ. ಹೌದಾ? ಏನ್ ಮಾಡ್ತೀನಿ ನೀನೀಗ? ನಿನ್ನನ್ನು ಒಮ್ಮೆಂದೊಮ್ಮೆ ಹೊಡೆದು ಓಡಿಸ್ತೇನೆ. ನೋಡುವ.
ಸುಖವನ್ನು, ಸಂತೋಷವನ್ನು, ಐಶ್ವರ್ಯ, ಸಂಪತ್ತನ್ನು ಅನುಭವಿಸಬೇಕು ಅಂತಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕಂತ. ಆ ಬಗ್ಗೆ ಆಲೋಚನೆ ಮಾಡೋದಿದ್ರೆ ನನ್ನಷ್ಟು ಭಾಗ್ಯವತಿ ಬೇರೆ ಯಾರೂ ಇಲ್ಲ. ಕಾರಣ ಏನು? ಈ ಯಕ್ಷಲೋಕವನ್ನು ಆಳುವಂತಹ ಸುಕೇತು ಮಹಾರಾಜರ ಮುದ್ದಿನ ಮಗಳೇ ನಾನು. ತಾಟಕಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ನನ್ನ ಅಪ್ಪನಿಗೆ ಮದುವೆ ಆಗದೆಷ್ಟೋ ಕಾಲ ಆದ್ರೂ ಕೂಡ ಮಕ್ಕಳೇ ಆಗ್ಲಿಲ್ವಂತೆ. ಆ ಕಾಲಕ್ಕೆ ಪುತ್ರ ಸಂತಾನವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶವನ್ನಿರಿಸಿಕೊಂಡು ಆ ಬ್ರಹ್ಮದೇವನ ಕುರಿತಾಗಿ ಗಾಢವಾದಂತಹ ತಪಸ್ಸನ್ನಾಚರಿಸಿದ್ರಂತೆ. ಒಲಿದು ಬಂದಂತಹ ಬ್ರಹ್ಮದೇವ ವರ ಕರುಣಿಸಿದೆ ಹೇಗೆ ಬಲ್ಲೆಯ? 1000 ಆನೆಗಳ ಬಲವುಳ್ಳಂತಹ ಮಗಳು ಹುಟ್ಲಿ ಅಂತ. ನೋಡಿದ್ದೇನೆ ರೂಪದಲ್ಲಿ ಹೇಗೆ ಮೀರಿಸುವವರು ಯಾರೂ ಇಲ್ಲ. ನಾನು ಬರುವಾಗಲೇ ಕೊಂಡಾಡುವುದು ಹೇಗೆ? ವಿಕಸಿತಾಂಬುಜ ನೇತ್ರ ತಾಟಕಿ ಎನ್ನುವ ಹಾಗೆ. ಯಾಕೆ? ಕಮಲ ಒಂದು ಅರಳಿದಾಗ ನೋಡುವುದಕ್ಕೆ ಶೋಭಾಯಮಾನವಾಗಿ ಕಂಗೊಳಿಸ್ತದೆ. ಹಾಗೆ ನನ್ನ ಕಣ್ಣು ಎನ್ನುವ ಹಾಗೆ ಎಲ್ಲವರು ಕೊಂಡಾಡುವುದು. ಸಖಿಯರೇ, ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಉದ್ದೇಶ ಇದೆ. ಬೇರೆ ಏನೂ ಅಲ್ಲ, ನಮ್ಮದಾಗಿರುವಂತಹ ಈ ಪ್ರಮದಾವನದಲ್ಲಿ ವಿಹರಿಸಬೇಕು, ಸುಮ ಸಂಚಯವನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಮಾಡಿದ್ದೇನೆ. ಹೌದೇ? ಹೌದಾ? ತಿರುಗಾಟ, ಸಂತೋಷ. ಎಂತದ್ದು? ನಾನು ಒಂದು ಕಾಲ ಎತ್ಕೊಂಡೇ ಇದ್ದದ್ದು. ಏನ್ ಕಾಲ್ ನೋವಾ? ಅಲ್ಲಪ್ಪ, ಮತ್ತೇನೆ? ತಿರುಗಾಟಕ್ಕೆ ಹೊರಡುದಕ್ಕೆ ನೀನ್ ಬರ್ತಿ ಅಂತ ಲೆಕ್ಕ ಬೇಕಾಗ್ತದೆ. ತಿರುಗಾಟ ಎಷ್ಟಾಗಿದೆ ಅಂತ ಇನ್ ಲೆಕ್ಕ ಮಾಡುದೇ. ನೀನು ಗೆಳತಿ, ನಾನು ಬರ್ತೇನೆ ನಿನ್ನ ಜೊತೆಯಲ್ಲಿ. ತಡ ಮಾಡುವುದಕ್ಕೆ ಆದಷ್ಟು ಬೇಗ ವಿಹರಿಸುತ್ತಾ ವಿಹರಿಸುತ್ತಾ ಮುಂದುವರಿಯೋಣ.
ತಿಂತನ ತಿನ್ನತೈ ನೋಡಿರಿ ಗಿರಿ ಬಿಡುವ ಪ್ರಥಮ ಕೋಟಿ ಗಂಟೆಗಳಲ್ಲಿ ಪ್ರಣಯ ಪ್ರಮೋದ ಸಖಿಯರೇ, ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು ಎನ್ನುವಂತಹ ಉದ್ದೇಶ ಇರಿಸಿಕೊಂಡು ನಾವೆಲ್ಲ ಸಾಗಿ ಬಂದವರು. ನೋಡಿದ್ಯಾ, ನಾವು ವೀಕ್ಷಿಸಿದ್ದು ನಮ್ಮ ನರ್ತನ ಎಲ್ಲವೂ ಮಂದಗತಿಯಲ್ಲೇ ಇತ್ತು. ಕಾರಣ ಏನು? ಏನದು? ವಾತಾವರಣ ಪೂರಕವಾಗಿದೆ. ನೋಡಿದ್ದೇನೆ ಈ ಪ್ರಕೃತಿಯನ್ನು ಕಾಣುವಾಗ. ಸ್ವಲ್ಪ ವಿವರಿಸಿ ನೋಡು, ಏನು ಅನಿಸ್ತದೆ ನಿಮಗೆ? ಈ ಪ್ರಕೃತಿಗೆ ಬಂದ ಬಳಿಕ ನನ್ನ ಮನಸ್ಸಿಗೆ ಒಂದು ಆತುರ ಹೆಚ್ಚಾಗುತ್ತಾ ಉಂಟು. ಅಂದ್ರೆ ಇಲ್ಲಿಯೇ ಇರಬೇಕು, ಈ ವನದ ಸೊಬಗನನ್ನು ನೋಡ್ತಾ ಇರಬೇಕು ಹಾಗೆಂತ ಇಲ್ಲಿ ಇದ್ದುಕೊಂಡು ಜಲಕ್ರೀಡೆಯಲ್ಲಿ ಆಡಿಕೊಂಡು ವನದ ಹೂವು ಅಲ್ಲಿರುವಂತಹ ಹೂವನ್ನೆಲ್ಲ ಕೊಯ್ದು ಮಾಲೆಯನ್ನು ಮಾಡಿ ನಾವು ಆಮೇಲೆ ತಲೆಗೆ ಮುಗಿದೀವಿ. ಆದೀತು, ನೀವು ಹೂವನ್ನು ಅರಸುತ್ತಾ ಆಪತವನ್ನು ಅನುಸರಿಸಿಕೊಂಡು ಹೋಗು. ನೀನೇನು ಮಾಡ್ತೀಯ ಗೆಳತಿ? ಏನೇ ತಿರುಗಾಟ ಅಂತ ಹೇಳಿದ್ರೆ ತಿರುಗಾಟ ಎಷ್ಟು ಬೇಗ ಮುಗೀತದೆ ಅನ್ನಿಸಬಾರ್ದು. ಎಷ್ಟು ದಿನ ಆದ್ರೂ ತೊಂದ್ರೆ ಇಲ್ಲ, ಇಲ್ಲೇ ಇರುವ. ಹೌದೇನೆ? ಹೌದಪ್ಪ. ಮನೆಗೆ ಹೋಗುದಕ್ಕೆ ಮನಸ್ಸಿಲ್ವಾ? ಮನಸ್ಸಿಲ್ಲ. ಇರ್ತೇನೆ. ಇಲ್ಲೇ ಇರ್ತೇನೆ. ಆದೀತು, ನೋಡಿದ್ಯಾ ಸುಮಾರು ಸಂಚಯವನ್ನು ಮಾಡ್ತಾವಳು ಹೋಗುತ್ತಾಳೆ, ನೀ ವನವಿಹಾರವನ್ನು ಮಾಡ್ತಾ ಹೋಗು. ನೋಡಿದ್ಯಾ ಆ ಕಡೆಗೆ ನೋಡು, ಆ ಗಿಣಿ ಮರಿ ಅದು ಒಂದಲ್ಲ ಎರಡಿದೆ. ಚಂದ ಅಲ್ವಾ? ಒಂದು ಗಂಡು ಒಂದು ಹೆಣ್ಣು. ಅದು ಯಾವಾಗ್ಲೂ ಜೊತೆಗೆ ಇರ್ಬೇಕು. ಅದು ಯಾಕೆ ಹಾಗೆ ಮಾತನಾಡುವುದು? ಒಂದೇ ಸ್ಥಳದಲ್ಲಿ ಒಂದು ಆಪ್ತ ಸಮಾಲೋಚನೆ. ಓಯ್, ಅಲ್ಲೋಡೆ ಹಂಸಗಳು, ಜೋಡಿ ಹಂಸಗಳು, ಒಂದು ಗಂಡು ಮತ್ತೊಂದು ಹೆಣ್ಣು. ಅದು ಯಾಕೆ ಜೊತೆಯಾಗಿ ಇರುವುದು? ಜೊತೆಯಲ್ಲಿ ಅದನ್ನು ಕಂಡಾಗ ಏನಿಲ್ಲ ಏನಿಲ್ಲ, ಈ ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು ಅಂತ ಮನಸ್ಸು ಹಂಬಲಿಸುವುದು. ನಾನು ಆ ದಾರಿಯಲ್ಲಿ, ನೀನು ಈ ದಾರಿಯಲ್ಲಿ, ಈ ದಾರಿಯಲ್ಲಿ ಹೋಗೋಣ, ಸಾಗೋಣ. ಓಡದಿದ್ರೆ ಬದುಕಬೇಕಲ್ಲ ಪುಣ್ಯಾತ್ಮ. ಹೌದಾ? ಕೈಕಾಲು ಬರುದಿಲ್ಲ, ಬಚ್ಚಿತ ಉಂಟು ಇಲ್ಲಿ. ಹೌದು, ತೊಡೆ ಬರುದಿಲ್ಲ ಅಂತ. ನನಗೂ ಈಗ ಗಂಟು ನೋವು ಶುರುವಾಯಿತು. ಮತ್ತೆ ನೀನು ಮುದುಕಲ್ವ? ಅದಲ್ಲ, ಓಡಿ ಶುರುವಾದದ್ದು. ಬೇರೆ ಸಮಸ್ಯೆ ಇಲ್ಲ. ಅಪ್ಪ, ನಮ್ಮ ಜೊತೆಗೆಲ್ಲ ಇದ್ರಲ್ಲ, ಅವ್ರು ನಮ್ಗಿಂತ ಮೊದಲು ಓಡಿ ಆಗಿದೆ. ನಾವು ಸ್ವಲ್ಪ ಅಯ್ಯ ಮಿತ್ರ, ಅದೆಷ್ಟೋ ಕಾಲಗಳಿಂದ ನನ್ನ ಜೊತೆಯಲ್ಲ ಇದ್ದವ ನೀನು. ಹೌದು. ನಿನ್ನತ್ರ ಕೇಳಿದವಾಗ ನಾವು ದೇವಲೋಕಕ್ಕೆ ಹೋಗುವ ಅಂತ ನೀನು ಹೇಳಿದೆ. ಹೌದು. ದೇವಲೋಕದಲ್ಲಿ ದೇವತೆಗಳನ್ನೆಲ್ಲ ಬಡಿದೋಡಿಸಿದ್ರು ಕೂಡ ಇಂದ್ರನನ್ನು ನಮಗೆ ಬಡಿದಾಕ್ಲಿಕ್ಕೆ ಆಗಲಿಲ್ಲಲ್ಲ. ಅವನ ವಜ್ರಾಘಾತದಿಂದ ನಮ್ಮ ಮೂಲವನ್ನು ಶೋಧಿಸಿ ಹೊಡಿತಾ ಇದ್ದಾರೆ. ಈಗ ನಾವು ಯಾವ ನೆಲೆಯಲ್ಲಿ ಇದ್ದ ನೆಲೆಯೆಲ್ಲ ಪುಡಿ ಪುಡಿಯಾಗಿ ಹೋಯ್ತು. ಓಡಿ ಓಡಿ ಬಂದದ್ದು ಜಾಗ ಯಾವುದಿದು? ಬೆಳಕೆ ಕಾಣುವುದಿಲ್ಲ. ಇದು ನಮಗೆ ಯೋಗ್ಯವಾದಂತ ಸ್ಥಳ ಯಾವುದು ಅಂತ ಆ ಕಡೆ ಈ ಕಡೆ ನೋಡಿದವಾಗ ಗೊತ್ತಾಯಿತು. ಇದು ಕೇಚರರು. ಹೌದು, ಅವರು ತಿರುಗಾಡುವ ಸ್ಥಳ. ಅವರು ತಿರುಗಾಡುವ ಸ್ಥಳ ಯಾವಾಗಲೂ ಕತ್ತಲೆ ಆಗಿರ್ತದೆ, ಯಾಕಂದ್ರೆ ಅವಳೇ ಬೆಳಕಾಗಿರ್ತಾರಲ್ಲ. ಹೌದು, ಹಾಗಾಗಿ ಅಬ್ಬಾ ಸದ್ಯಕ್ಕೆ ಯಾರ ಸಮಸ್ಯೆ ಇಲ್ಲ. ವಿಶ್ರಾಂತಿಯನ್ನು ವಿಶ್ರಾಂತಿ ಪಡಿಬೇಕು. ನಾನೊಂದು ನಿದ್ರೆ ಮಾಡ್ತೇನೆ. ನಿದ್ರೆ ಮಾಡಬೇಕು, ನನಗೆ ತುಂಬಾ ಆಯಾಸ ಆಗಿದೆ. ನಾನೊಂದು ಸ್ವಲ್ಪ ಮಲಗ್ತೇನೆ. ಈಗ ನೀನು ಮಲಗಬೇಡ, ನನಗೆ ಹೆದರಿಕೆ ಆಗ್ತದೆ. ನಾನು ಅಂಗಾತ ಉದ್ದಕ್ಕೆ ಕೂತ್ಕೊಳ್ತೇನೆ. ಆಯ್ತು, ಎಚ್ಚರಿಕೆ ಇಲ್ಲಿರು. ನಾನು ಸ್ವಲ್ಪ ಮಲಗ್ತೇನೆ, ಜಾಗ್ರತೆ. ಅಯ್ಯಪ್ಪ. ಬರುತ್ತ
ನನಸೆ ಕನಸಲ್ಲ. ಅದೇನು ಪ್ರತಿಧ್ವನಿ ಬರುವುದು? ಇದು ವಾಸ್ತವ. ನಾ ಕಾಣುತ್ತಾ ಇರೋದು ನಿಜ. ನಿಮ್ಮನ್ನು ಕೇಳೋದು ನಾನು, ಗಂಡು ಮಕ್ಕಳಲ್ಲಿ ಇಷ್ಟು ಚಂದ ಇರ್ತಾರೆ ಮತ್ತೆ ಇಲ್ಲದೆ ನೋಡಿದ್ರು ನೋಡುವ ಹಾಗೂ ಮತ್ತೆ ನಾವು ನೋಡುವ ಹಾಗಿಲ್ಲ ಅಷ್ಟೇ. ಒಳ್ಳೆಯದು. ಮತ್ತೆ ಯಾರ್ಯಾರು ನೋಡಿದ್ದನ್ನ ನೋಡುದಿಲ್ಲ ಅಂತ ನನಗೆ ಗೊತ್ತಿದೆ. ನಿಮ್ಮ ನೋಡುವವರು ಬೇರೆ ಇದ್ದಾರೆ ಅಂತ. ನೋಡಿ, ಹೌದು. ನಾನು ಯಾರ ಬಗ್ಗೆ ಹೇಳಿದ್ದು? ನೋಡಿ, ಹಾಯಾಗಿ ಪೌಡಿಸಿದ್ದಾರೆ. ಬಹುಶಃ ನಿನ್ನೆ ಕಾರ್ಯಕ್ರಮ ಇತ್ತೋ ಏನು, ತಿರುಗಾಟ ಹೆಚ್ಚಿಗೆ ಆಯ್ತೋ ಏನು, ಸುಖ ನಿದ್ರೆ ಮಾಡೋಣ ಇಲ್ವಾ ಹಾಗೆ ಪವಡಿಸಿದ್ದಾರೆ. ಅಮ್ಮಯ್ಯ, ಪ್ರತಿಧ್ವನಿ ನನ್ನ ಗರಿವಿಲ್ಲದ ಹಾಗೆ ಇಂತಹ ಉದ್ಗಾರ ಯಾಕೆ? ಕಾರಣ ಇವ ಮಾತ್ರವಲ್ಲ. ನೋಡಿದ್ರ ಅವ ಬಿಡುವುದು ಹಿಂದಿನಿಂದ ಯಾರು ನೋಡುದು ನೀವು? ಮನ್ಮಥ, ಅನಂಗ, ಅವನಲ್ಲಿ 5 ಬಾಣ ಉಂಟಂತೆ. ಅರವಿಂದ, ಅಶೋಕ, ಚೂತ, ನವಮಲಿಕ, ನೀಲೋತ್ಪಲ ಎನ್ನುವ ಹಾಗೆ ಒಮ್ಮೆಲೆ ಪ್ರಯೋಗ ಮಾಡಿದ್ದಾನೆ. ತಾಪ ಸಹಿಸಿಕೊಳ್ಳುವುದಕ್ಕಾಗುತ್ತಾ ಇಲ್ಲ. ಓಯ್, ನಿಮಗೂ ಇಂತಹ ಅನುಭವ ಆಗಿದ? ಇಲ್ಲ. ಸತ್ಯ ಅಲ್ಲ, ಇವತ್ತಲ್ಲ ಮೊದಲಾಗಿದ ಅಂತ? ಹಾಗಿದ್ರೆ ಏನೋ ಸಮಸ್ಯೆ ಉಂಟು ಅಂತ ಅರ್ಥ. ಹೌದು, ಈ ಪ್ರಾಯದಲ್ಲಿ ಇದೆಲ್ಲ ಆಗ್ಲೇಬೇಕು ಅಂತ. ಎಷ್ಟಾಯ್ತು ಪ್ರಾಯ? ಎಷ್ಟಾಯ್ತು? ಅಲ್ಲ, ಹೆಣ್ಣು ಮಕ್ಕಳ ಪ್ರಾಯ ಕೇಳಬಾರ್ದಪ್ಪ, ಗಂಡು ಮಕ್ಕಳ ಪ್ರಾಯ ಕೇಳಬಹುದು. ಎಷ್ಟಾಯ್ತು? ಎಲ್ಲ ಮುಖ ನೋಡ್ತಾರೆ. ಒಂದು 23, 24 ಆಗಿರಬಹುದು ಏನು. ಆದ್ರೆ ಆ ಮೊದಲ ಪ್ರಾಯದಲ್ಲಿ ಆಗಬೇಕಿತ್ತು. ನನಗೊಂದು ರೀತಿ ಚಳಿ 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 ಆಗುವುದು, ಆಮೇಲೆ ಬಿಸಿ 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 ಆಗುವುದು, ಚಳಿ ಬಿಸಿ ಬಿಸಿ ಚಳಿ ಚಳಿ ಬಿಸಿ. ಯಾಕೆ ಹೀಗೆ? ಆರೋಗ್ಯ ಸಮಸ್ಯೆ ಈ ಪ್ರಾಯದಲ್ಲಿ ಆಗ್ಲೇಬೇಕು. ಸುಂದರವಾದಂತಹ ಗಂಡನ್ನು ಕಂಡಾಗ ಯಾವುದೇ ಹೆಣ್ಣಾದ್ರೂ ಕೂಡ ಮೋಹ ಪರವಶಳಾಗುತ್ತಾಳೆ. ಹೌದಪ್ಪ, ಈ ಕಾಲದಲ್ಲಿ ಹೆಣ್ಣಾದವಳಿಗೆ ಮದುವೆ ಎನ್ನುವುದು ಆಗಲೇಬೇಕು. ನಾನು ನಿರ್ಧರಿಸಿಕೊಂಡಿದ್ದೆ, ನಾನು ಕೈ ಹಿಡಿಯುವಂತಹ ಹುಡುಗ ಹೀಗೇ ಇರಬೇಕು ಅಂತ. ಆಲೋಚನೆಯನ್ನು ಮಾಡಿದ್ದೇನೋ ಸತ್ಯ, ಆದ್ರೆ ಹಾಗೆ ಇದ್ದಾನಲ್ಲ. ನೋಡಿದ್ರ ಆ ಮೀಸೆ, ಆ ರಟ್ಟೆ, ಆ ಕಣ್ಣು, ಆ ಮೂಗು, ಆ ಹಣೆ, ಆ ಕಿರೀಟ, ಆ ಕಾಲು, ಆ ಕೈ, ಆ ಹೊಟ್ಟೆ, ಆ ಎದೆ. ನೋಡಿದ್ರ ಎದೆ ವಿಶಾಲವಾಗಿದೆ. ಹೆಣ್ಣು ಮಕ್ಕಳು ಬಯಸುವುದನ್ನೇ, ಗಂಡು ಮಕ್ಕಳ ಎದೆ ವಿಶಾಲವಾಗಿರ್ಬೇಕು. ನಿಮ್ಮಲ್ಲಿ ಹೇಳಿರುವ ಮನೆಯಲ್ಲಿ ನೋಡಿ, ಅವರಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿ? ಗಂಡ ಬಂದಾಗ ಅವನ ಎದೆಯ ಮೇಲೆ ಹೆಣ್ಣಾದವಳು ಹಾಯಾಗಿ ಪೌಡಿಸ್ತಾಳೆ. ಹೌದು, ಅದಕ್ಕೆ ವಿಶಾಲವಾಗಿರ್ಬೇಕು ಅಂತ ಹೇಳಿ. ಓಯ್, ಅದೇನು ಮೂಗಿನ ಮೇಲೆ, ಕುಡಿಯ ಮೇಲೆ ಏನು ಕಾಣುವುದು? ಮೀಸೆ, ಮೀಸೆ, ಕಪ್ಪು ಕಪ್ಪು ಮೀಸೆ. ಅದು ಮೀಸೆ ಅಲ್ಲ, ಅದು ಪೌರುಷದ ಪತಾಕೆ. ಓಯ್, ಇದು ನಾನು ಹೇಳಿದಲ್ಲ, ನನ್ನ ಸಖಿಯರು ಆಗಾಗ ಹೇಳ್ತಾ ಇದ್ರು. ಈ ಮೀಸೆ ಇದ್ದ ಗಂಡಸು ಮುತ್ತು ಕೊಟ್ರೆ ಸವಿ ಹೆಚ್ಚಂತೆ. ನಾನು ಹೇಳಿದಲ್ಲ, ಸಖಿಯರು ಹೇಳಿದ್ರು. ಆ ಮೀಸೆಯನ್ನು ಕಾಣುವಾಗ ಆ ಸುಖವನ್ನು ನಾನು ಅನುಭವಿಸಬೇಕು ಅಂತ ಮನಸ್ಸು ಹಪ್ಪಹಿಸುವುದು. ಆದ್ರೆ ಒಂದು ಗಾಢವಾದಂತಹ ನಿದ್ರೆಯಲ್ಲಿದ್ದಾರಲ್ಲ, ಎಬ್ಬಿಸುವುದು ಹೇಗೆ? ಯಾಕೆ ಈ ಮನೆಯಲ್ಲಿ ಹಾಗೆ ಹೇಳ್ತೀರಂತ. ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ, ಎಬ್ಬಿಸಬೇಡಿ ನಡುವಲ್ಲಿ ಅಲ್ಲ, ನಾ ಎಬ್ಬಿಸಲೇಬೇಕು, ಮಾತನಾಡಬೇಕಲ್ಲ. ನೋಡೋಣ, ಪ್ರಯತ್ನ ಮಾಡ್ತೇನೆ. ಕಿವಿಗೆ ಹತ್ತಿ ಇಡಬೇಕು ಮತ್ತೆ ಎಬ್ಬಿಸೋ ಪ್ರಯತ್ನ. ನಾನು ಮಲಗುವಾಗ ನನಗೆ ಉಪದ್ರ ಮಾಡಬೇಡ, ಚೆನ್ನಾಗಿ ನಿದ್ರೆ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನನ್ನು ಎಬ್ಬಿಸ್ತೀಯ? ನಾನು ನಿನ್ನ ನಡುವಿಗೆ ನಾನು ಸ್ವಪ್ನಾವಸ್ಥೆಯಲ್ಲಿದ್ದೇನೆ.
ಸ್ವಪ್ನಾವಸ್ಥೆ. ಹೌದು, ನನಗೆ ದೊಡ್ಡ ಒಂದು ಹಸಿನಕಾಯಿ ಕೆಳಗೆ ಬಿದ್ದ ಒಂದು ಸ್ವಪ್ನ ಬೀಳ್ತಾ ಇತ್ತು. ಹಲಸಿನ ಬಿಟ್ಟ ಅಬ್ಬ ದೇವರ, ನಿನಗೆ ನೀವು ಹೇಳಿದ್ದವರು ಕೆಳಗೆ ಆಗಿ ಬಂದವರು. ನನಗೆ ಮೂಗಿನ ಒಳಗೆ ಎಂತದ ಹೋದಾಗಾಯ್ತು. ಹೌದಾ? ಹೌದು. ಅದು ಮೀಸೆಯನ್ನು ಸ್ವಲ್ಪ ಕತ್ತರಿಸಬೇಕು. ಮೀಸೆ ಮೇಲೆ ಇಲ್ಲ, ಕೆಳಗೆ ಉಂಟು. ಅದೇ ಮೀಸೆ ಮಾಡುವಂತ ಹೇಳಿರ್ಬೇಕು. ಅದು ಸ್ವಲ್ಪ ಬದಿ ಬದಿಯಲ್ಲಿ ಕತ್ತರಿಸಬೇಕು. ಸ್ವಲ್ಪ ಕಿವಿ ಕೊಡು. ಯಾರ್ದು ಕಾಲಿಗೆ ಕಟ್ಟಲ್ಪಟ್ಟಂತಹ ಸ್ವರ್ಣ ನೂಪುರಗಳ ನಿಕ್ಷಣ ನಿನಾದ ನಮಗೆ ಕರ್ಣಾನಂದ ಕರವನ್ನು ಉಂಟು ಮಾಡ್ತಾ ಇದೆಯಲ್ಲ. ಕರ್ಮ ಎಂತದೋ ಭೂತ ಇರ್ಬೇಕಿಲ್ಲಿ ಎಲ್ಲ. ನಾವಿದಾನ ಇಲ್ಲಿಂದ ಜಾರುವ ಕೇಚರಲ್ವಾ, ಎಲ್ಲಿಯೋ ಮೋಹಿನಿಯ ಕಾಟ ಇರ್ಬೇಕು. ಕಾಟ ಇರ್ಬೇಕು. ಹೌದು. ನನಗೆ ಆ ಕಡೆ ಈ ಕಡೆ ಹೋದ ಅನುಭವ ಉಂಟು. ಹೌದಾ? ಹೌದು. ನಾವು ನೀರಿನಲ್ಲಿದ್ದೇವೆ. ನೀರ ಆದಷ್ಟು ಬೇಗ ನೋಡಿ. ಸ್ವರದ ಇಂಪೆ ಬೇರೆ. ಹೌದಾ? ಹೌದು. ಹಾಗಾದ್ರೆ ನಾನು ಹೇಳಿದ್ದೇನೆ, ಕಾಲಿಗೆ ಕಟ್ಟಲ್ಪಟ್ಟಂತಹ ಸ್ವರ್ಣ ನೂಪುರಗಳ ನಿಕ್ಷಣ ನೀನಾದ. ಹೌದಾ? ಹೌದು. ಎಲ್ಲಿರ್ಬೋದು? ಹಾಗಿದ್ರೆ ಬೇರೆ ಏನಲ್ಲ. ಕೇಚರರು ತಿರುಗುವ ಸ್ಥಳ ಇದು. ಏನಾದ್ರೂ ಗೆಜ್ಜೆಗಟ್ಟಿ ರಂಬಿ ಊರಿಸಿ ಮೇನಕ್ಕೆ ನನಗೆ ಹೆದರಿಕೆ ಆಗ್ತದೆ ಪುಣ್ಯಾತ್ಮ. ನಿನಗೆ ಬೇರೆ, ನಾನಿಲ್ಲಿ ಸಾಯ್ತಾ ಇದ್ದೆ. ಭದ್ರಗಳ ಕಂಡಾಗ ಬೆರಗಲಿ, ಭದ್ರಗಳ ಕಂಡಾಗ ಬೆರಗಲಿ, ಶುದ್ಧ ಬುದ್ಧರಿಂದ ಸಮಿತಿಗಳು ಸಾಲ ಬಂದಿಗೆಯೋ, ಶುದ್ಧ ಬುದ್ಧಳಿಯಿಂದ ಸಮಿತಿಗ ಸಾಲ ಬಂದಿಗೆಯೋ, ಮುದ್ದು ಬರುವಂತಿಪ್ಪ ಮೊಗದವಳಿ ತಿರುಗಿ ಮನ ಬೆಳೆಯುತ್ತಿಗುವುದು, ಇದ ಹತ್ತಿಗುಣಗಾಗಿಸುವುದೆಂತಿದ್ದವಳ ನುಡಿಸಿದನು ನುಡಿಸಿದನು. ಸ್ಮರಣ ಪೂಗಣಿ ರೂಪು ಪಡೆದಂತಿರುವ ರೂಪಸಿ ರೂಪಸಿ ಆ ಆ
ನನ್ನನ್ನೇ? ನಿನ್ನನ್ನೇ. ಆಶ್ಚರ್ಯವಾಗುತ್ತಾ ಇದೆ. ಯಾಕು? ದೇಹಕ್ಕೆ ಬಂದಂತ ಆಯಾಸವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನಾನು ಇಲ್ಲೇ ಎಲೆಯ ಮೇಲೆ ಓಯುವ ತಯಾರು ಮಾಡಿದೆ. ಎಷ್ಟು ಹೊತ್ತಾಯ್ತು ನಿದ್ದೆ ಮಾಡಿ ನೀವು? ತುಂಬಾ ಹೊತ್ತಾಯಿತು. ನಿದ್ದೆ ಬಿಟ್ಟಿದ್ದೀರಾ? ಎಷ್ಟೊತ್ತಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿದ್ದೆ ಬಿಟ್ಟಿದ್ದೇನೆ ಅಂತ ಅಲ್ಲ, ಎಷ್ಟೇ ಹೊತ್ತಿಗೆ ನಿದ್ದೆ ಮಾಡಿ ಮುಗಿಸ್ಬೇಕಂತೇಳಿ ನಮ್ಗೆ ಅದೆಲ್ಲ ಇಲ್ಲ. ತಯಾರಿಲ್ಲ. ನಮಗೆ ಯಾವಾಗ ಸಮಯ ಸಿಗ್ತದೆ ಆವಾಗ ಮಲಗುದು. ಮಲಗುದು. ನಮಗೆ ಹೀಗೆ ಮಲಗಬೇಕು ಅಂತಿಲ್ಲ. ಹೌದು, ಹೇಗೂ ಆಗುದು. ಬಹುಶಃ ನೀವು ಎಲ್ಲಿ ಬಿದ್ದುಕೊಂಡು ನಿದ್ದೆ ಬರ್ತದೆ ಕಾಣ್ತದೆ. ಹಾಗೆಲ್ಲ ಇಲ್ಲ. ಇಂಥದ್ದೇ ಸ್ಥಳ ಆಗಬೇಕು ಅಂತ ಏನೂ ಇಲ್ಲ ಕಾಣ್ತದೆ. ಆದ್ರೆ ಪಕ್ಕನೆ ಎಚ್ಚರ ಆಯ್ತಲ್ಲವೇ? ಹೌದು. ಈ ಗಾಢ ನಿದ್ರೆಯ ಮಧ್ಯದಲ್ಲೂ ಆಶ್ಚರ್ಯ ಅದಲ್ಲ, ಏನೋ ಕಿವಿಯೊಳಗೆ ಮುಗಿನೊಳಗೆ ಹೋದ ಅನುಭವ ಆಯಿತು. ನನಗೆ ಏನಂತ ಗೊತ್ತಾಗಲಿಲ್ಲ. ನಾನಿನ್ನು ಬದುಕುತ್ತೇನೋ ಸಾಯುತ್ತೇನೋ ಅಂತಲೂ ಗೊತ್ತಿಲ್ಲ. ಬಡ 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 ಬಿದ್ದ ಅನುಭವ ಆಯ್ತು. ಹೌದು. ಆ ನಂತರ ಗುಳು 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 ಗುಳು. ಅದೇನು ಮೂಗಿಗೆ ನೀರು ಹೊಡೆದ? ಹಾಗಲ್ವ? ಅದಲ್ಲ, ಜಲ 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 ಜಲ. ಅದು ಬೇರೆ ಪ್ರಸಂಗ. ñಂ 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 ñಂ. ಹೇ, ಅದಲ್ಲವೋ, ಒಂದು ಕಾಲಿನ ಗೆಜ್ಜೆಯ ಸಪ್ಪಳ ಕೇಳಿತು ನನಗೆ. ಹಾ ಹಾ ಹಾ. ಈ ಘೋರ ಕಾಂತಾರದಲ್ಲಿ ಯಾರು ಹೀಗೆ ಹೌದು. ಗೆಜ್ಜೆಯ ನಿನಾದ ಮಾಡುವವರು? ನೀವು ಅದೇ ಗುಂಗಲ್ಲಿದ್ದೀರಾ ಹೇಗೆ? ಕಾಂತಾರದ ಅದು ಬೇರೆ, ಗೆಜ್ಜೆಯ ಅದು ಸರ್ಪ. ಅದು ಪುಷ್ ಪುಷ್. ಇದು ಎಂತೆಲ್ಲ ಅನುಭವ ನಿನ್ನಲ್ಲಿ ಉಂಟ ಪುಣ್ಯಾತ್ಮ, ನನಗೆ ಒಳ್ಳೆ ಗೊತ್ತಿಲ್ಲ. ಅನುಕರಣೆ ಮಾಡಿ. ಬೇಕಾಗ್ತದೆ ಕೆಲವು ಸಲ. ಹೌದಾ? ಆದ್ರೆ ವಾ 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 ಔ ಅಂ ಆಹಾ. ಅಕ್ಷರಾಭ್ಯಾಸ ಮಾಡ್ತೀರಾ? ಇವರು ಹಾಗೆ ಒಂದೊಂದ್ಸಲ. ಹಾಗಲ್ಲ, ಕೆಲವು ಸಲ ಯಾವುದನ್ನಾದ್ರೂ ನಮಗೆ ಬೇಕಾದನ್ನು ನೋಡಿದವಾಗ, ಅದು ನಮಗೆ ಬೇಕು ಅಂತ ಅನಿಸಿದವಾಗ ಅದನ್ನು ಕೇಳಬೇಕು ಹೇಳಬೇಕು ಅಂತಾದ್ರೆ ಯಾವುದು ಹೊರ ಬರುವುದೇ ಇಲ್ಲ, ಹೌದು, ಅದು ಕೇವಲ- ಒಳಗೆ ಇರುವುದು. ಹೌದು, ಒಂದು ಉದ್ಗಾರ ಮಾತ್ರ. ಹ ಹೂ ಹೇ ಐ ಅಂ ಆಹಾ. ಏ, ಹೇಳಬೇಕಾದ್ರೆ ನೇರವಾಗಿ ಹೇಳಿದ್ರೆ ಕಷ್ಟವೇ ಇಲ್ಲ. ಹೌದಾ? ನನಗೆ ಆಶ್ಚರ್ಯ ಅದು. ನಿಮ್ಮ ನೆಬ್ಬಿಸಿದ್ದು ನಾನೇ. ಹೌದಾ? ಆ. ಓ ಕಾಮನ ರಗಿಣಿಯೇ, ಓ ಕಾಮನ ಕಾಮಿನಿಯೇ, ಅದು ಓ ಕಾಮಾಕ್ಷಿಯೇ. ಕಾಮಿನಿ ಕರೆದು ತಾರೆ. ಮುಂದುವರ್ಸ. ಅದು ಬೇರೆ ಆಗ್ತದೆ. ಆ. ಬೇಡ, ನಿನ್ನನ್ನು ನೋಡಿದ ಮೇಲೆ ಹೊಗಳಬೇಕು ಅಂತ ಮನಸ್ಸುಂಟು. ಹೌದು, ನನಗೆ ಸಮಯ. ನಮಗೆ ರಕ್ಕಸೀರಲ್ಲಿ ತುಂಬಾ ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಅದು ಇಷ್ಟು ಚಂದ ಇಲ್ಲ. ಇವಳು ರಕ್ಕಸಿ ಎಲ್ಲೂ. ಅಲ್ಲಲ್ಲ, ರಕ್ಕಸೀರಲ್ಲಿ ತುಂಬಾ ಮಂದಿ ಇದ್ದಾರೆ. ಹೌದು, ಇದ್ದಾರೆ. ಇವಳನ್ನು ನೋಡುವಾಗ ಇವಳನ್ನು ನೋಡಿದ ಮೇಲೆ ದಿಗ್ಭ್ರಮೆ. ಹೌದೌದು. ಎಂತಹ ಹಾಗಿದ್ರೆ ರೂಪರಾಶಿ ಇದು. ನೀವು ರಕ್ಕಸರು ಸ್ಪಷ್ಟವಾಗಿ ಅರ್ಥವಾಯಿತು. ಹೌದು. ನಿಮ್ಮ ಹೆಸರು ಈ ಕಡೆ ಬರುವರೆ ಕಾರಣ ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತೀರಾ? ಅವರು ನಿನ್ನನ್ನು ಕಂಡಾಗ ಎಲ್ಲ ಮರೆತು ಬಿಟ್ಟಿದ್ದಾರೆ. ಇಡೀ ಏನು ಜಗತ್ತೇ ವಶವರ್ತಿ ಆದಾಗೆ ಅವರು ಅನುಭವಿಸ್ತಾ ಇದ್ದಾರೆ. ಕಾಮಿನಿ ಕಾಯ ಕಾಂತಾರೆ ಕುಚ ಪರ್ವತ ದುರ್ಗಮೆ ಮಾ ಸಂಚರ ಮನಃ ಪಾಂತ ತತ್ರಾಸ್ತಿ ಸ್ವರದಸ್ಕರ ಅಂತ ಹೇಳಿದ್ದಾರೆ. ಇದು ಹೇಗೆ? ಇವರು ಭಾಷೆ ಅರ್ಥ ಆಗುದು. ಕಲ್ಲಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯೊಬ್ಬ ತನ್ನ ಕಲೆಯ ಪ್ರಭಾವದಿಂದ ಆ ಶಿಲೆಗೆ ಜೀವಕಲೆಯನ್ನು ಕೊಟ್ಟು ನಮ್ಮ ಕಣ್ಣ ಮುಂದೆ ಕಳಿಸಲ್ಪಟ್ಟಂತ ಶಿಲ್ಪಶಿಲಾ ಬಾಲಿಕೆಯು ಎನ್ನುತ್ತ ಭ್ರಮೆಗೆ ನಾವು ಒಳಗಾಗಿದ್ದೇವೆ. ಕಮಲೆ ಕಮಲಾಂಬೋಜೆ. ಅವರೇ ಕಮಲೇ ಕಮಲೋತ್ಪತ್ತಿ ಅಂತ ಹೇಳ್ತಾರೆ ಕೆಲವು ಸಲ. ಅದು ಹೇಗೆ? ಅದೇ ಹೇಗೆ? ನೋಡು, ಮುಖ ಎನ್ನುವಂತಹ ಕಮಲದಲ್ಲಿ ಹಾ. ಆ ಕಣ್ಣುಗಳೆನ್ನುವಂತಹ ಕಮಲದ ದಳಗಳು ಹೌದು. ಎಷ್ಟು ಚಂದ. ನೀವು ಯಾರು? ನನ್ನನ್ನು ಎಬ್ಬಿಸಿದ್ಯಾಕೆ? ನೀನು ಯಾರು? ನೀನು ಎಲ್ಲಿಂದ ಬಂದವಳು? ಯಾಕೆ ಬಂದೆ? ನನ್ನ ಪರಿಚಯ ಹೇಳಿ, ನಿಮ್ಮ ಪರಿಚಯ ಹೇಳಿ. ನೀವು ನನ್ನ ಯಾರು? ಪರಿಚಯ? ನೀವು ಯಾರು? ನಾನು ಇವರು ಸಾಮಾನ್ಯದವರಲ್ಲ, ದೇವತೆಗಳಿಗೆಲ್ಲವಲ್ಲ, ಪಾತಾಳದ ಫಣಿಶ್ರೇಣಿಯ ತಲೆಯನ್ನು ಮೆಟ್ಟವಲ್ಲ, ರಾಕ್ಷಸ ಅಧಿಕಾರ ಮುದ್ರೆಯನ್ನು ಇನ್ನೊಬ್ಬರ ಚಿತ್ತವಿತ್ತಿಯಲ್ಲಿ ಒತ್ತವಲ್ಲ, ಜಗದೇಕ ವೀರನಾಗಿ ಮೆರೆಯಬೇಕೆಂದರೆ ಹೊರಟಂತ ಏಕಾಂಗಿ ಶೂರ ಇವರು, ಏಕಾಂಗಿ ವೀರ. ಹೆಸರು ಕೇಳಿದ್ರೆ ಯಾಕೆ ಹಾಗೆಲ್ಲ ಹೇಳ್ತೀರಿ? ಎರಡು ಸುಂದ, ಅದು ಸರಿ ಇಲ್ಲ ಮಾರ್ರೆ. ಇಲ್ಲಿ ತೊಂದರೆ ಇಲ್ಲ ಹೇಳಿ. ಸುಂದ ಸುಂದ. ಇವರನ್ನು ಎಲ್ಲರೂ ಸುಂದರ ಸುಂದರ ಅಂತ ಕರಿತಿದ್ರು. ಕೊನೆಗೆ ನಾವೆಲ್ಲ ಪ್ರೀತಿಯಿಂದ ಸುಂದ ಸುಂದ ಅಂತ. ಹಾಗೆ ನಾನು ಯಾರು ಅಂತ ಕೇಳಿದ್ದೆ. ನೀನು ಯಾರು? ನಾನು ಯಕ್ಷಕುವರಿ. ನೀನು ಯಕ್ಷಗಾನದಲ್ಲೇ ಇರುವ ಕುವರಿ. ಅಯ್ಯೋ ಹಾಗೆಲ್ಲ. ಯಕ್ಷಲೋಕವನ್ನು ಆಳುವವರು ಸುಕೇತು ಮಹಾರಾಜ, ಅವರ ಮುದ್ದಿನ ಮಗಳೇ ನಾನು. ನನ್ನ ಹೆಸರು ತಾಟಕಿ. ತಾಟಕಿ. ಬರೇ ತಾಟೆ ಅಲ್ವಾ? ತಾಟೆ ಅಲ್ಲ, ತಾಟಕಿ. ತಾಟೆ ಬೇರೆ, ತಾಟಕಿ ಕಿಟತ. ಕಿಟತ ತಾಕಿಟ. ನಿಮ್ಮ ಪರಿಚಯ ಸಿಕ್ಕಿತು. ನನ್ನ ಮನದಂಗಿತವನ್ನು ಹೇಳಿಕೊಳ್ಳಬಹುದು. ಹೇಳಬೇಕು ಧಾರಾಳವಾಗಿ. ಚೆಲುವ ನಿನಗಾನೋ ತೀರ್ಸುತ್ತಿನು ಚೆಲುವ ನಿನಗಾನೋ ತೀರ್ಸುತ್ತಿನು ನಿನಗಾನೋ ತೀರ್ಸುತ್ತಿನು
ನಿಲ್ಲಿಸು. ಏನೋ ಎಲ್ಲ ಮಧ್ಯೆ ಹೇಳ್ತಾ ಇದ್ದೀಯಲ್ಲ, ಎಂತದು? ಅವಳು ಹೀಗೆ ಮಾಡಿಲ್ಲಲ್ಲ, ಹೌದು. ನೀವು ನೀರು ಹೊತ್ಕೊಂಡು ಬನ್ನಿ ಅಂತ ಹೇಳಿ ಅವಳು ಹೀಗೆ ಮಾಡಿಲ್ಲಲ್ಲ, ಮಡಿಕೆ ಇಟ್ಟು ಒಲೆ ಎತ್ತಿಸಿ ಅಡಿಗೆ ಮಾಡಿಕೊಡಿ ಅಂತ, ಬೇರೇನಿಲ್ಲ. ನೀವು ಜನ ಅದಕ್ಕೆ ಎಂತದು ಒಲೆ? ಹಾಗಲ್ಲ, ನಾನು ಕೇಳಿದಂಥ ಪ್ರಶ್ನೆಗೆ ಅಂತರಂಗದಲ್ಲಿ ತುಂಬಿದಂಥ ಆಶೆ ಭಾವನೆಗಳನ್ನೆಲ್ಲ ಈ ರೂಪದಲ್ಲಿ ಹೊರಗಡೆ ಇದೆ. ಹೌದು, ಅದಕ್ಕೆ ಹೇಳುವುದು ಅಭಿನಯದ ಬಗ್ಗೆ ಪರಿಣತಿ ಇರದವರು ಕೆಲವರೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಹೋಗಬಾರ್ದು. ನೀವು ಹಾಗೆ ಮಾಡಿದ ತಪ್ಪು, ನೀವು ಹೀಗೆ ಮಾಡಿದ ತಪ್ಪು, ಹಾಗೆ ಹಿಡ್ದ ತಪ್ಪು, ಹಾಗೆ ಹಿಡ್ದ ತಪ್ಪು ಅಂತ. ನಾನು ಹೀಗೆ ಮಾಡಿದ ಯಾಕೆ? ಬೆಳಗಬೇಕು ದೀಪವನ್ನು, ಹೀಗೆ ಬೆಳಗಬೇಕು. ಬಾಳೆನ್ನುವಂತಹ ದೀಪ ನನಗೆ ಬೆಂಕಿ ಹಚ್ಚಬೇಕಂದಾಗ ಆಯ್ತು. ದೀಪವನ್ನು ಹಚ್ಚುವುದು ಎಂತದಿದು? ಮತ್ತೆ ಹೀಗೆ ಮಾಡಿದ್ದು ಮಡಿಕೆ ಒಲೆ ಮೇಲೆ ಇಡಿ ಅಂತ. ಮಡಿಕೆ ಅಲ್ಲ, ನನ್ನ ಬಾಳಿಗೆ ಸಂಗಾತಿಯಾಗಿ ಬರಬೇಕು. ಮತ್ತೆ ಇದು ನೀರು ಹೊತ್ಕೊಂಡು ಬನ್ನಿ ಅಂತ. ಯಾರು ನಾನು ಹಾಗೆ ಮಾಡಿಲ್ಲ, ಹೀಗೆ ಮಾಡಿದ್ನಾ? ಹೃದಯ ಎನ್ನುವಂತ ಅಂಗಳದಲ್ಲಿ ನನ್ನನ್ನು ಕುಣಿಸಿ ಅಂತ ನೀನೊಂದು ಎಂತ ಸತ್ಯ ಹೇಳ, ಮನಸ್ಸೆನ್ನುವಂತಹ ಮಂದಿರದಲ್ಲಿ ನಿಮ್ಮ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದ್ದೇನೆ. ಹೌದಾ? ಇನ್ನು ಬ್ರಹ್ಮಕಲಶ ಆಗುದು ಯಾವಾಗ? ಅವ್ರು ಮನಸ್ಸು ಮಾಡಬೇಕಷ್ಟೇ. ಹೌದಾ? ಹೌದು ಹೌದು. ಪೌರೋಹಿತ್ಯಕ್ಕೆ ನಾನೇ ಬರ್ಬೇಕಾ? ಯಾಕೆ ಅವರಿಗೆ ನಾನಿಲ್ವಾ? ನಾನು ಓದ್ತೇನೆ, ಅಲ್ಲಿ ಬಾಲಗಣ ನಾನು ಓದ್ತೇನು. ನಾನು ಓದ್ತೆ ಅಂದ್ರೆ ನೋತೆ ನೋತೆ ಇದು ಗೊತ್ತಾಗಲಿ. ಸೌತೆ ಆದ್ರೆ ಕೇಳಿದ್ದೇನೆ, ಇದು ನೋತೆ. ನಿಮ್ಮ ಬಳಿಗೆ ನಾನು ಓದ್ತೇನು, ಓದ್ತೇನು, ಆಗ- ಸಾಗಿ ಬಂದೇನು, ಹೌದೌದು ಗೊತ್ತಾಯ್ತು. ನಾ ಸೋತೇನು. ಹೌದಾ? ನಾ ಸಾಗಿ ಸೋತೇನು. ಬಂದು ನನಗೆ ನಿಮ್ಮ ರೂಪಾತಿಶಯವನ್ನು ಕಂಡು ನಾ ಸೋತೇನು. ಹಾಗಾಗಿ ಹೇಳಿದ್ದು, ನನ್ನ ಕೈ ಹಿಡಿದು ಉದ್ಧರಿಸಬೇಕು ಎನ್ನುವ ಹಾಗೆ ಕರಜೋಡಿಸಿ ಬೇಡಿಕೊಳ್ಳುವುದು. ನಿಮ್ಮ ವಿಚಾರವನ್ನು ನಾನು ಕೇಳಿಬಲ್ಲೆ. ಕೇಳಿದೆ. ಬರುವಾಗಲೂ ಯಾರು ಹೇಳಿದ್ರು, ದೇವೇಂದ್ರನಿಂದ ಸೋತು ಓಡಿದವರು ಅಂತ. ಸೋತಲ್ಲ, ಅವನು ಎಷ್ಟು ಓಡ್ತಾನೆ ನೋಡುವ ಎನ್ನುವ ಕಾರಣಕ್ಕಾಗಿ ನಾವು ಓಡಿ ಬಂದದ್ದು. ಮತ್ತೆ ನೋಡಿದ್ರ, ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುವುದು. ಚಪ್ಪಾಳೆ. ನೀವು ಅವಕಾಶವನ್ನು ಕಲ್ಪಿಸಿ ಕೊಡ್ತೀರಿ ಆದ್ರೆ? ಅಂತಾದ್ರೆ, ನೀವು ನನ್ನನ್ನು ಮದುವೆಯಾದದ್ದೇ ಹೌದು ಅಂತಾದ್ರೆ, ಆದ್ರೆ ನನಗೊಂದು ವರ ಇದೆ. ಏನು? 1000 ಆನೆಗಳ ಬಲವುಳ್ಳಂತಹ ತಾಟಕಿಯೇ ನಾನು. ಅಷ್ಟು ಪೌರುಷ ಉಂಟು ನಮ್ಮಲ್ಲಿ. ಕೇಳಿದ್ದೇನೆ. ಬೇಡ ಬೇಡ, ಅವಳ ನೀವು ಮದುವೆ ಆದ್ರೆ 1000 ಆನೆ ಬಲಗೊಳ್ಳುವಂತ ತೋಟಕ್ಕೆ ನೀವು ಅಪ್ಪ ಬದಲು ಅವಳೇ ನಿಮ್ಮನ್ನು ಅಪ್ಪಿಡಿದ್ರೆ ನಿಮ್ಮ ಎಲುಬೆಲ್ಲ ಪುಡಿ ಪುಡಿ ಆಗಿದ್ದು ಜಾಗ್ರತೆ. ನಾನು ಅದಕ್ಕಿಂತ ಗಟ್ಟಿ ಇಲ್ವೇನು? ಗಟ್ಟಿ ಇದ್ದೀರಿ, ಆದ್ರೆ ಎಷ್ಟು 1000 ಆನೆ ಆದ್ರೆ? ಹೌದಷ್ಟೇ ಪಳಗಿಸುವುದಕ್ಕೆ. ಮತ್ತೆ ನಾವು ಕಂಬದಾಗೆ ಇಲ್ಲ. ನೀವು ಮದುವೆ ಆದದೇ ಹೌದು ಅಂತಾದ್ರೆ, ಮುಂದೊಂದು ದಿನ ಆ ಸುರಪನನ್ನು ಗೆಲ್ಲುವುದಕ್ಕೆ ನಾನು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಅಪ್ಪನಲ್ಲಿಯೂ ಹೇಳುತ್ತೇನೆ, ನಾನು ಒದಗಿ ಬರ್ತೇನೆ. ನಿಮ್ಮ ಇದು ಭಾಗ್ಯದ ಬಾಗಿಲು ತೆರೆಯಿತು. ಹೌದಾ? ಅದೊಂದು ಗಾದೆ ಮಾತಿಲ್ವೇ? ಹೆಣ್ಣಿದ್ದ ಮನೆಗೆ 10 ಜನ ಯುವಕರು ಹೋಗಿ ಬರ್ತಾರೆ, ಹಣ್ಣಿದ್ದ ಮರಕ್ಕೆ 10 ಜನ ಯುವಕರು ಕಲ್ಲೊಡಿತಾರೆ. ಯೋಗ ಇದ್ದವನಿಗೆ ಹೆಣ್ಣು ಸಿಗುವುದು, ನೋಟ ಇದ್ದವನಿಗೆ ಹಣ್ಣು ಬೀಳುವುದು ಅಂತೇಳಿ. ನೋಟ ಇದ್ದವನಿಗೆ ಹೆಣ್ಣು ಸಿಕ್ಕಿತು, ಆದರೆ ಹಣ್ಣಿಗೆ 10 ಜನ ಕಲ್ಲೊಡಿತಾರಲ್ಲ, ಅವರನ್ನು ಮೊದಲು ಹೊಡಿಬೇಕು. ಅದು ಕಲ್ಲು ಮಾತ್ರ ಹೋಗುದು, ನೋಟ ಇಲ್ಲ ಅವರು. ನಾನು ಆಗ್ಲಿಕ್ಕಿಲ್ಲ. ಮತ್ತೆ ನಿನ್ನನ್ನು ನೋಡಿದ ಆ ಕಾಲದಲ್ಲಿ ನಾನು ಬಿದ್ದೇ ಬಿಟ್ಟೆ. ಆದೀತು. ಅಪ್ಪನಲ್ಲಿ ಸಕಲ ವಿಚಾರವನ್ನು ಹೇಳಿ ಏನೀಗ? ಅಲ್ಲ ಏನಿಲ್ಲ, ಈ ಪ್ರಸಂಗದಲ್ಲಿ ನಿನಗೆ ಸಖಿಯರು ಯಾರು ಇಲ್ವಾ? ಯಾಕೆ? ಕೇಳಿದ್ದು ಇದ್ರು ನಾನು ಒಂದು ಹಾಗೆ ಮೋಹಿಸ್ತಾ ಇದ್ದೆ ಅಂತ. ಇನ್ನಿಬ್ರು ಇದ್ದಾರೆ. ಇದ್ದಾರಾ? ಹೌದು ಹೌದು. ಎಲ್ಲಿದ್ದಾರೆ? ಅವ್ರ ಒಳಗೆ ಹೋಗಿದ್ದಾರೆ. ಹೌದಾ? ನೋಡು, ಆ ದಾರಿಯಲ್ಲಿ ಹೋಗಿದ್ದಾರೆ. ಹುಡುಕಿಕೊಂಡು ಹೋಗು, ಸಿಗಬಹುದು. ಸರಿ, ನೀವು ನಾವು ಈ ದಾರಿಯಲ್ಲಿ. ಸರಿ, ಹಾಗಾದ್ರೆ ನೋಡಿ ಒಂದು ಮದುವೆ ಆಗುವ ಅವಕಾಶ ಮಾಡಿಕೊಳ್ಳಿ. ಹೇಳು. ಬನ್ನಿ, ನಾನು ಅಯ್ಯೋ ನಮ್ಮ ಪುರಕ್ಕೆ ಬರಬೇಕು. ಇನ್ನು ಬಿಡ್ಲಿಕ್ಕಿಲ್ಲ. ಬನ್ನಿ ಹಾಗೆ. ಇವತ್ತು ಅಥವಾ ನಾಳೆ, 2 ದಿವಸ ಹಿಂದೆ ಶುಭ ಈಗಲೇ 2 ದಿವಸ ಉಂಟು. ಹಾಗಾದ್ರೆ ನಾಳೆ ಶುಭ ಮುಹೂರ್ತದಲ್ಲಿ ಮಂಗಳ ಆಡೋಣ. ಬನ್ನಿ ಹೋಗುವ. ಒಳ್ಳೆಯ ಅವಕಾಶ ಮಿತ್ರ. 1000 ಆನೆ ಬಲವುಳ್ಳವಳು, ಅವಳಿಗೂ ಕೂಡ ಇಂದ್ರನ ಮೇಲೆ ಹಾಗೆ ಇದೆ, ನಮಿಗೂ ಕೂಡ ಇದೆ. 2 ಸೇರಿದ್ರೆ ಇಂದ್ರನನ್ನು ಹೊಡಿಬಹುದು. ಹೇಗೆ ಹೇಗೆ ನೋಡುವ. ಹಿಮಗಿರಿಯ ಪಾದವನಿಗೆ ಕುಳಿತುವಿಲೆ ಮನೆಯ ಸುಮಪರ್ಣಗೆ ಸುಮಪನಗಡೆ ಪಟ್ಟಣದಲ್ಲಿ. ಮಿತ್ರ, ಬಹಳ ವಿಜೃಂಭಣೆಯಿಂದ ತಾಟಕಿ ಮತ್ತೆ ಸುಂದನ ಮದುವೆ ನಡೆದೇ ಹೋಯಿತು. ಹೀಗೆ ಹೋಗಿ ಹೀಗೆ ಬಂದು ಎಲ್ಲ ನಮಗೆ ಅನುಭವ ಆಗ್ತಾ ಇದೆ. ಹೌದು. ಬೇಗ ಮದುವೆ ಆಯ್ತು ನೋಡಿ. ಎಷ್ಟು ಬೇಗ ಆಯಿತು. ಹೌದು. ನನ್ನ ಆಶೆ ಏನಿದೆಯೋ ಅದು ನೆರವೇರಿತು. ಸರಿ. ಅದೆಲ್ಲ ನಾನು ಯೋಚಿಸುವುದು. ಅರಮನೆಯಲ್ಲಿ ಕುಳಿತು ಕುಳಿತು ಬಹಳ ಸಮಯ ಕಳೆದು ಹೋಯಿತು. ತುಂಬಾ ಬೇಸರ ಆಗಿದೆ. ಹೌದು. ಒಂದು ತಿರುಗಾಟ ಮುಂದೆ ಹೀಗೆ ಹೋಗ್ತಾ ಹೋಗ್ತಾ ತಿರುಗಾಟ ಮಾಡಿ ಎಲ್ಲಿಗೆ ಮುಗಿಸಿ ಬಿಡುವ. ತಿರುಗಾಟವನ್ನು ನಾಳೆಗೆ ಮುಗಿಸುವನ ಅಂತ. ಅಲ್ಲ ಹಾಗಲ್ಲ, ಮತ್ತೆ ಇಂದು ಒಂದು ದಿವಸ ಹೀಗೆ ಸುತ್ತಾಡಿಕೊಂಡು ಹೋಗುವ. ಮುಂದೆ ಏನಾಗ್ತದೆ ಅನ್ನೋದನ್ನು ಯೋಚಿಸುವ. ನನ್ನದೊಂದು ಆಶೆ ಉಂಟು. ಏನು? ಹಿಮಗಿರಿಗೆ ತಪ್ಪಲಿಗೆ ಹೋಗಬೇಕು. ಆ ಹಿಮಗಿರಿಯ ಹತ್ತಿರದಲ್ಲಿ ಗಂಗೆ ಇದ್ದಾಳೆ. ಹೌದು. ಗಂಗೆಯಲ್ಲಿ ಚೆನ್ನಾಗಿ ಸ್ನಾನವನ್ನು ಮಾಡಿ
ಒಂದು ಹಾಯಾಗಿ ಬದುಕಿನ ಮುಂದೆ ಪುಣ್ಯ ಸಂಪಾದನೆಯನ್ನು ಮಾಡುವ. ಮಾಡುವ. ಹೋಗು, 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 ಹೋಗು. ಅಗಸ್ತ್ಯ ಮುನಿಗಳು. ಹೌದು ಮಿತ್ರ, ಈ ಅಗತ್ಯ ಮುನಿಗಳು ಇಲ್ಲಿ ಯಾಕೆ ಬಂದದ್ದು? ಬಂದದ್ದು ಅದಲ್ಲ, ಎಲ್ಲಿ ಹೇಗೆ ಬೇಕಾದರೂ ಇರಲಿ, ಆದರೆ ನಮ್ಮ ವಂಶದ ನಾಶವನ್ನು ಮಾಡಿದವ. ಅಂದು ಸಮುದ್ರದ ಆಳದಲ್ಲಿ ನಮ್ಮವರೆಲ್ಲ ಅಡಗಿ ಕುಳಿತಿದ್ರು, ಮನೆಯನ್ನು ಮಾಡಿದ್ರು. ಆ ಕಾಲದಲ್ಲಿ ಸಮುದ್ರದ ನೀರನ್ನು ಬತ್ತಿಸಿ ನಮ್ಮವರ ವಧೆಗೆ ಕಾರಣೀಕರ್ತನಾದವ ಇವ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಬಿಡ್ಬೇಕು ಅವನನ್ನು. ವಂಶನಾಶಕ್ಕೆ ಪ್ರಯತ್ನ ಪಟ್ಟ ಇವರನ್ನು ಬಿಡಬಹುದೇ ನಾವು? ಅಷ್ಟೇ ಅಲ್ಲ, ದೇವೇಂದ್ರನಿಗೆ ಮಿತ್ರ ಇವ. ಅಷ್ಟು ಮಾತ್ರವ, ನಹುಷ ಎನ್ನುವ ದೇವಲೋಕಕ್ಕೆ ಹೋಗಿದ್ದ. ಆ ಕಾಲದಲ್ಲಿ ಅವನಿಗೆ ಶಾಪವನ್ನು ಕೊಟ್ಟವ. ಈ ಪಾಪಿಯನ್ನು ಹೀಗೆ ಬಿಟ್ರೆ ಮುಂದಿನ ಜನಾಂಗಕ್ಕೆ ಉಳಿವಿಗೆ ಇಲ್ಲ. ಏಕಾಂತದಲ್ಲಿ ಇದ್ದಾನೆ. ಈಗ ನಮ್ಮ ಪೌರುಷ ಏನಂತೇಳಿ ನಾವು ತೋರಿಸಬೇಕು. ಕಾಲಲ್ಲಿ ಅವನಿಗೆ ಒದಿತೇನೆ ನೋಡುವ. ಸತ್ವೈರಿಗಳನ್ನು ನಿಯಂತ್ರಣದಲ್ಲಿರಿಸಿಕೊಂಡು ನಾಸಿಕಾಗದ ದೃಷ್ಟಿಯನ್ನಿಟ್ಟುಕೊಂಡು ತಪಸ್ಸನ್ನಾಚರಿಸ್ತಾ ಇರುವಂತಹ ಸಮಯದಲ್ಲಿ ನನ್ನ ಎದೆಗೆ ತುಳಿದೆಯ ನಿನ್ನ ಸ್ವಭಾವ ಎಲ್ಲಿ ಬಿಟ್ಟು ಹೋಗ್ತದೆ? ಲೋಕ ಕಲ್ಯಾಣವನ್ನು ಬಯಸುವಂತಹ ಋಷಿ ಮುನಿಗಳಿಗೆ ಪೀಡನೆಯನ್ನು ಕೊಡುವುದಕ್ಕೆ ಮುಂದಾಗಿದ್ದೀಯ. ನಿನ್ನಂತವರು ಬದುಕುವುದಕ್ಕೆ ಆಹಾರ ಅಲ್ಲ. ನಿನಗೆ ತಕ್ಕ ಶಿಕ್ಷೆ ಆಗುತ್ತೆ. ಇದು ತೃಣವೊಂದನ್ನು ಮಂತ್ರಿಸಿ ನಿನಗೆ ವನಿತೆ ದೊಂಬರಿಗಿಳಿದು ಕರವಿಡಿದಿನಿಯನನು ನೆನೆದು ದುಃಖಾಶುವನು ಸೂಸುತ್ತನಿ ತಾದುದೇ ತಾರುಣ್ಯಕ್ಕೆ ತಾತಗಿಲ್ಲದೆ ಓದುದೇ ಶಾಂತಿ ಸಂತಸವಳಿದು ವೈಧವ್ಯದುಳ್ ಎಂದು ಬದುಕಲುಳಿದು ಕಾಂತ ಸಂತಸದಿಂದ ಕಾಲವನ್ನು ಕಳೆಯುತ್ತಾ ಇದ್ದವಳು ನಾನು. ಆದ್ರೆ ನನಗೆ ಈ ಹೊತ್ತಿಗೆ ವೈಧವ್ಯ ದೀಕ್ಷೆ, ಸುಮಂಗಲಿಯಾಗಿ ಬದುಕಬೇಕು ಎನ್ನುವ ಹಾಗೆ ಆಶಾ ಗೋಪುರವನ್ನು ಹೊಂದಿದವಳು ನಾನು. ನನ್ನ ಬದುಕಿನ ಶಾಂತಿ ನೆಮ್ಮದಿ ಎಲ್ಲವೂ ದೂರವಾಗಿ ಹೋಯ್ತಲ್ಲ. ಇರುವರು ಮಕ್ಕಳು ಮಾರೀಚ ಸುಬಾಹು ನನ್ನವರೊಂದಿಗೆ ಸುಖವಾಗಿ ಕಾಲವನ್ನು ಕಳೆಯಬೇಕು ಎನ್ನುವ ಹಾಗೆ ಅದೆಷ್ಟೋ ಕನಸುಗಳನ್ನು ಕಂಡಿದ್ದೆ. ಆ ಸುರಪವನ್ನು ಸದೆ ಬಡಿಯಬೇಕು ಎನ್ನುವ ಹಾಗೆ ಉದ್ದೇಶವನ್ನು ಇರಿಸಿಕೊಂಡಿದ್ದವಳು ನಾನು. ಆದ್ರೆ ಇಂದು ನಮ್ಮ ಪಾಲಿಗೆ ವೈಧವ್ಯ ದೀಕ್ಷೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಯಾರು? ಆ ಕುಂಭಜ ತುರುಳ ಕುಂಭಜಗೆ ಮರಳಿದು ಬಳಿ ಎನ್ನುವುದಾಗಿಯೋ ಕರೆದಳಾದ ಸುಬಾಹು ಮಾರೀಚರನು ತನ್ನೆಡೆಗೆ. ಇಲ್ಲ, ನಾನು ಅಳುವುದಲ್ಲ. ಪ್ರತೀಕಾರವನ್ನು ತೀರಿಸಲೇಬೇಕು. ಇಷ್ಟಕ್ಕೆಲ್ಲ ಕಾರಣೀಕರ್ತ ಯಾರು? ಆ ಕುಂಭಜ ಅಗಸ್ತ್ಯ. ಅವ ಬದುಕಿ ಉಳಿಬಾರ್ದು. ನನ್ನ ಮಕ್ಕಳಿದ್ದಾರೆ ಮಾರೀಚ ಸುಬಾಹು. ಅವರಲ್ಲಿ ಸವಿಸ್ತಾರವಾಗಿ ವಿಚಾರವನ್ನು ಆರೋಹಿ. ಅವರನ್ನು ಸದೆ ಪಡೆಯದಿದ್ದರೆ
ತಾಟಕಿ ಅಲ್ಲ. ನೋಡೋಣ, ಮಕ್ಕಳನ್ನ ಕರೀತೇನೆ. ಮಾರೀಚ ಸುಬಾಹು ಬನ್ನಿ ಮಕ್ಕಳೇ, ಬನ್ನಿ. ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ ತಾಯಿ? ಯಾಕೆ ತಾಯಿ? ಈ ಕಣ್ಣೀರಿಗೆ ಯಾರು ಕಾರಣ? ಏನು ವಿಚಾರ? ಅರಿವು ತಾಯಿ. ನಿಮ್ಮನ್ನು ಕರೆಯುವುದಕ್ಕೆ ಬರುವಂತಹ ಉದ್ದೇಶ ಏನು? ನನ್ನ ಈ ದುಸ್ಥಿತಿಯನ್ನು ಕಂಡಿಲ್ಲ. ವೈದವ್ಯ ದೀಕ್ಷೆಯನ್ನ ಪಾಲಿಗೆ ಪ್ರಾಪ್ತಿ ಆಯಿತು. ಇದಕ್ಕೆ ಕಾರಣೀಕರ್ತ ಬೇರೆ ಯಾರು ಅಲ್ಲ, ಆ ಅಗಸ್ತ್ಯ ತೃಣವನ್ನಂದು ಮಂತ್ರಿಸಿ ನಿನ್ನ ಅಪ್ಪನನ್ನು ಕೊಂದು ಮುಗಿಸಿದ್ದಾನೆ. ಅವರನ್ನು ಸುಮ್ಮನೆ ಬಿಡುವವನು ನಾನು. ಸರ್ವನಾಶ ಆಗಲೇಬೇಕು. ನಡೀರಿ ಹೋಗೋಣ.
ಆತುರತೆ ತುಂಬಿಕೊಂಡಿದೆ. ಗಂಡನನ್ನು ಕಳೆದುಕೊಂಡಂತ ಕೋಪದಿಂದ ಮಕ್ಕಳನ್ನು ಕರೆಕೊಂಡು ಬಂದು ಋಷಿಯಾದಂತಹ ನನ್ನ ಮೈ ಮೇಲೆ ಕೈ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನೀ ಇನ್ನು ಮುಂದೆ ಗುಣಪಕ್ಷಕರಾದಂತ ತರಳರನ್ನು ಕೂಡಿ ಮನ್ನಿದೆ ಬರಸಿಡಿಲಿ ಬಡಿದಂತಹ ಅನುಭವವಾಯಿತು ಸ್ವಾಮಿ. ನನ್ನವರನ್ನು ಕಳೆದುಕೊಂಡೆ ಮಕ್ಕಳು ಅನಾಥರಾದರು ಎನ್ನುವಂತಹ ಉದ್ದೇಶದಿಂದ ದ್ವೇಷ ಭಾವದಿಂದ ನಿಮ್ಮನ್ನೇ ಕೆಣಕುವುದಕ್ಕೆ ಮುಂದಾದೆ. ಪರಿಣಾಮ ನಮ್ಮ ಪಾಲಿಗೆ ಶಾಪ. ಇದುವರೆಗೆ ಈ ಯಕ್ಷಲೋಕದಲ್ಲಿ ಸುಖದಿಂದ ಕಾಲವನ್ನು ಕಳೆಯುತ್ತಾ ಇದ್ದವರು ನಾವು. ಇನ್ನು ಮುಂದೆ ಆ ಕರ್ಮ ಪ್ರಪಂಚದಲ್ಲಿ ಹೇಗೆ ಕಷ್ಟವನ್ನು ಅನುಭವಿಸಲಿ ಹೇಳಿ? ನೀವು ಶೀಘ್ರ ಕೋಪಿಗಳ ವಿನಃ ದೀರ್ಘ ದ್ವೇಷಿಗಳಲ್ಲವಲ್ಲ. ನಾವು ಮಾಡಿದಂತಹ ಸರ್ವ ಅಪರಾಧವನ್ನು ಮನ್ನಿಸಬೇಕು. ಇದು ನಮ್ಮ ಕಣ್ಣೀರಿನಿಂದ ನಿಮ್ಮ ಪಾದವನ್ನು ತೊಳೆಯುತ್ತಾ ಇದ್ದೇವೆ. ಮರಳಿ ಯಕ್ಷಲೋಕವನ್ನು ಸೇರುವಂತಹ ದಾರಿಯನ್ನು ಸೂಚಿಸಬೇಕು. ನಮ್ಮಯ್ಯ ತಮ್ಮಯ್ಯ ಶಸ್ತ್ರದಲ್ಲಿ ತನು ಇವವಾದ ಎನಲು ಋಷಿ ಮನೆಗಳು ಶೀಘ್ರ ಕೋಪಿಗಳು, ಹಾಗಂತ ದೀರ್ಘ ದ್ವೇಷಗಳೇನೂ ಅಲ್ಲವಮ್ಮ. ಅರ್ಥೈಸಿಕೊಂಡಿದ್ದೆ. ಕಣ್ಣೀರಿನಲ್ಲಿ ಕೈ ತೊಳೆದೆಯ ಅಮ್ಮ? ಏನು ಸ್ವಾಮಿ? ಅಳ್ಬೇಡ ತಾಯಿ, ಅಳ್ಬೇಡ. ಮತ್ತೇನು ದಾರಿ ಹೇಳಿ? ನೀ ಮಾಡಿದ ಕೃತೆಯಿಂದ ಕೋಪಗೊಂಡು ಶಾಪವನ್ನೆತ್ತೆ ರಾಕ್ಷಸರಾಗಿ ಜನಿಸಿ ಇತ್ತ. ನಿಮ್ಮ ಕಣ್ಣೀರನ್ನು ಕಂಡಾಗ ನನ್ನ ಅಂತಃಕರಣವೇ ಕರಗಿ ಹೋಯಿತಮ್ಮ. ಸರಿ, ಕುರಿಶಾಪ ಇದೆ ಅಮ್ಮ, ಇದೆ. ಹೇಗೆ ಸ್ವಾಮಿ? ಅಮ್ಮ, ಇನ್ನು ಮುಂದಕ್ಕೆ ಮನುಕುಲದ ಉದ್ಧಾರಕ್ಕಾಗಿ ಮಾನವ ರೂಪದಿಂದ ಆ ದೇವರೇ ದರಿಗಿಳಿದು ಬರುತ್ತಾನೆ. ಆ ಸಮಯದಲ್ಲಿ ಆತನ ಕೈಯಲ್ಲಿದ್ದಂತಹ ಬಾಣವು ನಿಮಗೆ ಸೋಕಿದಂತಾಗ ನಿಮ್ಮ ಶಾಪ ವಿಮೋಚನೆ ಆಗಿದ್ದಾಯಿ, ಶಾಪ ವಿಮೋಚನೆ ಆಗ್ತದೆ. ಅಷ್ಟರವರೆಗೆ ಆ ಭಗವಂತನನ್ನೇ ಸ್ಮರಿಸುತ್ತಾಯಿ. ಹಾಗಿದ್ರೆ ನಾವು ಭೂಲೋಕದಲ್ಲಿ ದಾನವರಾಗಿ ಹುಟ್ಟಲೇಬೇಕು. ಹೌದು ತಾಯಿ. ಇದು ಭೂಲೋಕವನ್ನು ಸೇರಿಕೊಳ್ತೇವೆ. ರಾಮ, ಗುರುದೇವ, ಯಕ್ಷಕನ್ಯೆಯಾದಂತಹ ತಾಟಕಿ ರಾಕ್ಷಸಿಯಾದದ್ದು ಹೇಗೆ ಅನ್ನುವಂತಹ ಕಥೆಯನ್ನು ನಿನಗೆ ವಿವರಿಸಿದ್ದೇನೆ. ಹಾಗೆಂದು ಮಾತನಾಡುತ್ತಾ ನಾವು ಕ್ರಮಿಸುತ್ತಾ ಇದ್ದೇವೆ. ರಾತ್ರಿ ಆಗ್ತಾ ಬಂತು ಮಗು. ರಾತ್ರಿಯ ಪ್ರಯಾಣ ಸುಖಕರವಲ್ಲ. ಆದ್ದರಿಂದ ವಿಶ್ರಾಂತಿ ನಮಗೆ ಅವಶ್ಯಕತೆ ಇದೆ. ಅರಗುವರರಾದಂತಹ ನೀವು ಅರಮನೆಯಲ್ಲಾದರೆ ಹಂಸತೋಲಿಕಾ ತಲ್ಪದಲ್ಲಿ ಪವಡಿಸುತ್ತಾ ಇದ್ದವರು. ಇಲ್ಲಿ ಆ ವ್ಯವಸ್ಥೆ ಇಲ್ಲ. ತರಗೆಳೆಗಳನ್ನೆಲ್ಲ ಒಟ್ಟು ಹಾಸಿ ಅದರ ಮೇಲೆ ಚಿಗುರೆಲೆಯನ್ನು ಹಾಸಿ ನಿಮಗೆ ಹಾಸಿಗೆಯನ್ನು ಸಿದ್ಧಪಡಿಸಿದ್ದೇನೆ. ಒರಗಿಕೊಳ್ಳಿ, ಉದಯಕ್ಕೆ ನೋಡಿ ಬನ್ನಿ.
ಶಾರ್ದೂಲ ಕರ್ತವ್ಯವು ದೈವಮಾತ್ಮಿಗಂ. ಕೌಸಲ್ಯಾದೇವಿ ಗರ್ಭವೈಕುಂಠದಿಂದ ದರೆಗವತರಿಸಿ ಬಂದಂತಹ ದೇವನಾದ ನೀನು ಯಾವತ್ತಿದ್ರೂ ಕರ್ತವ್ಯ ಅನ್ನೋದನ್ನು ಮರೆಯಬಾರದು. ನಿತ್ಯಾಂದಿಕವನ್ನೆಲ್ಲ ಪೂರೈಸಿದರೆ ಹೌದು. ಅನುಷ್ಠಾನ ನಿಮಗೆ ಬೋಧಿಸಬೇಕಾದ ವಿದ್ಯೆ ಇದೆ ಮಗು. ಸರಯೂ ತೀರದಲ್ಲಿ ನಿಮಗೆ ಒಂದು ವಿದ್ಯೆಯನ್ನು ಬೋಧಿಸಿದ್ದೇನೆ. ಬಲ ಅತಿಬಲ ಇನ್ನೂ ನನ್ನಲ್ಲಿ ವಿದ್ಯೆಗಳಿದೆ, ಬನ್ನಿ ಉಪದೇಶಿಸಿ. ಹಾಗಿದ್ರೆ ಈ ವಿದ್ಯೆ ಯಾವುದು? ವಿಜೃಂಭಕಾಸ್ತ್ರವನ್ನು ಪ್ರಯೋಗಿಸುವಂತಹ ವಿದ್ಯೆಯನ್ನು ಕಲಿಸಿದ್ದೇನೆ. ಒಂದು ಕಾಲದಲ್ಲಿ ನಮ್ಮ ಹಿರಿಯರಾದಂತಹ ಬೃಹಸ್ಪರು ತಪಶ್ಚರ್ಯೆಯಿಂದ 100 ಮಂದಿ ಮಕ್ಕಳನ್ನು ಪಡೆದರು, ಹೆಣ್ಣು ಮಕ್ಕಳು. ಅದರಲ್ಲಿ 50 ಮಂದಿಯನ್ನು ಬಾಣವನ್ನಾಗಿಸಿ 50 ಮಂದಿಯನ್ನು ಬಾಣಕ್ಕೆ ಅಭಿಮಾನಿ ದೇವತೆಗಳನ್ನಾಗಿ ಪರಿವರ್ತನೆಗೊಳಿಸಿದ್ರು. ಅವರ ಜೀವಿತಾವಧಿಯಲ್ಲಿ ಅವರಿಗೆ ಉಪಯೋಗಕ್ಕದು ಬಾರಲಿಲ್ಲ. ನನಗೆ ತಂದೊಪ್ಪಿಸಿದ್ರು. ನನಗೆ ತಂದೊಪ್ಪಿಸುವ ಕಾಲದಲ್ಲೂ ನಾನು ಅದನ್ನು ಪ್ರಯೋಗಿಸುವಂತಹ ಸ್ಥಿತಿ ಇರಲಿಲ್ಲ. ಆದ್ದರಿಂದ ನನ್ನಲ್ಲೇ ಇರುವಂತಹ ನ್ಯಾಸಭೂತವಾಗಿ ನನ್ನಲ್ಲೇ ಇರಿಸಿಕೊಂಡಿದ್ದೆ. ಇದನ್ನು ಧಾರಣೆ ಮಾಡುವಂತಹ ಶಕ್ತಿ ಯಾರಿಗಿದೆ ಅನ್ನೋ ಹಾಗೆ ಯೋಚಿಸುತ್ತಾ ಇರುವಾಗ ತಾರಕ ಮಂತ್ರವೇ ದರೆಗವತರಿಸಿ ಬಂದಂತಹ ನಿನಗಲ್ಲದೆ ಬೇರೆ ಯಾರಿಗೂ ಇಲ್ಲ ಅನ್ನುವ ಕಾರಣಕ್ಕಾಗಿ ಆ ಮಂತ್ರವನ್ನು ನಿನಗೆ ಉಪದೇಶಿಸಿದ್ದೇನೆ. ಹಾಗಿದ್ರೆ ಇದರ ಪ್ರಭಾವ ಏನು? ಬಾಣವೊಂದನ್ನು ತೆಗೆದು ಅಭಿಮಂತ್ರಿಸಿ ಪ್ರಯೋಗಿಸಿದೆ ಅಂತ ಆದ್ರೆ ಇಚ್ಛಿಸಿದ ಕಾರ್ಯವನ್ನು ಪೂರೈಸಿ ಪಾತಾಳ ಗಂಗೆಯಲ್ಲಿ ಮಿಂದು ಪುನರಪಿ ಬಂದು ನಿನ್ನ ಮೂಡಿಗೆಯನ್ನು ಸೇರುವಂತಹ ಸಜೀವ ಶರಗಳಿದು. ಅದನ್ನೆಲ್ಲ ಸಿದ್ಧಪಡಿಸಿಕೊಳ್ಳಿ. ಯಜ್ಞ ವೇದಿಕೆಯ ಒಳಗೆ ನಾನು ಹೋಗುವನಿದ್ದೇನೆ. ರಕ್ಕಸರ ಉಪಹತಿಯಾಗ್ತದೆ. ಅದಕ್ಕಾಗಿ ನಿಮ್ಮ ಧನುಷರಗಳು ಸಜ್ಜಾಗಿರಲಿ. ಪ್ರವೇಶಿಸೋಣ. ದಶ ದಿಶೆಯು ನಡುಗುವ ಖರ್ಚನೆಯೊಳೈದೊಂದು ಹೊತ್ತಿಗೆ ಹೊರಟು ಬಂದ ಕಾರ್ಯ ಅನೇಕವಿದೆ. ಏನೇ ವಿಷಯ ಮಾತಾಡಬೇಕಿದ್ರು ಮಕ್ಕಳು
ಗಂಡನನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅವರ ಶಾಪದಿಂದಾಗಿ ಸುಂದರಿಯಾದಂತಹ ನಾನು ಈ ರಾಕ್ಷಸಿ ರೂಪವನ್ನು ತಾಳಿದೆ. ನೀವು ಕೂಡ ರಾಕ್ಷಸರಾಗಿದ್ದೀರಾ. ಆದರೆ ಸೇಡು ಎನ್ನುವುದು ನಮಗೆ ಮೂಲ ಉದ್ದೇಶ. ಹೀಗೆ ಸಂಚರಿಸುತ್ತಾ ಬಂದೆವಂತಾದರೆ ಏನೋ ಒಂದು ಆಶ್ಚರ್ಯ. ನಗರ ಒಂದು ಗೋಚರಿಸುತ್ತಾ ಇದೆ. ಕೇವಲ ನಗರ ಮಾತ್ರ ಇರುವುದಲ್ಲ, ಅನೇಕ ಜನರು ವಾಸವಾಗಿದ್ದಾರೆ, ಮಕ್ಕಳಿದ್ದಾರೆ, ಋಷಿ ಮುನಿಗಳಿದ್ದಾರೆ, ಯಾಗಯಜ್ಞಾದಿಗಳನ್ನು ನಡೆಸುತ್ತಾ ಇದ್ದಾರೆ. ಋಷಿ ಮುನಿಗಳನ್ನು ಕಂಡ್ರೆ ಕ್ರೋಧ ಎನ್ನುವುದು ನಖಶಿಕಾಂತವಾಗಿ ಏರುತ್ತಾ ಇದೆ. ಅವರನ್ನು ಕೊಲ್ಲಬೇಕು. ಹಾಗೆ ಅಂತ ನೇರವಾಗಿ ಹೋಗಿ ಕೊಂದೆವು ಅಂತಾದರೆ ಮನಸ್ಸಿಗೆ ನೆಮ್ಮದಿ ಆಗುವುದಿಲ್ಲ. ಚಿತ್ರಹಿಂಸೆಯನ್ನು ಕೊಡಬೇಕು, ಖಂಡ ಖಂಡವಾಗಿ ತುಂಡರಿಸಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯೋಚನೆ ಮಾಡಿದ್ದೇ ತಡ. ನೀವು ದಾರಿನ ಸೂಚಿಸಿಕೊಟ್ರಿ. ಹೌದು, ಕಾಣ್ತಾ ಉಂಟು. ನಗರ ಒಂದು ಕಾಣಿಸುತ್ತಾ ಇದೆ. ಹಿಂಸೆ ಮಾಡುವುದಲ್ಲ, ಅವರ ಕತ್ತನ್ನು ಹೆಸಕಿಸಿ ರಕ್ತವನ್ನು ಕುಡಿದು ಮಾಂಸವನ್ನು ಮೆಲ್ಬೇಕಂತ ಆಸೆಯಾಗಿದೆ. ತಡ ಯಾಕಮ್ಮ? ಕೊಲ್ಲೋದಕ್ಕಿಂತ ಮುಂಚಿತವಾಗಿ ಯಜ್ಞಯಾಗಾದಿಗಳನ್ನು ಕೆಡಿಸಬೇಕು. ಆ ಬಗ್ಗೆ ಹೇಗೆ ಗೊತ್ತೇ? ಯಜ್ಞಯಾಗಾದಿಗಳು ನಡೆಯುತ್ತಿರುವಂತಹ ಜಾಗದಲ್ಲಿ ಹೊಲಸನ್ನು ಹಾಕಬೇಕು, ರಕ್ತವನ್ನು ಹಾಕಬೇಕು, ಮಾಂಸವನ್ನು ಹಾಕಬೇಕು. ತಪ್ಪಿಸಿಕೊಳ್ಳದಂತೆ ಹಿಡಿಯೋಣ ಬನ್ನಿ. ಹತ್ತಿರ ಬರುತ್ತಿರುವಾಗ ಭೀಕರವಾದಂತಹ ಆರ್ಭಟ ಕೇಳುತ್ತಾರೆ. ನೋಡಿದ್ಯಾ, ಪರ್ವತಕ್ಕೆ ಕೈಕಾಲು ಬಂದ ರೀತಿಯಲ್ಲಿ ದಾನವಿಯವರೊಳ ಅಟ್ಟಯಿಸಿದ್ದಾಳಲ್ಲ, ಯೋಚನೆ ಕೊಲ್ಲುವತ್ತಮನ ಮಾಡಿ ಚಿತ್ತ ಬಿತ್ತನೆ ಮುನಿಪೋತ್ತಮ ನಾರಿಯ ಹತ್ತಿರ ಯುತಗುವುದು ಕ್ಷತ್ರಿಯ ನಾದಿನ ಉತ್ತಮ ಎನಿಪುದೇ ಹತ್ತದೆ ಗುರುದೇವ, ನೀವಾಡುವ ಮಾತುಗಳಿಗೆ ಪ್ರತಿ ಮಾತುಗಳನ್ನು ಆಡುತ್ತಾ ಇದ್ದೇನೆ ಎನ್ನುವ ಹಾಗೆ ಖಂಡಿತವಾಗಿ
ತುಚ್ಛವಾಗಿಯೂ ಭಾವಿಸಕೂಡದು. ಇಲ್ಲ ಮಗು. ತಾಟಕಿ ಹೆಣ್ಣು, ಅವಳನ್ನು ಕೊಂದೆ ಎಂದಾದರೆ ನಾಳಿನ ದಿವಸ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುವುದಕ್ಕಿಲ್ವೇ? ಹೆಣ್ಣು ಅಬಲೆಯಾದರೆ ಅವಳನ್ನು ಕೊಲ್ಲಬಾರದು ಮಗು. ಸಬಲೆಯಾದರೆ ಖಂಡಿತವಾಗಿಯೂ ಕೊಲ್ಲಬಹುದು. ಸಾವಿರಾನೆಯ ಬಲುಹು ಅವಳಿಗುಂಟು. ಆದರ್ಶವಾಗಿ ಕೆಲವೊಂದು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಹೇಳ್ತೇನೆ. ಖ್ಯಾತಿದೇವಿ ರಕ್ಕಸರಿಗೆ ಆಶಯವನ್ನು ಕೊಟ್ಟಳು ಅನ್ನುವ ಕಾರಣಕ್ಕಾಗಿ ಶ್ರೀಹರಿಯೇ ಅವಳ ಶಿರವನ್ನು ಕತ್ತರಿಸಿದ್ದಾನೆ. ಮಂತರ ಎನ್ನುವಳು ದೌಷ್ಟ ಪ್ರವೃತ್ತಿಯಿಂದ ಮೆರೆದ ಕಾರಣ ದೇವೇಂದ್ರ ಅವಳನ್ನು ಕೊಂದಿದ್ದಾನೆ. ಆದ್ದರಿಂದ ದೌಷ್ಟ್ಯದಿಂದ ಮೆರೆಯುವಂತಹ ಯಜ್ಞಕಂಟಕಿಯಾದ ಈಕೆ ವದಾರ್ಹಳಿದ್ದಾಳೆ, ಕೊಲ್ಲುವತ್ತವನ ಮಾಡಿ. ನಾರಿಯಾದವಳು ನಾರಿಯಾಗಿಯೇ ಇರಬೇಕಿತ್ತು, ಮಾರಿಯಾಗಿ ವರ್ತಿಸುತ್ತಾ ಇದ್ದಾಳೆ. ಅವಳನ್ನು ಒಂದು ಗೆಳೆಯುತ್ತೇವೆ. ಗುರುದೇವ, ನಿಮ್ಮ ಆಜ್ಞೆಯನ್ನು ಶಿರದಲ್ಲಿ ಧರಿಸಿದ್ದೇನೆ. ಶಬ್ದ ಮಾತ್ರ ಕೇಳಿಸ್ತಾ ಇದೆ, ಅವಳು ಗೋಚರಿಸ್ತಾ ಇಲ್ಲ. ಅದಕ್ಕಾಗಿ ಶಬ್ದವೇದಿ ಅಸ್ತ್ರವನ್ನು ಪ್ರಯೋಗಿಸಿ ಆಕೆಯನ್ನು ಪ್ರತ್ಯಕ್ಷಗೊಳಿಸಿದೆ. ಘಟ್ಟವನ್ನು ಬಿಟ್ಟಿದ್ದಿ, ಶಿಖೆ ಬೆಳೆದಿದೆ. ಯಜ್ಞಯಾಗಾದಿಗಳನ್ನು ಮಾಡುವ ಮುಖೇನವಾಗಿ ಏನು ಲೋಕ ಕಲ್ಯಾಣವ ನಿಮ್ಮದು? ಕರ್ಮದ್ದು ನಿಮ್ಮದು ಲೋಕ ಕಲ್ಯಾಣ. ಬೆಂಕಿ ಬಿತ್ತು ಹಾಳೆ ಸಗುವುದಕ್ಕೆ ಬಂದ ಬಡಿತೇನೆ. ಋಷಿ ಮುನಿಗಳನ್ನು ಕಂಡ್ರಳಗಾಗುವುದಿಲ್ಲ. ಹೌದು, ಏನು ಆಯುಷ್ಯ ಕೊಳ್ಳೇನು? ಆಯುಷ್ಯ ಉಳಿಬೇಕು ಅಂತಾದರೆ ನಿಮ್ಮ ಯಜ್ಞಯಾಗಾದಿಗಳನ್ನು ಹಾಳೆ ಸಗಲೇಬೇಕು. ಒಬ್ಬರೇ ಬಂದದಲ್ಲ, ಈರುವರು ಬಾಲಕರು ಜೊತೆಯಾಗಿ ಬಂದಿದ್ದೀರಿ. ಅವರ ಪೋಷಕನ್ನು ಗಮನಿಸುವಾಗ ಯಾವುದೋ ಒಂದು ನಾಡಿಗೆ ಸಂಬಂಧಪಟ್ಟವರವರು. ಕರೆದುಕೊಂಡು ಬಂದಂತಹ ಉದ್ದೇಶವೇನು? ಯಾರವರು? ಹೋಗುತ್ತಿರುವುದು ಎಲ್ಲಿಗೆ? ಹೇಳಬೇಡ. ನಿನ್ನನ್ನು ಕೊಲ್ಲಿಸುವುದಕ್ಕಾಗಿ ಕೊಲ್ಲಿಸುವುದಕ್ಕೆ ಅಯೋಧ್ಯೆ ಕೇಳಿದ್ಯಾ? ಕೇಳಿದ್ದೇನೆ. ಚಕ್ರವರ್ತಿ ಮಕ್ಕಳು ಇರುವರು ರಾಮ ಲಕ್ಷ್ಮಣರು. ವರ್ತಮಾನ ಕಾಲದಲ್ಲಿ ನರ ಶಾರ್ದೂಲನಂತೆ ಮೆರೆಯುವವ. ಓಹೋ, ಪ್ರಾಣ ಬೇಕು ಅಂತಾದ್ರೆ ಯಜ್ಞ ರಕ್ಷಣೆಯನ್ನು ಮಾಡುವುದಕ್ಕೆ ಮನ ಮಾಡು. ಸಾಯ್ಬೇಕು ಅಂತಿದ್ದೆ ಇದಿರಿಸು. ಉದರಾಗ್ನಿ ತಡೆಯುವುದಕ್ಕೆ ಸಾಕಾಗುವುದಿಲ್ಲ. ನಿಮ್ಮನ್ನು ತಿಂದು ರಕ್ತವನ್ನು ಕುಡಿಯಬೇಕಾಗಿದೆ. ಮುಂದುವರಿಯುತ್ತೇನೆ.
ಎನ್ನುವ ಹಾಗೆಯೂ ಹೆಸರು ಇದೆ. ನಿನಗೆ ಬದುಕಬೇಕು ಎನ್ನುವಂತಹ ಆಶೆ ಉಂಟು ಎಂದಾದರೆ ಗುರುಗಳ ಪಾದವನ್ನು ಹಿಡಿ. ಇಲ್ಲ ಬದುಕಲಿಕ್ಕೆ ಅವಕಾಶ ಇಲ್ಲದಿದ್ರೆ ಪರಿಣಾಮ ಅಹಂಕಾರದ ಮಾತನಾಡುತ್ತಾ ಇದ್ದೀರಾ? ಸಾಯುವುದಕ್ಕಾಗಿಯೇ ಇಲ್ಲಿಗೆ ಬಂದಂತಿದೆ ನಿಮ್ಮ ವರ್ತನೆ. ನನ್ನನ್ನು ಕೆಣಕಿದೆ ಅಂತಾದರೆ ಬದುಕನ್ನು ಸಾಧಿಸಬಹುದು ಎನ್ನುವ ಹಾಗೆ ಅಧಟುತನದಿಂದ ಮುಂದುವರೆದ ಇಂತಾದರೆ ಯಮನಾಲಯ ಕಟ್ಟುವೇನು, ಯಮನ ಪರಿಚಯವನ್ನು ಮಾಡಿಸ್ತೇನೆ. ನಿನಗೊಂದು ಅವಕಾಶವನ್ನು ಕೊಟ್ಟು ನನ್ನಣ್ಣ ಬುದ್ಧಿಯನ್ನ ಹೇಳಿದರೆ ಕೇಳುವವಳು ನೀನಲ್ಲ. ಅವಕಾಶವನ್ನು ಕೊಟ್ಟದ್ದು ನಾನು, ಆದರೆ ಅಹಂಕಾರದಿಂದ ವರ್ತಿಸ್ತಾ ಇದ್ದೀರಾ. ಆದರೆ ಈ ಹೊತ್ತಿಗೆ ನಮ್ಮ ಎದುರಿನಲ್ಲಿ ನಿಂತು ಮಾತನಾಡುತ್ತೀಯಾ? ಸಾಮರ್ಥ್ಯ ಇದೆ. ಮಾತು ನಡೆಯುವುದಿಲ್ಲ. ಒಂದು ಗಳಿಗೆ ಸಾಯುವ ಕಾಲಕ್ಕೆ ರಾಮ 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 ಅನ್ನುತ್ತಾ ಪ್ರಾಣತ್ಯಾಗವನ್ನು ಮಾಡಿದ್ದಾಳೆ. ಅಗಸ್ಯರ ಶಾಪವೂ ಹಾಗೆ ಪರಿಮಾರ್ಜನೆಯನ್ನು ಅವರೇ ಸೂಚಿಸಿದ್ದಾರೆ, ನಿನ್ನ ಕೈಯಿಂದಲೇ ಹತನಾಗುವುದೆಂಬ ಹಾಗೆ. ಹಾಗೆಂದು ಸಿದ್ಧಾಶ್ರಮದ ಹತ್ತಿರ ಬಂದಿದ್ದೇವೆ. ಪರಿಸರವನ್ನು ಕಂಡಾಗ ನಿಮಗೆ ಅರ್ಥವಾಗಬಹುದು. ಯಜ್ಞ ವೇದಿಕೆಯನ್ನು ನಾನು ಪ್ರವೇಶ ಮಾಡಿ ಯಾಗಕ್ಕೆ ಸಿದ್ಧತೆಯನ್ನು ಮಾಡ್ತೇನೆ. ಇನ್ನುಳಿದ 2 ರಾಕ್ಷಸರು ಬಂದರೆ ನಿಮ್ಮ ಧನುಷರಗಳು ಸಜ್ಜಾಗಿರಲಿ. ತುರುಳಿ
ನಿಮ್ಮ ರಕ್ತ ರಕ್ತ ಹೀರಿಯನು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವರು ನಾವು. ನಾಟಕೀಯ ಮಕ್ಕಳು ನೀವು. ಚಿಂತಿಸಬೇಡ. ಮೊದಲೇ ತಿಳಿದಿತ್ತು. ಆದ್ರೆ ಹೋಗಿ ಹೋಗಿ ಕಾಡಿಗೆ ಬಂದದ್ದು ಮಾತ್ರವಲ್ಲ, ತಾಯಿಯನ್ನು ಕೊಂದಿದ್ದೀರಾ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ನಿನ್ನ ತಲೆ ಕಡಿತಾರೆ. Thank you.
ಈ ಹೊತ್ತಿನಲ್ಲಿ ವರ್ತಿಸ್ತಾ ಇದೆಯಾ? ನನ್ನ ತಾಯಿ ಹೆಣ್ಣೊಬ್ಬಳು. ಹೆಣ್ಣನ್ನು ಕೊಲ್ಲುವುದು ನಿನ್ನಂತ ಕ್ಷತ್ರಿಗೆ ಭೂಷಣವಲ್ಲ, ಒಳ್ಳೆದಲ್ಲ. ಹೌದಾ? ಹೌದು. ನಿನ್ನ ಪರಾಕ್ರಮ ಏನು ಎನ್ನುವುದನ್ನು ನನ್ನಲ್ಲಿ ತೋರಿಸು. ಇವ ಜೋಗಿ ಹೇಳ್ತಾನೆ, ಹೊಡಿ ಮಗ ಬಿಡಬೇಡ ಅವನ್ನ ಅಂತೇಳಿ. ನಾನು ಕಪಟ್ರಮ ರಕ್ಕಸನನ್ನು ಓಡಿಸ್ತಾ ಬಂದವ ನಾನು. ಒಂದು ನೋಡಿದೆ ಎಂದಾದರೆ ಬ್ರಾಹ್ಮಣರು ಇದನ್ನು ನೋಡಿದ್ರೆ ಯಾರಾದ್ರೂ ಬ್ರಾಹ್ಮಣ ಅಂತ ಹೇಳಿಯ? ಇವ ಜೋಗಿ ಸುಳ್ಳು ಹೇಳ್ತಾ ಇದ್ದಾನೆ. ಮೊದಲ ಜೋಗಿ ಅಲ್ಲ, ಇವ ಬೇರೆ ಜೋಗಿ. ನಿನ್ನಲ್ಲಿ ಈಗ ಕೊಲ್ಲಿಸ್ತೇನೆ ರಾಮ. ಗುರುದೇವ, ನಿನ್ನಲ್ಲಿ ಯುದ್ಧವನ್ನು ಮಾಡಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬಂದಂತಹ ಬ್ರಾಹ್ಮಣನ ವೇಷ ಇದು. ಮಾರೀಚನೇ ಬ್ರಾಹ್ಮಣನ ರೂಪದಿಂದ ಬಂದಿದ್ದಾರೆ. ಯೋಚಿಸಬೇಡ, ಕೊಲ್ಲವನನ್ನು. ಏನು ಗುರುದೇವ, ಬದುಕುವುದಕ್ಕಾಗಿ ಬ್ರಾಹ್ಮಣ ವೇಷವನ್ನು ಧರಿಸಿದ್ದಾನೆ. ಕೊಲ್ಲುವುದು ಸರಿಯಾಗುತ್ತದೆ. ಬ್ರಾಹ್ಮಣರ ವೇಷಕ್ಕೂ ಅಷ್ಟು ಗೌರವವನ್ನು ನೀಡ್ತಿ ಅನ್ನುವ ಕಾರಣಕ್ಕಾಗಿ ನಿನ್ನದ ಮೇಲೆ ಅಭಿಮಾನ ಉಕ್ಕಿ ಬರುತ್ತಾ ಇದೆ. ಹಾಗೆಂದು ಇಲ್ಲಿರಬೇಕಾದವರಲ್ಲ. ಮತ್ತೆ ಮಾನವಾಸ್ತ್ರವನ್ನು ಪ್ರಯೋಗಿಸಿ ದ್ವೀಪಾಂತರಕ್ಕೆ ಬಿಸುಟೆಯುವ ಇವರಿಗೆಲ್ಲ ಕೇಂದ್ರವಾಗಿರುವುದು ದ್ವೀಪಾಂತರದಲ್ಲಿದೆ ಮಗು. ರಕ್ಕಸರ ಪ್ರಾಬಲ್ಯ. ಅವರಿಗೆ ಇಂತಹ ಒಬ್ಬ ನರಶಾರ್ದೂಲ ಇಲ್ಲಿ ವೃದ್ಧಿಸಿ ಬಂದಿದ್ದಾನೆ ಅನ್ನೋದು ಅರ್ಥವಾಗುವುದಕ್ಕಾಗಿ ಮಾನವಾಸ್ತ್ರದ ಮುಖೇನವಾಗಿ ಸಾಗರವನ್ನು ದಾಟಿ ದ್ವೀಪಕ್ಕೆ ಕಳಿಸಿದ್ದೇವೆ. ಲಂಕೆಯನ್ನು ಸೇರಿಕೊಂಡಿದ್ದಾನೆ. ಮುಂದೇನಾಗ್ತದೋ ನೋಡೋಣ. ಪ್ರಸ್ತುತ ಸ್ಥಿತಿಯಲ್ಲಿ ಜನಕ ಮಹಾರಾಜ ಮಿಥಿಲೆಯಲ್ಲಿ ಮಗಳಾದಂತಹ ಸೀತೆಗೆ ಕಲ್ಯಾಣವನ್ನೆಸಕ್ತೇನೆ ಅಂತ ತೀರ್ಮಾನ ಮಾಡಿದ್ದಾನಂತೆ. ಆದ್ದರಿಂದ ಪಣವನ್ನಿರಿಸಿದ್ದಾನೆ. ನನಗೆ ಆಮಂತ್ರಣ ಬಂದಿದೆ. ನೀವೆಲ್ಲರೂ ನಾವೆಲ್ಲ ಒಂದಾಗಿ ಮಿಥಿಲೆಗೆ ಪ್ರಯಾಣ.
ವಿಧಾನವನ್ನು ದಶನಾಮಗಳನ್ನೊಂದಾಗಿ ಹೊಂದಿದ ನೀನು ಕಾಲಿಟ್ಟಡೆಯಲ್ಲಿ ಗೆಲುವು ನಿನಗಾಗಬೇಕು ಅಂತ ನಿನ್ನ ಆಪ್ತೇಷ್ಟರು ಹಂಬಲಿಸುವುದು ಬೇರೆ, ಅದು ಸಾಧ್ಯವಾಗುವುದು ಬೇರೆ. ಸರಿ. ಕುರುಧಾರಣಿಯಲ್ಲಿ ಸ್ವಧರ್ಮಕ್ಕಾಗಿಯೇ ತೊಡಗಿದ ಯುದ್ಧದಲ್ಲಿ ಕಂಟಕಪ್ರಾಯರಾಗಿ ಪರಿಣಮಿಸಿದಂತಹ ಶಂಸಪ್ತಕರು ಎಲ್ಲಿದ್ದಾರೆ? ಅಡಿಗಡಿಗೆ ನಿನಗೆ ತಡೆಯಾಗುವ ಸಂಕಲ್ಪವನ್ನು ಹೊತ್ತು ತಮಗೆ ಸೋಲೆಂದರೆ ಮರಣ ಬಿಟ್ಟು ಬೇರೆ ಇಲ್ಲ, ಸಾಯುವಲ್ಲಿವರೆಗೆ ಕಾದುವುದು. ಈ ಹಠದೊಟ್ಟವರಂತೆಯೇ ಕಾದಾಟಕ್ಕೆ ಕರೆದಾಗ ಹೋಗೊಟ್ಟೆನ್ನುವುದು, ಹೋಗೊಟ್ಟಾಗ ಇಷ್ಟು ದೂರಕ್ಕೆ ನಾವು ಸಾಗಿ ಬರ್ತೇವೆ ಅಂತ ನಿರೀಕ್ಷೆ ಇತ್ತ? ಓಡುವುದು ಯುದ್ಧ ಮಾಡುವುದು, ಓಡುವುದು ಯುದ್ಧ ಮಾಡುವುದು. ನಾವು ಬಂದು ಎಷ್ಟು ದೂರ ಬಂದೆವು ಅಂತ ಯೋಚಿಸುವುದು. ಕುರುದಾರಿಣಿ ಅಳತೆಯನ್ನು ಮೀರಿಯೇ ಬಂದೆ. ಅಲ್ಲ ಸ್ವಾಮಿ, ಸುಮ್ಮನೆ ಓಡಿದ್ದಾಯ್ತು ಅಂತ ಅಂದ್ರೆ ಅವರು ಸಾಯಲಿಲ್ಲ. ಆದ್ರೂ ಅವರು ಸಾಯ್ತಿದ್ರೆ ನಮ್ಮ ಆಯಾಸಕ್ಕಂತ ಒಂದು ಉತ್ತರ ಸಿಕ್ತಿತ್ತು. ಸಾಯಲಿಲ್ಲ ಅಂದ್ರೆ ಸಮಗ್ರವಾಗಿ ಎಲ್ಲರೂ ಸಾಯಲಿಲ್ಲ ಅಂತ. ಹಾಗೆ ಅಂತ ನಿನ್ನ ಸರಹತಿಗೆ ಅವರ ಬಾಳೆಯಲ್ಲಿಲ್ಲ ಸಾವಿರಾರು ಮಂದಿ ಪ್ರಾಣ ತೆತ್ತದ್ದು ಹೌದು. ಶಂಸಪ್ತಕರು ಎನ್ನುವ ಒಂದು ಬುಡ ಉಳಿಯಿತಲ್ಲ, ಅದು ಉಳಿಯಿತು. ಹಾಗೆ ಅಂತ ಒಂದುಂಟು, ಕ್ಷಾತ್ರಕ್ಕೆ ಅಡಿಗಡಿಗೆ ಪಂಥಾಹ್ವಾನ ಒದಗದಿದ್ದರೆ ಆ ಕ್ಷಾತ್ರವನ್ನು ಮಸಗಿ ಕೊಳಕು ಬರುವಂತೆ ಮಾಡುವ ಬಗೆ ಹೇಗೆ? ಹೊರಡುವಾಗ ನಾನು ಕೇಳಿದ್ದೆ ನಿನ್ನಲ್ಲಿ, ಎಲ್ಲಿಗೋಗುವುದು? ಹೌದು, ನಮ್ಮ ಗುರುಗಳು ಕರೆದಿದ್ದಾರೆ ಯುದ್ಧಕ್ಕೆ, ದೇವರೇ ಎಲ್ಲಿಗೆ ಅಂತ. ಹಾಗೆ ಅಂತ ನೋಡು, ಗುರುಗಳು ಕರೆದ ಯುದ್ಧ ಪಾಂಡವ ಪಕ್ಷಕ್ಕೆ ಕೊಟ್ಟಂತಹ ಹೇಳಿಕೆ, ಶಂಸಪ್ತಕರ ವಿರೋಧ ನನ್ನಲ್ಲಿ ಮಾತ್ರ ವ್ಯಕ್ತಿಗತವಾಗಿ. ಆದ್ದರಿಂದ ಇದನ್ನು ಎದುರಿಸಬೇಕಾದ್ದು ನೀನು ಮಾತ್ರ. ಸರಿ. ಅದನ್ನು ಎದುರಿಸುವುದಕ್ಕೆ ನಮ್ಮವರೆಲ್ಲ ಇದ್ದಾರಲ್ಲ. ನೀ ಹೇಳಿದ್ಯಲ್ಲ, ಭಗವನೇ ನಿನ್ನಯ ಕುವರ ಪಗಲರಸನಾರೋಗಣೆಗೆ ಸೊಡರ ಕುಡಿಯು ಬೇಕೆ. ಅಲ್ಲೋ, ಅವ ಬೆಳಗಬಲ್ಲ, ಮಾತ್ರ ಅಲ್ಲ ನಿಮ್ಮ ಬೆಳಕನ್ನು, ಬದುಕಿನ ಬೆಳಕನ್ನು ಉಳಿಸಿ ಬೆಳೆಸಬಲ್ಲಂತಹ ನಿರೀಕ್ಷೆ ಪ್ರತೀಕ್ಷೆಗಳನ್ನು ಈಗಾಗಲೇ ವಿಕ್ರಮದ ಕಿಡಿಯಾಗಿ ಹೊತ್ತಿಸಲಿಲ್ವ? ಮತ್ತೆ ನನಗೆ ಈ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಒಂದು ಅವಕಾಶ ಸಿಗ್ತದೆ ಅಂತಾದ್ರೆ ನಮಗೆ ಸ್ವಲ್ಪ ಕಡಿಮೆ ಆದ್ರೂ ತೊಂದರೆ ಇಲ್ಲ, ಅವರು ಕಾಣಿಸಿಕೊಳ್ಳಿ. ಮತ್ತೆ ಕೆಲವೊಮ್ಮೆ ಕೆಲವು ದೊಡ್ಡ ಆಲದ ಮರದಾಗೆ ಬೆಳೆದವರುಂಟು, ಅಲ್ಲಿ ಇರಬಾರ್ದು. ಅವರು ಇದ್ದರೆ ಈಗ ಸಣ್ಣವರಿಗೆ ಅವಕಾಶ ಕೊಟ್ಟರು, ಅವರಿರುವಾಗ ನಮ್ಮದು ಹೇಗೆ ಏನು ಅಂತ ಅವರಿಗೆ ಒಂದು ಅಳುಕಾದು. ಅದಕ್ಕೆ ಇವರನ್ನೇ ಇದ್ದೂ ಇಲ್ಲದಂತೆ ಮಾಡಬೇಕು, ಕಂಡು ಕಾಣದಂತೆ ಮಾಡಬೇಕು. ಈಗ ಒಳ್ಳೆ ರಂಗ ಪ್ರದರ್ಶನ ಆಗುವಾಗ ಕಲಿಸಿಕೊಟ್ಟ ಗುರು ಮುಂದೆ ಕೂತ್ರೆ ಶಿಷ್ಯರಿಗೆ ಅಳುಕಾಗುವುದು, ಅವರು ಹಿಂದೆ ಕಾಣದಂತೆ ಕೂತ್ರೆ ಇವರು ನಿರ್ಪಿಡೆಯಿಂದ ಪ್ರದರ್ಶನ ಮಾಡಿ ಇವರ ಪ್ರದರ್ಶನದ ಯಶಸ್ಸನ್ನು ಗಾಥೆಯಾಗಿ ಉಳಿದವರು ಹಾಡುವಾಗ ಗುರು ಕೇಳಿ ತೃಪ್ತರಾಗಬೇಕು. ಇನ್ನೊಂದುಂಟು ಸ್ವಾಮಿ, ದೊಡ್ಡ ವಿದ್ವಾಂಸರು ಒಟ್ಟಿಗೆ ಮಾತಾಡುವಾಗ ಎಲ್ಲಿ ಸಿಕ್ಕಿ ಬೀಳ್ತೇವೆ ಅಂತ ಹೆದರಿಕೆ ಒಟ್ಟಿಗೆ. ಅಪರೂಪಕ್ಕೆ ಕೆಲವು ನಿನ್ನಂತಹ ಪ್ರಚಂಡರಿದ್ದಾರೆ ನೋಡು, ವಿದ್ವಾಂಸರನ್ನು ಹುಡುಕಿ ಹುಡುಕಿ ತಾಗುವುದು. ಯಾಕೆಂತಂದ್ರೆ ತಾಗಿದಷ್ಟು ನಮಗೆ ಲಾಭ ಅಂತ ನಿನಗೆ ಗೊತ್ತುಂಟು, ಅದು ಒಳಗಿನ ಮರ್ಮ. ಅದು ಹಾಗಿರ್ಲಿ, ಅದು ಮಾತಾಡ್ತಾ ತರಣಿ ಹಸ್ತಕ್ಕೆ ಸಂದ. ಅದು ಸರಿ, ನಾವು ಸ್ವಲ್ಪ ಸ್ನಾನ ಮಾಡಿ ಹೋಗುವ ಇವತ್ತು. ಸ್ನಾನ ಮಾಡುವುದಕ್ಕೆ ಇಲ್ಲಿ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅದು ಈ ದಾರಿಯಲ್ಲಿ ಹೀಗೆ ನಾ ರಥ ಮುನ್ನಡೆಸುವಾಗ ಅಲ್ಲೇ ಕುರುಕ್ಷೇತ್ರದ ಸಮೀಪದಲ್ಲಿ ಇರುವ ಸರಸಿ, ಅದರಲ್ಲಿ ಮುಳುಗೆದ್ದು ಮುಂದೆ ಹೋಗೋಣ. ನಾವು ಮನೆಯಲ್ಲಿ ಸ್ನಾನ ಮಾಡುವುದುಂಟಲ್ಲ, ಹೀಗೆ ಹೋದ ಕಡೆಯಲ್ಲಿ ಒಟ್ಟಿಗೆ ಸ್ನಾನ ಮಾಡದೆ ಸಮಯ ಎಷ್ಟಾಯಿತು? ನಿನಗೆ ಒಟ್ಟಿಗೆ ಸ್ನಾನ ಆಗಬೇಕು ಎಂಬುದಕ್ಕಿಂತಲೂ ನಾವು ಪಟ್ಟಂತಹ ಪಾಡೇನುಂಟು ಅದು ಕಲ್ಮಶವಾಗಿ ಮೈಗಂಟಿಕೊಂಡದನ್ನು ತೊಳೆದು ಮಡಿಯಾಗಬೇಕು. ಮತ್ತೆ ಭಾವ ಒಟ್ಟಿಗೆ ಸ್ನಾನ ಮಾಡುವ ಭಾವ ಉಂಟಲ್ಲ, ಅದು ಬಹಳ ಚಂದ. ಅದು ನಮಗೆ ಮಾತ್ರ ಆಗಿತ್ತು, ಬಾಕಿದ್ದವರಿಗೆ ಅಲ್ಲ. ವಿರೋಧಿಗಳನ್ನು ಗಮನಿಸಿ ಸ್ವಪಕ್ಷೀಯರ ವಿಜಯಾರವವನ್ನು ಹೆಚ್ಚಿಸಿದ ನಿನ್ನ ಮನದ ಈ ಒಂದು ಬಳಕೆ, ಈ ಒಂದು ಬಯಕೆ, ಅದು ಬಳಕೆಯಾಗದೆ ಅಪೂರ್ಣ ಆಗುವುದೇ. ಸ್ನಾನ ಮುಗಿಸಿ ಹೋಗುವ. ಹೀಗ ಬಾ. ನೀನು ಸ್ನಾನ ಮಾಡುವಂತ ಹೇಳಿದ ಕ್ರಮದಲ್ಲಿ ಒಂದುಂಟು, ಏನು ಗೊತ್ತಾ? ನಿನಗೆ ಸ್ನಾನ ಎಂಬುದು ಮೈಯ ಕೊಳೆ ಕಳೆಯುವುದಕ್ಕಿಂತ ಮನಸ್ಸಿನ ಉಲ್ಲಾಸ ಹೆಚ್ಚಿಸುವುದಕ್ಕೆ ಅನಿವಾರ್ಯ ಅಂತ ಸ್ಪಷ್ಟ ಆಯ್ತು. ಮನಸ್ಸಿನ ಉಲ್ಲಾಸ ಹೆಚ್ಚಿಸುವುದಕ್ಕೆ ಆದ್ರೆ ಸುಮ್ಮನೆ ಮುಳುಗೆದ್ದರೆ ಮನೆಯಲ್ಲಿ ಮಾಡುವುದೇ, ಹೌದಲ್ಲ? ಈಗ ಅದಲ್ಲ, ಒಂದು ಪಂಥಪೂರ್ವಕವಾಗಿ ಸ್ನಾನ. ಎಂತದ್ದು ಪಂಥ? ನೀನು ಜಿತೇಂದ್ರಿಯನಲ್ಲೋ, ಗುಡಾಕೇಶನಲ್ಲೋ, ನಿದ್ರೆ ಆಹಾರ ಇಲ್ಲದೆ ಎಷ್ಟು ಇರಬಲ್ಲೆ? ಉಸಿರುಗಟ್ಟಿ ಎಷ್ಟು ಇರಬಲ್ಲೆ? ಉಸಿರುಗಟ್ಟಿ ಎಷ್ಟು ಹೊತ್ತಿರಬಲ್ಲೆ? ಅದರಲ್ಲಿ ನನಗೊಂದು ವಿಶ್ವಾಸ. ಎಂತದ್ದು ವಿಶ್ವಾಸ? ನೀನು ಉಸಿರು ಕಟ್ಟುವಲ್ಲಿವರೆಗೆ ನನಗೆ ಕಟ್ಟಲಿಕ್ಕಿಲ್ಲ. ನಾನು ಉಸಿರು ಕಟ್ಟುವಲ್ಲಿವರೆಗೆ ಅಂದ್ರೆ ನೀನು ಯಾರದ್ದಾದ್ರೂ ಉಸಿರು ಕಟ್ಟಬೇಕು ಅಂತ ಎಣಿಸುವಲ್ಲಿವರೆಗೆ ನನ್ನ ಉಸಿರೊಂದು ಕಟ್ಟಲಿಕ್ಕೆ. ಈಗ ಲೋಕಕ್ಕೂ ಅದೇ ಭರವಸೆ ಇರುವುದು. ಕೃಷ್ಣನಿರುವಾಗ ಅರ್ಜುನನ ಉಸಿರು ಕಟ್ಟಲಿಕ್ಕಿಲ್ಲ ಅಂತ. ಈಗ ಕೃಷ್ಣಾರ್ಜುನರ ಒಳಗೆ ಯಾರ ಉಸಿರಿನ ಬಲ ಹೆಚ್ಚು ಅಂತ ಒಮ್ಮೆ ನೋಡುವನ. ಕೃಷ್ಣಾರ್ಜುನರ ಒಳಗೆ ಯಾರ ಉಸಿರಿನ ಬಲ ಎಷ್ಟು, ತ್ರಾಣ ಎಷ್ಟು ಅಂತ ಮೊದಲು ಎದ್ದವನು. ಮುಳುಗುದು ಬೇಡ, ನೀನು ಮೋಸ ಮಾಡ್ತೀನಿ.
ನೀನು ಮೋಸ ಮಾಡ್ತೀನಿ. ನೀನು ನೀರಿನ ಒಳಗೆ ಉಸಿರಾಡಬಲ್ಲೆ, ನನಗೆ ನೀರಿನೊಳಗೆ ಉಸಿರಾಡ್ಲಿಕ್ಕೆ ಬರುದಿಲ್ಲ. ನಾನು ಕೇಳುದು ಹೀಗೆ ಕೇಳುದು, ನಾನು ಮೋಸ ಮಾಡದೆ ನೀ ಬದುಕಬಲ್ಲೆ? ನಾ ಮೋಸ ಮಾಡದೆ ನೀ ಬದುಕಬಲ್ಲೆಯ? ಇಲ್ಲ, ನೀನು ಮೋಸ ಮಾಡುದು ನನಗೆ ಕೆಲವು ಸಲ ಗೊತ್ತೇ ಆಗುದಿಲ್ಲ. ನೀನು ಹೇಳಿದ ಮೇಲೆ ಗೊತ್ತಾಗುದಿಲ್ಲ. ಬದುಕಿಗೆ ಮೋಸ ಆಗ್ಲಿಲ್ಲ. ಇಲ್ಲಪ್ಪ, ಇದು ಬದುಕಿನ ಆಹ್ಲಾದದ ಕ್ಷಣ ಅಂತ ಭಾವಿಸು. ಒಂದು ಹೀಗೆ ಸಂತೋಷಕ್ಕಾಗಿ. ಹೌದು ಅಂತ ಒಂದು ವಿನೋದಕ್ಕಾಗಿ, ಅದರಲ್ಲಿ ವಿಶೇಷ ಏನೂ ಇಲ್ಲ. ಒಂದು ಮನಸ್ಸಿಗೆ ಉಲ್ಲಾಸ ಬರುವುದಕ್ಕೆ. ಮೊದಲು ಎದ್ದವರು ಸೋತರು, ಕೊನೆಗೆ ಎದ್ದವರು ಗೆದ್ದದ್ದು. ಉಸಿರಿನ ತ್ರಾಣ ಎಷ್ಟು ಅಂತ ಪರೀಕ್ಷಿಸುವುದು ಲಕ್ಷ್ಯ. ಒಟ್ಟಿಗೆ ಹಾರುವುದು. ಮೊದಲೆದ್ದವ ಯಾರಾದ್ರೂ ಬುಡದಲ್ಲಿ ದಡದಲ್ಲಿ ಎಣಿಸ್ಲಿಕ್ಕೆ 1 2 3 ಅಂತ ಎಣಿಸ್ಲಿಕ್ಕೆ ಯಾರಾದ್ರೂ ನಿನಗೆ ಒಳಗೆ ಬೇರೆ ಕೆಲಸ ಇಲ್ಲ, ಮುಳುಗಿದ್ದಲ್ಲಿ ಎಣಿಸ್ತಾ ಇರು. ನೀರು ಎದ್ರೆ ನನಗೆ ನಾನು ಕರೀತೇನೆ, ಎದ್ರೆ ನಾನು ಎಬ್ಬಿಸ್ತೇನೆ. ಆಯ್ತಾಯ್ತು. ಎದ್ರೆ ಎಬ್ಬಿಸ್ತೇನೆ. ಆಯ್ತಲ್ಲ? ಹಾಗಾದ್ರೆ 1 2 3 ಹೇಳುವಾಗ ಆಡ್ಬೇಕು. 3 ಮುಳುಗಿದ ಮೇಲೆ ಹರಿ ಅಂತರಂಗದಿ ಶರವ ಬಗೆದೆದ್ದು ಎದ್ದು ವೇಗದಿ ನಿಂತು ಅರ್ಜುನನು ಎಂದ ಕೇಳು ಫಲುಗುಣ ನಿಲ್ಲಸುತ್ತ ಮರಣ ಕೈದಗಿನುತ ಕೇಳು ಫಲುಗುಣ ಅಭಿಮನ್ಯು ಸತ್ತ. ಅಭಿಮನ್ಯು ಸತ್ತ. ಅಭಿಮನ್ಯು ಸತ್ತೇ ಅವನು. ಮುಳುಗಿ ಪಾರ್ಥವೆದ್ದ ಕ್ಷಣದೊಳ್ ನಿಂತಾಲಿಸಿ ಬದುದು ಉಡದಿ ಕಲ್ತು ಪಿತನ ಕರೆದೆಬ್ಬಿಸಿ ಪಂಚಬಾಣನ ಪಿತನಿಕ್ಕಿ ಗಗನಾಚಲದಿ ನುಡಿ ಕೇಳಿ ಮನದಿ ಪಳಚಿಸುವುದಿಲ್ಲ ಆಯ್ತು ವಂಚಿಸಬೇಡ. ಮುರವೈರಿ ಚಂಚಲವು ಬಲುವಾಗಿ ಚಿತ್ತವ ಮಿಂಚಿ ಹೋಗುವುದೆಂತ ವಂಚಿಸಬೇಡ. ಪಂಚಬಾಣನ ಪಿತನೇ ಏನಾಯ್ತು? ಉಸಿರು ಕಟ್ಟಿದ್ರೆ ಹೀಗೆಲ್ಲ ಆಯ್ತದ? ಎತ್ತರಾಯ್ತು, ಅದನ್ನು ಸೋತ್ರ ಕರ್ಕೊಳ್ಳಿಕ್ಕೆ ಏನುಂಟು? ಆಟ ಅಲ್ವೇನೋ? ನಿನ್ನ ಮೈ ಒರೆಸಿದ್ರು, ಮುಖ ಒರೆಸಿದ್ರು, ಕಣ್ಣಲ್ಲಿ ನೀರು ಹೊಸದೇನು? ಎಂತದ್ದು ಎಂತದ್ದು ಏನಾಯ್ತು? ಏನಾಗ್ಲಿಲ್ಲ. ಪಾರ್ಥ ಪಾರ್ಥ ಎಂತದೋ ಎದುರಾಳಿಗಳ ನೆಲೆ ತಪ್ಪಿಸುವಂತಹ ಪಾರ್ಥನಿಗೆ ಎಂತದಾಯ್ತು? ಈಗ ನಿದ್ರೆಯಲ್ಲಿ ಕನಸು ಬೀಳುದುಂಟು, ನೀರಲ್ಲಿ ಕನಸು ಬೀಳ್ತದ? ಬಾವಾ, ಓ, ನಾವಿಬ್ರು ಮುಳುಗಿದ್ದೇವಲ್ಲ. ಹೌದು ಮುಳುಗಿದ್ದೆವು. ಪಕ್ಕನೆ ಏನೋ ಒಂದು ಶಬ್ದ ಕೇಳಿತು ಬಾವ. ಶಬ್ದ? ನೀರಿನೊಳಗೆ? ನೀರಿನೊಳಗೆ ಜಲಚರಗಳು ನನಗೇನು ಕಾಣಲಿಲ್ವಲ್ಲ. ಪ್ರಶಾಂತವಾಗಿ ತಿಳಿಯಾದ ಕೊಳ. ನಾನು ಎದ್ದೆ, ಹಾ ಹಾ, ನೀನು ಮುಳುಗಿಯೇ ಇದ್ದಿ ಅಂತ ಮತ್ತೆ ಮುಳುಗಿದೆ ನಾನು. ಹಾ 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 ಹಾ, ಆಟ ಅಲ್ವಾ? ಮತ್ತೆ ಕೇಳಿತ್ತು ಬಾವ. ಅದೇ ಶಬ್ದ? ಅದುವೇ. ಏನು ಶಬ್ದ ಅದು? ನನಗೇನು ಕೇಳಿಸಲಿಲ್ಲ. ಹಾಗೆ ಅಂತ ಹೇಳಿಸಿ ನಾನು ಮುಳುಗಿದೆ. ಮತ್ತೆ ಮತ್ತೆ ಕೇಳಿತ್ತು ಬಾವ. ಎಂತದ್ದು ಶಬ್ದ? ಯಾವ ಶಬ್ದ? ಯಾರ ಶಬ್ದ? ನಾನು ಮುಳುಗಿ ಇದ್ದೇನೆ ಅಂತ ನೀನೇ ಹೇಳಿದ್ದಲ್ವೋ? ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ ಬಾವ. ಹಾ, ಏನು ಏನು ಶಬ್ದ ಅದು? ಅದು ಎಂತ ಶಬ್ದ? ಎಂತ ಶಬ್ದ ಆದ್ರು ಎದುರಾಳಿಗಳ ಎದೆ ನಡುಗಿಸುವ ಶಬ್ದ ನಿನ್ನ ಜಾರವದಿಂದ, ಆ ಬಿಲ್ಲಿನ ದಂಡಕ್ಕೆ ಕಟ್ಟಿದಂತಹ ನಾರಿ ಬಂಧನದಿಂದ ಹೊರಡುವುದು. ನಿನ್ನನ್ನು ಹೆದರಿಸುವ ಶಬ್ದ ಯಾವುದು? ಏನು ಏನು ಎಂತದಾಯಿತು ಅಂತ ಬೇಡುವ? ಅಭಿಮನ್ಯು ಅಭಿಮನ್ಯು ಸತ್ತ ಅಂತ ಏನು ಮಾತಾಡ್ತಿ? ಇರ್ಲಿಕ್ಕಿಲ್ಲ. ಯಾರು ಹೇಳಿದ್ದು? ಇರ್ಲಿಕ್ಕಿಲ್ಲಲ್ಲ. ಎಂತದ್ದು? ಅದು ನನಗೆ ಭ್ರಮೆ ಆಗಿರ್ಬೋದಲ್ಲ. ನಿನಗೆ ಒಂದು ಹೇಳ್ತೇನೆ. ಈಗ ಚಂದ್ರ ಕಣ್ಮರೆ ಆದದ್ದರಿಂದ ಚಂದ್ರ ಇಲ್ಲ ಅಂತ ಆಗ್ತದ?
ಇಲ್ಲ. ಈಗ ನಿನ್ನ ಬದುಕಿನ ಚಂದ್ರಮ್ಮ ನಿನಗೆ ಕಣ್ಮರೆಯಾಗಿದ್ದಾನೆ. ಕಣ್ಮರೆಯಾದರೆ ಅವ ಇಲ್ಲ ಅಂತ ಅರ್ಥ ಅಲ್ಲ. ಅವ ಇರ್ಬೇಕಾದಲ್ಲಿ ಇದ್ದಾನೆ. ಅವ ಇರುದನ್ನು ನೋಡ್ಬೇಕು, ಹೇಗಿದ್ದಾನೆ ಅಂತ ನೋಡ್ಬೇಕಾದ್ರೆ ನಾವು ಶಿಬಿರಕ್ಕೆ ಹೋಗ್ಬೇಕು. ನಿನ್ನ ಇಲ್ಲೇ ಕೈಕಾಲು ಹೀಗಾದ್ರೆ ನೀನ್ ಅಡಿಗಿತಾ ಇದ್ದಿ ಬಾವ, ಏನಾಯ್ತು ನಿನಗೆ? ಇಲ್ಲ, ಶಿಬಿರಕ್ಕೆ ಹೋಗುವ. ಶಿಬಿರಕ್ಕೆ ಎಲ್ಲ ಸರಿಯಾಗ್ತದೆ, ಎಲ್ಲ ಸಮರ ಅಲ್ವಾ? ಮರಣ ಸಹಿತವಾದ ಎಷ್ಟು ಮಂದಿಯ ಸಾವು ಕಾಣಲಿಲ್ಲ ನೀನು. ತನ್ನ ಮೇಲೆ ಅದನ್ನು ಜೀರ್ಣ ಮಾಡಿಕೊಳ್ಳಿಲ್ಲ ನೀನು. ತೃಪ್ತಿಗೆಡಬಾರ್ದು. ಶಿಬಿರಕ್ಕೆಲ್ಲ ಹೋಗುವ ಎದೆ ಗಟ್ಟಿ ಇರಬೇಕು. ಶಿಬಿರಕ್ಕೆ ಹೋಗುವ. ಸಾವಿನಿಂದ ಆದರೂ ಧರ್ಮವನ್ನು ಸಾಧಿಸುವುದಕ್ಕೆ ಹೊರಟ ಸಮರದ ಕಲಿಯಾದ ನಿನಗೆ ಇದೆಂತದ್ದು ಅಧೀರತೆ? ಅಧೀರತೆ ಅಂತದ್ದು. ಅಭಿಮನ್ಯುವಿನ ಅಪ್ಪ ನೀನು, ಅಭಿಮನ್ಯುವಿನ ಅಪ್ಪ. ಇಲ್ವಾ ಹೋಗುವ ಈಗ ಬಾ. ಸಕಲ ಸೇನೆ ಪರಿವಾರಗಳು ಸಿರಿಯರ ಗತಿಗಿನು ಕೈತರಲು ನರನು ತುಮ್ಮಾನದು ತಾರಿಡಿ ಜ್ವರ ಕೇಳಿರು ಬಗನಾರಿಗಳ ರತುನಾರತಿಗಳನ್ನು ವೀರಗೊಳ್ಳದಿ ಬಂದು ಧರ್ಮಜ ಗೆರಗು ತಿಂದ ಅಣ್ಣ. ಎದ್ದು ಬಂದಿರುವಂತಹ ನನ್ನನ್ನು ಸ್ವಾಗತಿಸುವುದಕ್ಕೆ ಅಲ್ಲ ಇಲ್ಲಿ ಸ್ವಲ್ಪ ಸಿದ್ಧತೆಗಳೆಲ್ಲ ಉಂಟು. ಆದರೂ ಯಾವುದೋ ಒಂದು ಸ್ಮಶಾನ ಮೌನ ನನಗೇನೋ ಒಂದು ಕಳವಳವನ್ನು ತರಿಸ್ತಾ ಇದೆ. ಅಣ್ಣ, ಅಭಿಮನ್ಯು ಎಲ್ಲಿದ್ದಾನೆ? ನನ್ನ ಮಗ ಎಲ್ಲಿದ್ದಾನೆ? ಭೂರಿ ಬಲ ನೆನೆದಿರಲು ತಲ್ಲ ಕುಮಾರನಾವಡಿ ಹೋದ ಕಾಣಿನಿ ಪರಿವಾರದೊಳಗೆ ಅಳಲು ತಿರಗಿದಳು ಸೌಭದ್ರೇ. ಸುತನಿಂದೆಲ್ಲಿಗೆ ಹೋದ ಪ್ರಾಣ ಪತಿಯ ನೀ ತೋರೆಂದು ಸುತನ ತೋರೆಂದು ಬಿದ್ದಳು ಅತಿ ದುಃಖದೊಳು ಸುತನಿಂದೆಲ್ಲಿಗೆ ಹೋದ. ನೀವು ಬಂದಿರೆ? ಈಗ ಬಂದಿರೆ? ಈಗ ಬಂದೆ ಸುಭದ್ರ ಸ್ವಾಮಿ. ಈಗ ಬಂದೆ. ಜೊತೆಯಲ್ಲಿ ಅಭಿಮನ್ಯು ಕಾಣಿಸ್ತಾ ಇಲ್ಲ. ನನ್ನ ಜೊತೆಯಲ್ಲಿ ಇಲ್ಲಿಂದ ಬರುವುದು? ನಾನು ಸಂಸಪ್ತಕರೊಂದಿಗೆ ಯುದ್ಧಕ್ಕಾಗಿ ಹೋದದ್ದಲ್ವೇ? ನೀನು ಇಲ್ಲೇ ಇದ್ದೀಯಲ್ಲ ಸ್ವಾಮಿ. ಓ, ನನ್ನದಲ್ಲ, ನೀವೊಬ್ಬರೇ ಬರುವುದಕ್ಕಿದ್ದದ್ದಲ್ಲ, ಜೊತೆಯಲ್ಲಿ ನೀವು ಅವನನ್ನು ಕರ್ಕೊಂಡು ಬರ್ತೀರಿ ಎನ್ನುವ ಹಾಗೆ ನಾನು ಕಾಯುತ್ತಾ ಇದ್ದವಳು. ಹಾಗಾದ್ರೆ ಇಷ್ಟರವರೆಗೆ ಬರಲಿಲ್ಲ ಸ್ವಾಮಿ. ಓ, ಆ ಕಡೆ ನೋಡಿದಿರ, ಹೊತ್ತು ಮುಳುಗುತ್ತಾ ಇದೆ. ಸರಿ. ಯುದ್ಧಕ್ಕಾಗಿ ಹೋದಂತ ಯೋಧರೆಲ್ಲರೂ ಮತ್ತೆ ಮತ್ತೆ ತಮ್ಮದಾದ ಬಿಡಾರವನ್ನು ಸೇರಿಕೊಳ್ಳುತ್ತಾ ಇದ್ದಾರೆ. ಹುಡುಗ ಅಲ್ವಾ, ಸಣ್ಣ ಪ್ರಾಯದವಲ್ವಾ, ಕೆಲವು ಸಲ ಹೀಗಿರ್ತದೆ. ಗೆದ್ದದ್ದನ್ನು ತನ್ನವರ ಜೊತೆಗೆ ಹಂಚಿಕೊಳ್ಳುವಾಗ ಸ್ವಲ್ಪ ಹೊತ್ತಾಗ್ತದೆ, ಬಿಡು. ಬಂದಾನವಾ? ಹಾಗೆ ಯೋಚನೆ ಮಾಡುವುದಕ್ಕೆ ಇಲ್ಲ. ಯಾಕಿಲ್ಲ? ಇಲ್ಲೊಂದು ಘಟನೆ ನಡೆದು ಹೋಗಿದೆ ಸ್ವಾಮಿ. ಏನು ಘಟನೆ? ಕಾರಣ ಉಂಟು. ಏನು? ರಣಸಾಗದಿಗಿದ್ದು ಎಲ್ಲರೂ ಹಕ್ಕಿದರಿದು ಋಣವು ವನಿತೆ ಕೂಗಿದ ಅಂದು
ದ್ರೋಣಾಚಾರ್ಯರ ಯುದ್ಧಕ್ಕಾಗಿ ಚಕ್ರವ್ಯೂಹವನ್ನೇ ಬಲಿದು ನಿಂತಿದ್ದಾರಂತೆ. ಅದು ನನಗೂ ಗೊತ್ತಿದ್ದದ್ದೇ. ಆ ಸುದ್ದಿಯನ್ನು ನಮ್ಮಲ್ಲಿಗೆ ಮುಟ್ಟಿಸಿದರಂತೆ. ಯಾರೊಬ್ಬರು ಹೋಗುವುದಕ್ಕೆ ಸಿದ್ಧವಾಗದೇ ಇದ್ದಾಗ ನನ್ನಲ್ಲಿಗೂ ದೂತರು ಬಂದಿದ್ರು. ಆ ಹೊತ್ತಿಗೆ ನಮ್ಮ ಮಗ ಅಭಿಮನ್ಯು ಕುಮಾರ ಓಡೋಡಿ ನನ್ನ ಬಳಿಗೆ ಬಂದು ನಾನು ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಹೋಗುವವನಿದ್ದೇನೆ, ಒಂದು ಆಶೀರ್ವಾದ ಮಾಡಮ್ಮ ಅಂತ ಕೇಳಿದ. ನೀನೇನು ಮಾಡಿದೆ? ಹೇಗೆ ಸಾಧ್ಯ ಸ್ವಾಮಿ? ಚಕ್ರವ್ಯೂಹದ ಕುರಿತು ಚೆನ್ನಾಗಿ ನಾನು ತಿಳಿದವಳು. ಬೇಡ ಕಂದ, ಇವತ್ತಿನ ಯುದ್ಧಕ್ಕಾಗಿ ನೀ ಹೋಗುವುದು ತರವಲ್ಲ ಅಂತ ನಾನು ಬಹುಬಗೆಯಿಂದ ಹೇಳಿದೆ. ನನ್ನ ಯಾವ ಮಾತನ್ನವ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಸ್ವಾಮಿ. ಬಳಿಕ ಯುದ್ಧಕ್ಕಾಗಿ ಹೋದ. ನಾನು ಅದೆಲ್ಲ ಕೇಳುವುದು ಏನು? ಇಲ್ಲಿ ಪಟ್ಟುಮಟ್ಟರಿಗೆ ಕಡಿಮೆಯೇ? ಬೇಕಾದ್ರೆ ಪರಶಿವನಲ್ಲಿಯೇ ಕಾದಾಟವನ್ನು ಮಾಡುವಂತಹ ಸಾಮರ್ಥ್ಯ ಹೊಂದಿದ ಅನೇಕರಿದ್ದಾರೆ. ಒಬ್ಬರು ತೆರಳುವ ಸಿದ್ಧತೆಯನ್ನು ಮಾಡಲಿಲ್ಲ. ನಮ್ಮ ಕಂದ ಅಭಿಮನ್ಯು ಹೋದ ಸ್ವಾಮಿ, ನನ್ನ ಮಾತನ್ನು ಕೇಳದೆ ಹೋದ. ಆದ್ರೆ ಅದಲ್ಲ, ಈ ಹೊತ್ತಿಗೆ ಅವ ಬರಬೇಕಾಗಿತ್ತು. ಅವನ ದಾರಿ ನಿರೀಕ್ಷೆಯಲ್ಲಿ ಸ್ವಾಮಿ ಅಭಿಮನ್ಯು ಬರ್ತಾ ಇದ್ದಾನೆ. ಮಗನಿ ಪಿತ ಮಿಡಿಗಿ ಬಹು ಪ್ರೇಮವಿತ್ತು ನಮಗೆ, ನೀ ಮುನಿದು ಹೋಗುವರೇ ರಣಗಾಮಿತನಾಗಲುವರೇ. ಕಾಣಿಸ್ತಾ ಇಲ್ವಲ್ಲ? ಬರ್ತಾ ಇದ್ದಾನೆ. ಬಾ ಮಗು, ಬಾ. ನೀನು ಕರೆಯುವಾಗ ಇಲ್ಲಿಗೆ ಬರ್ತಿದ್ದಾನೆಯೇ? ನಿನ್ನಪ್ಪ ನಿನ್ನನ್ನು ಮಾತಾಡಿಸುವುದಕ್ಕಾಗಿ ಕಾಯ್ತಾ ಇದ್ದಾರೆ ಮಗು. ಇದು ನೋಡು, ನಿನ್ನ ಮಡದಿ ಉತ್ತರ ಆಗದಿದ್ದ ನಿನಗಾಗಿ ಕಾಯುತ್ತಾ ಇದ್ದಾಳೆ. ಬಾ ಮಗು. ಇಲ್ಲ, ಅಭಿಮನ್ಯು ಬರುವುದಿಲ್ಲ ಸ್ವಾಮಿ. ಅರಸಕ್ಕೆ ಕಾಂತೆಯ ಸುರಿವ ಕಂಬನಿಯಲ್ಲೋ, ಸುರಿವ ಕಂಬನಿಯಲ್ಲೋ ಸೆರಗಿದುರಿಸಿ ಸಂತಾಪದಲ್ಲಿದ್ದಾಗ ಬೆಳೆದಿರುವುದು ಕಡುನೊಂದು ತರಗರಿಸಿ ಬಾಯಾರಿ ತಲ್ಲಯ ತರಳ ನ್ಯಾವಡೆ ಪೋದ ಪೀಳು ಹೇಳಿ ಕಿರಿದು ಬಳಲಿಸಬೇಡ ಎಂದಗ್ರಜನ ಬೆಸಗುಳ್ಳ ತರಳ ಯಾವೆಡೆ ಪೋದ ಅಗ್ರಜ ನನಗೂ ಸಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಸಮಾಧಾನ ಮಾಡುವವರು ಯಾರು? ವಿಷಯವನ್ನು ಹೇಳುವವರು ಯಾರು? ನನ್ನ ಮಗ ಅಭಿಮನ್ಯು ನಾನು ಬಂದ್ರೆ ಹಬ್ಬ ಬಂದೆಯ ಅಂತ ಓಡೋಡಿಕೊಂಡು ಬಂದು ನನ್ನನ್ನು ಮುದ್ದಿಸುವ. ಯುದ್ಧ ಕಣದಲ್ಲಿ ಎಲ್ಲಿಯಾದರೂ ನನಗೆ ಗಾಯವಾಗಿದ್ರೆ ಯಾರಪ್ಪ ನಿನಗೆ ಗಾಯ ಮಾಡಿದವರು? ನೋವಾಗ್ತಾ ಇದೆಯೇ? ತನ್ನ ನುಡಿಗಳಿಂದ ನನ್ನನ್ನು ಸಮಾಧಾನ ಪಡಿತಿದ್ದವ ಚಕ್ರವ್ಯೂಹವನ್ನು ಹೋಗುವುದಕ್ಕೆ ಹೋಗಿದ್ದಾನೆ ಅಂತ ನನಗೂ ಸುದ್ದಿ ಇದೆ. ಹೇಳಣ್ಣ, ಹೇಳು. ಒಟ್ಟಿನಲ್ಲಿ ಈ ಸಭೆ ಹೇಗೆ ಕಾಣಿಸ್ತಾ ಇದೆ ಗೊತ್ತೇ? ಪತಿಯು ಮಡಿದೀಗ ಸತಿಯು ನಾಯಕ ರಥುನಗಳಿಲ್ಲದ ಪದಕ ದೇವತಾಗ ದೇವತಾ ಸ್ತುತಿಗಳಿಲ್ಲದ ಕಾವ್ಯ ರಚನೆಯು ಸುತನು ತೋರದ
ಹಾಗೆ ನಮ್ಮ ಸಭೆ ಕಾಣಿಸ್ತಾ ಇದೆ. ನಾಯಕ ಪದಕವಿಲ್ಲದಿರುವಂತಹ ಹಾರ ಹೇಗೆ ಶೋಭಿಸಲಾರದೋ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಮಗನಿಲ್ಲದೆ ಇರುವುದು ದೇವತಾ ಸ್ತುತಿ ಇಲ್ಲದ ಕಾವ್ಯದಂತೆ. ಹರಣವಿಲ್ಲದ ಕಾಯ, ಕಿರಣವಿಲ್ಲದ ಸೂರ್ಯ ಹೇಗೆ ರಂಜಿಸಲಾರದೋ ಹಾಗೆ ಈ ಸಭೆ ಕಾಣಿಸ್ತಾ ಇದೆ. ಯಾಕಣ್ಣ, ನಾನಂತೂ ನಾಯಕರಿಲ್ಲದಂತಹ ಒಡವೆಯಂತಾಗಿ ಹೋದೆನೆ. ನನ್ನ ಉತ್ತರೋತ್ತರವಾದಂತಹ ಕ್ರಿಯೆಗೆ ನನಗೊಬ್ಬ ಮಗ ಇದ್ದಾನೆ ಅಂತ ನಾ ಭಾವಿಸಿದ್ರೆ ನಾ ಕೇಳುವ ಪ್ರಶ್ನೆಗೆ ಉತ್ತರವೇ ಇಲ್ಲದಾಗಿ ಹೋಯಿತೆ. ಎಷ್ಟು ಹೇಳಿದ್ರು ಏನು ನುಡಿದು ಫಲವೇ ನೊಡೆಯವಿಲ್ಲದ ವಸ್ತುವಾದಿರು ಪಡೆದ ಪುಣ್ಯವಿದೆಂದು ಬೀಸು ಸುಯಿದು ಮೂರ್ಛಿತನ ಹೊರಗರಿಸಿಕೊಂಡೆದ್ದು ರೋಸನೆಯ ಕಡೆಯ ಒಳಬಾಡಲಿಯ ನುಡಿದ ಕೊಂದವನಾರು ಮಗನನ್ನು ನಿಜ ಹೇಳೆಂದ ಶರದ ಪಂಡಿತನೆಂಬವನು ಶರದ ಪಂಡಿತನೆಂಬವನು ಸಂಗರದಲ್ಲಿ ಇರ್ಪುದನು ತರಣಿಸುತ್ತನ ಸೌಬಲನು ವಿಸ್ತರಿಸಯ್ಯ ಎಂಬುದನು ಶರಣ ಪಂಡಿತರಾಗಿರುವಂತಹ ರಾಯ ಕಟಕಾಚಾರ್ಯ ಗುರುಗಳಾದಂತಹ ದ್ರೋಣರು ನನ್ನ ಮಗನ ಮರಣಕ್ಕೆ ಬಗೆಯಾದರೆ ಅಲ್ಲ, ಊಟದಲ್ಲಿ ಅನ್ನಕ್ಕಿಂತ ಹೆಚ್ಚು ತಿನ್ನುವ ಉಪ್ಪನ್ನು ಆ ಜಯದ್ರಥ ಸೈಂಧವ ಮಾನಕೆಟ್ಟವ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅವ ಅಲ್ಲ, ಕುಲವಿಹೀನರಾಗಿರುವಂತಹ ಕರ್ಣ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅಲ್ಲ, ಸೌಭಲ ನನ್ನ ಮಗನ ಧ್ವಂಸಕ್ಕೆ ಕಾರಣೀಭೂತನಾದರೆ ಅಲ್ಲ, ಶಾಶ್ವತ ಪುರುಷವನು ಈಶ್ವರನಾಗಿ ಕೊಲ್ಲುವೆನು. ಅಶ್ವತ್ಥಾಮ ಕಲಿತದ್ದೆಷ್ಟು ಕೇಳಿದ್ರೆ ಆ ಬ್ರಾಹ್ಮಣನಿಗೆ ಗೊತ್ತಿಲ್ಲ. ಅಪವ್ಯಯವಾಗುತ್ತಾ ಇದೆ ಅವನ ವಿದ್ಯೆ. ಅವನೇನಾದರೂ ತ್ವರಿಸಿದಂತಹ ಕೈಕಳಕದಲ್ಲಿ ನನ್ನ ಮಗನ ಮರಣವಾಯಿತೆ. ಅಲ್ಲ, ಅಕ್ಷರಾಭ್ಯಾಸವನ್ನು ಮಾಡಿಸಿದಂತಹ ನಮ್ಮ ಗುರುಗಳು ಕೃಪಾಚಾರ್ಯರು ನನ್ನ ಮಗನ ಮರಣಕ್ಕೆ ಕಾರಣರಾದರೆ ದುಷ್ಟ ಶಾಸನವನ್ನೇ ಯಾವತ್ತಾದರೂ ಮಾಡಬಹುದಾದಂತಹ ದುಶ್ಯಾಸನ ನನ್ನ ಮಗನನ್ನು ಇಲ್ಲವಾಗಿಸಿದರೆ ಅಲ್ಲ, ಭೂರಿಶವನಿಂದ ನನ್ನ ಮಗನ ಮದುವೆ ಆಯಿತೆ. ಅಲ್ಲ, ಯಾವುದಕ್ಕೂ ಆಗದೆ ಇರುವ ಕೃತವರ್ಮ, ಯಾವ ಪ್ರಸಂಗದಲ್ಲಿಯೂ ಬೇಡದ್ದನ್ನೇ ಹೇಳುವವ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅಲ್ಲ, ಬಾಹಿಲಿಕ ಹಳೆಯವ ಮುದುಕ ಅವನೆಲ್ಲಿಯಾದರೂ ನನ್ನ ಮಗನನ್ನು ಮುಗಿಸಿದನೆ ಅಲ್ಲ, ಶಲ್ಯ ಭೂಪಾಲ
ಮಾವ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅಲ್ಲ ಅವನ ಮಕ್ಕಳು ನನ್ನ ಮಗನನ್ನು ಕೊಂದು ಕಣಹಿದ್ರೆ ಯಾಕೆ ಕಣ್ಣೀರು ಸುರಿಸುತ್ತಿರುವೆ? ಹೇಳಣ್ಣ, ಸತ್ತಿರುವಂತಹ ಮಗ ಅಭಿಮನ್ಯು ಅವ ಮಾತ್ರ ಸತ್ತದ್ದು, ನಾನು ಸಾಯಲಿಲ್ಲ. ನಾ ಬದುಕಿದ್ದೇನೆ, ಅವನಪ್ಪ. ನಾ ಬದುಕಿರುವಷ್ಟೊಂದು ಕಾಲ ನನ್ನ ಮಗನ ಮರಣಕ್ಕೆ ನ್ಯಾಯ ಸಿಗುತ್ತದೆ. ಕೇಳಯ್ಯ ದೇವೇಂದ್ರ ಜಾತ ವಿಖ್ಯಾತ, ನೀನು ಸಮಸಪ್ತಕರ ಧುರಗೆ ಹೋಗಲು, ಭೀಮಸೇನ ಸಾತ್ವಕಿನ ಕುಲ ಧೃಪದಾದಿಪರು, ಚಕ್ರವ್ಯೂಹವ ಪೊಗದೆ ಮತ್ತು ಬಂದರು ಬಳಿಕ, ವಿಕ್ರಮದೊಳಭಿಮನ್ಯು ಬೋಧನ ಹವಕೇರಿ, ಕೂಗ್ಬೇಡ. ಹೇಗೆ ನಿನ್ನ ಮುಖವನ್ನು ನೋಡಲಪ್ಪ ನಾನು? ನಿನ್ನ ದುಃಖ ನನ್ನ ದುಃಖ. ಪಂಚ ಪಾಂಡವರಲ್ಲಿ ಭೇದ ಇಲ್ಲ. ಒಂದು ಮಾಲೆಯಲ್ಲಿ ಸುರಿದಿರುವಂತಹ ಕಾಯಿಯ ಹಾಗೆ ದಾರ ತುಂಡಾದ್ರೆ ಎಲ್ಲವೂ ಕೆಳಗೆ. ಹೇಳಣ್ಣ, ಏನಾಯ್ತು ನನ್ನ ಮಗನಿಗೆ? ಧರ್ಮರಾಯನ ಒಂದು ರೋಮಕ್ಕೆ ನೋವಾದರೂ ಸಹಿಸಿಕೊಳ್ಳದಂತಹ ಪ್ರೀತಿಯ ತಮ್ಮ ಪಾರ್ಥ ಹೇಳಣ್ಣ, ಅವನ ಮಗನನ್ನು ಮರಣಕೂಪಕ್ಕೆ ತಳ್ಳಿದಂತಹ ಈ ಪಾಪಿ ಇಲ್ಲ, ಯಾವನನ್ನು ಯಾರು ತಳ್ಳುವುದಕ್ಕಿಲ್ಲ. ಚಕ್ರವ್ಯೂಹವನ್ನು ಬಲಿದ ವಿಚಾರ ನಿನಗೆ ಗೊತ್ತು ತಾನೇ? ಮರಣ ಸಹಿತವಾಗಿರುವಂತಹ ಸಮರ ಕ್ಷೇತ್ರ, ಅಲ್ಲಿ ಹೋದವರು ಸತ್ತಿದ್ದಾರೆ ಎನ್ನುವುದಕ್ಕಾಗಿ ದುಃಖ ಅಲ್ಲ. ಹೇಳು, ಯಾವನವ? ಭೀಮನು ನಕಲನು ಸಹದೇವರನ್ನು ಕರೆದುಕೊಂಡು ನಾನು ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಹೋದೆ ಅಂತಾದ್ರೆ ಭೇದಿಸುವುದಕ್ಕೆ ನಮ್ಮಿಂದ ಆಗ್ಲಿಲ್ಲ ಕಂದ. ಹಿಂತಿರುಗಿ ಬರಬೇಕಾಯಿತು. ಚಿಂತೆಯಲ್ಲಿರುವಾಗ ಕಂದನ ಅಭಿಮನ್ಯು ಬಂದು ಕೇಳಿದ, ದೊಡ್ಡಪ್ಪ ಒಂದು ಅವಕಾಶ ಕೊಡಿ. ಗೊತ್ತಿತ್ತು ಮಗನಿಗೆ ಗೊತ್ತಿತ್ತು, ಭೇದಿಸುವುದಕ್ಕೆ ಮಾತ್ರ ಗೊತ್ತು, ಹಿಂದೆ ಬರ್ಲಿಕ್ಕೆ ಗೊತ್ತಿಲ್ಲ. ಕೇಳಲಿಲ್ಲ ಮಗು, ಹಠ ಮಾಡಿದ, ಕಳುಹಿಸಿಕೊಟ್ಟೆ. ಒಂದು ಧೈರ್ಯದಲ್ಲಿ ಕಳುಹಿಸಿಕೊಟ್ಟೆ ಮಗು. ಹೇಗೆ? ಭೀಮನಿದ್ದಾನೆ, ನಕುಲ ಸಹದೇವರಿದ್ದಾರೆ, ಹೇಗಾದರೂ ಇವ ಪ್ರವೇಶ ಮಾಡಿದ್ರು ಅಂತಾದ್ರೆ ಬಾಗಿಲಲ್ಲಿರುವ ಸೈಂಧವನನ್ನು ಅವರು ನೋಡಿಕೊಳ್ಳುತ್ತಾರೆ ಅಂತ ಭಾವಿಸಿಕೊಂಡೆ. ಏನಾಯ್ತು? ನಡೀಲಿಲ್ಲ ಮಗು, ನಡೀಲಿಲ್ಲ. ಅಭಿಮನ್ಯು ಒಳ ಪ್ರವೇಶ ಮಾಡಿದಾಗ ಒಳಗಿದ್ದವರು ಕೊಲ್ಲುವುದಕ್ಕೆ ಕಾರಣ ಏನು ಗೊತ್ತೇ? ಏನು? ವರಬಲವನ್ನು ಪಡೆದ ಸೈಂಧವ. ಅವರ ತಲೆಯದ ರುದ್ರನೆಯ ಓಂಕರಿಸು ತಲೆಗಳಿಗೆ ತೋಡು ಕಚ್ಚುತ್ತ ನಾನು ವೀರಾವೇಶದಲ್ಲಿ ಭೂವರನಿಗೆ ಎಂದ ಹುಡುಗನ ಕನ್ನವನ ಹುಡುಗನ ಮರಣ, ಹುಡುಗನ ದೇಹಕ್ಕೆ ಯಾವರು ಅಂತ್ಯವನ್ನು ತಂದೊದಗಿಸಿದ್ದಾರೋ ಅಂತವನ ದೇಹಕ್ಕೆ ನಾನು ಅಂತ್ಯವನ್ನು ತಂದೊದಗಿಸದೇ ಇದ್ರೆ ನಿನ್ನ ಪಾದದಾಡಿಯಾಗಿ ಹೇಳ್ತೇನೆ. ಯಾವಾಗ ಗೊತ್ತೇ?
ಅತ್ಯಂತ ನರಕಯುಕ್ತವಾಗಿರುವಂತಹ ಕ್ರಿಯೆಗಳು, ಮಂದತಾಮಿಷವ, ರವರವವ ಮೊದಲಾದಂತಹ ನರಕದ ಪ್ರಾಪ್ತಿ ನನಗಾಗಲಿ. ನನ್ನ ಪ್ರತಿಜ್ಞೆಯನ್ನು ಕೇಳಿದಂತಹ ಆತ ಯಾರ ಮೊರೆ ಹೋಗ್ತಾನೆ? ಕಮಂಡಲದೊಳಗೆ ತಾನು ನೀರಾಗಿ ವಾಸವಾಗಲಿ. ಆ ಸೈಂಧವನನ್ನು ಖಂಡಿತವಾಗಿಯೂ ಕೊಂದೇ ಕೊಲ್ತೇನೆ. ಇದಕ್ಕೆ ಸಾಕ್ಷಿ ಏನು ಬಲ್ಲೆಯ? ಆ ರವಿ ಪಶ್ಚಿಮಾಂಬುದಿಯಲ್ಲಿ ರವಿ ಮುಳುಗುವುದಕ್ಕಿಂತ ಮೊದಲು ಸೈಂಧವರ ದೇಹವನ್ನು ಕತ್ತರಿಸಿ ಡಾಕನಿ ಜ್ವಾಲಿನಿ ಮಾಲಿನ್ಯಗಳಿಗೆ ಉತ್ತರ ಕೊಡದೇ ಇದ್ದರೆ ಅಗ್ನಿಗೆ ಆಹುತಿ ಕೊಡ್ತೇನೆ. ಆಗಬೇಕು ಪಾರ್ಥ. ಕೊಲ್ಲಿಕ್ಕೆ ಆಗದೇ ಇದ್ರೆ ನಾವು ಸಾಯ್ತೇನೆ. 10 ಹೆಸರು ಯಾಕಿರುವುದು? ವಿಕ್ರಮದ ವಿಸ್ಫುಲಿಂಗವಾದಂತಹ ಮಗನನ್ನು ಕಳೆದುಕೊಂಡ ವೀರಯೋಧನಾದಂತಹ ಪಾರ್ಥ. ಅದರಿಂದ ಹೊಂದಬೇಕಾದದ್ದು ವಿಕ್ರಮೋತ್ಕರ್ಷವನ್ನು ಹೊರತು ಖೇದ ಭಾವವನ್ನಲ್ಲ. ಕಿಲ್ಲ ಮನಸ್ಸನಾಗುವುದಕ್ಕಿಲ್ಲ. ಅರ್ಜುನನು ನೀನು, ಪಾರ್ಥನು ನೀನು, ಕಿರೀಟಿಯು ನೀನು, ಸವ್ಯಸಾಚಿಯು ನೀನು, ಶ್ವೇತವಾಹನನು ನೀನು, ಫಲ್ಗುಣಿಯು ನೀನು, ಭೀಭತ್ಸುವು ನೀನೆ, ವಿಜಯನು ನೀನೆ, ಜಿಷ್ಣುವು ನೀನೆ, ಧನಂಜಯನು ನೀನೆ. ಆ 10 ಹೆಸರನ್ನು ಸಾರ್ಥಕವಾಗಿಸುವಂತಹ ಅಮೋಘ ವಿಕ್ರಮವನ್ನು ಪ್ರದರ್ಶಿಸ್ತಾ ಅಭಿಮನ್ಯುವತೆಗೆ ಕಾರಣನಾದವನು ಯಾರಿದ್ದಾನೋ ಅವನನ್ನು ಕೊಂದು ಕಳೆಯದಿದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಆಡಿದ ಅಮೋಘ ವಚನ ಉಂಟಲ್ಲ, ಇದು ನಿಜವಾಗಿ ಈ ಯುಗದ ಮಾತಲ್ಲ. ಇದು ಯುಗಾಂತರದ ವಿಕ್ರಮಿಯಾದ ಪ್ರಭು ಶ್ರೀರಾಮಚಂದ್ರನ ಕಣೆ. ಅದು ಅಮೋಘ ವಿಕ್ರಮವನ್ನು ಹೊಂದಿದ್ದು. ಆ ಮಾರ್ಗಣಕ್ಕೆ ಹೇಗೆ ಪ್ರತಿ ಇಲ್ಲವೋ ನಿನ್ನ ಮಾತಿಗೂ ಹಾಗೆ ಪ್ರತಿ ಇಲ್ಲ. ಕೌತುಬಿದಲಂಗ್ರಿಯಲಿ ಬಿದ್ದು ಸೋಭದ್ರಿ ಮಗಾಂತವಾಗಿ ಪ್ರಲಾಪಿಸಿದಳು. ಎಂದು ಬಣ್ಣಿಬೇಕೆ ಅಣ್ಣ ಮರೆಯುವುದು ಎಲ್ಲಯ ಮುತ್ತು ಚಿನ್ನನ
ಹೃದಯ ಮುತ್ತು ಚಿನ್ನನ ಋಣವೋ ಸಂತೋ ಅಣ್ಣ ಅಣ್ಣ ಅಣ್ಣ, ಕಂಡೆಯಾಯಿ ಸುಭದ್ರೆಯ ಹತಭಾಗ್ಯ ಸ್ಥಿತಿಯನ್ನೊಮ್ಮೆ. ಏನಿದ್ದರೇನು ಫಲ ಹೇಳು? ಎಲ್ಲವೂ ಕಳಕೊಂಡ ಹತಭಾಗ್ಯ ಸ್ಥಿತಿಯಲ್ಲಿರುವಂತಹ ಸ್ಥಿತಿಯಾಗಿ ಹೋಯಿತಲ್ಲ. ನೀನೇ ಹೇಳುತ್ತಾ ಇದ್ದೆ, ತುಂಬು ಗರ್ಭಿಣಿಯಾದ ಹೊತ್ತಿಗೆ ನನ್ನ ಹತ್ತಿರಕ್ಕೆ ಬಂದು ಹುಟ್ಟಿದಂತಹ ಮಗು ವೀರನಾಗಬೇಕು, ಧೀರನಾಗಬೇಕು, ಅವನ ಕುರಿತಾಗಿ 4 ಮಂದಿಗಳ ಆಡಬೇಕು. ಅದಾಗಬೇಕು ಅಂತಾದ್ರೆ ಪುರಾಣ ಪುಣ್ಯದ ಆ ಕಥನಗಳನ್ನೆಲ್ಲ ನನ್ನ ಮುಂಭಾಗದಲ್ಲಿ ಹೇಳುತ್ತಾ ಇದ್ದೆ. ಹುಟ್ಟಿದಂತಹ ಮಗು ಯಜ್ಞದ ಅಗ್ನಿ ಹೇಗೆ ಮೇಲ್ಮುಖವಾಗಿ ಉರಿಯುತ್ತದೋ ಅದರಂತೆ ಇರಬೇಕು ಅನ್ನುವ ಕಾರಣಕ್ಕಾಗಿ ಅಭಿಮನ್ಯು ಅಂತ ಹೆಸರಿಟ್ಟೆ ಅಣ್ಣ, ಅಭಿಮನ್ಯು ಅಂತ ಹೆಸರಿಟ್ಟೆ. ಆದ್ರೆ ಈ ಕಾಲಕ್ಕೆ ನನ್ನ ಮಗನನ್ನು ಉಳಿಸಿಕೊಳ್ಳುವ ಯಾವ ಸೌಭಾಗ್ಯವೂ ನಿನ್ನ ತಂಗಿಗೆ ಇಲ್ಲವಾಗಿ ಹೋಯಿತು. ಸುಭದ್ರೆ ಅಭದ್ರಳಾಗಿ ಹೋದಳು. ನಾನು ಅದೆಲ್ಲನ್ನ ಆಲೋಚಿಸುವುದು. ಹಿಡಿದ ಸೆರಗನ್ನು ಕೈಬಿಟ್ಟು ನನಗಿನ್ನು ಮಾನ ರಕ್ಷಣೆಗೆ ದೇವ ನೀನು ಅಂತ ಆಡಿದ ನನ್ನ ಅಕ್ಕನಿಗೆ ಎಲ್ಲೋ ಇರುವ ನೀನು ಸೀರೆಯನ್ನು ಒದಗಿಸಿಕೊಡ್ತಿ. ಉಣ್ಣದೇ ಇದ್ದರೆ ಶಾಪ ಸಿಕ್ಕುತ್ತದೆ, ಪಾಂಡವರ ಬದುಕು ಹಾಳಾಗಿ ಹೋಗುತ್ತದೆ ಅಂತ ಭಾವಿಸಿದ ನೀನು ಒಂದಗಳು ಅಂದವನ್ನು ಉಂಡ್ರೆ ದೂರ್ವಾಸರಿಂದ ಬರುವಂತಹ ಶಾಪ ದೂರವಾಗುತ್ತದೆ. ಆದ್ರೆ ನನ್ನ ಮಗನ ಸಾವಿನ ಹೊತ್ತಿನಲ್ಲಿ ನಿನ್ನ ದೃಷ್ಟಿ ಹಾಯಿಸ್ಲಿಲ್ವೇ ಅಣ್ಣ? ನಿನ್ನ ದೃಷ್ಟಿ ಹಾಯಿಸ್ಲಿಲ್ವೇ? ಏನು ವಯೋಮಾನದಲ್ಲಿ ದೊಡ್ಡವನೇನು ಅಣ್ಣ? ಹದಿಹರೆಯದ ಹುಡುಗ, ವರ್ಷ 16 ಆಗಲಿಲ್ಲ ಅವನಿಗೆ. ನೋಡಿದ್ದೆ ಆ ಕಡೆಗೆ ಅವನು ಮಡದಿ ತುಂಬು ಗರ್ಭಿಣಿ ಉತ್ತಾರೆ ನನ್ನ ಮುಂಭಾಗದಲ್ಲಿ ಬಂದು, ಮತ್ತೆ ನನಗಿಂದ ಯಾರಿದ್ದಾರೆ ಅಂತ ಹೇಳುವುದು ನಾನು ಹೇಗಣ್ಣ ಸಹಿಸ್ಲಿ? ಕೇಳುವ ತಂಗಿ ಮರುಗದಿನ್ನು ಪೇಳುವಿ ಸಹಿಸಬೇಕು ದುಃಖವನು ಫಾಲದಿ ಕಮರಜ ಬರೆದ ಕರವನು ನೀನು ಮಾತಾಡಿದ್ದಲ್ಲ ನನಗೆ ಅರ್ಥ ಆಗ್ತದೆ. ನಿನ್ನ ಮನಸ್ಸು ಹೇಗುಂಟು ಅಂತ ನಿನ್ನ ಕಣ್ಣೀರು ಸಾರಿ ಹೇಳ್ತದೆ. ನೀನು ತಾಯಿ, ನಿನ್ನ ನಷ್ಟ ದೊಡ್ಡದೇ. ಆದ್ರೆ ಅವ ನನಗೂ ಅಳಿಯ. ಪ್ರತಿನಿತ್ಯ ಉಣ್ಣುವಾಗ ದ್ವಾರಕೆಯಲ್ಲಿ ಬೆಳೆದ ಹುಡುಗನ ಬಾಯಿಗೆ ಒಂದು ತುತ್ತಿಡದೆ ನಾನೇನನ್ನೂ ಹೊಟ್ಟೆಗಿಳಿಸಿದವನಲ್ಲ. ಯುದ್ಧ ಮುಗೀತದೆ. ಮುಗಿದ ಮೇಲೆ ಕುಳಿತುಣ್ಣುವುದಕ್ಕಾಗಿ ದ್ವಾರಕೆಯನ್ನು ಸೇರಿದ ನನಗೆ ನೆನಪಾಗದಿರ್ತಾನೆ. ಅಲ್ಬೇಡ. ಏನನ್ನೋ ಪಡೀಬೇಕು ಅಂತ ಹೊರಟಾಗ ಒಂದಷ್ಟನ್ನು ಕಳ್ಕೊಳ್ಬೇಕು ತಂಗಿ, ಅನಿವಾರ್ಯ. ಅಮ್ಮನನ್ನು ಕೇಳಿದ್ರೆ ಹೇಳಿ, ಅವನು ನನ್ನನ್ನು ಹಡೆದ ಅಮ್ಮನನ್ನು ಕೇಳಿದರೆ 6 ಮಕ್ಕಳನ್ನು ಕಳೆದುಕೊಂಡ ಮೇಲೆ ನನ್ನನ್ನು ಹೊಂದಿತು. ಯೋಗವೇ ಹಾಗುಂಟು, ಹಣೆಯಲ್ಲಿ ಹಾಗೇ ವಿಧಿಯ ವಿಧಾತ
ವಿಧಾತನ ವಿಧಿ ಉಂಟು ಅಂತಾದರೆ ಪರಿವರ್ತಿಸುವುದಕ್ಕೆ ಯಾರಿಗಾಗ್ತದಮ್ಮ? ನಾವು ಹುಡುಕುವುದು ಕರ್ಮದಲ್ಲಿ. ಯಾವ ತಪ್ಪು ಮಾಡಿದ್ದಕ್ಕೆ ಈ ತಪ್ಪಾಯಿತು, ಈ ದುರ್ಭರವಾದ ಸನ್ನಿವೇಶ ಬಂತು ಅಂತ ನಿನಗೆ ಕಾಣ್ತದೆ. ತುಲನೆ ಮಾಡುವಾಗ ಅವಳನ್ನಾದ್ರೂ ಹಾಗೆ ರಕ್ಷಿಸಿದ್ದಾನೆ, ನನಗೆ ಒದಗಲಿಲ್ವಲ್ಲ ಅಂತ. ರಾಜಸೂಯಾವಭೃತ ಕಂಡಂತಹ ಅಗ್ನಿ ಸಂಭವೆಯ ಮುಡಿ ಈಗಲೂ ಕಟ್ಲಿಲ್ವಮ್ಮ. ಬಿಟ್ಟ ತಲೆಯಲ್ಲಿ ಹತಭಾಗ್ಯೆಯಾದ ಆಕೆ ಸುಮಂಗಲೆಯಾಗಿಯೂ ಕೂಡ ತಿರುಗಾಡ್ತಾ ಇದ್ದಾಳೆ. ಯಾವುದರಿಂದ ಹೇಳು? ರಾಜಸೂಯಾವಭೃತವನ್ನು ಕಂಡ ಸಂಭ್ರಮದಲ್ಲಿ ಅರೆ ಕ್ಷಣ ಬಂದ ಉನ್ಮತ್ತತೆ. ಜಾರಿ ಬಿದ್ದವರನ್ನಾದರೂ ನಿಂದಿಸುವುದಕ್ಕೆ, ಪರಿಹಾಸ ಮಾಡುವುದಕ್ಕೆ ಉಜ್ಜುಗಿಸಿದಂತಹ ಅರೆ ಕ್ಷಣದ ಮನಸ್ಸಿನ ವಿಕಲ್ಪ. ನೋಡು, ಸಜ್ಜನರಾದವರು ಸಣ್ಣ ತಪ್ಪು ಮಾಡಿದ್ರು ಎಂತಹ ದುರ್ಭರವಾದ ಸನ್ನಿವೇಶ ಅನುಭವಿಸಬೇಕಾಗ್ತದೆ. ನೋಡು, ನಿನ್ನನ್ನು ತಪ್ಪಿತಸ್ಥಳು ಅಂತ ಹಾಡಿದ್ದ ಅಲ್ವಮ್ಮ. ದೇವರ ಅನುಗ್ರಹ ಸಿಕ್ಕುವುದಕ್ಕೆ ಎಷ್ಟೋ ಮಂದಿ ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ ಅಲ್ವೋ? ಆಗ ಜಾಗರವನ್ನು ಯಾಕೆ ಮಾಡ್ತಾರೆ ಗೊತ್ತೋ? ದೇವರ ಅನುಗ್ರಹ ಸಂಪೂರ್ಣ ಸಿಕ್ಕುವುದಕ್ಕೆ ಕಣ್ಣು ಮುಚ್ಚಬಾರದು, ಮನಸ್ಸನ್ನು ತೆರೆಯಬೇಕು ಅಂತ. ಕತೆ ಕೇಳುವಾಗ ಕಣ್ಣು ಮುಚ್ಚಿದರೆ, ಕಣ್ತೆರೆಯುವಾಗ ಮಗುವಿನ ಹೆಣ ಮುಂದಿರ್ತದಮ್ಮ. ಈಗ ಏನು, ಯಾರನ್ನು ತಪ್ಪು ಅಂತ ಹೇಳುವ? ಹೇಳಬೇಕಾದ್ದನ್ನು ಹೇಳಿದ್ದೇನೆ, ಆಗಬೇಕಾದ್ದಾಗಿದೆ. ವಂಶದ ಮೂಲ ಪುರುಷ ಚಂದ್ರಮನಿಗೂ 16 ಕಲೆ ಇರುವುದು. ಅವ ಎಷ್ಟು ಸುಂದರ ಅಂತ ಹೇಳಿದರು, ಎಷ್ಟು ಆಹ್ಲಾದ ಕೊಡ್ತಾನೆ ಅಂದರು. ನಿನ್ನ ಮಗನಿಗೂ ಸಾಯುವಾಗ ವರ್ಷ 16. ಆದರೆ ಚಂದ್ರಮನಂತಹ ಆಹ್ಲಾದವನ್ನು ತನ್ನ ವಿಕ್ರಮದಿಂದ ಸ್ವಪಕ್ಷದವರಿಗೆ, ಸ್ವಬಾಂಧವರಿಗೆ ಉಣಬಡಿಸಿ ಹೋಗಿದ್ದಾನಮ್ಮ. ಚಿಂತಿಸಬೇಡ, ಕಳೆದದ್ದನ್ನು ಇದ್ದದ್ದರಲ್ಲಿ ಹುಡುಕುವುದು ಅಂತ ಒಂದು ಮಾತು ಕೇಳಲಿಲ್ವೋ? ಉತ್ತರ ಗರ್ಭಿಣಿ ಅಲ್ವೋ? ಅಭಿಮನ್ಯು ಮತ್ತೆ ಹುಟ್ಟುವುದಕ್ಕೆ ಸತ್ತಿದ್ದಾನೆ, ಸತ್ತವನು ಮತ್ತೆ ಹುಟ್ಟುತ್ತಾನೆ. ಚಿಂತಿಸಬೇಡ, ಚಿಂತಿಸಬೇಡ, ಉಳಿದವನೇ ಮತ್ತೆ ಉದಿಸ್ತಾನೆ. ಚಿಂತಿಸಬೇಡ. ಭಗವಂತ, ಧರ್ಮಪ್ರಭು, ಅರ್ಜುನನ ಉದರದ ಉರಿ ಏನು ಅಂತ ನನಗೆ ಅರ್ಥವಾಗ್ತದೆ ಭಗವಂತ. ನಾ ತಿಳಿಯದವನೇ. ಮಗನನ್ನು ಕಳೆದುಕೊಂಡಂತಹ ದುಃಖವನ್ನು ಹೇಗೆ ಸಹಿಸಿಕೊಂಡಾನೋ ಸ್ವಾಮಿ. ಕುಂಬಾರನ ಮನೆಯಲ್ಲಿ ನಮ್ಮ ಐವರನ್ನು ನಿನ್ನ ಪದತಳದಲ್ಲಿ ಹಾಕಿದಾಗ ನಮ್ಮ ಪ್ರಾಣಾಗಿ ಪಾಂಡವ ಅಂತ ಅಂದವ. ಬೆಳೆಯಬೇಕಾದಂತಹ ಚಿಗುರೊಂದು ರಣಕಣದಲ್ಲಿ ಚಿವುಟಿ ಹೋಯಿತು ತಂದೆ. ಸತ್ತವರನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಭಗವಂತ, ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ, ಅರ್ಜುನನನ್ನು ಉಳಿಸಿಕೊಡದಂತೆ. ಧರ್ಮಪ್ರಭು, ನನಗೂ ವಂದ್ಯನಾದ ನೀ ಕುಸಿಯ ಕೂಡದು ತಂದೆ. ಭ್ರಾತೃವಾಗಿ ಪಿತೃವಾಗಿ ನಿನ್ನನ್ನು ಮಾನಿಸಿದವನು ನಾನು. ಬಿತ್ತದೆ ಬೆಳೆಯುವುದಕ್ಕಾಗ್ತದೆ. ನಾವು ಬಿತ್ತಿ ಬೆಳೆಯಬೇಕು, ಕಳೆಯದೆ ಪಡೆಯುವುದಕ್ಕಾಗ್ತದೆ. ಕುರುಧಾರಿಣಿಯ ಯುದ್ಧ ಧರ್ಮಯುದ್ಧ ಯಾಕೆ ಗೊತ್ತೋ? ನಿನ್ನ ಪಕ್ಷದ ಯಾವ ಪರಿವಾರ ಅನುಭವಿಸಿದ ದುಃಖಕ್ಕಿಂತಲೂ ನೀನು ಅನುಭವಿಸಿದ ದುಃಖ ಸಣ್ಣದಲ್ಲ. ಪ್ರಾಣದಂತಿದ್ದ, ಆತ್ಮದಂತಿದ್ದ ಅಭಿಮನ್ಯುವಿನಂತವರ ಅವಸಾನವನ್ನು ಕಂಡ ಮೇಲೆ ನೀ ಹೊಂದಿದ ಗೆಲುವಿಗೆ ಮಹತ್ವ ಉಂಟು ಪ್ರಭು. ಇದು ಧರ್ಮಯುದ್ಧವಾಗುವುದು ಈಗ. ಉಳಿದವರು ಕಳ್ಕೊಂಡಷ್ಟೇ ತಾನೂ ಕಳ್ಕೊಂಡು ಎಲ್ಲರಿಗಾಗಿ ಧರ್ಮದ ಗೆಲುವನ್ನು ಸಾಧಿಸುವುದಕ್ಕೆ ಹೊರಟವನು. ಕುಸಿಯ ಕೂಡದು. ಯಕ್ಷ ಪ್ರಶ್ನೆಗೆ ಉತ್ತರಿಸಿದ ಧರ್ಮಜಲ್ವ ನೀನು. ಅಳಿದ 4 ತಮ್ಮಂದಿರನ್ನು ಎಬ್ಬಿಸುವ ಛಾತಿ ನಿನಗುಂಟು ಅಂತಾದರೆ ಕಳೆದು ಹೋದ ಅಭಿಮನ್ಯುವನ್ನು ತುಂಬಿಸಿಕೊಡಬಲ್ಲ ಧರ್ಮಬುದ್ಧಿಯು ನಿನ್ನಲ್ಲೇ ಉಂಟು, ನಿನ್ನಲ್ಲೇ ಉಂಟು. ಪಾರ್ಥನಿಗೇನು,
ಪಶುಪತಿಯ ಅನುಗ್ರಹ ಪಡೆದವನು, ನನ್ನ ಭಾವ. ನನ್ನನ್ನು ಬೇರೆ ಅವನನ್ನು ಬೇರೆ ಅಂತ ಕಾಣ್ತೀಯ? ನಾನಿಲ್ಲುವೆ ಧರ್ಮಜ, ನಾನಿಲ್ಲುವ? ನಿಶ್ಚಿಂತನ, ನಿಶ್ಚಿಂತನ. ಏನಾಗುವುದಿಲ್ಲ, ಆಗಬೇಕಾದ್ದಾಗುತ್ತದೆ. ಕಳೆಯಬಾರದು ಕಳೆದು ಹೋಗುವುದಿಲ್ಲ, ಹೋದದ್ದಕ್ಕಿಷ್ಟೇ ಪ್ರಾಪ್ತಿ. ನಳಿನ ಉಭಯರೊಡಂಬಡಿಸಿ ಮಲಗಿಸಿದನು ಕೋಟಿ ಸಿಡಿನುಳಿಯುವ ಓಡಿಸಲ ಮಲಂ ಕೂಡಲು ವಿಕ್ರಮದ ವಿಸ್ಫುಲಿಂಗದಂತಹ ಮಾತುಗಳು ಹೊತ್ತಿಸಿದ ಕಿಡಿದಾಗ್ರಿಯಾಗಬೇಕು. ಸರಿ, ಕುಗ್ಗುವುದಕ್ಕೆ ಕವಟಿ ಹೋಗುವುದಕ್ಕೆ ಪಾರ್ಥನಾಗಬೇಕಾಗಿಲ್ಲ. ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಎನಿಸಿದ ಪಶುಪತಿಯ ಪರಮಾನುಗ್ರಹಕ್ಕೆ ಭಾಜನನಾದಂತಹ ಏಕಮೇವಾದ್ವಿತೀಯನಾದಂತಹ ವೀರನಾಗಿ ನೀನಾಡಿದ ಪ್ರತಿಜ್ಞಾವಾಕ್ಯದ ಅಕ್ಷರ ಸಾರ್ಥಕವಾಗುವಾಗ ತಡೆಯುವ ಪಟುಮಟರ ಎಂಟನೆಯ ಬಲು ಎಷ್ಟು ಅಂತ ನನಗೆ ತೂಗಿ ನಾಡಬೇಕು. ಅದಕ್ಕಾಗಿಯೇ ಎದುರಾಳಿಗಳ ಅವರ ಎದೆಯಲ್ಲ, ಅವರ ಸತಿಯರ ಕರುಳು ನಡುಗೆ ಹೋಗುವ ಹಾಗೆ ತೆಗೆದೇವದತ್ತವನ್ನು ಇದು ಪಾಠ್ಯದಲ್ಲೇ ತೆಗೆದಿದ್ದೇನೆ. ಜೊತೆಯಾಗಿ ಅವರೆಲ್ಲರಿಗೆ ಎಚ್ಚರಿಕೆಯಾಗಿ ಬಿಡಾರವನ್ನು ಬೆಂದು ಸೇರಿದ್ದೇನೆ. ಒಂದು ಸಂತೋಷ. ನಿನಗೊಂದು ವಿಷಯ ಹೇಳ್ಯೋ? ಏನು ಭಾವ? ಯಾವನೇ ಒಬ್ಬ ವ್ಯಕ್ತಿಗೂ ಕೂಡ ಯೋಗ್ಯತೆ ಎನ್ನುವುದು ಕಲ್ಪಿತವಾಗುವುದು ಜನ್ಮದಿಂದ ನಂತರ. ಆದ್ರೆ ನನ್ನ ಹುಟ್ಟಿನಲ್ಲೇ ವಿಶೇಷತೆ. ಹುಟ್ಟಿನಿಂದಲೇ ಯೋಗ್ಯತೆಯನ್ನು ಹೊತ್ತುಕೊಂಡು ಬಂದವ ಯಾರು ಅಂತ ಕೇಳಿದ್ರೆ ಅದು ಈ ಕೌರವ. ಅದು ನೀನೇ ಸರಿ. ನನ್ನ ಅಪ್ಪ ಒಂದು ಹೆಸರಿಟ್ಟಿದ್ದಾರೆ, ಸುಯೋಧನ ಎನ್ನುವ ಹಾಗೆ. ಯಾಕೆ? ಎಂತಹ ಯೋಧನಾದವನಿಗೂ ನಾನು ಅಭೇದ್ಯನಾಗಿರ್ಬೇಕು ಎನ್ನುವ ಉದ್ದೇಶದಿಂದ 12 ದಿವಸಗಳ ಯುದ್ಧ ಸಂದು ಹೋಯಿತು. 13ನೇ ದಿವಸದ ಯುದ್ಧ ಆಚಾರ್ಯ ದ್ರೋಣರು ಚಕ್ರವ್ಯೂಹವನ್ನು ಬಲಿದ್ರು. ಭೇದಿಸುವುದಕ್ಕೆ ಬರಲಿ ಇಂಥ ಕರೆಯನ್ನು ಕಳುಹಿಸಿದ್ರು. ನಿನ್ನೆ ದಿವಸದಲ್ಲಿ ಅಭಿಮನ್ಯು ಬಂದ. ಅಭಿಮನ್ಯುವನ್ನು ನಾವು ಕೊಂದೆವು. ಆದ್ರೆ ನೋಡಿದವರು ಏನು ಹೇಳಿದ್ರು? ಅಧರ್ಮದ ಯುದ್ಧ. ಯಾವುದು? ಅಭಿಮನ್ಯುವಿನ ಕರವನ್ನು ಕತ್ತರಿಸಿದ್ದು. ಅದು ಅಧರ್ಮ ಅಲ್ಲ, ಧರ್ಮವೇ ಹೌದು. ಯಾಕೆ? ಚಕ್ರವ್ಯೂಹವನ್ನು ಭೇದಿಸಬಲ್ಲಂತಹ ಸಾಮರ್ಥ್ಯವುಳ್ಳವನಿಗೆ ಹಿಂದಿನಿಂದಾಗಲಿ ಮುಂದಿನಿಂದಾಗಲಿ ಎಡದಿಂದಾಗಲಿ ಬಲದಿಂದಲಾಗಲಿ ವಿರೋಧಿ ವೀರ ಯಾವ ರೀತಿಯಿಂದ ಶರಪ್ರಯೋಗವನ್ನು ಮಾಡಿದ್ರೂ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಬೇಕು. ಅವನ ಸಾಮರ್ಥ್ಯ ಕಡಿಮೆ ಆದದ್ದೇ ವಿನಃ ನಮ್ಮದು ಅಧರ್ಮದ ದಾರಿ ಅಲ್ಲ.
ಈ ಮಕ್ಕಳೆಲ್ಲ ಅರ್ಧ ಅರ್ಧ ಕಲ್ತು ಬರುದು, ಮತ್ತೆ ಇಲ್ಲಿ ಬಂದು ನಾವು ಅಧರ್ಮದ ಯುದ್ಧ ಗೌರವ ಮಾಡಿದ ಅವ ಮಾಡಿದಂತ ನಮಗೆ ಸುಮ್ಮನೆ ಅಪವಾದ. ಅವರಿಗೆ ಬರುವಾಗಲೇ ಪೂರ್ತಿ ಕಲ್ತು ಬರ್ಲಿಕ್ಕೆ ಸಂಕಟ ವಿಷಯ ಹೌದು. ಮತ್ತೆ ಆದ್ರೆ ಒಂದು ಹೋದದ್ದಂತೂ ಹೌದಲ್ಲ. ಒಂದು ಹೋಗಿದೆ. ಹೌದು. ನೀನೇನು ಬೇಸರ ಮಾಡಬೇಡ. ಕಾರಣ ನಾನು. ಹೌದು ಬಾಬಾ. ಒಂದು ವಿಷಯ, ನಿನಗೆ ಮುಂದೆ ನೀನು ಚಕ್ರವರ್ತಿ ಆಗುವುದಕ್ಕಿರುವವ. ಹೌದು. ನನ್ನನ್ನು ಮರೆಯಲಿಕ್ಕಿಲ್ಲ. ಅಯ್ಯೋ ಪುಣ್ಯಾತ್ಮ, ನಿನಗೆ ತಂಗಿಯನ್ನೇ ಕೊಟ್ಟಿದ್ದೇನೆ, ಇನ್ನು ಮರೆಯುವುದು ಹೇಗೋ? ಹಾಗೆ ನನ್ನ ತಂಗಿಯನ್ನು ಮದುವೆ ಆದ್ಮೇಲೆ ನೀನು ದೇವರನ್ನ ಹೇಳ್ಬೇಕು. ನಿನ್ನ ಮನೆಗೆ ಹೋಗಿದ್ಯಾ? ಇಲ್ಲ. ನೀನು ಇಲ್ಲಿಯೇ ಬಿಡಾರ ಮಾಡಿದ್ದಲ್ಲ. ನಿನ್ನ ಜೊತೆಗೇ ಇದ್ದೇನೆ. ಏನು ಆಲೋಚನೆ ಮಾಡಬೇಡ. ಯಾವುದಕ್ಕೂ ಮುಂದಿನ ಗುರಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹೌದು. ಬಿಡಾರದಲ್ಲಿ ಮಲಗುವ ಅಂತ ಹೇಳಿದ್ರೆ ಅಯ್ಯೋ ಮಲಗ್ಲಿಕ್ಕೆ ಗೊತ್ತುಂಟ. ಯಾಕೆ? ನಾವು ಅಲ್ಲಿಂದ ಬಂದ ಕೂಡಲೇ ನಮ್ಮ ವಿಷಯವೇ ಮಾತಾಡುದಲ್ಲಿ, ಹಾಗಾಗಿ ಮಲಗ್ಲಿಕ್ಕೂ ಪೂರ್ತಿ ಧೈರ್ಯ ಇಲ್ಲ. ನಮ್ಮನ್ನು ಹಿಂದಿನಿಂದ ಯಾರು ಬೈತಾರೆ ಅಂತ. ಆದರೆ ಒಂದು ವಿಷಯ, ಯಾಕೆ? ಹಿಂದಿನಿಂದ ಮಾತಾಡುವವರ ಬಗ್ಗೆ ತಲೆಸೆಗೊಳಿಸಿಕೊಳ್ಳಬೇಕಾದಂತ ಅಗತ್ಯವೇ ಇಲ್ಲ. ಸರಿ, ನಾವು ತಲೆ ಕೆಡಿಸಿಕೊಳ್ಬೇಕಿಲ್ಲ ಅಂತ ಹೇಳಬಹುದು. ನಾವು ಕೂಡ ಮಾಡುವುದನ್ನಲ್ವ. ಹೌದು. ನಾವು ಅವರ ಬಗ್ಗೆ ಇಲ್ಲಿ ಬಂದು ಮಾತಾಡುವುದಲ್ವ. ಹಾಗಾಗಿ ನಾವು ಅದನ್ನು ಹೇಳಿ ಅರಸ ಕೇಳದಿ ಮರಳಿ ಬಡರ ಬರಿದು ತೆರಳ ವೇಳೆಯಲ್ಲಿ ಬಂದರು ಇದರ ಗೌರವಗಿ ಬೇಗಿನ ಕರರು ಸೈಂಧವನ ಶಿರವ ಕುಂಬನು ನಾಳೆ ಫಲಗುಣ ಸೈಂಧವನ ಶಿರವ ಕುಂಬನು ನಾಳೆ ಫಲಗುಣ ಉರಿಯ ಹೋಗುವನು ಕೊಳ್ಳದಿದ್ದರಿ ಸ್ಥಿರವಿದೆ. ಹೊಸತ್ತ ನೋಡುದು ನನ್ನನ್ನು. ಅವನಿಗೇನೋ ಅನುಮಾನ ಬಂದಿದೆ. ಏನಾಯ್ತು? ಬಾವ ನಿನ್ನ ಭಾವ ಅಲ್ಲ, ಸುಯೋಧನನ ಭಾವ. ಸರಿ ಹೇಳ್ಬೇಕು. ನನ್ನ ಭಾವ ನಿಮ್ಮ ಭಾವ ವಂದಿಸಿಕೊಂಡಿದ್ದೇನೆ. ಭಾವನಿಗೆ ಹೊಂದಿಸಿಕೊಂಡಿದ್ಯಾ? ಸರಿ 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 ಸರಿ. ಮತ್ತೆ ಬಾಬಾ ಎಂತ ಮಾಡುದು? ಬಾಬಾ ಎಂತ ಮಾಡುದು? ನಾವು ಆಲೋಚನೆ ಮಾಡುವುದು. ಎಂತ ಮಾಡುದು? ಭವಿತವ್ಯದ ಬಗ್ಗೆ ಕಲ್ಪನೆ ಮಾಡ್ತೀರಾ? ಹೌದೌದು. ಎಲ್ಲಿ? ಇನ್ನು ಎಷ್ಟು ದಿವಸ ಉಂಟು, ಇನ್ನು ಎಷ್ಟು ಸಿಗಲಿಕ್ಕೆ ಉಂಟು. ಕಲ್ಪನೆ ನಿನ್ನ ಅಪ್ಪನ ಮನೆಯಲ್ಲಿ ಕಲ್ಪನೆ ಅಂತ ಹೇಳಿದ್ದ. ಭವಿತವ್ಯದ ಬಗ್ಗೆ ಚಿಂತನೆ. ಚಿಂತನೆ ಇರ್ಲಿ ಇರ್ಲಿ ಇರ್ಲಿ. ಎಷ್ಟು ಕಳ್ಕೊಂಡಿದ್ದೇವೆ, ಎಷ್ಟು ಉಳಿದಿದೆ, ಇನ್ನೆಷ್ಟು ಬಾಕಿ ಸಿಗುತ್ತದೆ ಹಾಕುದು ಲೆಕ್ಕ ಕೊಟ್ಟಿದ್ದಾರೆ. ಅದಲ್ವೋ ನಮ್ಮ ಸೇನೆಯ ಲೆಕ್ಕ. ಹೌದೌದು, ಅದು ಲೆಕ್ಕ ಉಂಟು. ನೀವು ಇಲ್ಲಿ ಲೆಕ್ಕ ಮಾಡ್ತೀರಲ್ಲ, ಹಾಗೆ ನಮ್ಮ ಶತ್ರುಪಾಲಯದಲ್ಲಿ ಲೆಕ್ಕ ಮಾಡುದಿಲ್ವಾ? ಅವರು ಮಾಡ್ತಾರೆ ಬಿಡು. ಆದ್ರೆ ನಿನ್ನೆ ದಿವಸದಲ್ಲಿ ನಮ್ಮ ಪಾಲಿಗೆ ಜಯವಾಗಿದೆ. ಹೌದೌದೌದೌದು. ಅಂದ್ರೆ ಇವತ್ತಿನ ಹಗಲೇ. ಹೌದು ಹೌದು. ನಿನ್ನ 12ನೇ ದಿವಸ ನಿನ್ನೆ ಹೇಗೂ ಜಯವೇ, ಇವತ್ತು 13ನೇ ದಿವಸ ಇವತ್ತು ಜಯವೇ. ನಮಗೆ 13 ಅಲ್ಲ, ಅವರಿಗೆ 14 ಆಯ್ತಲ್ಲ. ಸಾಕು ಅಷ್ಟೇ. ಒಳ್ಳೇದಾಗಿದೆ ಅಷ್ಟೇ. ಇದು ದುಡ್ದದ್ದು ಯಾರು ಗೊತ್ತುಂಟಾ? ಬಾವ ನಿಂತದ್ರಿಂದ, ಬಾವ ಗಟ್ಟಿದ್ದರಿಂದ ಬಾವ ಒಂದು ಕಟ್ಟಿದ್ದಾರೆ. ಯಾರ ಭಾವ? ನಿಮ್ಮ ಭಾವ ಮಾರ. ಮತ್ತೆ ನೀನು ಬಾವ ಅಂತ ಕರಿಬೇಡ. ಮತ್ತೆ ಆಯ್ತು, ನಾನು ಕರೀದ್ರು, ನೀವೇ ಬಾವ ಅಂತ ಕರೀರಿ. ಇದು ಮತ್ತೆ ಅವರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ ನನಗೆ, ಅದಕ್ಕೆ ನಾನು ಬಾವ ಸಿಂಧು ನೃಪ ಅಂತ ಹೇಳು. ಆಯ್ತಾಯ್ತು ಆಯ್ತು. ಇದು ರಾಯರೇ, ಏನು ಈಗ ನಾವು ಇಲ್ಲಿ ಏನು ಆಲೋಚನೆ ಮಾಡ್ತೇವೆ, ನಾಳೆ ಯುದ್ಧ ಮಾಡುದು ಹೇಗೆ ಅಂತ. ಈಗ ವಿರೋಧ ಪಕ್ಷದವರು ಹಾಗೆ ಮಾಡುದಿಲ್ವ? ಮಾಡ್ಲಿಯೋ? ವಿರೋಧ ಪಕ್ಷದವರು ಮಾಡಿದ್ದಕ್ಕೆ ನಾವು ಚಿಂತನೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ ಇಲ್ಲ, ನಾವೇನು ಮಾಡುವುದಕ್ಕಾಗುವುದಿಲ್ಲ. ವಿರೋಧ ಪಕ್ಷವನ್ನು ಸಮರ್ಥವಾಗಿ ಎದುರಿಸುವ ಹೇಗೆ ಎನ್ನುವ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಷ್ಟೇ. ಅದಕ್ಕೆ ನೀವು ಹೇಳಿದ್ದೀರಿ ಅಲ್ಲಿ ಏನಾದ್ರೂ ಎಂತದ ವಿಷಯ ಸಿಗ್ತದಂತ ತಿಳ್ಕೊಂಡು ಬರ್ಬೇಕು ಅಂತ ಹೇಳಿದ್ದೀರಲ್ಲ. ಹೌದು. ನಾನೆಲ್ಲ ಓದದ್ದು? ಪುಣ್ಯಾತ್ಮ ನೀನು ನನ್ನ ಬೇಹಿನ ಆಳು, ಗೂಢಾಚಾರಕ ವಿಭಾಗದ ಮುಖ್ಯಸ್ಥ. ಹೌದೌದೌದು. ಏನಾಯ್ತು ವರ್ತಮಾನ? ನಾನು ಅಲ್ಲಿ ತಂಗಿಗೆ ಹೋಗಿದ್ದೇನೆ. ತಂಗಿಗೆ? ಯಾರ ತಂಗಿಗೆ? ಪಾಂಡವರ ತಂಗಿಗೆ. ಪಾಂಡವರ ತಂಗಿ. ಪಾಂಡವರ ತಂಗಿ ನಮಗೂ ತಂಗಿ. ಅದಲ್ಲ ಮತ್ತೆ ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೇಳಬೇಡ. ತಂಗಿಗೆ ಬೇಡ. ತಂಗಿಗೆ ಬೇಡ, ಬಿಡದಿಗೆ.
ಬೀಡಿಗೆ ಬೀಡಿಗೆ ಅಲ್ವಾ ಮತ್ತೆ ಬೀಡಾದಿಗೆ ಹೊಡೆದಿಗೆ. ಬಾವ ನೀನು ಹೊಡಿತೀಯ ನಾನು ಹೊಡಿಬೇಕಾ? ಹೊಡೆಯೋದೆ ನಾವು ಹೊಡಿಲಿಕ್ಕೆ ಗೊತ್ತಿಲ್ಲ, ಇಂಥದ್ದು ಬೇರೆ ಸಿಗುವುದಿಲ್ಲ. ವಿಷಯ ತಿಳಿಸ್ಬೇಕಲ್ಲ. ಹೌದು, ಇರುವುದೇ ಒಂದು, ಇನ್ನೊಂದು ಎಲ್ಲಿ ಹೋಗಿದೆ ಹುಡುಕಿದ್ರು ಸಿಗುವುದಿಲ್ಲ. ಬಾವನವರು ಕೂತ್ಕೊಂಡು ಇಷ್ಟ ತನಕ ಹೊಡಿದಿದ್ದೀರಾ? ಯಾರಿಗೆ? ಕೂತ್ಕೊಂಡು ಸಂಜೆ ಹೊತ್ತು ಬೀಡಾದಿಗೆ ಅದು ಬಿಡದಿಗೆ ಬಿಡಾರಕ್ಕೆ ಬಿಡಾರಕ್ಕೆ ಹಾ. ಬಿಡಾರಕ್ಕೆ ಹಾ. ಹೋಗ್ಲಿಕ್ಕೆ ಹೇಳಿದ್ದೆ, ಹಾ. ತಿಳ್ಕೊಂಡು ಬರ್ಬೇಕು ಅಂತ. ಹೌದೌದು. ಅವ್ರ ಹತ್ತಿರ ಹೋದ್ರೆ ಹೋದ್ಯಾ? ಹೋಗುವಾಗ ಒಂದು ನೋಡ್ಬೇಕು ಅವಸರ. ಹಾ. ಕೆಲವರ ಕಿವಿ ಕೆಲವರ ಬಾಯಿಯಲ್ಲಿ. ಅದೇನು ಜೇನುತುಪ್ಪ ಹರಿತಾ ಉಂಟ ಇವರದ್ರಲ್ಲಿ? ಇಲ್ಲ, ಮತ್ತೆ ವಿಷಯ ಒಬ್ರು ಮಾತಾಡುದು ಮತ್ತೊಬ್ರು ಕೇಳುದು. ಗುಸು ಗುಸು ಪೀಸು ಪೀಸು ಒಡ್ಲ ಪಿಸು 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 ಅಂತ ಗುಡ್ಸು ಗುಸು ಪಿಸು ಪಿಸು ಮಾತು. ಪಿಸು ಮಾತು ಹಾ. ಏನು ಅಂತ ಗೊತ್ತಾಗ್ಬೇಕಲ್ಲ. ಹಾ. ಹಾಗೆ ತಿರುಗುವಾಗ ನನಗೆ ವಿಷಯ ಸಿಕ್ಕಿದ್ರೆ ಸಿಕ್ಕಿತಾ? ಸಿಕ್ಕಿತು. ಏನಂತೆ? ಅವರಲ್ಲಿ ಪಾಂಡವರಲ್ಲಿ ಮಧ್ಯದವ ಇಲ್ವಾ? ಪಾಂಡವರಲ್ಲಿ ಮಧ್ಯದವ ಅಲ್ಲ, ಅದು ಎಲ್ಲರಲ್ಲಿ ಮಧ್ಯದವ ಇರ್ತಾನೆ. ಮಧ್ಯದಲ್ಲಿ ಯಾರು ಕೂತಿರ್ತಾನೆ ಅವ ಮಧ್ಯದವ. ಹಾಗಲ್ಲ, ಮತ್ತೆ ಅವ ಮಧ್ಯದಲ್ಲಿ ಇದ್ದವ ಅಜೀರ್ಣ ಅಂತ ಬೈತಾನೆ. ಮಧ್ಯಮ ಪಾಂಡವ. ಮಧ್ಯಮ ಪಾಂಡವ ಪಾರ್ಥ. ಪಾರ್ಥ. ಋತುನಂದನನಾದ ಕಾರಣ ಪಾರ್ಥ. ಪಾರ್ಥ ಪಾರ್ಥ ಪಾರ್ಥ. ಪಾರ್ಥ ಅರ್ಜುನ. ಹೌದೌದು. ಹಾ. ಅವ ಇವತ್ತು ಬೆಳಿಗ್ಗೆ ಚಪಾತಿ ಮಾಡಿದ್ದಾನಂತೆ. ಅದನ್ನು ಹೇಳುವುದಕ್ಕೆ ಇಲ್ಲಿಗೆ ಯಾಕೆ ಬಂದದ್ದು? ಹೋಗುದು, ತಿನ್ನುವುದು, ಮಲಗುದು. ಎಂತ ತಿನ್ನುವುದು? ಚಪಾತಿ ಮಾಡಿದ್ದಾನೆ. ಅದು ತಿನ್ನು ಅಲ್ಲ, ಮತ್ತೆ ದೊಡ್ಡ ಚಪಾತಿ. ದೊಡ್ಡ ಚಪಾತಿ ತಿನ್ಲಿಕ್ಕೆ ಆಗುದಿಲ್ವಾ ಒಬ್ಬನಿಗೆ? ಅವನನ್ನು ಕರ್ಕೊಂಡು ಹೋಗು. ನಾನು ತಿನ್ಲಿಕ್ಕಿರುವವನ? ನಿಮ್ಮ ಭಾವ ತಿನ್ಲಿಕ್ಕೇ ಹುಟ್ಟಿದ. ಹಾಗಲ್ಲ, ಅವ ಕೆಲಸ ಮಾಡಿದ್ದಾನೆ ಅಷ್ಟು. ಇದು ತಿನ್ನುವ ಚಪಾತಿ ಅಲ್ಲ. ಇಲ್ಲ, ಅದನ್ನು ತಟ್ಟುವುದೇ. ನನ್ನ ಜೀವನದಲ್ಲಿ ಅರ್ಧ ಆಯುಷ್ಯ ಸವೆದು ಹೋದದ್ದೇ ಹೀಗೆ ಇದ್ದವರನ್ನು ಸರಿ ಮಾಡಿ. ಹೌದು, ಮತ್ತೆ ನಾನೊಬ್ಬ ಸರಿ ಇದ್ದೇನೆ. ನಿನ್ನನ್ನು ಸರಿ ಮಾಡಿ ಮಾಡಿ ಅವರದ್ದು ತಪ್ಪಲಿಕ್ಕೆ ಪ್ರಾರಂಭ ಆಗಿದೆ. ಅದು ಶಪಥ ಅಲ್ಲ, ಶಪಥ. ಅದುವೇ ಹಾ. ಶಪಥ ಮಾಡಿದ್ದಾನೆ. ಏನು ಅಂತ ಶಪಥ ಮಾಡಿದ? ಘೋರ ಶಪಥ. ಘೋರ. ಅದು ಶಪಥ ಅಂತ ಆದ ಮೇಲೆ ಅದು ಯಾವುದು ಅಂತ ಹೇಳು. ಅದು ಘೋರವ, ಭೀಕರವ, ಭಯಾನಕವ, ಅದು ನಾನು ತೀರ್ಮಾನ ಮಾಡ್ತೇನೆ. ಆಯ್ತು, ನೀವು ತೀರ್ಮಾನ ಮಾಡಿ. ನಿಮ್ಮ ಭಾವ ಇದ್ದಾರಲ್ಲ? ನನ್ನ ಭಾವ. ಹೌದೌದು. ಹೌದು. ಈ ನಾಳೆ ಹಾ. ಸೂರ್ಯ ಅಸ್ತ ಆಗುವುದರ ಒಳಗೆ. ಸೂರ್ಯ ಅಸ್ತರ ಆಗುವುದರ ಒಳಗೆ. ಅಸ್ತರಲ್ಲ, ಸೂರ್ಯ ಅಸ್ತಮಿಸುವುದರ ಒಳಗೆ ಯಾವುದಾದ್ರೂ ಒಂದು. ಯಾವುದಾದ್ರೂ ಒಂದು ಆಗುದಿಲ್ಲ. ಹೇಳ್ಬೇಕಂತ ಹೇಳ್ಬೇಕು. ಒಟ್ಟಾರೆ ಹೇಳಿದ್ರೆ ಆಗ್ತದ? ಒಟ್ಟರೆ ನಿಮಗೆ ಗೊತ್ತಾದ್ರೆ ಆಯ್ತಲ್ಲ. ನನಗೆ ಗೊತ್ತಾದ್ರೆ ಅಲ್ಲ, ನೋಡಿದವರು ಏನು ತಿಳ್ಕೊಂಡಾರು? ಏನ್ ತಿಳ್ಕೊತಾರೆ? ಯಾರಂತೆ ಅವ? ಯಾರ ಆಳಂತೆ? ಕೌರವನು. ಹಾಗಾದ್ರೆ ಕೌರವನಿಗೆ ಮರ್ಯಾದಿಲ್ವಾ? ಕೌರವನಿಗೆ ಉಂಟು ಎನ್ನುವಂತ ನನಗೂ ಗೊತ್ತಿಲ್ಲ. ಉಂಟು. ನಾಳೆ ಅವರು ಹೇಳಿದ್ರೆ ಹಾ. ಹಾಗೆ. ನಾಳೆ ಸೂರ್ಯಾಸ್ತವಾಗುವುದರ ಒಳಗೆ ಒಳಗೆ ನಿಮ್ಮ ಭಾವ ಸೈಂಧವನ ತಲೆ ಕಡಿತೇನಂತ. ನೀನು ಒಬ್ಬ ಓಡಿದ್ದು ಪುಣ್ಯಾತ್ಮ, ಅವನ ಹರಿಕೆಯನ್ನೆಲ್ಲ ಸಂದಾಯ ಮಾಡಿ ಹೋದ ಇಲ್ಲಿ. ಬಾ ಬಾ, ಇನ್ನೊಮ್ಮೆ ನನ್ನ ಕೈಗೆ ಸಿಕ್ಕು ಪಾಪಿ. ಬಾಬಾ ಏನು ಹೇಳಿದವ? ಅವ
ನೀನ್ ಯಾಕೆ ಧೈರ್ಯ ಹೆದರಬೇಕಾದ ಅನಿವಾರ್ಯತೆ ಹೆದರದೆ ಮತ್ತೆ ಶಪಥ ಮಾಡಿದ ಯಾರು? ಅರ್ಜುನ. ಅವ ಹೇಳಿದ್ದನ್ನು ಮಾಡಿಯೇ ತೀರಿಸ್ತಾನವ. ನಿಲ್ಲು, ನಾನು ಎಲ್ಲಿಗಾದ್ರೂ ಹೋಗಿ ಬದುಕಿ ನಿಲ್ಲು. ನಾನು ವಿಷಯ ಸ್ಪಷ್ಟವಾಗಿ ಹೇಳಿದ್ದೇನೆ. ಹೇಳುವುದಕ್ಕಿಂತ ಮೊದಲು ಓಡುದೆಲ್ಲಿಗೆ ಬಾಯ್ಲಿ ಹೇಳುವಲ್ಲಿವರೆಗೆ ಉಳಿತೇನೋ ಇಲ್ವಾ ಅಂತ. ಹೆದರಬೇಡ, ಹೇಳ್ತೇನೆ. ನಿನ್ನೆ ಅಭಿಮನ್ಯು ಕಾಳಗಾಯ್ತು. ಹೌದು, ಅಭಿಮನ್ಯುವಿನ ಮರಣ ಆಯ್ತು. ಕತೆ ಬಿಡು. ನಿಲ್ಲು, ಕೊಲ್ತಾನೆ ಪುಣ್ಯಾತ್ಮ. ನಿಲ್ಲು. ಹಾಗೆ ಇವತ್ತು ಅವರನ್ನು ಚರ್ಚೆ ಮಾಡಿದ್ರಂತೆ. ಚರ್ಚೆ ಮಾಡುವಾಗ ಅವರು ಚರ್ಚೆ ಮಾಡ್ಲಿ ಬಾವ. ಮರಣಕ್ಕೆ ಮೂಲ ಕಾರಣ ಯಾರು ಅಂತ ಆಲೋಚನೆ ಮಾಡುವಾಗ ದ್ವಾರದಲ್ಲಿ ನಿಂತವ ಸಿಂಧು ನೃಪ. ನಿಲ್ಲು ಬಿಡು ಬಾವ, ನಾನು ಹೋಗುತ್ತೇನೆ, ಯಾರು ಬದುಕಿಕೊಳ್ಳುತ್ತೇನೆ ಅಂತ ಪಾರ್ಥನಿಗೆ ಯಾರೋ ಹೇಳಿದ್ರಂತೆ. ಅಷ್ಟು ಹೊತ್ತಿಗೆ ಪಾರ್ಥ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನಂತೆ. ಉದಯಿಸಿದ ಸೂರ್ಯ ಅಸ್ತಮಿಸಿದ್ರ ಒಳಗಾಗಿ ಸೈಂಧವನ ಶಿರಚ್ಛೇದನ ಮಾಡ್ತೇನೆ. ನಾನು ಯಾವುದಕ್ಕೆ ನಿನ್ನ ಹೆಣ ಹೊರಲಿಕ್ಕೆ ಇರುದ? ಅವ ಕೊಂದ ಬಳಿಕ ಹೆಣವೇ ಹೊರಬೇಕಷ್ಟೇ. ನೀನು ನಾನು ಇರುವುದು ಯಾಕೆ ಅಂತ ಕೇಳಿದ್ದು. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ಗೊತ್ತುಂಟು. ಹಸ್ತಿನೆಯ ಅನಭಿಷಿಕ್ತ ಸಮ್ರಾಟ, ಗೊತ್ತಾಯ್ತಲ್ಲ? ಹೌದು ಬಾವ. ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟವ ನಾನು. ಕರ್ಣನಿಗೇನು ಅಂಗರಾಜ್ಯವನ್ನು ಕೊಟ್ಟಿದ್ದೀಯ? ನಿನಗೆ ತಂಗಿಯನ್ನು ಕೊಟ್ಟಿದ್ದೇನೆ. ಸಮಸ್ಯೆ ಆದದ್ದೇ ಅದು. ಎಂಥದ್ದು ಸಮಸ್ಯೆ? ನಾವು ಯಾವಾಗಲೂ ಮರಣಕ್ಕೆ ಹೆದರಬಾರ್ದು. ನಮ್ಮನ್ನು ನೋಡಿ ಮರಣ ಹೆದರಬೇಕು. ಆದ್ರೆ ನಮ್ಮನ್ನು ಸಾವು ನಿಶ್ಚಿತ ಅಂತ ಆದ ಮೇಲೆ ಹೆದರಲೇಬೇಕಲ್ವ ಬಾವ? ನನ್ನ ಜೀವನವನ್ನು ಸ್ವಲ್ಪ ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ವಾ? ನನ್ನದನ್ನೆಲ್ಲ ಸ್ವಲ್ಪ ಅನುಕರಣೆ ಮಾಡಬೇಕು, ಗೊತ್ತಾಯ್ತು? ಅನುಕರಣೆ ಮಾಡಿ ನನಗೆ ಈ ಪರಿಸ್ಥಿತಿ ಬಂದದ್ದು. ಎಂಥದ್ದು ಪರಿಸ್ಥಿತಿ ಬಂದದ್ದು? ಹೆದರಬೇಡ, ಬಾಯ್ಲಿ. ಅವ ಪಾಪ, ಜನ ಪಾಪ. ಹೌದಪ್ಪ. ನಾನು ತಂಗಿಯನ್ನು ಕೊಟ್ಟಿದ್ದೇನೆ. ನಾನು ಹೇಳದೆ ತಂಗಿಯನ್ನು ಮುಟ್ಟುವುದಿಲ್ಲವ. ಏ ಬಾವ, ಭಾರಿ ಅಪಾಯ. ಇದು ಮಾತ್ರ ಸುಳ್ಳು. ಎಂಥದ್ದು ಸುಳ್ಳು? ಮದುವೆ ಮಾಡಿ ಕೊಟ್ಟ ಬಳಿಕ ನಾನು ನಿನ್ನನ್ನು ಕೇಳಬೇಕೇನೋ? ಅದು ನಾನೊಂದು ಇದು ಇರ್ಲಿ ಅಂತ ಒಂದು ಇಟ್ಟದ್ದು. ಕೇಳ್ತದ ದೊಡ್ಡ ತಲೆ ಬಾವ. ಅದು ವಿಷಯ ಎಲ್ಲ ಇರ್ಲಿ. ಈಗ ನನ್ನನ್ನು ಬದುಕಿಸುವುದು ಹೇಗೆ? ಒಂದು ಕಾಪಾಡು ಬಾವ. ನೀನು ಸಾಯುವುದಕ್ಕೆ ಸಾಧ್ಯ ಇಲ್ಲ ಎಂದತಿ ಭಯಗೊಳ್ಳಲಾಗ ಕೌರವರಾಯನ ಹಿಂದಿದ ಕಂಜುವರೆ ಭೀಮಾರ್ಜುನನಿಂದ ಅವ ಒಬ್ಬ ಬಂದು ಹೇಳಲಿಕ್ಕೆ, ಇವ ಒಬ್ಬ ಹೆದರ್ಲಿಕ್ಕೆ. ಅವ ಕೊಲ್ತಾನೆ ಬಾವ, ಕೊಲ್ತಾನೆ ಅವ ಪ್ರತಿಜ್ಞೆ ಹಾಕಲಿಕ್ಕೆ. ಎಂತದು ಏನು? ಹಾಗಾದ್ರೆ ಕೌರವನಿಗೇನು ಕೆಲಸ ಇಲ್ವಾ? ಆದ್ರೆ ಪ್ರತಿಜ್ಞೆ ಹಾಕಿದವ ಯಾರು? ಪ್ರತಿಜ್ಞೆ ಹಾಕಿದವ ಪಾರ್ಥ. ಏನಾಗ್ಬೇಕು? ಅವ ಹೇಳಿದ್ದನ್ನು ಮಾಡಿಯೇ ಪೂರೈಸ್ತಾನೆ. ಶತಶೃಂಗ ಪರ್ವತದಲ್ಲಿದ್ದಂತಹ ಇವರಿಗೆಲ್ಲ ಅಸ್ತಿತ್ವ ಒಂದು ಸಿಕ್ಕಿದ್ದು ಹಸ್ತಿನೆಯನ್ನು ಸೇರಿದ ಮೇಲೆ. ಆಗ ನೀನು ಇಲ್ಲಿಗೆ ಬರ್ಲಿಕ್ಕೆ ಬಿಟ್ಟದ್ದೇ ತಪ್ಪಾಯ್ತು. ನಾನು ಆಗ್ಲೇ ಗಟ್ಟಿ ನಿಲ್ತಿದ್ರೆ ಇವರೆಲ್ಲ ಶಪಥ ಹಾಕ್ಲಿಕ್ಕೂ ಇಲ್ಲ, ಎಂಥದ್ದು ಮಾಡ್ಲಿಕ್ಕೂ ಇಲ್ಲ. ಭೀಮನ ಹೊಟ್ಟೆಗೋ ಅರ್ಜುನನ ರಟ್ಟೆಗೋ ಹೆದರುವಂತಹವರು ನಾವಲ್ಲ. ನಾವು ದಿಟ್ಟರು, ಪ್ರತ್ಯುತ್ತರವನ್ನು ಕೊಡುವಂತಹ ಸಾಮರ್ಥ್ಯವುಳ್ಳವರು. ಬಾವ, ನಿನ್ನ ಪ್ರಾಣವನ್ನು ನನ್ನ ಪ್ರಾಣವನ್ನು ಕೊಟ್ಟಾದ್ರೂ ಕಾಯ್ತೇನೆ. ಬಾವ, ಏನು? ನೀನೇ ಹೋದ್ರೆ ಮತ್ತೆ ನನ್ನನ್ನು ಕಾಪಾಡುವುದು ಹೇಗೆ? ನಾನು ಹೋಗ್ತೇನೆ ಅಂತ ಯಾರು ಹೇಳಿದ್ದು? ಅಲ್ಲ, ನಿನ್ನ ಪ್ರಾಣವನ್ನಾದ್ರೂ ಕೊಟ್ಟು ನನ್ನನ್ನು ಕಾಪಾಡ್ತೇನೆ ಅಂತ. ಅದು ಮಾತಿಗೆ ಹೇಳುದು. ಮತ್ತೆ ನಿನಗೆ ಬೇಕಾಗಿ ನಾನು ಸಾಯ್ಲಿಕ್ಕೆ ನನಗೆ ಹುಚ್ಚ? ಹಾಗಾದ್ರೆ ನಾನು ಹೋಗ್ತೇನೆ. ಹಾಗಲ್ವಾ? ಹಾಗಲ್ಲ. ಎಲ್ಲವನ್ನು ನಾವು ಹೇಳಿದ ಹಾಗೆ ನಮ್ಮ ದೇಹವನ್ನು ಉಪಯೋಗಿಸಿಯೋ ಪ್ರಾಣವನ್ನು ಉಪಯೋಗಿಸಿಯೋ ಅಲ್ಲ, ಸ್ವಲ್ಪ ಯುಕ್ತಿಯನ್ನು ಉಪಯೋಗಿಸಬೇಕು. ಅದು ಹೇಗೆ ಬಾ ಇಲ್ಲಿ. ಯಾರು ಸೇನಾಧಿಪತಿಗಳು? ಯಾರು? ದ್ರೋಣಾಚಾರ್ಯರು. ನಿನ್ನೆ ಚಕ್ರವ್ಯೂಹವನ್ನು ಬಲ್ದದ್ದು ಯಾರು? ಅವರೇ. ಮತ್ತೆ ಕೋಟೆಯ ದ್ವಾರದಲ್ಲಿ ಸೈಂಧವನನ್ನು ನಿಲ್ಲಿಸು ಅಂತ ಹೇಳಿದ್ಯಾರು? ಅವರೇ. ಹೌದಾ? ಹೌದು. ಅಭಿಮನ್ಯುವಿಗೆ ಪ್ರಥಮ ಬಾರಿಗೆ ಬಾಣವನ್ನು ಪ್ರಯೋಗಿಸಿದ್ಯಾರು? ದ್ರೋಣಾಚಾರ್ಯರು. ಮತ್ತೆ ಎಲ್ಲವರಂತೆ ಪೆಟ್ಟು ತಿನ್ಲಿಕ್ಕೆ ನಾವನ? ಆದ್ರೆ ಸಾಯುವುದಕ್ಕೆ ನಾವ? ಮತ್ತೆ ಬರ್ಲಿ, ಅವರಲ್ಲಿಗೆ ಹೋಗುವ. ನೀನೇನು ಹೆದರಬೇಡ, ನಾವಿಬ್ಬರು ಜೊತೆಯಾಗಿ ಹೋಗುವ. ನಾನು ಅವರಲ್ಲಿ ಭಿನ್ನಪಿಸಿಕೊಳ್ತೇನೆ. ನಿನ್ನ ಪ್ರಾಣವನ್ನು ನಾನು ಕಾದುಕೊಳ್ತೇನೆ. ಬಾವಾ, ನೀನು ಕೂಗುತ್ತಾ ಇದ್ರೆ ಆಯ್ತು ಮಾತ್ರ. ನಿನ್ನನ್ನೇ ನಂಬಿದ್ದೇನೆ ಮಾತ್ರ. ನೀನು ನನ್ನನ್ನು ನಂಬಿದವರು ಯಾರು ಪ್ರಪಂಚದಲ್ಲಿ ಹಾಳಾಗಿದ್ದಾರೆ? ನೀನೊಮ್ಮೆ ಇತಿಹಾಸವನ್ನು ಅವಲೋಕನ ಮಾಡು. ಆದ್ರೆ ಸರಿಯಾದವರು ಯಾರಿಲ್ಲ. ತಂಗಿ ಕೊಟ್ಟಿದ್ದೇನೆ ನಿನಗೆ, ಬಾ.
ಜಯ ಒದಗಿ ಬಂದ ಪಕ್ಷದಲ್ಲಿ ಮನೆಯಲ್ಲಿ ವಿಜಯೋತ್ಸವ, ಸೋಲು ಸಾವು ಕಂಡ ಪಕ್ಷದಲ್ಲಿ ಮನೆಯಲ್ಲಿ ಆಕ್ರಂದನ. ನೋಡಲಾರೆ, ಕೇಳಲಾರೆ, ಬ್ರಾಹ್ಮಣನಾದಂತಹ ನನಗೆ ಯುದ್ಧ ಬೇಕಿತ್ತೆ. ಎಲ್ಲೋ ಗುರುಕುಲವನ್ನು ನಿರ್ಮಿಸಿ ಮಕ್ಕಳಿಗೆ ಯಜನ ಯಾಜನ ಅಧ್ಯಯನ ಅಧ್ಯಾಪನಗಳನ್ನು ತಿಳಿ ಹೇಳಿ ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸುವಂತಹ ವರ್ಣದಲ್ಲಿ ಹುಟ್ಟಿದ ಬ್ರಾಹ್ಮಣ ನಾನು. ಕುರುಕ್ಷೇತ್ರದಲ್ಲಿ ಅಣ್ಣ ತಮ್ಮಂದಿರು ಭೂಮಿಗಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾಲ್ಗೊಳ್ಳುವಂತಹ ದುರ್ಯೋಗ ನನಗೆ ಒದಗಿ ಬಂತಲ್ಲ. ಶಿವನೇ, ಸುಯೋಧನನ ಕಟ್ಟು ಮಾತನ್ನು ಕೇಳಿ ಹಗಲು ಹೊತ್ತಿನಲ್ಲಿ ಚಕ್ರವ್ಯೂಹವನ್ನು ಮಾಡಿದೆ. ವೈರಿಗಳ ಪಾಲಿಗೆ ಆದ ಮೃತ್ಯು ವ್ಯೂಹವಾಗಿ ಪರಿಣಮಿಸಿತು. ಪಾಂಡವ ಪಕ್ಷದಲ್ಲಿದ್ದಂತಹ ಯಾವ ವೀರ ಯೋಧನೋ ಪ್ರವೇಶಿಸುವುದಕ್ಕೆ ಅಸಾಧ್ಯವಾಗಿ ಹಿಂದೆ ತೆರಳಿದ. ಆದರೆ ಪಾರ್ಥನ ಮಗನಾದಂತಹ ಅಭಿಮನ್ಯು ಬಾಳೆಯ ತೋಟವನ್ನು ಹೊಕ್ಕು ಪುಡಿಗೈವ ಮರಿ ಆನೆಯಂತೆ ನಮ್ಮ ಚತುರಂಗ ಸೇನೆಯನ್ನು ಚಾನಾಹಾನಿಗೊಳಿಸಿದ. ಅವನನ್ನು ಇಲ್ಲದಾಗಿಸುವುದಕ್ಕೆ ಅಧಿರಥ ಷಡುರಥರಾದಂತಹ ನಾವೆಲ್ಲ ಒಟ್ಟಾದೆವಲ್ಲ. ಹಲವು ಕರಿಗಳು ಸೇರಿ ಒಂದು ಮರಿಸಿಂಹವನ್ನು ಹಿಸುಕಿ ಹೊಸಕ್ಕಿ ಕೊಲ್ಲುವಂತೆ ಭಾರತ ರತ್ನ ಮತ್ತೆ ಸ್ವರ್ಗ ಸೇರುವಂತೆ ಮಾಡಿದವಲ್ಲ. ಮಾಡಬಾರದಿತ್ತು. ಅಂತಹ ಹೃದಯ ಹೃದ್ರಾವಕ ದೃಶ್ಯವನ್ನು ಈ ಕಣ್ಣುಗಳಿಂದ ನಾನು ಕಾಣಬಾರದು. ಬೇಕಿತ್ತೇ ಮಗನಿಗೆ ಹಾಲಿನ ರುಚಿ. ಅವನ ಇಷ್ಟ ಕೈಗೂಡಿಸುವುದಕ್ಕಾಗಿ ಹೊರಟ ಬ್ರಾಹ್ಮಣ ನಾನು. ಮಿತ್ರನಾದಂತಹ ದೃಪದ ನನ್ನ ಆಸೆಯನ್ನು ಕೈಗೂಡಿಸ್ತಿದ್ರೆ ಶಪಥವನ್ನೂ ಮಾಡ್ತಿರಲಿಲ್ಲ, ಶಿಷ್ಯಾನ್ವೇಷಣೆಗೂ ಹೊರಡುತ್ತಿರಲಿಲ್ಲ. ಆ ಕಾರಣದಿಂದ ಹಸ್ತಿನಾವತಿಗೆ ಬಂದು ಇವರ ಹೊಂಗಿಗೆ ನಾನು ಒಳಗಾಗಬೇಕಾಯಿತಲ್ಲ. ಅದಾ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಎಲ್ಲ ಹೋಯ್ತು ಆಚಾರ್ಯ, ನೀವೇ ಕಾಪಾಡಬೇಕು. ಭಾವ ಅವನಿಗೆ ಈ ಪ್ರಸಂಗದಲ್ಲಿ ಕೊನೆಯವರೆಗೆ ಅದೇ ಕೆಲಸ. ಒಟ್ಟಾಗಿ ರಾತ್ರಿ ಹೊತ್ತು ನನ್ನ ಬಿಡದಿಗೆ ಬಂದಿರಿ. ಹೌದು ಗುರುಗಳೇ. ಕಣ್ಣುಗಳಿಗೆ ನಿದ್ರೆ ಹತ್ತುತ್ತಾ ಇಲ್ಲಪ್ಪ. ಉಣ್ಣುವುದಕ್ಕೆ ಕುಳಿತರೆ ಆಹಾರ ರುಚಿಸುವುದಿಲ್ಲ. ನಮಗೆ ಏನನ್ನೋ ಯೋಚಿಸ್ತಾ ಇದ್ದೆ. ಪಕ್ಕನೆ ನೀವಿಬ್ಬರು ಇಲ್ಲಿಗೆ ಬಂದಿರಿ. ಹೌದು. ಸುಯೋಧನ ಹಗಲು ಹೊತ್ತಿನ ಯುದ್ಧದ ಇಲ್ಲಿಗೆ ಬಂದು ಕಾಲ ಎಷ್ಟಾಯ್ತು? ಇಲ್ಲಿಯೇ ಬಿಡಾರ ಹೂಡಿದ್ಯಲ್ಲ. ಹೌದು ಗುರುಗಳೇ, ಆದ್ರೆ ಹೋಗುವಂತ ಪರಿಸ್ಥಿತಿ ಬಂದಿದೆ ಗುರುಗಳೇ, ನೀವೇ ಕಾಪಾಡಬೇಕು. ಇಲ್ಲಿಗೆ ಬಂದ ಮೇಲೆ ಹೋಗ್ಲಿಕ್ಕಿಲ್ಲ ಆಯ್ತಾ. ನಾವು ಕಳಿಸಿಕೊಟ್ರೆ ಮಾತ್ರ ಹೋಗ್ಲಿಕ್ಕೆ. ಈ ಸಲ ಕಳಿಸಿ ಕೊಡುತ್ತೀಯಾ ಅಂತ ಭಾವನೆ. ನಿಮ್ಮದೇ ಸ್ವತಂತ್ರ ಅಲ್ಲ ಇಲ್ಲಿ ಎಲ್ಲ. ಬಂದ ಮೇಲೆ ನಾವೇ ಹೇಳಿದಾಗೆ ನಿಂತಲ್ಲಿ. ಸುಯೋಧನ ಗುರುಗಳೇ, ಈತ ತುಂಬಾ ಹೆದರಿಕೊಂಡಿದ್ದಾನೆ. ಅವ ತುಂಬಾ ಹೆದರಿದ್ದಾನೆ. ಜೊತೆ ಸೇರಿಕೊಂಡು ನೀನು ಬಂದಿದ್ದಿ. ನನಗೂ ಸ್ವಲ್ಪ ಹೆದರಿಕೆ ಅಂತಲ್ಲ, ಹೃದಯದಲ್ಲಿ ಸ್ವಲ್ಪ ಕಂಪನ. ಯಾಕೆ, ಏನಾಯ್ತು? ಕಾರಣ ಇಷ್ಟೇ ಗುರುಗಳೇ. ಏನಾಯ್ತಪ್ಪ? ನಾವು ನಮ್ಮ ಬಿಡಾರದಲ್ಲಿರುವಾಗ ಬೇಹಿನ ಜ್ವರ ಬಂದಿದ್ದ. ಅವ ಪಾಂಡವರ ಬಿಡಾರದ ಹತ್ತಿರ ಹೋಗಿದ್ನಂತೆ. ಅಲ್ಲಿ ಅವರೊಳಗೆ ವಾಗ್ವಾದ, ಅಂದ್ರೆ ಹಗಲು ನಡೆದ ಯುದ್ಧದ ವರ್ತಮಾನ. ಅಭಿಮನ್ಯುವಿನ ಹತ್ಯೆಯಾಗಿದೆ. ಗುರುಗಳು ಚಕ್ರವ್ಯೂಹವನ್ನು ಬಲಿದಿದ್ದಾರೆ. ಆದ್ರೆ ಸಾವಿಗೆ ಪ್ರಧಾನ ಕಾರಣ ದ್ವಾರದಲ್ಲಿ ನಿಂತಂತ ಸೈಂಧವ ಅಂತ ಯಾರೋ ಹೇಳಿದ್ರಂತೆ. ಚಕ್ರವ್ಯೂಹದ ದ್ವಾರದಲ್ಲಿ ಅವನನ್ನು ನಾನೇ ನಿಲ್ಲಿಸಿ. ಹೌದೌದು. ಅಷ್ಟೊತ್ತಿಗೆ ಅರ್ಜುನನಿಗೆ ಸಿಟ್ಟು ಬಂತು. ಅವ ಬಿಡ್ತಾನ, ಅವ ಶಪಥವನ್ನು ಗೈದ. ಪುಣ್ಯಾತ್ಮ, ಮತ್ತೆ ಮತ್ತೆ ಅದನ್ನು ನೆನಪಿಸಬೇಡ ಪುಣ್ಯಾತ್ಮ, ಹೆದರಿಕೆ ಆಗುತ್ತದೆ. ಪ್ರಸಂಗ ಮುಂದೆ ಹೋಗ್ಬೇಕಾ ಬೇಡುವ?
ಪ್ರಸಂಗ ಮುಂದೆ ಆಗಬೇಕಾದ್ರೆ ಅಲ್ಲಿಂದಲೇ ಹೇಳ್ಬೇಕು. ನನ್ನನ್ನು ಬದುಕಿಸುವ ಹಾಗೆ ಮುಂದೆ ಹೋದರೆ ಸಾಕು. ಹೋಗ್ತದೆ ಆಯ್ತಾ, ಹೋಗ್ತದೆ. ಆಲೋಚನೆ ಮಾಡಿ. ಉದಿಸಿದ ಸೂರ್ಯ ಅಸ್ತಮಿಸುವುದರ ಒಳಗೆ ಸೈಂಧವನ ಶಿರಚ್ಛೇದನವನ್ನು ಮಾಡ್ತೇನೆ. ಅದಲ್ಲದಿದ್ರೆ ಅಗ್ನಿಗುಂಡವನ್ನು ನಿರ್ಮಾಣ ಮಾಡಿ ನಾನೇ ಸಜೀವದ ಹಣವನ್ನು ಆಗುತ್ತೇನೆ ಅಂತ ಶಪಥ ಹಾಕಿದ್ದಾನಂತೆ. ಪಾಪ ಪಾವನ ಅವಸ್ಥೆ ನೋಡಿ ಗುರುಗಳೇ, ಪಾಪ ನಿನ್ನೆಯಿಂದ ಹುಡುಗ ಅಂತಲ್ಲ, ಒಂದು ತೊಟ್ಟಕ್ಕೂ ಕುಡಿಲಿಲ್ಲ ನೀರು. ಹೋಗುತ್ತೇನೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೂ ಬಿಡುದಿಲ್ಲ ಗುರುಗಳೇ. ಅವ ಕುಡಿಯೋದೇ ನನಗೂ ಕುಡಿಲಿಕ್ಕೆ ಗೊತ್ತಿಲ್ಲ. ಬಾವ, ಇಲ್ಲಿ ನನ್ನ ಪ್ರಾಣಕ್ಕೆ ಸಂಚಕಾರ ಬಂದರೆ ನಿನಗೆ ಕುಡಿಯುವ ಚಿಂತೆಯ? ನೀರ ಕೌರವರಾಯ ಕೇಳಯ್ಯ ಶೌರ್ಯ ತಂತ್ರವಿದೆಲ್ಲ. ಕಾಪಾಡುವುದಕ್ಕೆ ನಾನ್ಯಾರಪ್ಪ? ಎದ್ದು ಹೇಳು. ಸುಯೋಧನ ಗುರುಗಳೇ, ಕುರುಕುಲ ಚೂಡಾಮಣಿ, ಹೌದೌದು, ಕುರುಕುಲಾಗ್ರಣಿ ಹಾ ಸುಯೋಧನ, ನಾನೇ. ನಾನಾ ಹೆಸರುಗಳಿಂದ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಹಾ ದುರ್ಯೋಧನ, ಹಾ ಕೆಲವರು ಹಾಗೂ ಹೇಳುವುದು. ಹೇಳುವವರು ಹೇಳಿ ಗುರುಗಳೇ. ಚಂದ್ರವಂಶದಲ್ಲಿ ಬಹಳಷ್ಟು ಮಂದಿ ಆಗಿ ಹೋಗಿದ್ದಾರೆ. ಹಾ ಹಾಗೆ ಅಂತ ಕುರುಕುಲಾಗ್ರಣಿ ಹಾ ಹೀಗೆನ್ನುವಂತಹ ನೆಗಳತೆಗೆ ಪಾತ್ರನಾದ ನೀನು ಮಾತ್ರ ಹಾ ಸಕಲ ಗುಣ ಸಂಪನ್ನ, ಮತ್ತೆ ಏಕಗುಣಹೀನ. ಹಾ? ಪಾಂಡವ ದ್ವೇಷ ಬಿಟ್ರೆ ಹಾ. ಎಲ್ಲ ಗುಣ ನಿನ್ನಲ್ಲಿ ಇದೆಯಪ್ಪ. ನೀವು ನನ್ನನ್ನು ದೊಡ್ಡದು ಮಾಡುದು ಸಣ್ಣದು ಮಾಡುದು? ಅದಲ್ಲದೆ ಇದ್ರೆ ಹಾ 11 ಅಕ್ಷೋಹಿಣಿ ಸೇನೆ ಹಾ ನಿನ್ನ ಸಹಾಯಕ್ಕೆ ಬರ್ತಿತ್ತೆ. ಹಾ ಯುದ್ಧ ಹಾ ಕೆಲ ದಿನಗಳಿಂದ ನಡೆಯುತ್ತಾ ಇದೆ. ಹಾ ನಿನ್ನೆಯ ದಿನ ಹಾ ವಿಜಯ ಪ್ರಾಪ್ತವಾಗಿದೆ ಎನ್ನುವಂತಹ ಹಾ ಸಂತೋಷದಲ್ಲಿ ನೀವಿದ್ದೀರಿ. ಹೌದು. ಆದರೆ ಹಾ ಅಭಿಮನ್ಯುವಿನ ಮರಣದ ವಾರ್ತೆಯನ್ನು ಕೇಳಿದಂತಹ ಹಾ ಪಾರ್ಥ ಪ್ರತಿಜ್ಞಾಬದ್ಧನಾಗಿದ್ದ. ಹಾ ಮಾಡಿದಂತೆ ಮಾಡಿಯೇ ಮಾಡ್ತಾನೆ. ಗುರುಗಳೇ, ನೀವು ಕೈ ಬಿಟ್ರೆ ನಾನು ಹೋಗುತ್ತೇನೆ ಗುರುಗಳೇ. ನಿಲ್ಲು ಮಾರೆ, ಅವರ ಮಾತು ಮುಗಿಲಿಲ್ಲ, ನಿಲ್ಲು. ಸುಯೋಧನ, ಎಲ್ಲವೂ ನಿನ್ನಲ್ಲಿದೆ. ಹಾ ಅಧಿಕಾರ ಇದೆ, ಹಾ ಮಿತ್ರರಿದ್ದಾರೆ, ಹಾ ಬಂಧು ವರ್ಗದವರಿದ್ದಾರೆ, ಹೌದು. ಕೂಗಿ ಕರೆದಾಗ ಓಡಿ ಬರುವಂತಹ ಸೇವಕ ವರ್ಗದವರಿದ್ದಾರೆ. ಹಾ ಧನವಿದೆ, ಹೌದು. ಬೊಕ್ಕಸದಲ್ಲಿ ಸಂಪತ್ತಿದೆ. ಹೌದು. ಆದರೆ ಒಂದು ಮಾತ್ರ ಇಲ್ಲ, ಯಾವುದು? ದೈವ ಬಲ. ಹಾ ಪಾಂಡವರಿಗೆ ಯಾವುದೂ ಇಲ್ಲ, ಹಾ ಆದರೆ ದೈವ ಬಲ ಮಾತ್ರ ಪರಿಪೂರ್ಣವಾಗಿದೆ. ಹಾ ಹಾ ಆದ ಕಾರಣವೇ ಹಾ ಎಲ್ಲ ಆಪತ್ತಿನಿಂದ ಅವರು ಪಾರ ಅಂತಾರೆ. ಓಹೋ ಶ್ರೀಕೃಷ್ಣಾನುಗ್ರಹ ಹಾ ಅವರು ಪೂರ್ಣಗಳಿಸಿಕೊಂಡಿದ್ದಾರೆ. ಆಯ್ತು, ಸರಿ. ಗುರುಗಳು ಅಯ್ಯ. ನಮ್ಮನ್ನು ಬದುಕಿಸುವುದಿಲ್ಲ. ಧೈರ್ಯ ತಂದು ಹಾ ಆಪತ್ತಿನಲ್ಲಿ ಧೈರ್ಯವೇ ಹೆಚ್ಚಿನ ಸಹಾಯವನ್ನು ಮಾಡ್ತಾರೆ. ಮತ್ತೆ ನೀವು ಹಾಗೆ ಹೇಳಿದ್ರೆ ನಾವೆಂತದ್ದು ಮಾಡುದು? ಗುರುವಿನ ಬಗ್ಗೆ ಪೂರ್ಣ ಭರವಸೆಯನ್ನು ಹೊಂದಿಯೇ ಇಲ್ಲಿಗೆ ನೀನು ಬಂದಿದ್ದೆ. ಮತ್ತೆ ಅದಲ್ಲದೆ ಇದ್ದರೆ ಹಾ ಬೇರೆ ಯಾರನ್ನಾದರೂ ಹುಡುಕಿಕೊಂಡು ಹೋಗ್ತಾ ಇದ್ದೆ. ರೂಢಿಯಲ್ಲಿ ಒಂದು ಮಾತುಂಟು, ಹರ ಮುನಿದರೆ ಹರಿಕಾವ, ಹರಿಹರ ಮುನಿದರೆ ಗುರುಕಾವ, ಗುರುವೇ ಮುನಿದರೆ ಕಾವರಿಲ್ಲವೋ? ಬಾವ, ಚಕ್ರವರ್ತಿ ಆಗುವಂತ ನೋಡ್ಲಿಕ್ಕಿಲ್ಲ, ಮುಸೂಡಿಗೆ ಬಾರಿಸಿಯನು. ನಿನ್ನನ್ನು ಕಾಯ್ತೇನೆ, ಹಾ ಜೊತೆಯಲ್ಲೇ ನಿನ್ನ ಭಾವನಾದಂತಹ ಈ ಜಯದ್ರಥನನ್ನು ನಾನು ಕಾಪಾಡ್ತೇನೆ. ಅಷ್ಟು ಮಾಡಿ ಗುರುಗಳೇ. ಇವತ್ತೊಂದು ಅವನ ಜೀವ ಉಳಿಸಿ. ನನ್ನ ಬಗ್ಗೆ ಪೂರ್ಣ ಭರವಸೆಯನ್ನು ಇರಿಸಿಕೊಂಡು ಇಲ್ಲಿಗೆ ಬಂದುದು ತಾನೆ. ಹೌದು. ನಿಮ್ಮ ಪಕ್ಷದ ಸೇನಾಧಿಪತಿ ನಾನು. ಹಾ. ಆದ ಕಾರಣ ರಕ್ಷಣೆ ಹೊಣೆ ಹಾ. ನನಗೆ ಸೇರಿದ್ದು. ಇದು ನಿನಗೆ ಧೈರ್ಯ ಬರುವ ಹಾಗೆ
ಹಸ್ತಿನಾವತಿಯ ಅನ್ನದರಣ ನನ್ನಲ್ಲಿದೆ. ಆದ ಕಾರಣವೇ ನಾನು ಇಲ್ಲಿ ಉಳಿದಿದ್ದೇನೆ. ನಿಮ್ಮ ಪಕ್ಷದ ಸೇನಾಧಿಪತಿಯಾಗಿ ನಾವು ಯಾವ ಕಾಲಕ್ಕೂ ಹೇಳುವುದಿಲ್ಲ ಗುರುಗಳೇ. ನಿಮಗೆ ಹಸ್ತಿನಾವತಿ ಅನ್ನದರಣ ಉಂಟು ಅಂತ ನಾನು ಹೇಳುವುದಿಲ್ಲ. ನನಗೊತ್ತಿದೆ ಅಪ್ಪ, ನನ್ನ ಮನಸ್ಸಿನಲ್ಲಿ ಅದು ಇದೆ. ಆದ ಕಾರಣ ಇದು ನಿನ್ನ ಭಾವನಾದಂತಹ ಸಿಂಧು ನೃಪಾಲ ಜಯದ್ರಥನನ್ನು ಉಳಿಸುವುದರ ಜೊತೆಯಲ್ಲಿ ಕೌರವ ಪಕ್ಷದ ಯಾವ ಒಬ್ಬ ಯೋಧನ ದೇಹದ ಒಂದು ರೋಮ ಕೊಂಕದ ಹಾಗೆ ನೋಡಿಕೊಳ್ಳುವಂತಹ ಹೊಣ ನಿನ್ನ ಗುರುವಾದಂತಹ ಈ ದ್ರೋಣನಿಗೆ ಸೇರಿದ್ದು. ಹೇಗೆ ವಿಶೇಷವಾದ ಅದ್ಭುತವಾದ ಜಡಜ ವ್ಯೂಹವನ್ನು ರಕ್ಷಣೆಯನ್ನು ಮಾಡುತ್ತೇನೆ. ಇದು ಸಿದ್ಧ ಬದ್ಧ. ಗುರುಗಳೇ, ಇದೆಂತದ್ದು ರಚನೆ ಮಾಡಿದ್ದು? ಜಡಜ ವ್ಯೂಹ. ಇದರಲ್ಲಿ ಈಗ ಹೇಗೆ ಆಯುವುದು? ಯಾರಿಗೂ ಯಾವುದೇ ಒಂದು ರೀತಿಯ ಆಪತ್ತು ಬರುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೈ ಮುಟ್ಟುವಂತಹ ಆತುರದಿಂದ ಯಾರು ಬಂದರೋ ಅವರು ಮತ್ತೆ ಹಿಂದೆ ತೆರಳಬೇಕೇ ಹೊರತು, ಹಾಗಾದ್ರೆ ಇದ್ರೆ ಪ್ರಾಣ ತೊರೆದು ಯಮನ ಮನೆಯವರು ಸೇರುವೆ. ಜಡಜ ವ್ಯೂಹದ ಹೊರಭಾಗದಲ್ಲಿ ಧನುರ್ಬಾಣ ಸಹಿತವಾಗಿ ನೀವೇ ನಿಂತಿರ್ತೀರಿ. ಯಾರು ಒಳ ಪ್ರವೇಶಿಸುತ್ತಿಲ್ಲ. ನಿಶ್ಚಿಂತೆಯಿಂದ ನಿರ್ಭೀತೆಯಿಂದ ನೀವೆಲ್ಲ ಒಳಗಿದ್ದುಕೊಳ್ಳಿ. ಸರಿ, ನಿಮ್ಮ ರಕ್ಷಣೆ ನನಗೆ ಸೇರಿದೆ. ಈಗ ಹೆದರ್ಲಿಕ್ಕಿಲ್ಲ. ಅಲ್ಲ, ವ್ಯೂಹ ಅಂತ ಹೇಳಿದ್ರು. ಹೌದು, ಜಡಜ ವ್ಯೂಹ. ಇನ್ನು ನನ್ನನ್ನು ಬಾಗಿಲಲ್ಲಿ ನಿಲ್ಲಿಸಿದ್ರೆ ಮತ್ತೆ ನೀವೆಲ್ಲ ಒಳಗೆ. ಅದೇ ಹೇಳಿದ್ದಾರೆ, ಏನ್ ನಡೀತದೆ ಅಂತ ನಿಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. ಅವುಗಳಿಗೆ ಬಾಗಿಲು ಕಾಯುವುದೇ ನೆನಪಾಗುವುದು. ಹರಿದು ದಂಡಲು ಸಭೆಯು ಲಕ್ಷ್ಮೀ ವರನು ಪಾಂಡನಿಗರುಗಿದನು ದ್ರೋಣನ ಪರಾಕ್ರಮವನ. ಕೇಳುತ್ತ ಬಗೆಯ ಕಾಳಯದೊಳಗದ ಪರಿಯ ಹೂಳ ಸೈತವ ಭೀತಿಯೊಳಗು ಕೌರವರಾಯ ಬಂದು ಕೋಲ ಪಂಡಿತನಿಗೆ ಪೇಳಿದ ಕದನವ. ಚಾರನೇ ನಮಗೆ ಇತಿವೃತ್ತವನ್ನು ಸಮಗ್ರವಾಗಿ ಅರುಹುವಂತಹ ವಿಶಿಷ್ಟವಾದ ವಿಲಕ್ಷಣವಾದ ಸನ್ನಿವೇಶ. ಮಾಡಿದ ಪ್ರತಿಜ್ಞೆ, ನಾವು ಮಾಡಿದ ಶಂಖಧ್ವಾನ, ಅದು ಎದುರಾಳಿಗಳ ಎದೆ ನಡಗಿಸಿದ್ದು ಸ್ಪಷ್ಟ. ಒಂದು ಹಂತದಲ್ಲಿ ಮನೆಗೆ ಹೊರಟಿದ್ದಂತೆ ನಿನ್ನ ಪ್ರತಿಜ್ಞೆಯನ್ನು, ಅದರ ಪ್ರಖರತೆಯನ್ನು ಎದುರಿಸುವುದಕ್ಕಾಗದ ಸೈಂಧವ. ಮೊದಲಿಂದಲೂ ಆ ಸೈಂಧವ ಇದ್ದಾರಲ್ಲ, ಅವ ಕೆಸುವಿನ ಗೊಬ್ಬರ ಕಾಣುವಾಗ ಮಾತ್ರ ಸ್ವಲ್ಪ ಆದರೂ ಒಂದು ಮುದ್ದೆ. ಲೋಕೋತ್ತರ ವೀರನಾದ ನೀನಾದರೂ ಮಾನ್ಯತೆ ಕೊಟ್ಟು ಪ್ರತಿಜ್ಞೆ ಮಾಡಿದ್ದು ಪಶುಪತಿಯ ಅನುಗ್ರಹಕ್ಕೆ ಭಾಜನನಾಗಿದ್ದಾನೆ ಎಂಬ ಕಾರಣ 4 ಮಂದಿ ಪಾಂಡವರನ್ನು ಒಂದು ದಿನದ ಮಟ್ಟಿಗಾದರೂ ನಿರ್ಬಂಧಿಸುವತ್ತು ತೋಳಬಲವನ್ನು ಹೊಂದಿದ್ದಾನೆ ಅಂತ ಎರಡೆರಡು ಹೀನ ಕೃತ್ಯವನ್ನು ಮಾಡಿದ್ದಾನೆ. ಅಭಿಮನ್ಯು ವಧಾ ಪ್ರಕರಣ ಈಗೀಗ ಆದದ್ದಾದರೆ ಸತಿಯನ್ನು ಅಪಹರಿಸುವ ದುಷ್ಕೃತ್ಯ, ಆಗ ಉಳಿಸಿದ್ದು ದುಷ್ಟಶೇಷವನ್ನು ಉಳಿಸಿದ್ರೆ ಏನಾಗ್ತದೆ ಅಂತ ಲೋಕಕ್ಕೆ ಪಾಠ ಆಗುವಾಗ ಅಣ್ಣ ಹೇಳಿದ ಬೋಳಿಸಿ ಬಿಡಿ, ಮತ್ತೇನು ಮಾಡುವುದು ಬೇಡ ಅಂತ. ಅವರಿಗೆ ಕೆಲವು ಸಲ ಉಂಟಲ್ಲ, ಹೇಳಿದ್ರೆ ಆಗುದಿಲ್ಲ. ಇರಲಿ, ಗತವಾದದ್ದನ್ನು ನಾವು ಮತ್ತೆ ಚಿಂತಿಸುವುದಲ್ಲ, ಆಗತವಾಗಬೇಕಾದದ್ದೇನು ಅಂತ ಯೋಚಿಸುವುದು ವಿವೇಕ. ಆ ಕಾರಣದಿಂದಲೇ ಎದುರಾಳಿಗಳ ನಡೆಯೇನು ಅಂತ ಊಹಿಸಿದರೆ ವ್ಯೂಹದ ಮಧ್ಯೆ ವ್ಯೂಹವನ್ನು ನಾಳೆ ಬಲಿದು ಅವಧಿಗೆ ಪೂರ್ವದಲ್ಲೇ ನೀನು ಸೈಂಧವರನ್ನು ಕಾಣದಂತೆ, ಅವನನ್ನು ವಧಿಸುವುದಕ್ಕಾಗದಂತೆ ಆ ಸೈಂಧವರನ್ನು ಸಂರಕ್ಷಿಸುವ ದೀಕ್ಷೆಯನ್ನು ಕೋಲಗುರುಗಳೆನಿಸಿದ ಆಚಾರ್ಯ ದ್ರೋಣರು ಹೊಂದಿದ್ದಾರಂತೆ. ವ್ಯೂಹದ ಮಧ್ಯೆ ಸಪ್ತವ್ಯೂಹಗಳು, ಅದರ ಮಧ್ಯದಲ್ಲಿ ಅನೇಕ ವ್ಯೂಹಗುಂಟು. ಸೂಚಿ ವ್ಯೂಹ, ಶಕಟ ವ್ಯೂಹ, ಪದ್ಮವ್ಯೂಹಾದಿಗಳನ್ನು ಬಲಿತಾ 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 ಆ ವ್ಯೂಹಗಳ ಮಧ್ಯದಲ್ಲಿ ವ್ಯೂಹ ಭೇದನ ನೈಪುಣ್ಯ ನಿನಗುಂಟು. ನಿನಗೆ ದ್ರೋಣರೇ ಕಲಿಸಿದಂತಹ ವ್ಯೂಹಗಳು. ಆದರೆ ಒಂದೊಂದನ್ನು ಭೇದಿಸ್ತಾ ವ್ಯೂಹ ಮಧ್ಯಸ್ಥಿತನಾದಂತಹ ಸೈಂಧವನನ್ನು ಹೇಗೆ ಭಾವ ನಾಳೆ ಪ್ರತಿಜ್ಞೆ ಆಶ್ವಾಸನಾ ವಾಕ್ಯವನ್ನು ಕೊಟ್ಟವರು ಗುರುಗಳಾದಂತ ಆಚಾರ್ಯ ದ್ರೋಣರು. ಯಾಕೆಂದ್ರೆ ದ್ರೋಣರಲ್ಲಿ ನೀನು ಭಕ್ತನಾಗಿಯೇ ಶಿಷ್ಯನಾಗಿ ವ್ಯವಹರಿಸುವವನು. ಆದ್ರಿಂದ ನನಗೆ ಶಂಕೆ ಬಂದದ್ದು. ನನಗೊಂದು ವಿಶ್ವಾಸ ಉಂಟು. ಏನು? ನಾನು ಅವರಲ್ಲಿದ್ದದ್ದನ್ನು ಪೂರ್ಣ ಕಲಿತಿದ್ದೇನೆ, ಮಾತ್ರ ಅಲ್ಲ ಹೆಚ್ಚಿನದ್ದನ್ನು ಬೇರೆಯವರಿಂದ ಸಂಪಾದಿಸಿದ್ದೇನೆ. ಅದೌದು. ಅವರು ಏನೇ ಬಲಿಯಲಿ ನನಗೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಇಲ್ಲ. ಒಂದು ಸಾಕ್ಷ್ಯ ಕೊಡ್ಲ? ಏನು?
ಇದೇ ಚಕ್ರವ್ಯೂಹವನ್ನು ರಚನೆ ಮಾಡುವಾಗ ಅವರೊಂದು ಮಾತು ಹೇಳಿದ್ರಂತೆ, ಅರ್ಜುನನೊಬ್ಬ ತಪ್ಪಬೇಕು ಅಂತ. ಮಿಕ್ಕ ದುರ್ಜಟಿ ದೂರ್ಜಟಿ ಮೊದಲಾದವರೆನಗಿದ್ದೀರಿ. ಹಾಗಾದ್ರೆ ನನ್ನನ್ನೊಬ್ಬನನ್ನು ಬಿಟ್ಟು ಈಗಲೂ ಹಾಗೆ ಬಹುಶಃ ಹೇಳಲಿಲ್ಲ ಕಾಣ್ತದೆ. ಕೌರವನಲ್ಲಿ ಹೇಳಿದ್ರೆ ಕಷ್ಟ ಅಂತ ಹೇಳಲಿಲ್ಲ ಕಾಣ್ತದೆ. ನೀನು ಭೇದಿಸಲಾರೆ ಅಂತಲ್ಲ ಪಾರ್ಥ, ನನಗೆ ಶಂಕೆ ಇರುವುದೇನು ಗೊತ್ತೇನು, ಭೇದನದ ಉಪಕ್ರಮದಲ್ಲಿ ಅವಧಿ ಸೂರ್ಯಾಸ್ತಮಾನದ ಮೊದಲಾಗಬೇಕಾದದ್ದು ಆದಿತ. ಭಗವಂತ, ನೀನು ನನ್ನ ಒಟ್ಟಿಗಿರುವಾಗ ನನ್ನ ರಥದ ಸಾರಥಿಯಾಗಿ, ನನ್ನ ಬಂಡಿಯ ಬೋವನಾಗಿ, ನನ್ನ ಜೀವನದ ಭಾವನಾಗಿ, ನನ್ನ ದೇವನಾಗಿ, ನನ್ನ ರಥದ ವಾಗೆ ನಿನ್ನ ಕೈಯಲ್ಲಿ ಉಂಟು. ನಾನು ಗೆಲ್ತೇನೆ ಅಂತ ಪ್ರಪೂರ್ಣವಾದಂತಹ ವಿಶ್ವಾಸ ಉಂಟು. ಕೆಲವು ಪ್ರಸಂಗದಲ್ಲಿ ನೀನು ಹೇಳುವಾಗ ಅದು ಆದಿತ ಭಾವ ಅಂತ ನಾವು ಕೇಳಿದ್ದುಂಟು. ಮತ್ತೆ ಗೊತ್ತಾಗಿದೆ ನಮಗೆ ಆದಿತ ಅಂತ ಕೇಳುವುದೇ ದೊಡ್ಡ ತಪ್ಪು ಅಂತ. ಹಾಗಾಗಿ ನಾವು ಅದನ್ನೆಲ್ಲ ಬಿಟ್ಟಿದ್ದೇವೆ. ಈಗ ಬದುಕಲ್ಲಿ ಆಗಲಿ ಕಲೆಯಲ್ಲಿ ಆಗಲಿ ಕಲಾತ್ಮಕವಾದ ಬದುಕು ಹೊಂದಿದವರು, ಬದುಕಲ್ಲಿ ಕಲೆಯನ್ನು ಪ್ರಧಾನವಾಗಿರಿಸಿಕೊಂಡು ಉತ್ಕಟವಾಗಿ ಬದುಕುವಂತಹ ಕೆಲವು ಕ್ಷಣಗಳುಂಟು. ವೀರ ಪಾರ್ಥ ತನ್ನ ಬದುಕಿನ ವೀರಗಾಥೆಯನ್ನು ಅತ್ಯುತ್ಕಟವಾಗಿ ಬದುಕಿ ಪ್ರದರ್ಶಿಸಬೇಕಾದ ಅವಧಿ ಸೈಂಧವ ವಧೆಯ ನಾಳಿನ ದಿನ. ಆದ್ದರಿಂದ ನಾನು ಹೇಳುವುದು, ವಿದ್ವಾಂಸರಿಗೆ ತುಂಬಾ ತಿಳಿದಿರ್ತದೆ, ಸಕಾಲದಲ್ಲಿ ಉಪನ್ಯಾಸ ಮಾಡುವಾಗ ಒದಗಿ ಬರಲಿಲ್ಲ ಅಂತ ಆದ್ರೆ ಅರಿತದ್ದು ಅರಿಯದಂತೆ ನಿಷ್ಪ್ರಯೋಜಕವಾಗ್ತದೆ. ಓದಿದ್ದು ಸ್ವಲ್ಪವೇ ಇರ್ತದೆ, ಬೇಕಾದಾಗ ಒದಗಿ ಬರ್ತದೆ ಅಂತ ಆದ್ರೆ ಅದಕ್ಕೆ ಉಪಸ್ಥಿತಿ ಅಂತ ಹೆಸರು. ಅಂಥವರು ಲೋಕದಲ್ಲಿ ಸರ್ವಮಾನ್ಯತೆಯನ್ನು ಹೊಂದುತ್ತಾರೆ. ನಮ್ಮಣ್ಣನಾದಂತಹ ಭೀಮಸೇನ ಮಾಗಧನನ್ನು ಕೊಂದದ್ದು ಹೇಗೆ? ಅವನ ಆನೆಯ ಬಲವು ಅವ ಎಣಿಸಿದಲ್ಲಿಗೆ ಬರುವುದರಿಂದ ಅವನ ಒಂದು ಬೆರಳ ತುದಿಗೆ 1000 ಆನೆಯ ಬಲ ಬರಬೇಕು ಅಂತ ಎಣಿಸಿದ್ರೆ ಅಲ್ಲಿಗೆ ಬರಬೇಕು. ಹಾಗೆ ಈಗ ನಾಳೆ ಕಲಿತ ಪಂಡಿತರಿಗೆಲ್ಲ ಬರ್ತದೆ ಅಂತಲ್ಲ, ನಿನ್ನನ್ನು ಬಿಟ್ಟು ಸವ್ಯಸಾಚಿ ಓದಿದ್ದು ಮಾತ್ರ ಅಲ್ಲ, ಓದದೇ ಇದ್ದದ್ದು ಕೆಲವು ಸಲ. ನಾನು ಅದನ್ನೇ ಆಗಿಂದ ಹೇಳ್ತಾ ಇರುವುದು. ತುಂಬಾ ಓದಿದವರು ನೋಡಿದ್ರೆ ನನಗೆ ಹೆದರಿಕೆ ಆಗುದು ಅದಕ್ಕೆ. ಓದಿರ್ತಾರೆ, ಬೇಕಾದದ್ದು ಬೇಕಾದಾಗ ಬಳಕೆಗೆ ಸಿಕ್ಕುವುದಿಲ್ಲ ಅಂತ. ಉಭಯ ಬತ್ತಳಿಕೆಗಳನ್ನು ಬೆನ್ನಿಗೆ ಬಿಗಿದ ಸವ್ಯಸಾಚಿ ನಾಳೆ ಸಕಾಲದಲ್ಲಿ ಅಸ್ತ್ರಗ್ರಾಮಗಳು ಸ್ಮರಿಸಿದಾಗ ಕೈಗೆ ಬರುವಂತೆ, ಅದು ವಿನಿಯುಕ್ತವಾಗುವಂತೆ ಎಲ್ಲವೂ ಸನ್ನದ್ಧವಾಗಿರಬೇಕಾದ್ರೆ ನಿತ್ಯ ಅಸ್ತ್ರ ಪೂಜನೆ ಮಾಡ್ತೀವಿ, ಮಂತ್ರ ದೇವತೆಗಳನ್ನು ಪೂಜಿಸ್ತಿ. ಇವತ್ತು ವಿಶೇಷ ಪೂಜೆ ಮಾಡಿ ಒಂದು ಪೂಜೆ ನರನು ಬಂದರ್ಚಿಸಿದನ ಶಂಕರನ ಪಾಶುಪತಾದಿ ಶರಗಳನ್ನು ಅರ್ಚಿಸಿದ. ದೇವತಾರ್ಚನೆಯನ್ನು ಮಾಡಿ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಮನ ಬಂದಂತೆ ಪೂಜಿಸಿ ಆಯಿತು. ಸ್ವಲ್ಪ ಸಮಯ ಉಳಿದಿದೆ, ಒಂದು ಕಣ್ಣಡ್ಡ ಹೋಗುವುದು ಅಂತ ಇಲ್ಲ. ಹುಟ್ಟಿ ನಿದ್ದೆ ಮಾಡಲಿಕ್ಕೆ ಹೊತ್ತಿಲ್ಲ ಬಿಡಿ. ನಮ್ಮಂತವರಿಗೆಲ್ಲ ಹಣೆಯಲ್ಲೇ ಬರಲಿಲ್ಲ ದೇವರನ್ನು. ಅಲ್ಲಲ್ಲಿ ನಿದ್ದೆ ಮಾಡುದು, ಕೂತು ಎದ್ದು ಹಾಗೆ ಸ್ವಲ್ಪ ಪೂಜಿಸಿ ಬಳಿಕ ನರನೇಕಾಂತ ಧ್ಯಾನದೆ ಮಲಗಿರಲು ಕನಸಿನಲ್ಲಿ ಮಾಕಾಂತ ನೊಲವಾದು ಒಲವಾದ ಬಿಗಿತ ಕನಸಿನಲ್ಲಿ ಅಂತರಂಗದೊಳಾದ ಪರಿಭವಗಳ. ಏನು ಭಾವ? ಏನಾಯ್ತು ಭಾವ, ಬೆಳಿಗ್ಗೆ ಎದ್ದೆದ್ದಾಗೆ ಕರೆ ಬರಿಸಿಕೊಂಡೆ. ಸ್ವಲ್ಪ ಹೊತ್ತು ಉಂಟು ಅಂತ ಸ್ವಲ್ಪ ಮಲಗಿದ್ದೆ. ನೀನು ಬಂದಿಯಾ? ನಾ ಮಲಗಿದ್ದೆ. ನನ್ನ
ನನ್ನನ್ನು ಕೈ ಹಿಡಿದು ಕರ್ಕೊಂಡು ಹೋದ ಹಾಗಾಯ್ತು. ದೂರ ಎಲ್ಲಿಗೆ ಹೋದೆ? ನೀ ಎಲ್ಲಿಗೆ ಹೋಗುವುದಕ್ಕೆ ರಣ ಬಿಟ್ಟು? ಪ್ರತಿಜ್ಞಾ ಪೂರಣದ ದಿನ ಇದು. ನಾವು ಕೈಲಾಸಕ್ಕೆ ಹೋದೆವಾ ಅಂತ. ಹೋದೆವು ಅಂತ ಕಂಡ್ರೆ ಹೋಗಿರ್ಬೇಕು. ಈಶ್ವರ ದೇವರನ್ನು ನೋಡಿದೆವು ಅಂತ ನಾವು. ನೀ ನೋಡಿದ್ದವುದಾದ್ರೆ ಅವರು ಕಂಡಿರ್ಬೇಕು. ಅವರು ನಮಗೆ ಬೋಧನೆಯೂ ಮಾಡಿದರು. ಜ್ಞಾನಮ್ಮ ಮಹೇಶ್ವರಾದಿಚ್ಛೇತಿ. ಏನು ಜ್ಞಾನ ಕೊಟ್ಟರು? ಅವತ್ತು ಪಾಶುಪತ್ರವನ್ನು ನನಗೆ ಕೊಟ್ಟಿದ್ರು. ಮತ್ತೆ ಇವತ್ತು ಅದನ್ನು ಪ್ರಯೋಗಿಸುವಂತ ವಿಧಿ ಬಹುಶಃ ನಾಳೆ ಪ್ರಯೋಗ ಆಗ್ತದ ಅಂತ ಪಾಶುಪತ್ರ ಮಾಡ್ಲೇಬೇಕಾದ್ರೆ ಅದನ್ನು ಹೇಳೋದು ಯಾಕೆ ಅವರು? ಒಳ್ಳೇದಾಯ್ತು. ನೀನು ಒಟ್ಟಿಗೆ ಇದ್ದೆ ಬಾವ. ಒಳ್ಳೇದಾಯ್ತು. ಆ ಭಾವವೇ ಎಲ್ಲವನ್ನು ಒದಗಿಸಿಕೊಟ್ಟದ್ದು ಅಂತ ತಿಳಿ. ಯಾಕೆ ಅಂದ್ರೆ ಪಶುಪತಿಯ ಅನುಗ್ರಹದಿಂದಲೇ 4 ಪಾಂಡವರನ್ನು ನಿರ್ಬಂಧಿಸಿ ಅಭಿಮನ್ಯುವಿನ ವಧೆಗೆ ಅವ ಕಾರಣನಾದಾಗ ಕೆಲವಾದರೂ ಧಾರ್ಮಿಕರಿಗೆ ಒಂದು ಶಂಕೆ ಬರ್ತದೆ, ದೇವರು ಈ ಸಲ ಅಧರ್ಮಕ್ಕೆ ಪರವಾಗಿ ನಿಂತರು ಅಂತ. ಅವನಿಗೆ ಅಭಿಮನ್ಯುವನ್ನು ಕೊಲ್ಲುವಷ್ಟು ಕೊಟ್ರೆ ಅಭಿಮನ್ಯುವಿನ ಸಾವಿಗೆ ಕಾರಣನಾಗಬಲ್ಲಷ್ಟನ್ನು ನಿನಗೂ ಕೊಡ್ತಾನೆ. ಕೊನೆಗೂ ಕೈಲಾಸಗಿರಿಯ ಉನ್ನತಿಯಲ್ಲಿರುವವನು ಧರ್ಮವನ್ನೇ ಗೆಲ್ಲುವಂತೆ ಮಾಡುವುದು ಅಂತ ದೃಢ ಆಯ್ತೋ ಇಲ್ವೋ? ನನಗೂ ಆತಂಕ ಇತ್ತು. ನನ್ನ ಭಾವ ಅಲ್ವೋ, ಧರ್ಮಜನಲ್ಲಿ ನಾನು ಹೇಳಿದ್ದೇನೆ, ನಿನ್ನ ಮಾತೆಂದರೆ ನನ್ನ ಮಾತು ಅಂತ. ನಾನು ನಿನ್ನೆ ರಾತ್ರಿ ಮಲಗುವ ಮೊದಲು ಆಯುಧ ಪೂಜೆ ಮಾಡಿ ಸಾತ್ಯಕಿಯಲ್ಲಿ ಕರೆದು ದಾರುಕರನ್ನು ಕರೆದು ನನ್ನ ರಥವನ್ನು ಸಾಯುಧವಾಗಿ ಸನ್ನದ್ಧವಾಗಿಸುವುದಕ್ಕೆ ಆಯುಧ ಕೆಳಗಿಟ್ಟಿದ್ದೇನೆ ಅಂತ ಹೇಳಿದ್ದೆ ಅವತ್ತು ನೀನು ಬಂದಾಗ. ಇದು ವಿಶಿಷ್ಟ ಪ್ರಕರಣ. ನನ್ನ ಮಾತಿಗಿಂತ ನನ್ನ ಭಾವ ದೊಡ್ಡದಲ್ವೇನೋ? ನನ್ನ ಭಾವ ದೊಡ್ಡವನಲ್ವ? ಮಾತೀಡೇರಿಸುವುದಕ್ಕಾಗದಿದ್ರೆ ಸರಥನಾಗಿ ಸಾಯುಧನಾಗಿ ನಾನು ಹೊರಡಬೇಕು ಎಂಬ ಸನ್ನದ್ಧತೆಯಲ್ಲೇ ಇದ್ದದ್ದು. ನನಗೆ ಆಗದೇ ಇದ್ರೆ ಸೈಂಧವನನ್ನು ವಧಿಸುವುದಕ್ಕೆ ನೀನಾದ್ರೂ ಚಕ್ರ ಹಿಡಿಯಿತಿ ಅಂತ ಹೊರಡುವುದು ಅಂತಲೇ ನಿರ್ಣಯ ಇದ್ದದ್ದು. ಆದರೆ ಈಗ ನೋಡಿದ್ರೆ ಬೇಕಾಗ್ಲಿಕ್ಕಿಲ್ಲ. ಈಶ್ವರ ದೇವರು ದೊಡ್ಡವರು, ಗುರು ಹಿರಿಯರೆಲ್ಲ ಅನುಗ್ರಹಿಸಿದ್ದಾರೆ. ಮಿಂದು ಮಡಿಯುಟ್ಟು ನಿತ್ಯಾರ್ಚನೆಯನ್ನು ಪೂರೈಸಿ ರಥ ಏರುವುದಕ್ಕೆ ರಣಕ್ಕೆ ಹೋಗುವುದಕ್ಕೆ ಸನ್ನದ್ಧನಾಗಿ ಕೃಷ್ಣಾರ್ಜುನರು ಪಾಶುಪಥವನ್ನು ಪೂಜಿಸಿ ಯುದ್ಧರಂಗಕ್ಕೆ ಬಂದಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಪ್ರತಿಸ್ಪರ್ಧಿಗಳನ್ನು ನಾವು ಎದುರಿಸಬೇಕು. ಅದಕ್ಕೆ ಸರ್ವ ಸಿದ್ಧತೆ ನಮ್ಮಲ್ಲಿ ಸಾಲುಗಳ ನಿಲ್ಲಿಸಿ ವಿಕಟ ಶಕಟ ವ್ಯೂಹ ದುರ್ಗವನ್ನು ರಚಿಸಿ ಮಾಡಿ ಅದಕ್ಕೆ ದುಶ್ಯಾಸನಗಳ ಬಲಗೂಡಿ ಬಳಿಕೆಯೋ ಜನವೈನರಳತಿ ಅರೆನೆ ಅಳವಡಿಸಿ ಪಡೆವ ಚಕ್ರವ್ಯೂಹವ ಕೋಟೆಯನ್ನು ರಚಿಸಿ ಕಾಣಿಸ್ತಾ ಇದೆ. ಸುಯೋಧನ ಗುರುಗಳೇ, ನಮ್ಮ ಸೇನೆಯ ವಿಕ್ರಮಿಗಳು ಮುಖ್ಯ ಸ್ಥಳಗಳಲ್ಲಿ ನೆಲೆಸಿರಬೇಕು. ನನಗೆ ಸೋಮದತ್ತ, ಸುಧತ್ತ, ಭೂರಿಷ್ಠವ, ಆಮೇಲೆ ಕ್ಷೇಮಧೂರ್ತಕಿ, ಶಲ್ಯ, ಕೃಪ, ಪೃಷಸೇನ, ದೀರ್ಘಬಾಹು ಮುಂತಾದವರು ಆಯಕಟ್ಟಿನಲ್ಲಿ ನಿಂತಿರಬೇಕು. ಈಗ ಒಟ್ಟಾರೆ ವ್ಯೂಹ ಎಷ್ಟಾಯ್ತು? 7. ಶಿವನ ಒಮ್ಮೆ ಕೈಲಾಸವನ್ನು ಬಿಟ್ಟು ಇದೇನು ಅಂತ ನೋಡಬೇಕು ಎನ್ನುವಂತಹ ಮನ ಮಾಡಿದ ಅಂತಾದರೆ ಅವನಿಗೂ ಇದನ್ನು ಭೇದಿಸುವುದಕ್ಕೆ ಅಸಾಧ್ಯ.
ಈ 7 ವ್ಯೂಹಗಳನ್ನು ರಚನೆ ಮಾಡಿದ್ದೀನಿ. ಸೂಜಿ ಮುಖ ಎನ್ನುವ ವ್ಯೂಹ ಇದೆಯಲ್ಲ, ಹೌದು. ಅದರ ಮಧ್ಯದಲ್ಲಿ ಸಿಂಧು ನೃಪಾಲನಾದಂತಹ ಜಯದ್ರಥ ನೆಲೆಸಿರಲಿ. ಬಾವಾ ನಾನಾದರೂ ಶಕಟ ವ್ಯೂಹದ ದ್ವಾರದಲ್ಲಿ ಧನುಷ್ಯಗಳನ್ನು ಹಿಡಿದು ಸರ್ವ ಸಿದ್ಧತೆಯಿಂದ ನಿರ್ತೇನೆ. ಪಾಂಡವ ಸೇನೆಯಿಂದ ಅರ್ಥ ಬಂದರೂ ಆತನನ್ನು ಲೆಕ್ಕಿಸಲಾರೆ. ಜಯದ್ರಥ ಎಲ್ಲಿದ್ದಾನೆ ಅಂತ ಹುಡುಕಿದ್ರು ಅವ ಕಾಣ ಸಿಗಲಾರ. 7 ವ್ಯೂಹ ರಚನೆ ಮಾಡಿದ್ದೀರಿ. ಹೌದು. 6 ಹುಡುಕುವಾಗಲೇ ಬೆಳಿಗ್ಗೆಯಿಂದ ಸಾಯಂಕಾಲ ಆಗ್ತದೆ. ಹೌದು. ಮತ್ತೆ ಇವ ಸೂಜಿ ವ್ಯೂಹದಲ್ಲಿದ್ದಾನಂತ ಅವರಿಗೆ ಗೊತ್ತಾಗ್ಲಿಕ್ಕೆ ಆಗುವಾಗ ಹೊತ್ತು ಮುಳುಗುತ್ತದೆ. ಮತ್ತೆ ಸಾಯುವುದವ. ಹೌದಲ್ಲ? ಒಳ್ಳೇದಾಯ್ತು. ಈಗ ನಿಮಗೆ ಧೈರ್ಯ ಬಂತ? ಈಗ ಧೈರ್ಯ ಪೂರ್ತಿ ಅಲ್ಲ, ಆದ್ರೆ ನೀವು ದ್ವಾರದಲ್ಲಿ ನಿಲ್ತೇನೆ ಅಂತ ಹೇಳಿದ ಕಾರಣ ನಮಗೆ ಧೈರ್ಯ. ಹಾಗಿದ್ರೆ ಯುದ್ಧ ನಯ ಮಿತ್ರನ ಪಾದರಜವ ಶಿರದೊಡಾರ್ದು ಧನುಜರಗಳ ಕೈಗೊಳ್ಳ ಪಾರ್ಥ ಕವಚವ ಮುರೆ ತೊಟ್ಟು ಬಾಗು ರಕ್ಷೆಯ ತಾನು ಕವಚದಿ ಧರ್ಮ ದಿವಿಜ ಮಂಜಗೆ ಕಲ್ಯ ಮುದಿದೂರ ಕವಲೇರಿ ಅವರಗೆ ನಡೆದ ವಿಜ್ಞಾನಿಕವನ್ನು ಪೂರೈಸಿ ಸರ್ವಸನ್ನದ್ಧರಾಗಿ ರಣಪ್ರವೇಶಕ್ಕೆ ಹೊರಡುವ ಕಾಲದಲ್ಲಿ ಅದೋ ಅಲ್ಲಿ ನೋಡಿದ್ಯೋ ಧರ್ಮಜ ಭೂದೇವತೆಗಳು ಅಂತ ಮಾನಿತರಾದಂತಹ ಬ್ರಾಹ್ಮಣರನ್ನು ಕರೆದು ದಾನ ದಕ್ಷಿಣಾದಿಗಳನ್ನು ಯಥೇಷ್ಟವಾಗಿ ಕೊಟ್ಟು ಹರಕೆಗಳನ್ನು ಅನೇಕವಾಗಿ ಇಷ್ಟ ದೇವತೆಗೆ ಹೊತ್ತು ಸರ್ವ ವಿಧದಿಂದಲೂ ನಿನ್ನ ಜಯಕ್ಕಾಗಿ ಹಂಬಲಿಸ್ತಾ ಇರುವಾಗ ನಾವು ಅವರೆಲ್ಲರ ನಿರೀಕ್ಷೆ ಪ್ರತೀಕ್ಷೆಗಳನ್ನು ಗರಿಗೆ ತೆರೆಯುವ ಕಾಲದಲ್ಲಿ ಅದು ನಲಿಯುವಂತೆ ಮಾಡಬೇಕು, ಅದು ಮೆರೆಯುವಂತೆ ಮಾಡಬೇಕು, ವಿಜಯನೇ ಆಗಬೇಕು. ಅದಾಗಬೇಕು ಅಂತ ಆದ್ರೆ ಅದು ರಥಸನ್ನದ್ಧ ಸ್ಥಿತಿಯಲ್ಲುಂಟು. ನೀವು ಹೊರಡಬೇಕು ಅಂತ ಆದ್ರೆ ನಿನಗೆ ಅಭೇದ್ಯವಾದಂತಹ ಕವಚ ಅದನ್ನು ಧರಿಸುವುದಕ್ಕೆ ಮಹಾರಥಿಗಳಾದವರು ಅವರವರ ಕವಚ ಅವರಿಗೆ ಕಟ್ಟುವುದಕ್ಕೆ ಗೊತ್ತಿಲ್ಲ ಅಂತ ಅಲ್ವಲ್ಲ ಕಟ್ಟದಿರುವುದು. ಸಾರಥಿಗಳು ಕಟ್ಟುವುದು ಅಂತ ಲೆಕ್ಕ. ನಾನೇ ಕಟ್ತೇನೆ ಬಾವ, ನೀನು ಕಟ್ಟದು ಬೇಡ. ಸುಮ್ಮನೆ ಅದ್ಯಾಕೆ ಬೇಡ, ನೀನು ಸಾರಥಿ ಮಹಾರಥಿ ಅಲ್ವಾ? ಆದರೂ ನೀನು ಇವತ್ತು ಮಹಾರಥಿಯಾಗಿ ಸೈಂಧವ ವಧೆಯ ಕಥಾನಾಯಕ ನೀನೆ. ಈಗ ಬರೇ ಸಾರಥಿ ಆದ್ರೆ ಇಲ್ಲಿ ಕೂತ್ಕೋ, ಅಲ್ಲಿ ಹೇಳು, ಆಚೆ ಬಾ ಈಚೆ ಬಾ ಅಂತ ಹೇಳಿಕೊಂಡು ನೀನು ನನ್ನಲ್ಲಿ ನೀನು ಹೇಳುದಲ್ವಾ? ನಾನೀಗ ಮೊದಲೇ ಹೇಳಿದ್ದೆ ಯಾಕೆ ಗೊತ್ತುಂಟು? ಸಾರಥಿ ಕವಚ ಕಟ್ಟು ಅಂತ ನೀನು ಹೇಳುದು ಬೇಡ, ನಾನೇ ಕಟ್ಟುತ್ತೇನೆ ಅಂತ ಹೇಳಲಿಕ್ಕೆ. ಅಲ್ಲೇ ನಿಂತುಕೋ. ಈಗ ಮೊದಲಿಗೆ ರಥ ಏರುವುದು ನಾನು. ಉಳಿದ ರಥಗಳಲ್ಲಿ ಹಾಗಲ್ಲ, ರಥಕ್ಕೆ ಏರಿದ ಮೇಲೆ ರಥಕ್ಕೂ ರಥಿಕನಿಗೂ ವಂದಿಸಿ ಸಾರಥಿ ಏರುವುದು. ನಮ್ಮಲ್ಲಿ ನಾನೇ ಸಾರಥಿಯಾಗಿ ವಂದಿಸಿ ಇದು ರಥವನ್ನು ಏರಿಕೊಳ್ತೇನೆ. ಇಂದಿಗೆ 15ನೇ ದಿನ. ನಿನ್ನೆಯ ದಿನ ಅಭಿಮನ್ಯು ಮಡಿದಿದ್ದಾನೆ. ಆ ಪಾರ್ಥ ಜಯದ್ರಥನನ್ನು ಕೊಲ್ಲುವುದಾಗಿ ಶಪಥ ಮಾಡಿದ್ದಾನಂತೆ. ಜಡದ ವ್ಯೂಹವನ್ನು ನಮ್ಮ ಗುರುಗಳು ರಚಿಸಿದ್ದಾರೆ. ಮುಂಭಾಗದಲ್ಲಿ ನಾನೇ ನಿಂತಿದ್ದೇನೆ. ಬರುವ ಪಾರ್ಥನನ್ನ ಸಾಲಿಸುತ್ತೇನೆ.
ಜಯದ್ರಥನನ್ನು ಸಂಜೆ ಒಳಗೆ ಕೊಲ್ಲದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೀಯಲ್ವಾ? ನನ್ನ ಮಗ ಸತ್ತಿದ್ದಾನೆ, ನಿನ್ನ ಮಗ ಬದುಕಿದ್ದಾನೆ. ನನ್ನ ಮಕ್ಕಳನ್ನು ಕೊಂದೆ ಅಲ್ವಾ? ಅಲ್ಲ, ನಿನ್ನ ಮಗ ಅಲ್ವಾ ಗದಾಧರ? ಹೌದು. ನನ್ನ ಮಗ ಕೊನೆಗೆ ಕೊಂದದ್ದು ನಿನ್ನ ಮಗನನ್ನ ಅಲ್ವಾ? ಏನು ಮಾಡೋಣ ಹೇಳು? ಏನು ದೊಡ್ಡ ಸಂಗತಿ, ನನ್ನ ಮಗ ಸಾಯುವಾಗ ಬಹಳ ಮಂದಿಗಳನ್ನು ಕೊಂದಿದ್ದಾನೆ. ನಿಮ್ಮ ಹಾಗೆ ನಾವಲ್ಲ, ಕೊಲ್ಲಿಲ್ಲ, ಸತ್ತ. ನನ್ನ ಅಣ್ಣನ ಮೇಲೆ ನನಗೆ ಅಪಾರ ಗೌರವ. ಅಣ್ಣನ ಸೇವೆಗೆ ನನ್ನ ಮಗ ಪ್ರಾಣ ಬಿಡ್ತಾನೆ ಅಂತ ಆದ್ರೆ ಭೂಮಿಗೆ ಭಾರ ಅಂತ ಹೇಳುವುದಕ್ಕೆ ನೀನು ನಡೆಯುವಾಗ ಅಲುಗಾಡ್ತದೆ ನೋಡು. ಹೌದು, ಭೂಮಿಗೆ ಭಾರ. ಭೂಮಿಗೆ ಭಾರ ಅಂತ ಅಲ್ಲ, ಭೂಮಿಗೆ ಅಷ್ಟು ಭಾರವನ್ನು ನಾವು ಒದಗಿಸ್ತೇವೆ ಅಂತ. ಭೂಮಿ ತೂಕವನ್ನು ಹೊಂದಿದವರು ನಾನು. ಬೆಳಿಗ್ಗೆ ಎದ್ದು ಧರಣಿ ದೇವಿಗೆ ನಮಸ್ಕಾರ ಮಾಡುದಮ್ಮ, ನಿನಗೆ ನಾನು ಮೆಟ್ಟಿದ್ರು ನನ್ನನ್ನು ಕ್ಷಮಿಸು ಅಂತ ಮೆಲ್ಲ ಮೆಟ್ಟಬೇಕು. ನಿಮ್ಮ ಹಾಗೆ ನಾವಲ್ಲ, ಧರಾದೇವಿಯನ್ನು ತುಳಿದು ನಾವೇನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡುವವರು. ಎಲ್ಲ ಅರ್ಜುನ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ನನ್ನ ಮಕ್ಕಳನ್ನ ಕೊಂದೆಯ ಎಲ್ಲ ಅಣ್ಣನ ಭಾಷೆ ನಿನ್ನನ್ನು ಒಂದು ಶರದಿಂದ ನಾನು ಕೊಲ್ಲುತ್ತಾ ಇದ್ದೆ. ಆದ್ರೆ ಏನು ಮಾಡೋಣ? ಏನು? ನಿನಗೆ ಸಾಯುವುದಕ್ಕೆ ದಿನ ಬರಲಿಲ್ಲ. ನಮ್ಮ ಅಣ್ಣ ಒಂದು ಭಾಷೆ ಮಾಡಿದ್ದಾನೆ, ಕೊಲ್ಲುವುದಿದ್ರೆ ನಿನ್ನನ್ನು ಅವನೇ ಅಂತ. ಹಾಗೆ ಅಂತ ನಿನ್ನನ್ನು ನಿವಾಳಿಸುವುದಕ್ಕೆ ನೋಯಿಸದ ವಿಧಿ ಇಲ್ಲ. ಹಾಗಾಗಿ ನನ್ನ ಬಾಣಕ್ಕೆ ಈಡಾಗ್ತೀಯ ಅಲ್ಲ? ಅಣ್ಣನಿಗೆ ನನ್ನ ಮೇಲೆ ದ್ವೇಷ ಅಲ್ವೋ, ಅದನ್ನ ಇಮ್ಮಡಿಗೊಳಿಸ್ತೇನೆ. ಬಾ ಮುಂದೆ. ನಿನಗೆ ದೈವ ಬಲ
ಹೊತ್ತಿಗೆಯನ್ನು ಕಂಡು ಸಂತೋಷ ಪಡುವವ ನಾನು. ಶಕಟವೀಯುವುದವರೆಗೆ ಬಂದೆ ಗುರುಗಳೇ. ನಿನ್ನ ಮುಂದೆ ನಿಂತವ ಗುರು. ಪರೀಕ್ಷಾ ರಂಗದ ದಿನ ಭುವನೈಕ ವೀರ ಪಾರ್ಥ ಘೋಷಣೆ ಮಾಡಿದ್ದೇನೆ. ಮತ್ತೆ ಸಾಧನೆಯ ಮೂಲಕ ಪಾರ್ಥೋಯವ ಧನುರ್ಧರ ಶಿವನಲ್ಲಿಯೂ ಹೋರಾಡಿದ್ಯಲ್ಲ. ಬ್ರಾಹ್ಮಣರು ಹೇಳಿದ ಮಾತು ಯಾವಾಗಲೂ ಸುಳ್ಳಾಗುವುದಿಲ್ಲ. ಫಲ ಹಾಗಾಗಿ ನನಗೊಂದು ವಿಶ್ವಾಸ, ನನ್ನ ಎದುರು ನಿಂತವರೆಲ್ಲ ಸೋಲ್ತಾರೆ ಅಂತ. ಮಗು, ಎಲ್ಲಿ ನರನಿರ್ತಾನೋ ಅಲ್ಲಿ ನಾರಾಯಣನಿರ್ತಾನೆ. ಪೂರ್ಣ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದವ. ಎಂತಹ ಸಂಕಟ ಕಾಲದಲ್ಲಿಯೂ ನಿಮ್ಮನ್ನು ಕೈಗೊಟ್ಟು ರಕ್ಷಿಸುವ ಈ ವಾಸುದೇವ, ಈ ರಂಗ. ಆದ ಕಾರಣವೇ ಹೋದಡೆಯಲ್ಲೆಲ್ಲ ವಿಜಯ ದಿಂಡಿಮ ಮೊಳಗಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಯಿತು. ಆದರೆ ನಿನ್ನ ಮುಂದೆ ನಿಂತವ ದ್ರೋಣ. ನನ್ನ ಕೊಡುಗೆ ನಿನ್ನಲ್ಲಿದೆ, ಅದನ್ನೇ ನನ್ನ ಮೇಲೆ ಪ್ರಯೋಗಿಸ್ತೇನೆ ಅಂತ ಔದ್ಧತ್ಯವನ್ನು ತೋರಿಸ್ತೇನೆ ಅಂತ. ಆದರೆ ನಿನ್ನ ಬಳಿಯ ಸೋಲು ನೀವು ಗುರುಗಳು ಯುದ್ಧಾಂಗಣದ ಮರ್ಯಾದೆ ಹೇಗೆ ಎನ್ನುವ ಹಾಗೆ ಯೋಚಿಸಿ ಯೋಜಿಸಿ ನಿಮ್ಮ ಸರಳಿಗೆ ಸರಳನ್ನು ಪ್ರಯೋಗಿಸಿದ್ದೇನೆ. ಅಂಬಿಗೆ ಅಂಬನ್ನೇ ಉತ್ತರವಾಗಿ ಬಿಟ್ಟಿದ್ದೇನೆ. ಸರಿ. ಆದ್ರೆ ಗುರುಗಳೇ, ಏನಪ್ಪ, ನೀವು ಅಧರ್ಮ ಪಕ್ಷದಿಂದ ಹೋರಾಡ್ತಾ ಇದ್ದೀರಿ, ನಾವು ಧರ್ಮ ಪಕ್ಷಪಾತಿಗಳು. ಯುದ್ಧಾಂಗಣದಲ್ಲಿ ಹಾಲ ಹಸುಳೆಯಾದಂತಹ ಅಭಿಮನ್ಯು ಕುಮಾರ ಹೇಗೆ ಸತ್ತ ನಿಮಗೂ ಗೊತ್ತಿದ್ದದ್ದೇ. ಅವನ ವಧೆಗೆ ಕಾರಣ ಸ್ಥಾನದಲ್ಲಿ ನಿಲ್ಲಬಹುದಾದ ಮುಖ್ಯ ಆರೋಪಿಯಾದಂತಹ ಜಯದ್ರಥನನ್ನು ಕೊಲ್ತೇನೆ ಅಂತ ನನ್ನ ಪ್ರತಿಜ್ಞೆ. ನಿಮ್ಮ ಪಟ್ಟ ಶಿಷ್ಯ ನಾನು, ನಿಮ್ಮ ಮಾತನ್ನು ನೆರವೇರಿಸಿದ ಶಿಷ್ಯ ನಾನು. ನಿಮಗೊಂದು ದಯದಾಕ್ಷಿಣ್ಯ ಇದ್ರೆ ಈ ಸಲ ಅವರಿಗೆ ಕೊಟ್ಟಿರುವ ಬೆಂಬಲವನ್ನು ಹಿಂತೆಗೆದು ನನ್ನನ್ನು ಗೆಲ್ಲಿಸುವುದಕ್ಕೆ ನೀವು ಪ್ರಪೂರ್ಣ ಪ್ರಮಾಣದಿಂದ ಆಶೀರ್ವದಿಸಬೇಕು ಅಂತ ಹೇಳುವುದು. ಪಕ್ಷಾಂತರ ಮಾಡುವಂತಹ ಕೆಟ್ಟ ದುರ್ಬುದ್ಧಿಯವ ನಾನಲ್ಲ. ಪಕ್ಷಾಂತರ ಮಾಡುವುದು ಬೇಡ, ಇದ್ದಲ್ಲಿಂದಲೇ ಒಂದು ಆಶೀರ್ವಾದ ಮಾಡಿ. ಕೌರವ ಪಕ್ಷದ ಸೇನಾಧಿಪತಿಯಾಗಿ ಹೋರಾಡ್ತಾ ಇದ್ದೇನೆ, ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಾ ಇದ್ದೇನೆ. ಇದೋ ದಿವ್ಯ ಮಂತ್ರಾಸ್ತ್ರವನ್ನು ನಿನ್ನ ಮೇಲೆ ಮನೆಯೊಳಗೆ ಹೋಗಿ ನಿಂತರು ಹೆಂಡತಿ ಮಕ್ಕಳನ್ನು ಮಾತಾಡುವಾಗ ಟೇಂಕಾರ ಬಿಡುವುದಿಲ್ಲ. ಅದು ಗುರುಗಲ್ವೇನು? ಮತ್ತೆ ನೀನು ಕ್ಷತ್ರಿಯ ಅಂತ ಕೆಲವು ಪ್ರಸಂಗದಲ್ಲಿ ಹೇಳ್ತಿ. ಅದು ತೋರಿಸಬೇಕಾದ ಸ್ಥಳದಲ್ಲಿ ಅಂತಲೂ ಬೇರೆ ಕೆಲವು ಪ್ರಸಂಗದಲ್ಲಿ ಹೇಳಿದ್ದೇನೆ, ಅದು ನೆನಪಿಲ್ವ ನಿನಗೆ? ಗುರುಗಳಾದವರಲ್ಲಿ ಗುರು ಪ್ರಣತಿ ಬೀದಿ ಯಾರ್ಯಾರನ್ನು ಹೇಗೆ ಹೇಗೆ ಅಂತ ಎಲ್ಲ ಪಟ್ಟಿಯನ್ನು ನಾನು ಹೇಳಲಿಕ್ಕಿಲ್ಲ. ನಾರಾಯಣನಿಗೆ ಯಾವುದು, ರುದ್ರನಿಗೆ ಯಾವುದು, ಭಾಸ್ಕರನಿಗೆ ಯಾವುದು, ಇದೆಲ್ಲ ಲೆಕ್ಕ ಮಾಡ್ತಾ ಮಾಡ್ತಾ ಗುರುವಾದವನನ್ನು ಪ್ರಣಾಮ ಮೂಲಕವಾಗಿ ಒಲಿಸುವುದಕ್ಕಿಂತ ಭಿನ್ನ ಮಾರ್ಗ ಇಲ್ಲ. ನಮಗೆ ಕ್ಷಿಪ್ರ ಕಾರ್ಯ ಸಾಧನೆ ಆಗಬೇಕು. ಕಾರ್ಯ ಸಾಧನೆ ಆದರೆ ಇಲ್ಲ ಸಾಲದು. ಆ ಕಾರಣದಿಂದ ಬೇಗನೆ ಆಗಬೇಕು ಅಂತ ಆದರೆ ಅದನ್ನು ಸ್ವಲ್ಪ ತಗ್ಗಿಸಿ ಕಾಲಿಗೆ ಬೀಳು ತಿಳಿಯಲೆಮ್ಮೈವರ ಜೀವನ ನಿಂದ ಸಲಗಿಕೊಂಡರು ಲೇಸು ಕೊಂಡರು ಲೇಸು ಹಲಗುಣರು ಗುರುದೇವ ತಪ್ಪಾಯ್ತು ಸ್ವಾಮಿ. ನೀವು ಮುನಿದಿರಿ ಅಂತಾದ್ರೆ ಹಣೆಯಲ್ಲಿ ಕಣ್ಣಿಲ್ಲ ಬಿಟ್ಟರೆ ಬೆಂಕಿ ಬಂದೀತು. ನಿಮ್ಮಂಥವರೆಲ್ಲ ಆ ಪಕ್ಷದಲ್ಲಿ ನಿಂತರೆ ನಾವು ಕಾಡಿಗೆ ಹೋಗ್ಬೇಕಷ್ಟೇ. ಎರಡೆರಡು ಉಂಟವರಲ್ಲಿ ಚಾಪ ಮತ್ತು ಇದಂ ಶಾಸ್ತ್ರ ಇದಂ ಶಸ್ತ್ರ ಶಾಪಾದಪಿ ಶರಾದಪಿ ಅಕ್ರತು ಚತುರ್ವೇದ
ಶಶರಂ ಧನು. ಅದೇ ಎಲ್ಲ ಬರ್ಲಿ ಹೇಳು. ಅದು ಹಿಂದೆ ಮುಂದೆ ಆಗ್ತದೆ. ತೊಂದರೆ ಇಲ್ಲ, ಅವರಿಗೆ ಅರ್ಥ ಆಗ್ತದೆ. ಕಾಯ್ಬೇಕು ಗುರುಗಳೇ, ಯಾರಿಲ್ಲ ನಾಥರು. ಶಿಷ್ಯ ಶಿಷ್ಯ ಗುರುಗಳೇ, ಕಂದನ ಸ್ವತ್ತಾಮ ಹುಸಿ ನೀನೆ ಮೋಹದ ಕಂದ ಕಂದನ ಸ್ವತ್ತಾಮ ಹುಸಿ ನೀನೆ ಮೋಹದ ಕಂದರೆನಗೆ ಇಂದು ನೀವು ಗೆಲು ಹೋಗುವ ಆಶೆಯೋ ನಾನು ಇಂದು ನೀವು ಗೆಲು ಹೋಗುವ ಆಶೆಯ ಸಂತುದಿಲು ನಾನು ಮಗನೇ, ಗುರುಗಳೇ, ವಿನೀತ ಭಾವದಿಂದ ಆ ಪಾದಗಳಿಗೆ ಎರಗಿದ್ಯಾ. ನಾನು ಸ್ವಲ್ಪ ಬೇಗ ಬೀಳಬೇಕಿತ್ತು. ನನ್ನ ಆಸೆಯನ್ನು ಕೈಗೂಡಿಸಿದ ಪಟ್ಟದ ಶಿಷ್ಯ. ಹೌದು, ನನ್ನ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನದಾದಂತಹ ಪ್ರೀತಿಯನ್ನು ನಿನ್ನಲ್ಲಿ ನಾನು ತೋರಿದ್ದೇನೆ. ಶಿಷ್ಯನ ಪ್ರತಿಜ್ಞೆ ಅಂದ್ರೆ ಮಗ ಪ್ರತಿಜ್ಞೆ ಮಾಡಿದ ಹಾಗೆ. ಹೇಳಿದ್ರಲ್ಲ, ನಿನ್ನ ಕೇಳಿಕೆಯನ್ನೆಲ್ಲ ಪೂರೈಸಿದ್ದೇನೆ. ಏನು ಬೇಕು ಅಂತ ನೀನು ನನ್ನಲ್ಲಿ ಹೇಳಿಕೊಂಡಿದ್ಯೋ ಅದನ್ನೆಲ್ಲ ನಿನಗೆ ನಾನು ನೀಡಿದ್ದೇನೆ. ಲೋಕವೇ ತಿಳಿಯುವಂತೆ ದ್ರೋಣನ ಶಿಷ್ಯ ಯಾರು, ಪಟ್ಟದ ಶಿಷ್ಯ ಯಾರು ಅಂತ ಪ್ರಶ್ನೆ ಬಂದರೆ ಎಲ್ಲರೂ ನಿನ್ನ ಹೆಸರನ್ನು ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ನಾನು ಸಿಟ್ಟಾಗ್ತೇನೆ, ಅದಲ್ಲ ಪಾಂಡವರ ಮೇಲೆ ನಾನು ಸಿಟ್ಟಾಗ್ತೇನೆ. ಧರ್ಮಾತ್ಮರುನಿ, ಸತ್ಯಾತ್ಮರುನಿ, ಯಾಕೋ ಏನೋ ಕೌರವ ಪಕ್ಷದಲ್ಲಿದ್ದುಕೊಂಡು ಯುದ್ಧವನ್ನು ಮಾಡುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಬಂದೊದಗಿದೆ. ಇದೋ ನಿನ್ನ ಮೇಲೆ ದಯದೋರಿದ್ದೇನೆ. ಶಕಟ ವ್ಯೂಹದ ಮುಖ್ಯ ದ್ವಾರದಲ್ಲಿ ನಾನು ನಿಂತಿದ್ದೆ. ಈ ಸ್ಥಳ ಬಿಟ್ಟು ಕದಲ್ತೇನೆ, ಕೈ ಎತ್ತಿ ಹರಸ್ತೇನೆ. ನಿನ್ನ ಪಾಲಿಗೆ ಜಯ ಪ್ರಾಪ್ತವಾದ ಶ್ರೇಯೋ. ಹೋಗಿ ಬರ್ತೇನೆ. ಎದುರಾದಿಗಳನ್ನು ಅಪ್ರತಿಹತವಾದ ಬಾಣಗಳ ಮೂಲಕವಾಗಿ ಅದಕ್ಕೂ ಗಡಿಸ್ತಾ ಎಲ್ಲ ಕಡಿದು ಬಿಸಾಡಿದ್ದೇನೆ. ವ್ಯೂಹದ ಮೇಲೆ ವ್ಯೂಹವನ್ನು ಭಗ್ನಗೊಳಿಸ್ತಾ ಅತಿರಥ ಮಹಾರಥರುಗಳೆಲ್ಲರೂ ಕೂಡ ಧರಾಶಾಯಿಗಳಾಗಂತ ಮಾಡ್ತಾ ಅಮೋಘ ವಿಕ್ರಮವನ್ನೇ ಮೆರೆದದ್ದು. 7 ವ್ಯೂಹದಲ್ಲಿ 5 ವ್ಯೂಹಗಳು ಹುಡಿ ಹುಡಿಯಾಗಿ. ಸಾಕು ಸಾಕು, ಈಗ ಸಾಕು, ಈಗ ಸಾಕು, ತಡಿ. ಸ್ವಲ್ಪ ಅಲ್ಲಿ ನೋಡಿದ್ಯಾ ಎಂತದ್ದು? ರಥದ ಕುದುರೆಗಳು ಕಟವಾಯದಿಂದ ನೊರೆ ನೊರೆ ಹೊರಗೆ ಬರ್ತಾ ಉಂಟು, ಕಾಣ್ತದ? ಮುಂದಕ್ಕೆ ಕುಸಿಯುವುದನ್ನು ಕುಸಿಯದಂತೆ ತಡೆ ಹಿಡಿಯುವುದಕ್ಕೆ ಬಿಗಿ ಹಿಡಿದು ಇದೋ ಕೈ 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 ನೋಡು, ಗಡ್ಡು ಕಟ್ಟಿದ್ದು. ಇಲ್ಲ ರಕ್ತ ಬರುವುದಕ್ಕೆ ತೊಡಗಿದೆ. ಎಣ್ಣೆ ಬರ್ಲಿಕ್ಕಾಗುವಾಗ ಗಾಢ ತುಂಡಾದ ಹಾಗೆ. ಎಂತದ್ದು ಗಾಣ ತುಂಬಾದಾಗೆ? ಈಗ ಅದಕ್ಕೆ ನೀರಿಲ್ಲದಿದ್ರೆ ಅದು ಒಂದು ಹೆಜ್ಜೆ ಇನ್ನು ಮುಂದಿಡದು. ನಿನಗೆ 3 ವ್ಯೂಹ ಬಾಕಿ ಉಂಟು. ಹೌದಾ? ಈಗ ಈ ತುಂಡು ಮಾಡಿದ ವ್ಯೂಹದ ಅರ್ಧವನ್ನು ಮತ್ತೆ ಅರ್ಧದ ಜೊತೆಯಲ್ಲಿ ಸಂಪೂರ್ಣ ಭಗ್ನ ಮಾಡಿ ಮುಂದಿದ್ದದನ್ನು ಮುಂದುವರಿಸಬೇಕು ಅಂತಾದ್ರೆ ಇದಕ್ಕೆ ನೀರು ಬೇಕೀಗ. ನೀನು ಅದನ್ನು ಪಳಗಿಸಬಲ್ಲಂತಹ ಜ್ಞಾನಿಯಾಗಿ ನೀರು ಬೇಕು. ನೀರು ಬೇಕು. ಅಲ್ಲೇ ಒಂದು ಸರಸಿಯ
ನಿರ್ಮಾಣ ಆಯ್ತು. ಆದ್ರೆ ಒಂದು ಸರೋವರದ ನಿರ್ಮಾಣ ಮಾಡಿದ್ದೇನೆ. ಅದು ಪುನಶ್ಚೇತನ ಹೊಂದಬೇಕು ಅಂತಾದ್ರೆ ಎಷ್ಟು ಬೇಕು ಕುಡಿಲಿ? ಸಾಲದು. ಅದರ ಮೈಗೆ ನೀರು ಚೆಲ್ಲಿ ಅದನ್ನು ತಿಕ್ಕಿ ತೀಡಿ ತೊಳೆದು ಅದಕ್ಕೆ ಹದವಾಗಿ ನೀರು ಕುಡಿಸಿ ಅದನ್ನು ಪುನರುಜ್ಜೀವಿತವಾಗಿಸಿ ಪುನಶ್ಚೇತನಗೊಳಿಸಬೇಕು ಅಂತಾದ್ರೆ ಇಲ್ಲಿಯ ಎತ್ತ ನೋಡಿದ್ರು ಅಲ್ಲಿ ನೋಡು ಬಾಣಗಳ ಹಾರಾಡ್ತಾ ಉಂಟು, ಬಂದು ಹೊಡೆಯುತ್ತದೆ. ಒಂದು ನಿರ್ಮಲವಾಗಿ ನಿಶ್ಚಿಂತೆಯಿಂದ ಅದು ನೀರು ಕುಡಿಯುವ ಒಂದು ವ್ಯವಸ್ಥೆ ಮಾಡು. ಸುತ್ತಲೂ ಬಾಣದ ಕೋಟೆ ಆದೀತು. ಕುರುಕ್ಷೇತ್ರ ಕದನ ಕಣದ ಮಧ್ಯದಲ್ಲಿ ಪಾರ್ಥನ ರಥದ ಕುದುರೆಗಳಿಗೆ ಬಾಯಾರಿತು ಅಂತಾದ್ರೆ ನೀರಿನ ವ್ಯವಸ್ಥೆಯ ಜೊತೆಯಲ್ಲಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ವಿಶ್ರಾಂತಿ ಪಡೆಯುವುದಕ್ಕೆ ಬಾಣದ ಕೋಟೆ. ಇಲ್ಲ ಅದಿತ್ತು. ಇದೋ ಪುನಶ್ಚೇತನಗೊಂಡು ಕೆಲೆಯುವುದಕ್ಕೆ ತೊಡಗಿತು. ನಿಮಗೊಂದು ಕತೆ ಗೊತ್ತುಂಟಾ? ಒಂಟೆಗಳ ಮದುವೆಗೆ ಶ್ವಾನಗಳೇ ನೆಂಟರು, ಕುಂಟಗಾರ್ಧವನ ಗಾಯನ, ಮರ್ಕಟಗಳು ತಲೆದೂಗಿದಂತೆ ಅಂತ. ನಾವಿಲ್ಲಿ ಕೂತುಕೊಂಡು ಪಾಂಡವರನ್ನು ಸೋಲಿಸುವುದೇಗೆ ಅಂತ ಕೂಗಿದ್ದೇ ಬಂತು. ಇವರದ್ದೆಲ್ಲ ಒಳಗಳಿಂದ ಒಳ ಒಪ್ಪಂದ. ನಮ್ಮ ರಾಜಕೀಯ ಹೋದದ್ದೇ ಒಳ ಒಪ್ಪಂದದಿಂದ. ಯಾವುದಕ್ಕೂ ಒಪ್ಪಂದ ಮಾಡಿಕೊಂಡವರಿದ್ದಾರೆ ಒಂದು ತೊಟ್ಟಕ್ಕೂ ವಿಷ ಕೊಡ್ಬೋದಿತ್ತಲ್ಲ ನನಗೆ. ನಾನು ಇನ್ನೂ ಅನುಭವಿಸೋದು ನೋಡ್ಬೇಕು ಅಂತ ಉಂಟು ನಿಮಗಲ್ವ? ಏನು ಹಸ್ತಿನಾವತಿಯ ಸಾಮ್ರಾಟ? ಎಂಥದ್ದು ಸಾಮ್ರಾಟ? ನಿಮಗೆ ಶಿಷ್ಯನ ಮೇಲೆ ವ್ಯಾಮೋಹ ಬಂತು. ನನ್ನ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚಿನವ ನೀನು. ಅದರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ, ಯಾಕಂದ್ರೆ ಅದು ನಿಮಗೆ ಸಂಬಂಧಪಟ್ಟ ವಿಷಯ. ಆದರೆ ಯುದ್ಧವನ್ನು ಬಿಟ್ಟು ನೀವು ಬಂದ್ರಿ, ಹೌದಾ? ಇಷ್ಟರವರೆಗೆ ನನಗೆ ಒಂದು ವಿಶ್ವಾಸ ಇತ್ತು, ಸೈಂಧವನ ಪ್ರಾಣವನ್ನು ನೀವು ಕಾಯ್ತೀರಿ ಅಂತ. ಈಗ ನನಗೆ ಸೈಂಧವನ ಪ್ರಾಣದ ವಿಷಯ ಬಿಡುವ, ನನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ ಅನುಮಾನ ಆಗ್ತಾ ಉಂಟು. ಬೇಡ ಗುರುಗಳೇ, ನೀವು ಹೀಗೆಲ್ಲ ಮಾಡಿ ನನಗೇನಾದ್ರೂ ಕೊಡಿ. ಮಗನೇ ಗುರುರಾಯ ಕೇಳು, ಚಿತ್ತದಲ್ಲಿ ಹಲವು ಎಣಿಸಬೇಡ. ವಿಗಡನೆ ಮೊದಲ ಪಾರ್ಥ ಮತ್ತವನ ಪಗಲು ಇರುವ ಅತಿ ಸಮರ್ಥ ಪಾರ್ಥ. ಏನು ಗುರುಗಳೇ? ದುಃಖಿಸುವುದಲ್ಲ, ಯಾರಿಗಾದ್ರೂ ಒಂದು ಸಿಟ್ಟು ಬರದೆ ಇರ್ತದ? ನಮ್ಮಲ್ಲಿ ಎಲ್ಲರೂ ಎಲ್ಲ ಪ್ರಸಂಗದಲ್ಲಿ ಸಣ್ಣದೇ ಮಾಡುವುದು ಅಂತಾದ್ರೆ ಮತ್ತೆ ನಾವು ದೊಡ್ಡದಾಗುವುದು ಯಾವಾಗ? ಯಾಕೆ ದುಃಖ ತಪ್ತನಾಗ್ತೀಯ? ಅದಲ್ಲದು ಕೆಲವೊಂದು ಸಲ ಅನಿವಾರ್ಯತೆ ಎಂದು. ಯಾವುದು ಅನಿವಾರ್ಯತೆ? ಗುರುವಾದಂತಹ ನನಗೆ ಹಿರಿಯರು ಕಿರಿಯರು ಹೇಳುವಂತಹ ಎಲ್ಲ ಮಾತುಗಳನ್ನು ಕೇಳಬೇಕಾಗ್ತದೆ. ಹೌದು, ಕೆಟ್ಟದ್ದಾಗಿಯೂ ಮಾತನಾಡ್ತಾರೆ, ಕೆಲವು ಸಲ ಹೊಗಳಿಯೂ ಮಾತನಾಡ್ತಾರೆ. ಏನು ಮಾಡೋಣ? ಹಿರಿಯರಾದವರು ಹೊಣೆಯರಿತು ನಡೆದುಕೊಳ್ಳಬೇಕಾಗ್ತದೆ. ಇದು ನಾನು ಆಗ ಹೇಳಿದ್ದಕ್ಕೆ ನನಗೆ ತಿರುಗಿಸಿ ಹೇಳುತ್ತೇನೆ. ಪಾರ್ಥನ ಬಗ್ಗೆ ನನಗೆ ಒಲವೂ ಇದೆ. ಆದ ಕಾರಣವೇ ನಿತ್ತ ಸ್ಥಳವನ್ನು ನಾನು ಬಿಡಬೇಕಾಯಿತು. ಹಾಗೆ ಅಂತ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತಲ್ಲ. ಈಗ ನೀವು ಸ್ಥಳ ಬಿಟ್ಟದ್ದು ಹೌದು ಗುರುಗಳೇ. ಅವ ಈಗ ಸೈಂಧವನ ಪ್ರಾಣವನ್ನು ಹೇಗೂ ತೆಗಿತಾನೆ, ಅದು ಸಾಯ್ಲಿ. ನಾನು ಸತ್ತರೆ ನನ್ನ ಹೆಂಡತಿಗೆ ಗಂಡ ಹೇಳಬೇಡಪ್ಪ. ಮತ್ತೆ ಭವಿಷ್ಯತ್ತಿನನ್ನು ತಿಳಿಯುವುದಕ್ಕೆ ಯಾವ ಜ್ಞಾನಿಗೂ ಸಾಧ್ಯ ಇಲ್ಲ. ಹಾಗಾದ್ರೆ ನನಗೇನಾದ್ರೂ ಕೊಡಿ ರಕ್ಷಣೆ. ಗೌರವ ನೀನು ಮತ್ತೆ ಹಸ್ತಿನಾತ್ಯ
ಚಕ್ರವರ್ತಿ ಆಗುವ ತಕ್ಕವ. ನಾನು ಹೇಳಿಲ್ಲ, ಇಂದಿನಿಂದ ಹೇಳ್ತಾ ಇದ್ದಾರೆ ತುಂಬಾ ಮಂದಿ. ಅವರದ್ದು ಪಕ್ಷ ಪಾಂಡವರದ್ದು, ಊಟ ಕೌರವರದ್ದು ಅಂತ. ನಾನು ನಂಬಲಿಲ್ಲ, ಈಗ ನಮ್ಮದೇ ಉಪಾಯ ಇಲ್ಲ. ಅಯ್ಯ, ನಿನ್ನನ್ನು ನಾನು ಉಳಿಸುವ ಬಗ್ಗೆ ಸದಾ ಯೋಚನೆ. ಅದಡಲೆ ಗುರುರಾಯ ಕೇಳು ವಿನೋದದಿ ನರನುಳು ಕಾದುವರೆ ನಿನಗಿವೆ ಕವಚವ ಮೋದದಿ ನನ್ನ ಬಿತ್ತೆ ಸುರನ ಸಮರದಿ ಕಂತುಹರ ಸುರಪತಿಗೆ ಕೊಡಲು ಆನಂತರದೊಳ್ ಅವನಿಂದ ಗುರುವಿಗೆ ಬಂದು ಬಳಿಕ ಗುರುದೇವ, ಸೋಲು ಗೆಲುವು ನಾವು ಹೇಳಿದಂತೆ ಇರುವುದಿಲ್ಲ. ಎಲ್ಲರಿಗೂ ಗೆಲುವನ್ನು ಪಡೆಯಬೇಕು ಎನ್ನುವಂತಹ ಬಯಕೆ ಇರುವುದು ಸಹಜವಪ್ಪ. ಹಾಗೆ ಅಂತ ದೈವ ಚಿತ್ತ ಏನಿದೆಯೋ ಅದೇ ಸತ್ಯವಾಗಿ ಪರಿಣಮಿಸ್ತದೆ. ಹಾಗೆ ಅಂತ ಮನುಷ್ಯರಾದಂತಹ ನಾವು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ದೈವಾನುಗ್ರಹ ತಾನಾಗಿ ಒದಗಿ ಬರ್ತದೆ. ಇದು ಗುರುವಾಗಿ ನಿನ್ನನ್ನು ಉಳಿಸುವ ಬಗ್ಗೆ ನಾನು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಹೇಗೆ? ಕುರುಕುಲದ ನಾಯಕನೇ, ಮತ್ತೆ ಚಂದ್ರವಂಶದ ರಣಕುಡಿ. ಹೌದೇ ಹೌದು. ಭಾವ ಅವ ಉಳಿತಾನ ಅಳಿತಾನ ಅದು ಮುಖ್ಯ ಅಲ್ಲ. ನೀನಂತೂ ಬದುಕಿ ಉಳಿಯಲೇಬೇಕು. ನಾನು ಉಳಿಯದಿದ್ರೆ ಇದನ್ನು ಮುಂದೆ ಕೊಂಡೋಗುವವರು ಯಾರು? ಹೌದಪ್ಪ. ಮತ್ತೆ ಮಗನೇ, ವೃತ್ರ ವಧೆಯನ್ನು ಮಾಡುವಲ್ಲಿ ಬ್ರಹ್ಮದೇವ ದೇವೇಂದ್ರನಿಗೆ ದಿವ್ಯವಾದಂತಹ ಕವಚವೊಂದನ್ನು ಎದೆಗೆ ಅವಚಿದನಂತೆ. ಆ ಕವಚ ಮತ್ತೆ ಗುರುವಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿದ್ದಂತೆ. ಯಾವುದೋ ಒಂದು ಸಂದರ್ಭದಲ್ಲಿ ನನ್ನಯ್ಯನಾದಂತಹ ಭರದ್ವಾಜನಿಗೆ ಆ ಕವಚ ಪ್ರಾಪ್ತವಾಯಿತಂತೆ. ನಿಮ್ಮ ಅಪ್ಪನದ್ದು ನಿಮಗೆ, ಅದು ನಮಗೆ ಎಂತದ್ದು? ನನ್ನಯ್ಯ ಅದನ್ನು ನನಗೆ ಕೊಡುಗೆಯಾಗಿ ನೀಡಿದ್ದ. ನಾನು ಈ ತನಕ ಉಳಿಸಿಕೊಂಡಿದ್ದೆ. ಆ ಕವಚವನ್ನು ಯಾವನಿಗಾದರೂ ಒಬ್ಬ ವೀರನಿಗೆ ತೋಡಿಸಬೇಕು ಅಂತ ಮನ ಮಾಡಿದ್ದೆ. ಅಂತಹ ಕಾಲ ಇಂದು ಒದಗಿ ಬಂದಿದೆ. ಮಗು, ನಮ್ಮ ಸೇನೆಯ ನಾಯಕ ನೀನು, ಮತ್ತೆ ಮುಖ್ಯ ನೀನು ಬದುಕಿ ಉಳಿಯಬೇಕು. ನಾನು ಬದುಕಿದ್ರೆ ತುಂಬಾ ಮಂದಿ ಬದುಕಿದಾಗೆ. ಈ ದಿವ್ಯ ಕವಚವನ್ನು ಗುರುಗಳೇ, ನನಗೊಂದು ವಿಶಿಷ್ಟವಾದ ಚೈತನ್ಯ ಬಂದಾಗೆ ಆಗುದು. ನೀನೀಗ ಪ್ರಜ್ವಲಿಸ್ತಾ ಇದ್ದ. ಹೌದೌದು, ಯಾರಿಗಾದ್ರೂ ತಾಗುವ ಅಂತ ಆಡುದು. ಹೌದಲ್ಲ, ನಿನ್ನನ್ನು ಪಾರ್ಥನಿಗಾಗಲಿ ಅದಲ್ಲ ಪಾಂಡವ ಪಕ್ಷದ ಭೀಮನಿಗಾಗಲಿ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳುವುದು, ಗುರುವಿನ ಗುಲಾಮನಾಗುವ ತನಕ ದೊರೆದನ್ನ ಮುಕ್ಕುತ್ತಿ. ಹೌದೇ ಮತ್ತೆ ಅಯ್ಯ, ಯುದ್ಧವನ್ನು ನೀನು ಮುಂದುವರಿಸು. ಸರಿ. ಜಯ ಎನ್ನುವುದು ದೈವೇ. ಸರಿ, ಹೋಗಿ. ದುರ್ಬುದ್ಧಿ. ನಿನಗೊಂದು ಧೈರ್ಯ ಉಂಟು. ಹೌದು, ಇವತ್ತು ಗುರುಗಳು ಕವಚ ಕಟ್ಟಿ ಕಳಿಸಿದ್ದಾರಲ್ಲ. ಹೌದು. ನಿನಾಣೆ ಬರವೇ. ಹಣೆ ಬರಕ್ಕೆ ಏನಾಗಿದೆ? ಪಾಠಶಾಲೆಯಲ್ಲಿ ಗುರುಗಳು ಹೇಳುವಾಗ ನಿನ್ನ ಧ್ಯಾನ ಎಲ್ಲಿಗೋ ಇರುವುದು. ಯಾರಾದರೂ ಗುರುಗಳು ಹೋಯ್ತಾ ಮಗ, ನಾಲ ಮಾತ್ರ ಬಾಕಿ ಉಂಟು ಅಂತ ಹೇಳಲಿಕ್ಕಾಯ್ತು. ನಿನಗೆ ಇವತ್ತು ಹೊಡೆದ ಪೆಟ್ಟಲ್ಲಿ ಮನೆಗೆ ಹೋಗಬೇಕು ನೀನು.
ನಿನಗೂ ನನಗೂ ಎಷ್ಟು ವ್ಯತ್ಯಾಸ ಇತ್ತು? ತುಂಬ ಉಂಟು. ಎಷ್ಟು? ನನಗೂ ಧರ್ಮರಾಯನಿಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಈಗ ಭೀಮನಿಗೂ ನನಗೂ ವ್ಯತ್ಯಾಸ ಎಷ್ಟು ಗೊತ್ತುಂಟಾ? ಎಷ್ಟು? 1 ವರ್ಷ. 1 ವರ್ಷ. ನಿನಗೂ ಭೀಮನಿಗೂ ಸಮಪ್ರಾಯ. ಹೌದು. ಭೀಮ ಹುಟ್ಟಿದ ಅಂತ ಗೊತ್ತಾಗುವಾಗ ನಿನ್ನ ಅಮ್ಮ ಹೊಟ್ಟೆಗೆ ಬಡ್ಕೊಂಡದ್ದು ಅಂತ ಸುದ್ದಿ. ಅದೇನೇ ಮಾಡ್ಲಿ, ಹುಟ್ಟಿದ್ದೇನಲ್ಲ ನಾನು. ಅದನ್ನು ದೊಡ್ಡದು ಮಾಡುವ ವಿಷಯ ಅಲ್ಲ ಅದು. ಅದು ದೊಡ್ಡದು ಮತ್ತೆ ಹೇಳುದು ಯಾಕೆ ಗೊತ್ತುಂಟಾ? ದೊಡ್ಡದಾಗಿದೆ ಅಲ್ಲ. ಇಲ್ಲ, ಅದು ಹುಟ್ಟಿದ್ದಲ್ಲ, ಬಿದ್ದದ್ದು. ಬೀಳುವಾಗ 101 ಅಲ್ವಾ ಸೊಳ್ಳೆ? ಒಂದೇ ಪಿಂಡ, ಅದನ್ನು 101 ಮಾಡಿದ್ದು. ಅದನ್ನು ಒಂದನ್ನು ಬೇರೆ ಇಟ್ಟದ್ದು. ಮತ್ತೆ ತುಪ್ಪದಲ್ಲಿ ಬಿಟ್ಟದ್ದಂತೆ ಅಲ್ವಾ? ಅದು ನರಿಕೂಗುವಾಗ ಎದ್ದದ್ದು. ತುಪ್ಪದಲ್ಲಿ ಬಿಟ್ಟದ್ದು. ಹೌದು, ಹೇಳುವಾಗ ನರಿ ಕೂಗಿದ್ದು. ಅದಕ್ಕೆ ಕೌರವ ಅಂದ್ರೆ ನರಿಯ ಸ್ವರ ಅಂತ ಅರ್ಥ. ನೀವಿಬ್ರು ಸೇರಿ ತೀರ್ಮಾನ ಮಾಡಿದ್ದೀರಿ ನನಗೊಬ್ಬನಿಗೆ ಇಬ್ರು ಸಾಗುದು ಅಂತ ಅಲ್ವಾ? ಹೇಗೂ ಜಾತಕ ಓದುವಾಗ ಪೂರ್ತಿ ಓದುವ ಅಲ್ಲಪ್ಪ, ನಾವು ಇತ್ತೀಚೆಗೆ ತಾಗುದು ಬಿಟ್ಟಿದ್ದೇವೆ. ಎಂತದಕ್ಕೆ ಸುಮ್ಮನೆ ಅಷ್ಟೇ. ಬಟ್ಟೆ ತೊಳಿಲಿಕ್ಕೆ ಸುಮಾರು ಹೊತ್ತಾಗ್ತದೆ. ಹೌದು, ಯಾಕಂದ್ರೆ ಇರ್ಲಿ, ಬೇಡ ಅದಲ್ಲ, ನಾವು ಇದರದ್ದು ಮಾತಾಡ. ಈಗ ಯಾವುದರದ್ದು ನೋಡುವ? ಇದರದ್ದು ಪ್ರಸಂಗ. ಪಾರ್ಥ ಗುರುಗಳಿಂದ ಅನುಗ್ರಹಿತನಾದ. ನೀನು ಆಚೆ ನೋಡಿ ಮಾತಾಡು. ಯಾಕೆ? ನನ್ನ ಮುಖ ಒದ್ದೆ ಆಗ್ತದೆ. ನನ್ನದು. ಹಾಗಾದ್ರೆ ನನಗೆ ಒಂದು ವ್ಯಕ್ತಿ, ನಿನಗೆ ನೈತಿಕತೆ ಉಂಟು, ಆಚೆ ನೋಡಿ ಮಾತಾಡು ಅಂತ ಹೇಳಿ. ಪಾರ್ಥ ಏನು ಮಾಡೋಣ ಹೇಳು. ಗುರುಗಳಿಂದ ಅನುಗ್ರಹಿತನಾದೆ ಎನ್ನುವಂತಹ ಹತ್ತಿರ ಹೋಗ್ಬೇಡ. ಇನ್ಯಾರಾದ್ರೂ ಮಾತಾಡುವಾಗ ಹಿಂದೆ ಬಾ, ಹಿಂದೆ ಬಾರೋ. ನನಗೆ ಹಾಗಾದ್ರೆ ಒಂದು ನಿಂತು ಮಾತಾಡ್ಲಿಕ್ಕೆ ಸ್ವಾತಂತ್ರ್ಯ. ನಾನು ಕೌರವ ಈ ಪ್ರಸಂಗದಲ್ಲಿ. ಚಕ್ರೇಶ್ವರ ಮತ್ತೆ ಎಂತದು? ನೀವು ಆಚೆ ಹೋಗು ಅಂತ ಹೇಳುವಾಗ ಹೋಗ್ಲಿಕ್ಕೆ, ಈಚೆ ಬಾ ಅಂತ ಹೇಳುವಾಗ ಬರ್ಲಿಕ್ಕೆ ನಾನೆಂತದು ಕೆಲಸದವನಾಗೆ ಕಾಣ್ತೇನಾ? ಸುಯಾಸನ ಹಾಗೆ ಸಿಂಹಾಸನ ಇಲ್ಲದಿದ್ರೆ ರಥ ಆದ್ರೂ ಉಂಟು. ನಮ್ಮ ಹಿನ್ನೆಲೆ ಏನು? ನೀವು ಓಡಿಕೊಂಡು ಹೋಗಿ ಕೂತ್ಕೊಳ್ಳುವಾಗ ಹೇಗೆ ಕಾಣುತ್ತದೆ ಗೊತ್ತುಂಟ? ಬುಟ್ಟಿಯಿಂದ ಎದ್ದದ್ದು ಮತ್ತೆ ಬುಟ್ಟಿಯಲ್ಲಿ ಹೋಗಿ ಕೂತ ಹಾಗೆ ಕಾಣ್ತದೆ. ಅಮೃತಾಂಶ ವಂಶ ವ್ಯೋಮಾಂಶ ಕಿರಣ. ಇದು ನೀನು ಮಾತ್ರ ಹೇಳುದಲ್ಲ, ಎಡೆಗಡೆಗೆ ಇವನು ಹೇಳ್ತಾರೆ. ಮತ್ತೆ ಏನಂತ ಭಾವಿಸಿದ್ದಿ? ಆ ಅಮೃತವನ್ನು ಪೂರ್ತಿ ತೆಗೆದ ಪಾರ್ಥ ಗುರುಗಳಿಂದ ಅನುಗ್ರಹ. ಎಂತದ್ದು ಮಗು ಹಿಡ್ಕೊಂಡದ ಗದೆ ಹಿಡ್ಕೊಂಡ? ನನ್ನ ಆಯುಧ ನಾನು ಎಲ್ಲಿ ಬೇಕಾದ್ರೂ ಇಟ್ಟುಕೊಳ್ತೇನೆ. ಈಗ ಇಟ್ಕೊಳ್ತೇನೆ, ಯಾರು ಕೇಳುವ? ಗುರುಗಳಿಂದ ಅನುಗ್ರಹಿತನಾಗಿದ್ದೇನೆ, ನನ್ನನ್ನು ವಿರೋಧಿಸುವವರು ಯಾರು ಇಲ್ಲ ಎನ್ನುವಂತಹ ಅಹಂಭಾವ ನಿನ್ನಲ್ಲಿರಬಹುದು. ಆದರೆ ಸುಯೋಧನ ಇವತ್ತು ಯಾವ ರೀತಿಯಾಗಿ ಪರಿವೇಷಿತನಾಗಿದ್ದಾನೆ ಎನ್ನುವುದನ್ನು ಸರಿಯಾಗಿ ಅವಲೋಕನ ಮಾಡುವಂತದ್ದು. ಪರಿವೇಷಿತನಾಗಿದ್ದೇನೆ. ಇದು ಯಾರು ಹೇಳಿಕೊಟ್ಟದ ಶಬ್ದ? ಅದು ನಮ್ಮ ಗುರುಗಳು ಮೊದಲು ಹೇಳ್ತಾ ಇದ್ರು. ಯಾವುದು ಪರಿವೇಷಿತವಾಗಿದೆ? ಸುರಪಾಲನ ಕವಚ ನನ್ನ ದೇಹದಲ್ಲಿ ಪರಿವೇಷಿತವಾಗಿದೆ. ಅಂತಹ ಕವಚವನ್ನು ಧರಿಸಿ ಈ ಹೊತ್ತಿಗೆ ಬರ್ತಾನ ಜೊತೆಯಲ್ಲಿ ಕಾದಾಟವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಬಂದಿದ್ದೇನೆ. ನಾನು ಯಾರು ಬಲ್ಲೆಯೋ? ಕಿರೀಟಿ. ದಯಮಾಡಿ ಆ ಶಬ್ದವನ್ನು ಹಿಂಗಿ ಬೇಡ. ಇಲ್ಲ, ಬೇಡ. ನಾನು ನಿನಗೆ ಬೇರೊಂದು ತೋರಿಸಿ ಕೊಟ್ಟು ಕೌರವನ ಚಂದ ನೋಡ್ತೀನಿ. ಅವ ಆ ಕವಚದ ಎಡೆಯಿಂದಲೂ ಅವ ಹಾಕಿದ ಕಪ್ಪನ ಅಂಗಿಕೆ ಉಂಟಲ್ಲ, ಅದೆಷ್ಟು ಚಂದ ಕಾಣ್ತದೆ ನೋಡಿ. ಅದು ಅಂಗಿಕೆ ಅಲ್ಲ, ಮತ್ತೆ ಅದವನ ಮೈ ಅಷ್ಟೇ ಕಪ್ಪಿರುದು. ಅಂಗಿಕೆಯು ಮೈ ಒಂದೇ ಬಣ್ಣ ಅಲ್ಲ. ಸರಿ ನೋಡು, ಅದು ಚಂದ ಉಂಟು, ಚಂದ ಉಂಟು, ನೆನಪಿರ್ಲಿ. ಅಲ್ಲ, ಆ ಮುಖ ಬೆಳ್ಳಗೆ ಕಾಣುದು ಒರೆಸಿಕೊಂಡು ಅಲ್ವಾ? ಎಂತದ್ದೆಲ್ಲ ಒರೆಸಿಕೊಂಡು. ಕವಚದ ಎಡೆಯಲ್ಲಿ ಅಂಗಿಕೆ ಕಾಣುವುದು ನೆನಪಿರ್ಲಿ. ನನ್ನ ಬಣ್ಣದಲ್ಲಿ ನಿಮ್ಮ ವಿಮರ್ಶೆ. ಈಗ ಬಣ್ಣ ಬೇಡ, ನಿನ್ನ ಕೈ ತೋರಿಸಿ ಹೀಗೆ ಮಾಡು. ಹೌದು, ಏನಾಯ್ತು? ಯಾಕೆ ಯಾಕೆ ಹೀಗಾದದ್ದು ಕೇಳು. ಅಮ್ಮ ಗಾಂಧಾರಿ ದೇವಿ ನೋಡಿದ್ದು ಗೊತ್ತಾಯ್ತಲ್ಲ. ಸುದರ್ಶನವ ಹಿಡಿಯೇ ದಿನಮಣಿ ನಡೆದವಿಲ್ಲ ಅಚ್ಚುತ ಸೂರ್ಯ ಧಾವಿಸ್ತಾ ಇರುವ ವೇಳೆಯಲ್ಲಿ ರಕ್ತರಂಜಿತವಾದ
ಬೇಕಾದಂತಹ ಅನೇಕ ಅಧ್ಯಾಯಗಳನ್ನು ಇಲ್ಲಿ ನಿರ್ಮಿಸಿದರೂ ಕೂಡ ಸೈಂಧವ ವಧೆ ಇನ್ನೂ ಆಗಲಿಲ್ಲ. ಕಾಲ ಸಮೀಪಿಸ್ತಾ ಉಂಟು. ಇಲ್ಲ ಇಲ್ಲ ಇಲ್ಲ, ಎಲ್ಲವೂ ಆಗಬೇಕಾದದ್ದೇ ಆಗಬೇಕು ಅಂತ ಆದರೆ, ಆಗಬೇಕಾದ ಹಾಗೆ ಆಗಬೇಕು ಅಂತ ಆದರೆ ಕೆಲವರಿಗಾದರೂ ಕಣ್ಣು ಕತ್ತಲೆ ಬರಬೇಕು. ಬೆಳಕು ತುಂಬ ಕಾಣ್ರೂ ಕೂಡ ಕೆಲವರ ಕಣ್ಣು ಕತ್ತಲೆ ಬರ್ತದೆ. ಹೌದಾ? ಅವರಿಗೆ ಕತ್ತಲಾಯಿತು ಅಂತ ಕಾಣ್ತದೆ. ಒಂದು ಸೂರ್ಯನನ್ನೇ ಹತ್ತಿರದಿಂದ ನೋಡಿದರೆ ಕಣ್ಣು ಕತ್ತಲು ಬರ್ತದೆ. 1000 ಸೂರ್ಯಂದಿರನ್ನು ಹತ್ತಿರದಿಂದ ನೋಡಿದರೆ ಅಥವಾ 1000 ಸೂರ್ಯಂದಿರ ಪ್ರಖರತೆ ಕಣ್ಣಿಗೆ ಬಿದ್ದರೆ, ಕೋಟಿ ಸೂರ್ಯ ಸಮಪ್ರಭನಾದವನಿಗೆ ಸುದರ್ಶನ ಅಂತ ಹೆಸರು. ಕಣ್ಣು ಕಾಣದೇ ಇರಬೇಕಾದವರ ಕಣ್ಣು ಕತ್ತಲು ಬರಬೇಕು ಅಂತ ಆದರೆ ಒಮ್ಮ ಸುದರ್ಶನ ಮೇಲೆ ಇರಬೇಕು. ರವಿಮಂಡಲದಲ್ಲಿ ಪ್ರತಿರವಿಯಾಗಿ ಅವ ಕಾಣಬೇಕು. ಮುಂದೆ ಏನಾಗ್ತದೆ ನೋಡುವ. ವೈರಿ ಸೈಂಧವನ ಕಾಯ ತೋರದು, ಯುದ್ಧ ತೀರದು, ರವಿಯಸ್ತ ಮಾನವಾದನು ತವ ಕದಿರುದ ಅಗ್ನಿಗುಳ್ಳನು, ಮಾಡುವೆ ತನುವಿದಾಡುವಿಯೇ ದ್ರೋಣಾಚಾರ್ಯರು ರಚಿಸಿದ ಕೋಟೆ. ಇವತ್ತು ಜಯದ್ರಥನನ್ನು ಉಳಿಸುವುದಕ್ಕಾಗಿ ಚಕ್ರವ್ಯೂಹ, ಪದ್ಮವ್ಯೂಹ, ಶಕಟವ್ಯೂಹ, ಮಕರವ್ಯೂಹ, ಪದ್ಮವ್ಯೂಹ ಮಾತ್ರ ಅಲ್ಲ, ಹಂಸವ್ಯೂಹ, ಗರ್ಭವ್ಯೂಹ, ಇನ್ನುಳಿದಿರುವುದು ಸೂಚಿವ್ಯೂಹ ಮಾತ್ರ. ಅದನ್ನಾದ್ರೂ ಭೇದಿಸಬೇಕು. ಮುಂದೆ ಹೋಗುವ. 6 ವ್ಯೂಹಗಳನ್ನು ಭೇದಿಸಿ ಒಳಬಂದು ಎಲ್ಲಿದ್ದಾನೆ ಅಂತ ನೋಡುವುದಕ್ಕೆ ಹೊರಟ್ರೆ, ಇಲ್ಲ ಬಾವ, ವಿಧಿ ಚಿತ್ತವೇ ನಾ ಸಾಯಬೇಕು ಅಂತ ಇದ್ರೆ ಯಾರನ್ನು ಕೊಲ್ಲುವುದಕ್ಕೆ ನಾನುಂಟು. ಈಗ ನಿರ್ಣಯ ಆಯ್ತಾ? ನನ್ನ ಶಪಥವೇ ಹಾಗೆ. ಹೇಗೆ? ರವಿ ಅಸ್ತಂಗತನಾಗುವುದಕ್ಕಿಂತ ಮೊದಲು ಅವನನ್ನು ಕೊಲ್ಲದೇ ಉಳಿದೇನಾದರೆ ನಾ ಸಾಯ್ತೇನೆ. ನೋಡು, ರವಿ ಇಳಿದ. ಕತ್ತಲನ ಭಾವನೆಂಟನಾದ ಪಾರ್ಥನ ಜೀವನಕ್ಕೂ ಕತ್ತಲಾಯಿತು ಬಾವ. ಕೃಷ್ಣ, ನನಗೂ ಕೃಷ್ಣ ಪಕ್ಷ ಬಂತು. ಅಂದರೆ ಇಲ್ಲ, ಏನು ಮಾಡುವ? ಕತ್ತಲೆಯೊಳಗೆ ನಾನು ಕರಗಿ ನೀರಾಗಬೇಕು ಅಂತ ಇದ್ರೆ ನನ್ನ ಪ್ರತಿಜ್ಞಾವಾಕ್ಯವನ್ನು ಈಡೇರಿಸುವ ಉದ್ದೇಶದಲ್ಲಿ ಅಗ್ನಿಕುಂಡದ ನಿರ್ಮಾಣವನ್ನು ಮಾಡಿ ಪ್ರದಕ್ಷಿಣೆ ಬಂದು ಅದಕ್ಕೆ ನನ್ನ ದೇಹವನ್ನು ಆಹುತಿ ಕೊಡಬೇಕಾಗಿದೆ. ಸಾಕಾಗಿದೆ ಕೃಷ್ಣ. ಪಾರ್ಥ ಈಗ ಸಿಗ್ತಾನೆ ಅಂತ ನಾನು ಎಣಿಸಿದರೆ ಎಲ್ಲಿಯೂ ಇಲ್ಲ. ಇಲ್ಲ, ಭವಿತವ್ಯಂ ಭವತ್ತೇವ. ಆಗಬೇಕಾದ ಆಗಿಯೇ ತೀರ್ತದೆ. ಹೌದು. ಅದಕ್ಕೆ ಬೇರೊಂದು ವಾಕ್ಯದ ಸೇರ್ಪಡೆಯೂ ಉಂಟು. ಹೇಗೆ? ನಭಾವ್ಯಂ ತನ್ನಭವತಿ ಅಂತ. ಯಾವುದು ಆಗಬಾರದು ಅದು ಆಗುವುದಿಲ್ಲ ಅಂತ. ಆಗಬೇಕಾದ್ದಾಗಿಯೇ ಆಗ್ತದೆ, ಆಗಬಾರದು ಆಗುವುದೇ ಇಲ್ಲ. ನಿನಗೇನಾಗಬೇಕಾದ್ದು? ನನಗೆ ಸಾಯಬೇಕಾದ ಕುಂಡ ನಿರ್ಮಾಣ ಮಾಡು. ಕುಂಡ ನಿರ್ಮಾಣ ಮಾಡು. ನಾರಾಯಣರು ಮಾತಾಡುತ್ತೀರೇ, ಗುರುರಾಯ ಹಿಗ್ಗಿದ ನುಡಿದ ಸೈಂಧವರಾಯನೋ ನಿಲುಕಿ ನೋಡಿದ ನೆಲ್ಲಿ ತೋರೋ ಫಲ್ಗುಣನು ತನಗಿರುವ ಸೈಂಧವ ನುಲಿಯೇ ಹರಿಗಲ್ದಾಗ ಆತಗೆ ತಿಳಿಯುವುದಿಲ್ಲ, ನಿಲುಕಿ ನೋಡಿ ಸೂರ್ಯ ಪಶ್ಚಿಮಾಬ್ದಿಗೆ ಇಳಿತಾ ಇದ್ದಾನೆ. ಪಾರ್ಥ ಪ್ರದಕ್ಷಿಣೆಯನ್ನು ಬರ್ತಾ ಇದ್ದಾನೆ. ಈ ಸಲ ಪಾರ್ಥ ಹೋಗುತ್ತಾನೆ. ನೀನು ಇನ್ನು ಒಳಗಡೆ ನಿಲ್ಬೇಕು ಅಂತ ಇಲ್ಲ. ತಡವ ಮಾಡದಿರುವ ಪಾರ್ಥ ಹಲುಗುಣ ತೊಡುವಾಗ ಶರವನ್ನು ವೈರಿಯ ಕೆಳಗು ವೇಗದನ್ನು ಹರಿಯುಳು ನುಡಿದ ನರನು. ಈಗ ಸೈಂಧವ ಸೂಚಿ ವ್ಯೂಹದಲ್ಲಿದ್ದ ಪ್ರವೇಶ ಮಾಡುತ್ತಾನೆ. ಬೊಂಬಾಳ ದೀವಿಗೆ ಇಲ್ಲವ ಕಾಣ
ಕಾಣ್ತಾನೆ, ಹೌದು ಹೌದು. ನನಗೂ ಕಾಣ್ತಾನೆ. ಹೌದು. ಸೂಚಿ ವಿವಾಹದ ಒಳಗಿದ್ದ ಅವ ಹೊರಗೆ ಬಂದಿದ್ದಾನೆ. ನನ್ನ ಸಾವನ್ನು ಕಾಣಬೇಕು ಅಂತ. ಹೌದಾ? ನನ್ನ ಪ್ರತಿಜ್ಞೆ ಏನು ಅಂತ? ನಿನ್ನ ಪ್ರತಿಜ್ಞೆ ಏನು? ಕತ್ತಲೆಯಾಗುವುದಕ್ಕಿಂತ ಮೊದಲು ಅವನನ್ನು ಕೊಲ್ಲಬೇಕು. ಹೌದು. ಹೇಗಾದ್ರೂ ಕೊಲ್ಲಬೇಕು ಅಂತಲ್ಲ. ಕತ್ತಲೆ ಆಗಿದೆ, ನನ್ನ ಪ್ರತಿಜ್ಞೆ. ಕತ್ತಲಾಯ್ತು ಅಂತ ಸೂಚಿಸುವುದು ಯಾರು? ನೀನಾ? ಭಾಸ್ಕರ, ಅಲ್ಲಿ ನೋಡು. ಧರ್ಮಕ್ಷೇತ್ರ, ಧರ್ಮಾತ್ಮನಾದ ಸೈಂಧವ ಅಧರ್ಮದ ಯುದ್ಧವನ್ನು ಮಾಡಿ ಅಧರ್ಮದಿಂದ ಕೊಂದ ಮೇಲೆ ಧರ್ಮಾತ್ಮರಾದ ನಮಗಿದೆಲ್ಲ ಸಹ್ಯವಲ್ಲ. ಬಿಡದಿಯನ್ನು ಸೇರಿಕೊಳ್ತಾರೆ. ಇಲ್ಲ ಇಲ್ಲ, ನೀನು ಮಾತಾಡಬೇಡ. ನಿನಗೆ ಉಗುಳು ನಿಮ್ಗಳಿಲ್ಲ ಇಲ್ಲಿಯ ತನಕ. ಆ ಉಗುಳನ್ನೆಲ್ಲ ಹೊರಗೆ ತೆಗೆ. ಇವ ಧರ್ಮ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪ್ರತಿಕ್ರಿಯೆ ಕೊಡಬಾರ್ದು. ಪಾರ್ಥ, ಬಾಬಾ, ನಿಜವಾದ ದೇವರ ದರ್ಶನ ನನಗೆ ಇವತ್ತಾಯ್ತು. ನಿನಗೆ ಹೇಳು ಬಾಬಾ, ಅದೆಂತದವರ ತಲೆ ಕೆಳಗೆ ಬೀಳಬಾರ್ದು, ಏನು ವಿಷಯ? ಅದೇ ಸೈಂಧವ ಸಿಂಧೂ ನೃಪತಿ. ಅವರ ಅಪ್ಪ ಯಾರು ಅಂತ ಗೊತ್ತೋ? ವೃದ್ಧಕ್ಷತ್ರ. ಅನೇಕ ಪೂಜೆ ಪುರಸ್ಕಾರಗಳಿಂದ ವ್ರತೋಪವಾಸಾದಿಗಳಿಂದ ಕುಲದೀಪಕನಾದ ಮಗನನ್ನು ಪಡೆದ ಕಾಲದಲ್ಲಿ ಅವನಿಗೆ ತನ್ನ ಮಗ ಕೀರ್ತಿವಂತನಾದರೂ ಕೂಡ ಅವನು ಒಂದು ಕಾಲದಲ್ಲಿ ಯುದ್ಧದಲ್ಲಿ ಹೀನಾತಿ ಹೀನವಾಗಿ ಮಡುಹಲ್ಪಡ್ತಾನೆ ಅಂತ ಅರಿವಿಗೆ ಬಂತು. ತಾನೇ ವರ ಪಡೆಯುವುದಕ್ಕಾಗಿ ತಪಸ್ಸು ಮಾಡಿದ. ತಪಸ್ಸು ಮಾಡಿ ಅವನು ಪರಶಿವನಿಂದ ವರ ಪಡೆಯುವಾಗ ಅವ ಅವಧ್ಯನಾಗುವಂತೆ ಕೇಳಿದ. ಅದು ಯಾರಿಗೂ ಸಿಕ್ಕುವುದಿಲ್ಲ ತಾನೆ. ಯಾರು ಅವನ ಶಿರವನ್ನು ಧರೆಗೆ ಕೆಡ ಹಾಕುತ್ತಾರೋ ಅವರ ತಲೆ 100 ಹೋಳಾಗಬೇಕು ಅಂತ ವರ ಪಡೆದ. ನಾವು ಸಾಯ್ತಿದ್ದೆ. ಆದ್ದರಿಂದಲೇ ವೃದ್ಧಕ್ಷತ್ರ ಶಮಂತ ಪಂಚಕದಲ್ಲಿ ಇದು ಸೂರ್ಯಾಸ್ತಮಾನದ ಕಾಲದಲ್ಲಿ ಸೂರ್ಯೋಪಾಸನೆಯನ್ನು ಮಾಡ್ತಾ ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದಾನೆ ಅಂತ ಅರಿತು ಆ ರುಂಡ ಕೆಳಬೀಳದಂತೆ ಮತ್ತೊಂದು ಮಾರ್ಗದಿಂದ ಹಾರಿಸುವಂಥದ್ದು. ಅವ ಅರ್ಘ್ಯ ಪ್ರದಾನ ಮಾಡ್ತಾ ಇರುವಾಗ ಕೈಗೆ ಬಿತ್ತು. ಕೈಗೆ ಬಿದ್ದದ್ದೇ ಕೆಳಗೆ ಬಿಟ್ಟ, ಏನು ಅಂತ ಗೊತ್ತಾಗದೆ ಬಿದ್ದು ಒಡೆಯುವಾಗ ಗೊತ್ತಾದ್ದು ಮಗನ ತಲೆ ಅಂತ. ಅದು ಪೂರ್ತಿ ಗೊತ್ತಾಗುವಾಗ ಅವನ ತಲೆ ಒಡೆಯಿತು. ಸ್ವಾಮಿ, ಯಾವ ಪ್ರಸಂಗ ಎಲ್ಲಿಂದ ಆರಂಭ ಆಗಬೇಕು, ಎಲ್ಲಿ ಮಂಗಳಾಗಬೇಕು ಅಂತ ನೀನೇ ಹೇಳಬೇಕು. ಬಿಟ್ಟರೆ ನಿನಗೆ ಪ್ರಸಂಗ ತೊಡಗುವ ಮೊದಲೊಂದು ಸೂತ್ರವಾಕ್ಯ ಹೇಳಿದ್ದೇನೆ. ಹೇಗೆ? ಸ್ವಕರ್ಮಣ ತಮಭ್ಯಚ್ಚ ಸಿದ್ಧಿಂ ವಿಂದತಿ ಮಾನವ. ತನ್ನ ಕರ್ಮದಿಂದ ದೇವತೆಗಳನ್ನು ಆರಾಧಿಸುವವನಿಗೆ ಆ ಕರ್ಮವೇ ಪೂಜೆಯಾಗ್ತದೆ, ಅದರಲ್ಲೇ ದೇವದರ್ಶನವಾಗ್ತದೆ ಅಂತ. ಕ್ಷತ್ರಿಯನು ನೀನು. ಕ್ಷಾತ್ರ ಪಂಥಕ್ಕನುಗುಣವಾಗಿ ಮಗನ ಸಾವನ್ನು ಪ್ರತೀಕಾರ ವಾಂಛೆಯಿಂದ ಭುಗಿಲೆನಿಸಿದ ಕ್ಷಾತ್ರವನ್ನು ಹೊಂದಿ ನೀನು ಆ ವೈರಿಯನ್ನು ಮಡುವುದಕ್ಕೆ ನೋಡಿದೆ. ನಿನ್ನ ಕ್ಷಾತ್ರ ತೇಜ ಮೆರೆಯಿತು, ಸಿದ್ಧಿ ಆಯಿತು. ದೇವದರ್ಶನ ನಿನಗೆ ಹೀಗಾದದ್ದು ಹಾಗೆ. ದೇವದರ್ಶನ ಹೌದು. ಹೌದು. ಪುತ್ರನನ್ನು ಕಳ್ಕೊಂಡೆ. ಹೌದು. ನನಗಿನ್ನು ಪುತ್ರ ಪ್ರಾಪ್ತಿ ಇಲ್ವಾ? ಈಗ ಕಂಡ ಮಗ ಕಳೆದು ಹೋದ ಅಂತ ಆದಿದ್ರೆ ನಿನಗೆ ಪ್ರಾಪ್ತಿ ಉಂಟು ಅಂತ ಆದ್ರೆ ಕಾಣದೇ ಇದ್ದ ಮಗ ಬದುಕಲ್ಲಿ ಜೊತೆಗೂಡಿಯಾನ. ನೀನು ಹೀಗ ಬಾ, ಹೀಗ ಬಾ. ಭಯ ಪರಾಕ್ರಮ ಕಂಠೀರವ
ಪುರದ ದ್ವಾರವನ್ನು ಬಂಧಿಸಿ ಆ ಕುದುರೆ ಎಲ್ಲಿ ಹೋಗ್ತದೆ ಅಂತ ಎಚ್ಚರಿಕೆಯಿಂದ ಕಾಯಿ. ಅನಿರೀಕ್ಷಿತವಾಗಿ ಸಭೆಯನ್ನು ಸೇರಿಸಬೇಕು. ಸಮಾಸ್ಥಾನ ನಮ್ಮಲ್ಲಿರುವಂತಹ ಮಲ್ಲ ಭಟರನ್ನು ಸೇರಿಕೊಂಡು ಅಲ್ಲಿಯವರೆಗೆ ಹೋಗಿ ಆ ಕುದುರೆ ಹಣೆಯಲ್ಲಿರುವಂತಹ ಲಿಖಿತವನ್ನು ತಾರಯ್ಯ. ಎಲ್ಲರೂ ಕೇಳು ಹಾಗೆ ವಾಚಿ. ಸೋಮವಂಶದ ಸಾಧು ಗುಣಧೀರಯ ಸಾಧು ಸದ್ಗುಣ ಸತ್ಯಾತ್ಮ ಯಮಜಾತ ಸರಿ ಮಹಾಬಲಾನ್ವಿತನಾಗಿದ್ದಾನೆ. ಅವನಿಯಲ್ಲಿ ಭಟನಾಗಿ ಮೆರೆವ ಧರ್ಮರಾಯ ಯಾವ ನಾಡಿನ ದೊರೆ ಬಲ್ಲೀರ? ಹಸ್ತಿನಾಪುರಪತಿ ಅಜ ವಿಷ್ಣು ಹರ ಪ್ರೀತಿ ಸ್ವಸ್ಥದಿಂದಲೇ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವಿದು ಶಕ್ತಿಗಾರರು ಕಟ್ಟುವುದು. ಭೂಮಂಡಲದಲ್ಲಿ ಚಕ್ರಾದಿಪೀಠ ಹಸ್ತಿನಾಪುರ ಸರಿ. ಇಲ್ಲಿ ಅರಸ ಈತ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಸಂಪ್ರೀತ ಸುಮನಸ ಪ್ರೀತ ನೀತ. ಬಂಧು ಹತ್ಯ ದೋಷದ ನಿವಾರಣೆಗಾಗಿ ಕೈಗೊಂಡ ಯಜ್ಞಾಶ್ವವಿದು ಸರಿ. ಇದರ ಬೆಂಗಾವಲಿಗೆ ಬಂದವ ಮಧ್ಯಮ ಪಾಂಡವನಾದ ಅರ್ಜುನ. ಏನಂತೆ? ಬಲ್ಪುಳ್ಳ ಭಟರು ಕಟ್ಟಿ ಕಾದುವುದು ಸರಿ. ಬಲವಿಹೀನರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗ ವಿಚಿತ್ರವಾಯಿತು. ಮೂರು ಮೂರ್ತಿಗಳ ಅನುಗ್ರಹ ಅವರಿಗೆಂದೇನು ದೇವರನ್ನು ನಾವು ನಂಬುವವರು. ನಮ್ಮ ಪರಾಕ್ರಮ ಏನು ಎನ್ನುವುದನ್ನು ನಾವು ತೋರ್ಪಡಿಸಬೇಕು. ಬಂದಿರುವಂತಹ ತುರಗವನ್ನು ಬಂಧಿಸಿ ನಮ್ಮ ಲಾಯದಲ್ಲಿರಿಸಿ ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಬೇಕು. ನಿರ್ಧಾರ ನಿಮ್ಮ. ಕೋವಿದಶ್ವವ ತಡೆದ ಪಾರ್ಥಿಯ ಠೀವಿಯನ್ನು ನೋಡುತ್ತ ಮರಿಗೆ ನಿಂದು ಭಯಗೊಂಡು ದೂದಿಯೋ
ಇದನ್ನೆಲ್ಲ ಕಾಣುವಾಗ ಯಾವುದೋ ಒಂದು ಅಘಟಿತ ಘಟನೆ ನಡೆಯುವುದಂತೂ ಸತ್ಯ. ತಡೆಯಬೇಕಲ್ಲ, ಹೇಗೆ ತಡೆಯುವುದು? ಅಮ್ಮನಲ್ಲಿ ಹೇಳ್ತೇನೆ. ಮಾತಿಗೆಲ್ಲ ಭಿನ್ನಪವ ಪ್ರೀತಿಗಿಂದ ಈಗ ಪ್ರಸ್ತುತದಲ್ಲಿ ಪಾಂಡವರು ಜಗತ್ತನ್ನೇ ಪಾಲಿಸುವವರು. ಆ ಪಾಂಡವರಲ್ಲಿ ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರೆಲ್ಲರೂ ಈ ಹೊತ್ತಿಗೆ ತಾವು ಮಾಡಿದಂತಹ ಬಂಧು ಹತ್ಯೆಯ ದೋಷವನ್ನು ನಿವಾರಣೆಗೊಳಿಸುವುದಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರಂತೆ ತಾಯಿ. ಕೈಗೊಂಡದ್ದು ಮಾತ್ರವಲ್ಲ, ಆ ತುರಗ ಈ ನಮ್ಮ ಮಣಿಪುರಕ್ಕೆ ಬಂದಿದೆ ತಾಯಿ. ಸೇನೆಯೂ ಇದೆ. ಎಲ್ಲವನ್ನ ಕಂಡು ಯಾರಿದ್ದಾರೆ ಎಂಬುದಾಗಿ ನೋಡಿದಾಗ ನಾ ಕಂಡದ್ದು ಮಧ್ಯಮ ಪಾಂಡವ ಪಾರ್ಥನನ್ನು. ಪಾರ್ಥ ಮಿತ್ರ ನುಡಿಯ ಕೀಳುತ್ತ ಕಟಕಿಯ ನಟನ ಕೇಳುತ್ತ ಅತ್ಯಧಿಕ ಹರುಷದಲ್ಲಿ ಮತ್ತೆ ಚಿತ್ರಾಂಗನೆಯುಕ್ಕೆ ಅರ್ಜುನನ ಹದನ ಅಹುದೇ ಇಲ್ಲಯ ರಮಣಾಯ ಅಹುದಿಗಿಲ್ಲಯ ಅಹುದಿ 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 ಅಹುದಿ
ಮಗನ ತಾಯಿ ನಾನು. ಹೌದು ಕುಣಿದು ಕುಪ್ಪಳಿಸಿ ಬಿಟ್ಟೆ. ಹೌದು, ನನಗೆ ಅದೇ ಆಶ್ಚರ್ಯ ಆದದ್ದು. ಹೌದೇ? ನನ್ನ ಜಾಗದಲ್ಲಿ ನೀನಿದ್ದಿದ್ರು ಅದನ್ನೇ ಮಾಡ್ತಾ ಇದ್ದೀಯ. ಯಾಕಮ್ಮ? ಕಾರಣ ಇಷ್ಟೇ, ಏನು? ಹಸುವೆಯಲ್ಲಿ ಇರುವಂತ ಹಸುವೊಂದು ಹುಲ್ಲುಗಾವಲನ್ನು ಕಂಡಾಗ ಎಷ್ಟು ಸಂತೋಷವಾಗುವುದಿಲ್ಲ, ಚಂಗನ ಜಿಗಿದು ಹೋಗುವುದಿಲ್ವೇ ಹೇಳು. ಹಾಗೆ ಎಷ್ಟೋ ವರ್ಷ ಮಳೆ ಬಾರದಂತ ಸ್ಥಳಕ್ಕೆ ಮುಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಆ ಹುಲ್ಲು ಬೆಳೆಯುವಾಗ ಎಷ್ಟು ಸಂತೋಷ ಆಗುವುದಿಲ್ಲ ಹೇಳು. ಹಾ, ಅಂತ ಸಂತೋಷವನ್ನೇ ಅನುಭವಿಸಿದವಳು ನಾನಿಂದು. ಪಾರ್ಥ ಮಹಾಶಯ ಹೌದಮ್ಮ, ನಮ್ಮೇ ಮಣಿಪುರಕ್ಕೆ ಬಂದಿದ್ದಾರೆ. ಸತ್ಯವೇನೇ ಇದು? ಅಮ್ಮ ಸಖಿ, ನೊಂದ ಮನಕ್ಕೆ ಸಂತೋಷವಾಗುವುದಕ್ಕಾಗಿ ಸಟೆಯಾಡಿದೆಯೇನೆ? ಇಲ್ಲಮ್ಮ, ಇಲ್ಲ. ಬಂದದ್ದು ಹೌದೇನೆ? ಸತ್ಯ ವಿಚಾರ ತಾಯಿ. ನೋಡು, ನನ್ನ ಸ್ಥಿತಿಯನ್ನು ನೋಡಿದೆಯೇನೆ? ಪಾರ್ಥ ಮಹಾಶಯರಿಗಾಗಿ ಕಾಯುತ್ತಾ ಇದ್ದವಳು ನಾನು. ಯಾವಾಗ ಬರ್ತಾರೆ, ಇನ್ನೊಮ್ಮೆ ನಾನು ಯಾವಾಗ ಅವರನ್ನು ಕಣ್ತುಂಬಿಸಿಕೊಳ್ಳುವುದೆನ್ನುವುದಾಗಿ ಕಾತರದಿಂದ ಕಾಯುತ್ತಿದ್ದವಳು ನಾನು. ನೀನು ಆಡಿದೆಯಲ್ಲ, ಮಣಿಪುರಕ್ಕೆ ಪಾರ್ಥ ಮಹಾಶಯರು ಬಂದದ್ದು ಸತ್ಯವೇನೆ? ಹೌದೇನೆ? ನಿಜವೇನೆ? ಇದು ಸಾಕಾಗೋದಿಲ್ಲ ನೀನು ಒಮ್ಮೆ ಹೇಳಿದ್ರೆ. ಮತ್ತೆ ಹೇಳಬೇಕಾದ್ರೆ ಕೊಡ್ತೇನೆ ನಿನಗೆ. ಏನ? ಸಕಲ
ಇಲ್ಲ, ನೀನು ಇನ್ನೂ ಹೇಳಬೇಕು, ಮತ್ತೆ ಹೇಳಬೇಕು. ನೀನು ಹೇಳೋದನ್ನೆಲ್ಲ ನಾನು ಮೈಯಲ್ಲೇ ಕಿವಿಯಾಗಿ ಕೇಳಬೇಕು. ಇಂದ್ರನಂದನ ಧನಂಜಯ ಹೌದು, ಈ ಮಣಿಪುರಕ್ಕೆ ಬಂದಂತ ವಾರ್ತೆಯನ್ನು ಬಂದಿದ್ದಾರೆ. ಹೇಳಲಿಕ್ಕೆ ಮನಸ್ಸಿಲ್ವ ನಿನಗೆ? ಇದೆ. ಮತ್ತೆ ಯಾಕೆ ಮೌನವಾಗಿದ್ಯಾ? ಏನು ಸಿಗುದಿಲ್ಲ ಅಂತಲ್ಲ? ಅಯ್ಯೋ ಆಗಲ್ಲ. ಮತ್ತೆ ನಿನಗೆ ಹೇಳ್ಬೇಕಾದ್ರೆ ಏನು ಕೊಡ್ಬೇಕು ಹೇಳು? ಏನು? ಯಾರ್ಯಾರಿಗ ಕೊಟ್ಟದನ್ನು ನಿನಗೂ ಕೊಡುವುದಲ್ವೇ? ಮತ್ತೆ ನಿನಗೊಂದು ಪ್ರತ್ಯೇಕವಾಗಿ ಕೊಡ್ಬೇಕಂತ ಆಸೆ ನನಗೆ. ಏನಮ್ಮ? ಅಂದ್ರೆ ಚಂದ್ರಗಾವಿಯ ಶಾಲೆ, ಅದು ನಿನಗೆ ಮಾತ್ರ ಕೊಡುವುದು. ಅದನ್ನು ಕೊಡ್ತೇನೆ. ಹೇಳ್ಬೇಕು ಹಾ, ಇನ್ನೂ ಹೇಳ್ಬೇಕು. ಸಾಕಾಗ್ಲಿಲ್ವಾ? ಕೊಟ್ಟದ್ದು ಸಾಕಾಗ್ಲಿಲ್ವಾ ಅಂತ ಕೇಳುದು ನಾನು. ಅಮ್ಮ, ಹಾ, ಈಗ ನೀವು ಇಷ್ಟೊಂದು ಉತ್ಸಾಹದಲ್ಲಿ ಕುಣಿದು ಕುಪ್ಪಳಿಸುತ್ತಾ ಇದ್ದೀರಿ. ಅಲ್ಲ, ಸೀರೆ ಮಾತ್ರ ಸಾಕಾಗುದಿಲ್ಲ ನಿನಗೆ? ಮತ್ತಿನ್ನೇನಾದ್ರೂ ಕೊಡ್ತೇನೆ. ನಿನ್ನ ಕೈಗಳಿಗೆ ಕಡಗವನ್ನು ತೊಡಿಸ್ತೇನೆ. ಹೌದೌದು, ಇದಕ್ಕೊಂದು 6 ತಿಂಗಳಾಯ್ತು, ಈಗ ಹಳತ್ತಾಗಿದೆ, ಬೇರೆ ಮಾಡ್ಬೇಕು. ಇದು ಹೊಸದೆಲ್ಲ ಒಳಗಿರ್ಬೇಕಲ್ಲ? ಹೊಸತು ಕೊಟ್ರೆ ಹಸ್ತಕ್ಕೆ ಕಡಗವನ್ನು ಕೊಡ್ತೇನೆ ನಾನು. ಸ್ವಸ್ಥದಿಂದಲೇ ಹೇಳೇ ಬಾಲೆ, ಹೇಳು. ಆ ಇಂದ್ರನಂದನ ನಮ್ಮ ಮಣಿಪುರಕ್ಕೆ ಬಂದಂತ ವಿಚಾರವನ್ನು. ಅಮ್ಮ, ನೀವು ಇಷ್ಟೊಂದು ಸಂತೋಷದಲ್ಲಿದ್ದೀರಾ, ಚಂದ್ರಗಾವಿಯ ಶಾಲೆಯನ್ನ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಾ. ಆದ್ರೆ ನನಗೆ ಭಯ ಆಗ್ತಿದೆ ಅಮ್ಮ. ಯಾಕೆ? ಫಲ್ಗುಣನ ಸಂತೋಷ ಅಲ್ವೇನೆ ಅದು? ಅವರನ್ನು ನೋಡುವ ಭಾಗ್ಯ ನಿಮಗೆ ಸಿಗುತ್ತದೋ ಇಲ್ವೋ ಎಂಬ ಭಯ ನನಗೆ. ಇಲ್ಲಿಗೆ ಬಂದ ಮೇಲೆ ನೋಡುವ ಭಾಗ್ಯ ಸಿಗದೆ ಹೋಗ್ತದೆ ಹೇಳು. ಆದ್ರೆ ಕಳೆದುಕೊಂಡಿರಿ. ಯಾಕೆ? ಏನಾಗಿದೆಯೇ ಅಮ್ಮ? ಕುದುರೆ ಬಂದಾಗ ಅದರ ಹಣೆಯಲ್ಲೊಂದು ಲಿಖಿತ ಇತ್ತಮ್ಮ. ಬಲ್ಪುಳ್ಳ ಬಟವರು ಕಟ್ಟಿ ಕಾದಾಡಬೇಕು. ಈ ವಿಚಾರವನ್ನ ತಿಳಿದ ನಿಮ್ಮ ಮಗ ಬಬ್ರುವಾಹನ ಆ ಕುದುರೆಯನ್ನ ಕಟ್ಟುವುದಕ್ಕೆ ಆದೇಶವನ್ನ ನೀಡಿದ್ದಾನೆ. ಅಷ್ಟೇ ಕಟ್ಟಿದ್ದೀನ? ಮತ್ತೆ ಅಷ್ಟು ಮಾತ್ರ ಅಲ್ಲ, ನಾಳೆ ಬೆಳಗಾಗುವುದರೊಳಗೆ ದುರಕ್ಕಾಗಿ ಸೇನೆಯನ್ನ ಸಿದ್ಧಪಡಿಸುವುದಕ್ಕೆ ಹೇಳಿದ್ದಾರಮ್ಮ. ಯುದ್ಧ ಮಾಡುವುದು ಯಾರಲ್ಲಿ? ಪಾರ್ಥ ಮಹಾಶಯರಲ್ಲಿ. ನನ್ನ ಮಗ ಯುದ್ಧ ಮಾಡುವುದು ಪಾರ್ಥ ಮಹಾಶಯರಲ್ಲಿ. ಏನೇ ಇದು? ಎಂತ ಕೆಲಸವನ್ನು ಮಾಡಿಬಿಟ್ಟ ನನ್ನ ಮಗ. ಪಾರ್ಥ ಮಹಾಶಯರ ತುರುಗವನ್ನು ಬಂಧಿಸಿದ್ದೆ, ಬೆಳಗಾದ್ರೆ ಪಾರ್ಥರಲ್ಲಿ ಕದನವನ್ನು ಕೊಡುವುದೇನ? ಸಖಿ, ತಪ್ಪು ನನ್ನ ಮಗನದಲ್ಲ. ಮತ್ತೆ ಪಾರ್ಥ ಯಾರೆನ್ನುವುದು ನನ್ನ ಮಗನಿಗೆ ಅರಿವಿಲ್ಲ. ಮಕ್ಕಳಿಗೆ ತಂದೆಯನ್ನು ತೋರಿಸಬೇಕಾದ್ದು ತಾಯಿಯ ಕರ್ತವ್ಯ. ಹೌದು, ತೋರಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ. ಆ ಅವಕಾಶ ಇಂದು ಒದಗಿ ಬಂದಿದೆ ಅಂತ ಆದ್ರೆ ಮೊದಲು ತಿದ್ದಬೇಕಾದದ್ದು ನನ್ನ ಮಗನನ್ನು. ನಾನು ಮಗನನ್ನು ತಿದ್ದಬೇಕಾದ್ರೆ ಅವನಾಗಿಯೇ ನನ್ನಲ್ಲಿ ಕೇಳಬೇಕು. ಕೇಳಬೇಕಾದ್ರೆ ಹೋಗುವ ರೀತಿ ಹೀಗಲ್ಲ ಸಖಿ, ಸಿಂಗರಿಸಿಕೊಳ್ಳಬೇಕು. ಸಿಂಗರಿಸಿಯುರಗೇಂದ್ರನದನೆ ಅಂಗಜನವನದ ಅಲ್ದದಿ ಅಂಗನೆಯರೊಳಗೂಡಿ ಬಂದಳು ಮಗನ ಕೊನೆಗಾಗಿ. ಸಿಂಗರಿಸಿಯುರಗೇಂದ್ರನದನೆ ಆ
ಅಪರಾಧವಾಗಿದ್ದರೆ ಕ್ಷಮಿಸಬೇಡಮ್ಮ. ಮಗನೇ ಮದಿಗೆಟ್ಟು ನಡೆವರೇ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೇ ಸೊಗಸಿ ಸಿಂಹನೊಡನೆ ವೃಷಭಗಿ ಹಗಿಗೆ ಮಿಗುವರಿದರೆ ಬದುಕುವುದೇ ಮಗನೇ ಕೌದ ನನ್ನ ಉದರಾಂಬುದಿಯಲ್ಲಿ ಉದಿಸಿ ಬಂದಂತ ಅಮೃತ ರೂಪಿ ಪುತ್ರನಲ್ವೇನೋ ನೀನು. ಕಾಲಿಡುವ ಮೊದಲು ಕಣ್ಣಿಡ್ತೀಯ, ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡ್ತೀಯ ಎನ್ನುವ ಕಾರಣಕ್ಕಾಗಿ ಹಾಗ ಮಾಡ್ತಾನೆ ನನ್ನ ಮಗ ಅಂತ ನಾನು ಭಾವಿಸಿಕೊಂಡ್ರೆ ಮತ್ತೆಗೆಟ್ಟ ವ್ಯವಹಾರವನ್ನು ಮಾಡಿಬಿಟ್ಟಿಯಲ್ಲ ಮಗನೇ ನೀನು. ಅಲ್ಲದಿದ್ದೆ ಮತ್ತೇನು ಏನು ಕುಂತೀಸುತನಾದಂತ ಭಕ್ತ ಮಹಾಶಯನ ರಾಜಿಯನ್ನು ಕಟ್ಟಿದೆಯೇನು? ಹೌದಮ್ಮ, ನಡೆದೆಯೇನು? ಖಂಡಿತ. ಯುದ್ಧಕ್ಕೆ ಸಿದ್ಧನಾದಿಯೇನು? ಆಜ್ಞಾಪಿಸಿದ್ದೇನೆ. ಯಾರೆಲ್ಲ ಯುದ್ಧ ಮಾಡುವುದಂತ ಸ್ವಲ್ಪ ಮೊದಲು ಯೋಚನೆ ಮಾಡು ನೀನು. ಯಾಕೆ? ಅಲ್ಲ, ಸಿಂಹನೊಡನೆ ವೃಷಭ ಒಂದು ಹೋರಾಟವನ್ನು ಮಾಡಿ ನಾನು ಗೆಲ್ತೇನೆ, ನಾನು ಬದುಕ್ತೇನೆ ಅಂತ ಮುಂದಾದ್ರೆ ಬದುಕುವುದಕ್ಕೆ ಸಾಧ್ಯ ಇದೆಯೇ ಹೇಳು? ಕಷ್ಟ. ಅಮೃತ ಹುಟ್ಟದೆ ಎನ್ನುವ ಕಾರಣಕ್ಕಾಗಿ ಸಮುದ್ರವನ್ನು ನಾವು ಮತಿಸಿದ್ರೆ ನನ್ನ ಹೊಟ್ಟೆಯಲ್ಲಿ ವಿಷದ ರೂಪದಲ್ಲಿ ಹುಟ್ಟಿಬಿಟ್ಟಿಯಲ್ಲ ಮಗನೇ ನೀನು. ಸಾಮಾನ್ಯದವನು ಪಾರ್ಥ ಮಹಾಶಯ. ಏನಮ್ಮ? ಕಟ್ಟಾಳು ನರ ಮೂರ್ಲೋಕಕ್ಕೆ ಕೃಷ್ಣ ಮೈದುನಲ್ಲಿ ನೀನು ಛಲವನ್ನು ತೋರುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ಅದೆಲ್ಲ ವ್ಯರ್ಥ ಮಗನೇ, ವ್ಯರ್ಥ. ಸಾಕಾಗುವುದಿಲ್ಲ. ಮತ್ತೆ ಕಟ್ಟಿದ ಹಯವನ್ನು ಬಿಡು, ಕಪ್ಪ ಕಾಣಿಕೆಯನ್ನು ಕೊಟ್ಟು ವೈಭವದಿಂದ ಪಾರ್ಥ ಮಹಾಶಯರನ್ನು ಅರಮನೆಗೆ ಕರೆತಾ ಮಗನು. ತಪ್ಪು ಮಾಡಿದ್ದೇನೆ ಅಂತ ಹೇಳ್ತೀಯಲ್ಲಮ್ಮ, ತಪ್ಪನ್ನು ತಿದ್ದಿಕೊಳ್ಬೇಕಿದ್ರೆ ದಾರಿ ಉಂಟೇನಾದ್ರು ಇದೆ. ಮಂದ ಬುದ್ಧಿ ಬಿಟ್ಟು ಮಂದ ಬುದ್ಧಿಯನ್ನು ಮಾಡದೆ ಮುಂದೆ ಕುಂದಲುದನು ನಮಗೆ ತಾರದೆ ತಂದೆಗೆ ರಗೋಲಿ ಕರೆ ತಂದು ಪಾದಕ್ಕೆ ರಗರೋ ಕಂದ ಮಂದ ಬುದ್ಧಿಯನ್ನು ನೀನು ಮಾಡಬಾರದು ಮಗನೇ. ಇದರಿಂದ ನೀನು ಮಾಡಿದೆ ಅಂತ ಆದ್ರೆ ನಮ್ಮ ವಂಶಕ್ಕೆ ಮುಂದೆ ಎನ್ನುವುದು ಬರುವುದಕ್ಕೆ ಸಾಧ್ಯ ಇದೆ. ಹೌದೇ? ಅದು ನನ್ನ ಮಗನಿಂದ ಆಗಬಾರದು ಎನ್ನುವ ಕಾರಣಕ್ಕಾಗಿ ಆಡ್ತಾ ಇದ್ದೇನೆ. ಕಟ್ಟಿದ ಹಯವನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಪಾರ್ಥ ಮಹಾಶಯರಲ್ಲಿ ಕ್ಷಮೆಯನ್ನು ಕೇಳಿ ವೈಭವದಿಂದ ಅವರನ್ನು ಕರೆತರಬೇಕು ನೀನು. ಅಮ್ಮ, ಅವನನ್ನು ವೈಭವದಿಂದ ತರಬೇಕು, ನಾನವನಿಗೆ ಶರಣಾಗಬೇಕು. ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ದೀನಿ ನೀವು? ಯಾರೋ ಪರಪುರುಷನನ್ನು ನನ್ನ ತಾಯಿ ಹೊಗಳುತ್ತಾ ಇದ್ದಾಳೆ ಅಂತ ನೀನು ಎನ್ನಿಸುವುದು ಬೇಡ ಮಗನೇ. ಮತ್ತೆ ಯಾರ್ಯಾರೋ ಅಲ್ಲ, ಮತ್ತೆ ನಿನ್ನ ಜನ್ಮಕ್ಕೆ ಕಾರಣೀಕರ್ತರಾದವರು ನಿನ್ನ ತಂದೆ ಮಗನೇ ಅವರು. ಕೊಂಬುದೆಲೆ ತಾಯಿ ಎಲ್ಲ ಅಪ್ಪನು ದರಿಯದಾದೆ ತಾಯೇ ಛತ್ರಿ ಬಂದಗಾಗಿ ಎಲೆದಾಗಿ ಕೃಷ್ಣ ಮಿತ್ರನ ವಾಜಿಯ ತಡೆದೆಲೆ ತಾಯೇ ತಾತನ
ನನಗೆ ಅರಿವಾಯಿತು. ಬಂದಿರುವಂತಹ ಪಾರ್ಥ ನನಗೆ ಅಪ್ಪ, ನನ್ನ ಜನ್ಮದಾತ. ನೀನು ಹೇಳಿದಾಗ ನನ್ನದು ಮಂದಬುದ್ಧಿ ಆಯಿತು ಅಂತ ನನಗೆ ಅರ್ಥ ಆಯಿತು. ಆದರೆ ಒಂದು ವಿಚಾರಮ್ಮ, ನಾನು ಕುದುರೆಯನ್ನು ಬಂಧಿಸಿದ ಯಾಕೆ? ಕ್ಷತ್ರಿಯರ ಪಂಥಕ್ಕನುಗುಣವಾಗಿ ಮಿತ್ರ ಕೃಷ್ಣನ ವಾಜಿಯನ್ನು ನಾ ತಡೆದದ್ದು ಹೌದು. ಆದರೆ ಒಂದು ಸಂದೇಹ ತಾಯಿ, ನನ್ನ ಅಪ್ಪ ಅಲ್ಲಿರುವುದು, ನೀನು ಇಲ್ಲಿರುವುದು, ಇದೆಲ್ಲ ಹೇಗಮ್ಮ? ಕಂದ ಕೇಳಿರು ಪಾರ್ಥ ಅಂದು ತೀರ್ಥಯಾತ್ರೆಗೆ ಬಂದು ಕೂಡಿದಲಿಲ್ಲ ಮಿಂದಾರು ದಿವಸ ಇಂದು ಕುಲದ ನೊಲಿದ ಗರ್ಭವ ತಾಳ್ತಿ ತಂದೆ ಗುಪ್ಪಿಸು ರಾಜ ಎಂದ ಹೌದಮ್ಮ. ಇದುವರೆಗೆ ಆ ಪರಮಾತ್ಮ ಅವಕಾಶವನ್ನು ಒದಗಿಕೊಡ್ಲಿಲ್ಲ. ಈಗ ಕೊಟ್ಟಿದ್ದಾನೆ. ಪಾರ್ಥ ಮಹಾಶಯರೇ ಮಣಿಪುರಕ್ಕೆ ಬಂದಿದ್ದಾರಂತ ಆದ್ರೆ ನೀವು ಹುಟ್ಟುವುದಕ್ಕೆ ಕಾರಣ ಇದೆ ಮಕ್ಕಳು. ಏನಮ್ಮ? ತೀರ್ಥಾಟನೆಗಾಗಿ ಬಂದವರು ಪಾರ್ಥ ಮಹಾಶಯರು. ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡಿದೆವು. ಪ್ರೇಮಾಂಕುರ ಎನ್ನುವುದು ಮೂಡಿತು. ಗಾಂಧರ್ವೈದಿಯಿಂದ ಮದುವೆ ಆದವು. ನಂತರ ಮಿಂದಾರನ ದಿನಕ್ಕೆ ಇಂದು ಕುಲಜನಾದಂತಹ ಪಾರ್ಥ ಮಹಾಶಯರು ನನ್ನನ್ನು ಸೇರಿದ್ದರಿಂದ ಗರ್ಭವತಿಯಾದಂತ ನಾನು ನಿನಗೆ ಜನ್ಮವನ್ನು ಕೊಟ್ಟೆ ಮಗನೇ. ಹೌದಾ? ಹಾಗಾಗಿ ಜನ್ಮದಾತ ಸತ್ಯ. ಸರಿ. ನಿನ್ನಪ್ಪ ಅವರು ಈ ಅಧಿಕಾರ ಯಾಕೆ ಮಗನೇ? ಹಯವನ್ನು ಒಪ್ಪಿಸು, ಕಪ್ಪ ಕಾಣಿಕೆಯನ್ನು ಕೊಡು. ಈ ರಾಜ್ಯವನ್ನೇ ತಂದೆಗೊಪ್ಪಿಸಿ ವೈಭವದಿಂದ ಅರಮನೆಗೆ ಕರೆತ ಮಗನೇ. ನೀ ಹೇಳಿದ ಮೇಲೆ ಮರುಮಾತುಂಟೆ ತಾಯಿ. ನನ್ನ ಅಪ್ಪನನ್ನು ವೈಭವದಿಂದ ಕರೆತರುವುದು ಹೇಗೆ ಎನ್ನುವುದನ್ನು ನೀನು ಕಾಣಬೇಕಮ್ಮ. ಸರಿ. ಬಂದ ಕಪ್ಪ ಕಾಣಿಕೆ ಸಮೇತರಾಗಿ ನಾವಿಲ್ಲಿಗೆ ಬಂದದ್ದಾಯಿತು. ಆದ್ರೆ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಓ, ಬಹುಶಃ ಇವರೇ ಆಗಿರ್ಬೇಕಲ್ಲ. ಕಪ್ಪ ಕಾಣಿಕೆ ಎಲ್ಲ ಬಬ್ರುವಾಗನವರಿಗೆ ಮಾಲಿಕವೆಂದು ಶುಭ್ರ ರಕ್ತದ ಸುರಿದು ಎರಗಲು ವಿಭ್ರಮಿಸಿ ಫಲಗುಣನು ಇವನಾರೆಂದು ಬೆಸಗೊಂಡ ಅವರಾಯನಾತ್ಮಜಾನೋ ವೀರಾನಿತಾಯ ನಮ್ಮ ಕೋವಿಲಶ್ಯ ತಡೆದುಕೊಂಡ ವೀರಾಜಿತ ತಪ್ಪು ನಮ್ಮತ್ತೆ. ಪರಿಚಯ ಹೇಳಿದೆ. ನನ್ನ ಹೆಸರು ಬಬ್ರುವಾಹನ ಎಂಬುದಾಗಿ, ನನ್ನ ತಾಯಿಯ ಹೆಸರು ಚಿತ್ರಾಂಗದೆ ಎಂಬುದಾಗಿ ಹಿಂದೊಮ್ಮೆ ನೀವು ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಮಣಿಪುರವನ್ನು ಪ್ರವೇಶ ಮಾಡಿ ನನ್ನಮ್ಮನ ಪರಿಚಯವಾಗಿ ಗಾಂಧರ್ವ ವಿಧಿ ಪ್ರಕಾರ ನೀವು ಮದುವೆಯಾಗಿದ್ದೀರಂತೆ. ನಿಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರಪಂಚದ ಬೆಳಕನ್ನು ಕಂಡವ ನಾನು. ಬಂದಿರುವವರು ನನ್ನ ಅಪ್ಪ ಅಂತ ತಿಳಿಯದೆ ನಾನೊಂದು ಪಾತಕವನ್ನು ಮಾಡಿಬಿಟ್ಟೆ. ಈಗ ನಿಜ ತಿಳಿದ ಮೇಲೆ ಕಪ್ಪ ಕಾಣಿಕೆಯನ್ನು ತಂದು ಪದತಳದಲ್ಲಿ ಸಮರ್ಪಿಸಿದ್ದೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು ಮಗನೆಂದು ಒಪ್ಪಿಕೊಳ್ಳಿ. ಕೋಪದ ಕೌತೆಯ ಭಗವ
ಕಟ್ಟಿದವನು ಈ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನಿತ್ತು ಮಗನೆಂದು ಶರಣಾಗುತ್ತಾ ಇದ್ದಾನೆ. ಆದ್ದರಿಂದ ಮಗನೆಂದು ಒಪ್ಪಿ ಅಪ್ಪ ಬಾರದೇನಯ್ಯ. ಕಂದಾರೆ ನಗೆಯ ಕಾಂತೆ ಸುಭದ್ರಿಯುಳ್ ನಂದನ ಭೀಮನು ಓರ್ವ ಪುಟ್ಟಿ ಮುಂದುವರಿದು ರಣದಿ ಮುರಿದು ರಾಯರನಿಲ್ಲ ಸಲ್ದನು ಸುರಪುರಕ್ಕೆ ಇಂದು ಕುಲಾಧಿಪನು ದ್ರೋಣಾಚಾರ್ಯರು ಬಲಿದಿರುವಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಬೇಕಾಗಿ ಕುರುಕ್ಷೇತ್ರವನ್ನು ಪ್ರವೇಶ ಮಾಡಿ ಆ ಚಕ್ರವ್ಯೂಹವನ್ನು ಭೇದಿಸಿ ವೀರ ಕ್ಷತ್ರಿಯನಾಗಿ ಮೆರೆದವ ವೀರ ಮರಣವನ್ನಪ್ಪಿದಂತಹ ಅಭಿಮನ್ಯು ಹೊರತು ಮತ್ತೆ ಯಾರು ಮಕ್ಕಳಿಲ್ಲ ನನಗೆ. ಹಾಗಾದ್ರೆ ಈ ತರ ಚಿತ್ರಗಾದೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಗರ್ಭವ ತಾಳಿ ಪಡೆದೀತಲ ಛತ್ರಿ ಕೂದದವರು ಶರಣು ಬರುವ ಪುತ್ರಗಂಧರ್ವರ ಕುಲಕ್ಕೆ ಹುಟ್ಟಿದಾನಿದ. ಸಹಜವಾಗಿದೆ. ನೀವೇ ಹೇಳಿದ್ರಲ್ಲ, ಅಲ್ಲ ಅವನೇ ಹೇಳಿದ್ರಲ್ಲ, ತಾಯಿ ಚಿತ್ರಾಂಗದಾದೇವಿ ಎನ್ನುವ ಹಾಗೆ ಬಹುಶಃ ನನ್ನ ಪರಾಕ್ರಮದ ಬಗ್ಗೆ ನಾನು ಗಳಿಸಿರುವಂತಹ ಕೀರ್ತಿಯ ಬಗ್ಗೆ ಎಲ್ಲಿಯೋ ಕೇಳಿ ತಿಳಿದಿರಬೇಕು. ಪ್ರಹ್ಲಾದನ ಕಥೆ ಕೇಳಲಿಲ್ಲ ನೀವು? ಶ್ರೀಹರಿಯ ವಂಶವನ್ನೇ ಹುಟ್ಟು ಜನಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಾರದರ ಉಪದೇಶದಂತೆ ಅವ ಅರಸನನ್ನು ಸೇರುವಂತಹ ಕಾಲಕ್ಕೆ ಶ್ರೀಹರಿಯನ್ನೇ ಭಜಿಸಿದಂತೆ ಪರಿಣಾಮವಾಗಿ ಮಹಾನ್ ಹರಿಭಕ್ತನೇ ಹುಟ್ಟಿದ್ದಾನೆ. ಅದೇ ರೀತಿಯಾಗಿ ನನ್ನಂತಹ ಮಗನನ್ನೇ ಪಡೆಯಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಇವಳಮ್ಮ ಚಿತ್ರಾಂಗದೇ ಇದ್ದಾಳಲ್ಲ, ಗಂಧರ್ವನನ್ನು ಅಲ್ಲ ವೇಷೆಯನ್ನ ಕೂಡುವಂತಹ ಕಾಲಕ್ಕೆ ನನ್ನನ್ನೇ ಸ್ಮರಿಸಿರಬೇಕು. ವಾರಿಣಿಯಂತೆ ಪಡೆದಿರುವಂತಹ ಪಿಂಡ ಇವ ಕೊಟ್ಟ ಕಪ್ಪಕ್ಕೆ ಅನಲಾಂತಕ್ಷಿಗಳಿಗೆ ಬೇರು ವಿಷದಲ್ಲಿ ನನ್ನ ಅಮ್ಮನನ್ನು ವೇಶ್ಯೆಯನ್ನ
ನನ್ನಮ್ಮ ಎಂತಹ ಪತಿವ್ರತೆ ಎನ್ನುವುದನ್ನು ನಾನು ನಿರೂಪಿಸ್ತೇನೆ. ಯಾವ ಬಾಯಿಂದ ನನ್ನನ್ನು ಮಗನಲ್ಲ ಅಂತ ಹೇಳಿದ್ಯಾ, ಅದೇ ನಿನ್ನ ಬಾಯಿಂದ ನನ್ನ ಮಗ ಬಬ್ರುವಾಹನ ಹೌದು ಅಂತ ಹೇಳಿಸದಿದ್ದೆ ಚಿತ್ರಾಂಗದ ಮಗನಲ್ಲ. ಮಂತ್ರಿಗಳೇ, ತಂದಿರುವ ಕಪ್ಪ ಕಾಣಿಕೆಯನ್ನು ಕೊಂಡು ಹೋಗಿ ನಿನ್ನನ್ನು ಬಿಡುವುದಿಲ್ಲ. ನಿನ್ನಲ್ಲಿ ಒಂದು ವಾಕ್ಯ ಮಾತಾಡು ಅಂತ ಹೇಳಿದ್ದವ. ಆದರೆ ಈಗ ಕಾಲ ಮಿಂಚಿದೆ. ಹೌದಾ? ಯುದ್ಧಕ್ಕೆ ತಯಾರಿ ಆಗುತ್ತಾ ಇದೆ. ನಿನ್ನ ಸಾಮರ್ಥ್ಯ ಏನು ತೋರಿ. ಉಳಿದಿರುವುದು ನಾವಿರುವರು ಮಾತ್ರ ಮಗನೇ. ಹಾಗಿರುವಾಗ ನೇರವಾಗಿ ಹಸ್ತಿನಾವತಿಯನ್ನು ಸೇರು. ದೀಕ್ಷಾಬದ್ಧನಾಗಿರುವಂತಹ ಅಗ್ರಜ ಧರ್ಮರಾಜನಿಗೆ ವಿಚಾರವನ್ನು ತಿಳಿಸು. ಭೀಮಸೇನಲ್ಲಿ ವಿಚಾರವನ್ನು ಸೇರಿ ಶಾಲೆಯನ್ನು ನೆಲೆ ಹೊಯ್ಕೊಂಡು ನೀನು ಬಾ. ಯುದ್ಧವನ್ನು
ನನ್ನ ತಂದೆಯವರು ಅಳಿದಂತಹ ಸಂದರ್ಭದಲ್ಲಿ ನಿಮ್ಮ ಮಗನಂತೆ ನನ್ನನ್ನು ಸಾಕಿ ಸಲಹಿದವರು. ಆ ಋಣವೆನ್ನುವುದು ನನ್ನಲ್ಲಿ ಇದೆ. ಈ ಹೊತ್ತಿನಲ್ಲಿ ನನ್ನನ್ನು ಹಸ್ತಿನಿಗೆ ಹೋಗುವುದಕ್ಕೆ ಹೇಳುತ್ತಾ ಇದ್ದೀರಾ? ಇಲ್ಲ, ನಾನು ಆ ಕೃತ್ಯವನ್ನು ಎಸಗಿದೆ ಎಂದಾದರೆ ದೇವಲೋಕದವರು ನನ್ನನ್ನು ಮೆಚ್ಚುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಒಂದು ಅಪ್ಪಣೆಯನ್ನು ಕೊಡಿ, ಬಂದವರ ಜೊತೆ ನಾನು ಹೋರಾಡಿ ಬರ್ತೇನೆ. ಬಿಡಿಸುವುದಕ್ಕಾಗಿ ಬಂದವರನ್ನೆಲ್ಲ ಸದ್ದು ಮಾಡಿದೆಯ? ಬಂದವ ಸಾಮಾನ್ಯನಲ್ಲ, ಕರ್ಣಪುತ್ರ. ನಿನ್ನನ್ನು ಕಳುಹಿಸಿಕೊಡುವುದಿಲ್ಲ ಅಂತ ಹೇಳಿದ್ರು.
ಸಮರ ಕ್ಷೇತ್ರದಲ್ಲಿ ನಾನು ನಿರೂಪಿಸಿದ್ದೇನೆ. ಅರ್ಜುನ, ಹೌದಾ? ನಿನಗೊಂದು ಹಾಗೆ ಇತ್ತು. ಕರ್ಣನನ್ನು ನೀನು ಕೊಂದಿದ್ದಿ, ಅವನ ಮಗನನ್ನು ಹೇಗಾದ್ರೂ ಕೊಲ್ಲಬೇಕು. ಆಯ್ತಲ್ಲ, ಈಗ ನಿನ್ನ ಆಸೆ ಪೂರ್ಣ ಆಯ್ತಲ್ಲ. ಸೋತು ನೆರಳೂಟಕನಾಗಿದ್ದೆ. ಏನೂಟ ಇನ್ನು? ಹಡಿ ಮಗು ಹಿರಿ ನಿಗರ ಆದ್ರೆ ಹೋರಾಟ ಮಾಡುವಾಗ ಎಲ್ಲಿ ಯಾರೊಂದಿಗೆ ಯಾವಾಗ ಯಾಕಾಗಿ ಎನ್ನುವುದನ್ನು ಯೋಚನೆ ಮಾಡಬೇಕೋ ಬೇಡವೋ? ಯೋಚನೆ ಏನಾಗಿದೆ ಈಗ? ಸುತ್ತಲ ಪರಿಸರ ಏನು ಅಂತ ಗೊತ್ತಾಗ್ಲಿಲ್ವ? ಬಂದ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವ? ಒಬ್ಬ ವಿರೋಧಿ ಇದ್ದಾನೆ, ಕುದುರೆಯನ್ನು ಬಂಧಿಸಿದವನಿದ್ದಾನೆ. ಏನೂ ಅಲ್ಲ, ನನಗೆ ನೆನಪು ಬರಬೇಕಾದ್ರೆ ಈಗ ಒಂದೊಂದು ನೆನಪಾಗುತ್ತಾ ಉಂಟು. ಹೌದಾ? ಎದುರಿನ ಮುಖ ನೋಡು. ಈಗ ನೆನಪಾಗ್ತದಂತೆ. ಹಾಗಿದ್ರೆ ಮರೆಯುವುದಕ್ಕೆ ಸುರ ನದಿಯ ಶಾಪದಲ್ಲಿ ಹಾರಿದು ಪರಿಭವವು ನಿನಗೆನುತ್ತ
ನಡೆದ ಘಟನೆಯೇ ತಪ್ಪು. ನನ್ನದ್ದಲ್ಲ, ಇಲ್ಲಿದ್ದವರದ್ದು ಯಾರದ್ದು ತಪ್ಪಿಲ್ಲ. ಇದಕ್ಕಿಂತ ಮುಂದೆ ಬಂದು ಹೊಡಿತಾರಲ್ಲ ಅವರ ತಪ್ಪು. ಇದು ಮುಂದೆ ಹಿಂದೆ ಅದು ಪ್ರಕರಣದ ತಪ್ಪುಂಟು. ಎಲ್ಲ ಹೌದು. ನಮ್ಮನ್ನು ಏನು ಹೇಳಲಿಕ್ಕಿಲ್ಲ ನಾಳೆ. ನಮ್ಮದು ತಪ್ಪಿಲ್ಲ. ಇಲ್ಲ ಇಲ್ಲ ಇಲ್ಲ, ಆ ತಪ್ಪೇನು ಅನ್ನುವುದು ವಿಶದೀಕರಿಸಿದ್ರೆ ನೀನು ಪ್ರಥಮ ಬಾರಿಗೆ ದಾಳಿ ಮಾಡಿದ್ದು ಮಾಹಿಷ್ಮತಿ ನಗರಕ್ಕೆ. ಹೌದು ಹೌದಾ? ನೀಲಧ್ವಜನ ಮಗನಾದ ಪ್ರವೀರ ಕುದುರೆಯನ್ನು ಕಟ್ಟಿದ. ಗೊತ್ತಿದೆ ತಾನು. ಹೋರಾಟದ ಕಣದಲ್ಲಿ ಅವ ಸತ್ತ. ಹಾಗೆಂದು ಮಗ ಅಳಿವಾದ ಬಳಿಕ ನೀಲಧ್ವಜ ನಿನ್ನೊಂದಿಗೆ ಸಂಧಾನ ಮಾಡಿಕೊಂಡ. ಸಂಧಾನ ಪ್ರಕ್ರಿಯೆಯಿಂದ ನೊಂದುಕೊಂಡ ಅವನ ಮನದಿಯಾದ ಜ್ವಾಲೆ ಮನೆಯನ್ನು ತೊರೆದಳು. ಗಂಗಾ ನದಿಯ ತಟಾಕಕ್ಕೆ ಬಂದಾಗ ಗಂಗೆಯ ನೀರು ಸೋಕದಂತೆ ನದಿಯನ್ನು ದಾಟಿಸಿಕೊಡು ಅಂತ ಅಂಬಿಗನಲ್ಲಿ ಕೇಳಿಕೊಂಡಳು. ಗಂಗೆಯ ನೀರೇ ಸೋಕಿದ್ರೆ ಪುಣ್ಯ ಜನ ಅಲ್ವಾ? ಹೌದು. ಗಂಗೆಗೆ ಬೇಸರವಾಯ್ತು, ಎದ್ದು ಬಂದು ಕೇಳಿದ್ರು, ಯಾಕೆ ಹೀಗೆ? ಆಗ ಜ್ವಾಲೆ ಹೇಳಿದ್ರು, ನೀನಯೋಷಿತೆ, ಪುತ್ರವಿಹೀನೆ. ಹಾಗಾದ್ರೆ ಭೀಷ್ಮನಂತಹ ಮಗನನ್ನು ಹಡೆದ ನನಗೆ ಪುತ್ರವಿಹೀನ ಹೇಗಾಗುವುದು ಅಂತ ಅವಳು ಕೇಳಿದ್ರು. ಆದ್ರೆ ಆ ಭೀಷ್ಮನನ್ನು ಅರ್ಜುನ ಕೊಂದಿದ್ದಾನೆ ಅನ್ನುವ ಮಾತು ಹೇಳಿ ಜ್ವಾಲೆ ಬೆಂಕಿಯಲ್ಲಿ ದಗ್ಧಳಾಗಿ ಹೋದಳು. ಕೋಪಗೊಂಡಂತಹ ಗಂಗೆ ಶಾಪವೇ ಕೊಟ್ಟಳು, ಅರ್ಜುನನಿಗೆ ಅವನ ಮಗನಿಂದಲೇ ಸೋಲು ಬರಲಿ. ಹೌದಾ? ಹೌದು, ಸೋಲು ಅಂದ್ರೆ ಸಾವಿಗೆ ಸಮಾನ. ಹಾಗಾಗಿ ಈ ಶಾಪ ಸಿಕ್ಕಿದ್ದೊಂದು ಗೊತ್ತಾಗಲಿಲ್ಲ. ಅದೇ ಆ ಹಿಂದಿನ ಶಾಪ. ಅದು ನಿನಗೆ ಅಂತಲ್ಲ, ನಮಿಗೂ ಯಾರಿಗೂ ಶಾಪ ಸಿಕ್ಕಿದ್ದು ಗೊತ್ತಾಗುದಿಲ್ಲ. ಆದ ಮೇಲೆ ಗೊತ್ತಾಗ ಅನುಭವಿಸುವಾಗ ಗೊತ್ತಾಗ್ತದೆ. ಈಗ ಆ ಮುಖದ ಪರಿಚಯ ಇವರ ಮುಖ ಪರಿಚಯ ಉಂಟಾ? ಈಗ ಗೊತ್ತಾಗುತ್ತಾ ಇದೆ ಸ್ವಾಮಿ. ಹೌದಾ? ಹೌದು. ಗೊತ್ತಾಗಬೇಕು. ಯಾಕೆ? ಅವರು ಆ ವರ್ಷದಲ್ಲಿ ಹಾಗೆ ಇದ್ರು, ಈ ವರ್ಷದಲ್ಲಿ ಹಾಗೆ ಇದ್ದಾರೆ. ಏನು ಬದಲಾವಣೆ ಆಗುದಿಲ್ಲ. ಪಾತಾಳದವರಲ್ವಾ? ಬದಲಾವಣೆ ಅಂತ ಹೇಳಿದ್ರೆ ಎದೆ ಎತ್ತರಕ್ಕೆ ನಿಂತಿರುವಂತಹ ಇವನಿದ್ದಾನೆ. ನನಗೆ ನಿಮ್ಮನ್ನೊಂದು ಅಪ್ಪ ಅಂತ ಕರೆಯುವಾಗ ಆಗುವ ಸಂತೋಷ ಉಂಟಲ್ಲ. ಹೌದು. ಮತ್ತೆ ದೇವ್ರೆ, ನನಗೆ ನೋಡುವಾಗ ನಿನ್ನ ನೋಡುವಾಗ ಇವ ಇನ್ನೂ ತರುಣನಾಗೆ ಕಾಣ್ತಾನೆ. ಇನ್ನೂ ಕೂಡ ನಾನು ಒಪ್ಪಿಕೊಳ್ಳದೆ ಹೋದೆ ಅಂತ ಆದ್ರೆ ಅಪ್ಪನಾಗಿರುವಂತಹ ನನಗೆ ಅಪಮಾನ. ಅವ ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ, ಅದನ್ನು ಪೂರೈಸಬೇಕು. ಒಬ್ಬರು ಮೋಹನ ನನ್ನ ಮಗ. ಹೌದು ಹೌದು ಹೌದು. ಒಂದು ಬೇಸರ ಇಲ್ಲ, ನೀವು ಭಾಷೆ ಹಾಕುವಾಗ ಇದ್ದಷ್ಟು ಮಂದಿ ಇಳಿತಾರೆ ಅಲ್ವಾ? ಹೌದು, ಅದಕ್ಕಿಂತ ಮೊದಲೇ ಅವರು ಹೋಗಿದ್ದಾರೆ. ಅಪ್ಪ, ನಿಮ್ಮ ಗಂಟು ಅದಾಗಲೇ ಬಿಚ್ಚಿದ್ದೇನೆ. ಹೌದಾ? ಅಪ್ಪ, ಕ್ಷಮಿಸಿಬಿಡಪ್ಪ. ಸಂತೋಷ ಆಯ್ತು ಮಗನ ನಿನ್ನಲ್ಲಿ ಎಲ್ಲಿ ಆದ್ರೆ ಏನೇ ಆಗ್ಲಿ, ನಡೆದಂತ ಘಟನೆಯಿಂದ ಸಾಕ್ಷಾತ್ ಭಗವಂತನನ್ನು ಕಾಣುವ ಒಂದು ಸುಯೋಗ ಬಂತಲ್ಲ ನಮಗೆ. ದೇವ್ರೆ, ನೀವೊಂದು ಎರಡು ಮಾತಾಡಿದ್ದೇವೆ. ಇನ್ನಾದ್ರೂ ಒಂದು ಎರಡು ಮಾತಾಡ್ಬೇಕು. ಹಾಗಾದ್ರೆ ಕೊನೆಯಲ್ಲಿ ಹೇಳುವುದೇನು? ಮಗನ ಸಂಪ್ರಾಪ್ತಿ ಆಯಿತು. ಹೌದಾ? ಪುತ್ರನ ಪರಿಚಯವೇ ಮರೆತು ಹೋದವರಿಗೆ ಪುತ್ರ ಸಂಪ್ರಾಪ್ತಿ ಆಯಿತು. ಹಾಗೆ ಅಂತ ಅಮ್ಮನನ್ನು ಬಳಿ ಸೇರಿಸುವಾಗಿಲ್ಲ. ವೃತದಲ್ಲಿದ್ದಾನೆ. ಹಾಗಾಗಿ ಇದೆಲ್ಲ ಸುಮಂಗಲವಾಗಿ ಸಾಗಬೇಕು ಅಂತಾದ್ರೆ ನರಶಾರ್ದೂಲನಾಗಿ ಕಾಣಿಸಿದ ರಾಮನಿರಬಹುದು, ಅಥವಾ ದೇವದರ್ಶನವನ್ನು ಹೊಂದಿದಂತಹ ಪಾರ್ಥನೇ ಇರಬಹುದು, ಅಥವಾ ಪುತ್ರ ಸಂಪ್ರಾಪ್ತಿಯನ್ನು ಹೊಂದುವುದಕ್ಕೆ ಕಾರಣನಾಗಿ ಆದ ಪ್ರಕರಣ ಇರಬಹುದು. ಹೌದು, ನಾನು ಆಗಬಹುದು. ಹಾಗಾದ್ರೆ ಇಲ್ಲೆಲ್ಲ ಸಿಕ್ಕುವುದು ಶುಭವೇ. ಅಂತ ಶುಭಪ್ರದಾಯಕವಾದ ಈ ಪ್ರಸಂಗವನ್ನು ಆಡುವುದಕ್ಕೆ ಅನುವು ಮಾಡಿಕೊಟ್ಟವರಿಗೂ, ಆಡಿದವರಿಗೂ, ನೋಡಿದವರಿಗೂ ಎಲ್ಲರಿಗೂ ಕೂಡ ನಾವು ನಂಬಿರುವ ಮಹಾಗಣಪತಿ ದೇವರು, ಕೋದಂಡರಾಮ ಪಂಚಮುಖಿ ಅಂತ ಮುಗಿಸಿದವರಿಗೂ ಹೌದು, ಮತ್ತೆ ಮುಗಿಸುವಲ್ಲಿ ಕಾರಣೀಭೂತ ಶಕ್ತಿ ಕೊಟ್ಟ ಎಲ್ಲವರಿಗೂ ಸ್ಥಳ ಸಾನ್ನಿಧ್ಯಗಳು ಸಕಲ ಸನ್ಮಂಗಲವನ್ನು ಉಂಟು ಮಾಡಿ ಕಾಪಾಡಲಿಂತ ಕಥಾಭಾಗಕ್ಕೆ ಮಂಗಳ ಜಯ ಜಯ ರಾಮಚಂದ್ರನಿಗೆ